ಜೊತೆಯಲ್ಲಿ ಪದಗಳ ಪೋಣಿಸಿ ನಿಂಗೆ ಹೇಳೋಕೆ ನಾನಂತೂ ಕವಿಯಲ್ಲ. ನಿನ್ನ ಬೆರಳು ಕೊರಳಿಗೆ ಸೋಕಿ ಜೀವ ಹೋದ ಹಾಗಾಯಿತು. ಕುಳಿತುಕೊಂಡೆ ಕಾಲು ನಡುಗಿ ನಂಗೊತ್ತಿಲ್ಲ ಏನಾಯಿತು. ಕನಸಲಿ ನಿಂಗೆ ಕಾಮನ ಬಿಲ್ಲು ಗಿಫ್ಟ್ ಕೊಟ್ಟಿರುವೆನು. ಕಂಗಳ ಮುಚ್ಚಿ ನಿನ್ನ ತುಟಿ ಮೇಲೆ ತುಟಿಯ ನಿಟ್ಟಿರುವೆನು. ಸ್ವೀಟಲ್ 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 ಯಾಕೆ ಸಿಕ್ಕೆ ನೀನು ಯಾಕೆ ಸಿಕ್ಕೆ ಯಾಕೆ ನಕ್ಕೆ ನೀನು ಯಾಕೆ ನಕ್ಕೆ. ಸಂಜೀತ್ ಹೆಗಡೆ, ಸಂಗೀತ ರವೀಂದ್ರನಾಥ್ ಅವರ ಯುಗಲ ಧ್ವನಿಗಳಲ್ಲಿರುವ ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ. ಸಂಗೀತ ನೀಡಿದ್ದಾರೆ ಅಜನೀಶ್ ಲೋಕನಾಥ್. ಕೇಳಿ ಬೆಳಕಿನ ಕವಿತೆ ಬೆಳಗಿಗೆ ಸೋತೆ, ಬನಾರಸ್ ಚಿತ್ರದ ಗೀತೆ. ಬೆಳಕಿನ ಕವಿತೆ ಬೆರಗಿಗೆ ಸೋತೆ, ಬೆಳದಿಂಗಳೇ ಮೆರವಣಿಗೆ. ಹೀಗೆ ತಾನೇ ಪ್ರೇಮ ಸೆಳೆಯುವ ಗಳಿಗೆ. ಬೆಳಕಿನ ಕವಿತೆ ಬೆರಗಿಗೆ ಸೋತೆ, ಬೆಳದಿಂಗಳೇ ಮೆರವಣಿಗೆ. ಬಿಸಿಲಿಗೆ ಅಂಗಿ ತೊಡಿಸಿದ ರೀತಿ ಹಗಲಿಗಳು ನನ್ನೊಳಗೆ. ಹತ್ತಿಯಂತೆ ಇವಳು ಈ ಮುದ್ದಾದ ಬೆಂಕಿನ ಗಂಟಾಕಿದಂತ ಶಿವ ಯಾರೋ. ರೆಪ್ಪೆಯಲ್ಲೇ ಸರಸ ಸದಾ ಕಾಲ ಸಂಮೋಹಗೊಳಿಸುವ ಹುಡುಗಿ. ಒಂದೇ ಒಂದು ನಿಮಿಷ ಹಿಮಾದಿ ಕೈ ಬೆರಳು ತಾಗಿ. ಸರಿಯೋ ಕಾರ ಕೂಡ ಸವಿಯೋ ಥರನ ಪ್ರೀತಿ ಮಾಡೋ ಹೈದ ಮಜನು ಥರ. ಹೀಗೆ ತಾನೇ ಪ್ರೇಮ ಸರಿಸಿತು ಜಗವ. ಮೆಚ್ಚಿದನು ಅರಸ ಸಿಗೋ ಬೇಡ ಅಂತಾನೆ ಸರಿಸುತ್ತ ಪರದೆ. ಪ್ರೀತಿಸುವ ಕೆಲಸ ರಜೆ ಹಾಕೋ ಮಾತಿಲ್ಲ ರಾಧೆ. ಉಸಿರಾವಣೆ ಮಾಡು ಪ್ರೇಮೋತ್ಸವನ ಅರಿಯೋ ಮುಂದಾಯ್ತು ಈ ಸಂಭವ. ಹೀಗೆ ತಾನೇ ಪ್ರೇಮ ಮುಗಿಯದ ಪ್ರವರ. ಬೆಳಕಿನ ಕವಿತೆ ಬೆರಗಿಗೆ ಸೋತೆ, ಬೆಳದಿಂಗಳೇ ಮೆರವಣಿಗೆ. ಬಿಸಿಲಿಗೆ ಅಂಗಿ
ಗಿರ್ಮಿಟ್ ಕಾರ್ಯಕ್ರಮದ ಮುಂದಿನ ಗೀತೆ ವೈಶಂಪಾಯನ ತೀರ ಚಿತ್ರದ್ದು. ಗೀತೆಯನ್ನು ಹಾಡಿದ್ದಾರೆ ವಿನಯ್ ಕೆಎಂ ಹಾಗೆಯೇ ಸಾಧ್ವಿನಿ ಕೊಪ್ಪ. ರಮೇಶ್ ಬೇಗಾರ್ ವಿರಚಿತ ಗೀತೆಗೆ ಶ್ರೀನಿಧಿ ಕೊಪ್ಪ ಅವರ ಸಂಗೀತವಿದೆ. ಕಣ್ಣ ಕೊಳದಲ್ಲಿ ನಿನ್ನ ಬಿಂಬ ಮೂಡಿದೆ, ನನ್ನ ಒಲವಿನ ರಾಗ ತುಂಬಿ ಬಂದಿದೆ. ಈ ಋಣದ ಪರಿಚಯವು ಏನೋ ಭಾವವ ಹೊಮ್ಮಿಸಿದೆ. ಮನದ ನವಿಲು ಗರಿಯನು ಬಿಚ್ಚಿ ಕುಣಿದಿದೆ. ಕಣ್ಣ ಕೊಳದಲ್ಲಿ ನಿನ್ನ ಬಿಂಬ ಮೂಡಿದೆ, ನನ್ನ ಒಲವಿನ ರಾಗ ತುಂಬಿ ಬಂದಿದೆ. ಪಿಸುಮಾತಿನ ನಶೆಯು ಹೊಸದೇ ಭಾವವ ತಂದಿದೆ. ನಸುಗಂಪಿನ ನಿಶೆಯು ನನ್ನೇ ಮರೆಸಿ ಮೆರೆದಿದೆ. ಮೋಹದ ರಥವೇದಿಯಲ್ಲಿ ಬಣ್ಣ ಬಣ್ಣದ ತೇರು, ದಾಹದ ದಾರದಲ್ಲಿ ತೀರದಾಸೆಯು ನೂರು. ಕಣ್ಣ ಕೊಳದಲ್ಲಿ ನಿನ್ನ ಬಿಂಬ ಮೂಡಿದೆ, ನನ್ನ ಒಲವಿನ ರಾಗ ತುಂಬಿ ಬಂದಿದೆ. ನೀನೆಂದು ನನ್ನ ಜಗದಲ್ಲಿ ಪ್ರೀತಿಯ ಜಲಪಾತ, ನಾನಾದೆ ನಿನ್ನ ಒಲವಿನ ಎದೆಯಲಿ ಅನುಪಾತ. ನನ್ನೂರ ನದಿಯಲು ನೀ ಕಳಿಸಿದ ಕೆಂದಾವರೆ, ಹೊನ್ನೂರ ಚೆಲುವೆಯ ಕಣ್ಸನ್ನೆಗೆ. ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಇದುವರೆಗೆ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದರೆ ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಇನ್ನೀಗ ನಮ್ಮ ನಿಲಯದಿಂದ ಈ ಸಂಜೆ ಹಾಗೆಯೇ ನಾಳೆ ಯಾವೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗ್ತಾ ಇವೆ ಅನ್ನೋದನ್ನು ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:10 ಕನ್ನಡ ಕಜ್ಜಾಯ ಪ್ರಸ್ತುತಪಡಿಸುತ್ತಾರೆ ಚಂದು. 6:30 ಅವಲೋಕನ, 6:51 ದೇಶಭಕ್ತಿ ಗೀತೆಯನ್ನು ಬಿತ್ತರಿಸುತ್ತೇವೆ. 7 ಗಂಟೆಗೆ ಕೃಷಿರಂಗ ಕಾರ್ಯಕ್ರಮ. ಇದರಲ್ಲಿ ಕೃಷಿ ಮಾಹಿತಿ ತಿಮ್ಮಪ್ಪ ಎಚ್ ಗೌಡ ಅವರಿಂದ, ನಂತರ ವಿಶಾಲಮ್ಮ ಹಾಗೂ ಸಂಘಟಕರಿಂದ ತತ್ವ ಪದ ಕೇಳುತ್ತೀರಿ. ರಾತ್ರಿ 7:45 ಕನ್ನಡ ಚಿತ್ರಗೀತೆಗಳನ್ನು ಬಿತ್ತರಿಸುತ್ತೇವೆ. 8 ಗಂಟೆಗೆ ಕ್ರೀಡಾ ಲೋಕ ಆಟೋಟಗಳ ಸಾಪ್ತಾಹಿಕ ಕಾರ್ಯಕ್ರಮ. ಇದರಲ್ಲಿ ಕ್ರೀಡಾ ಪತ್ರಕರ್ತ, ರೇಡಿಯೋ ಹಾಗೂ ದೂರದರ್ಶನದ ಕ್ರೀಡಾ ವೀಕ್ಷಕ ವಿವರಣೆಗಾರ ಎಸ್ ಶ್ರೀಕುಮಾರ್ ಅವರೊಡನೆ ಫ್ಲೋರಿನ್ ರೋಷ್ ಅವರು ನಡೆಸಿದ ಸಂವಾದ ಕೇಳುತ್ತೀರಿ. 8:30 ಇಂಗ್ಲಿಷ್ನಲ್ಲಿ ಭಾಷಣ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ ಪ್ರಸಾರವಾಗಲಿದೆ. ರಾತ್ರಿ 9:30 ಮನಿ ಟಾಕ್, ನಂತರ ಮಂಥನ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಡಾಕ್ಟರ್ ಎಸ್.ವಿ. ಸಹನಾ ಅವರ ವೀಣಾ ವಾದನ ಪ್ರಸಾರವಾಗಲಿದೆ. ಇನ್ನು ನಾಳಿನ ಕಾರ್ಯಕ್ರಮಗಳು: ಬೆಳಗ್ಗೆ 6:10 ಡಾಕ್ಟರ್ ಎಲ್.ಜಿ. ಮೀರಾ ಅವರಿಂದ ಚಿಂತನ.
6:15 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಕ್ತಿ ಗೀತೆಗಳನ್ನು ಬಿತ್ತರಿಸುತ್ತೇವೆ. 6:45 ಹೆಲ್ತ್ ಸೂತ್ರ ಡಾಕ್ಟರ್ ಸುನೀತಾ ಪ್ರಸಾದ್ ಅವರಿಂದ. 6:50 ರೈತರಿಗೆ ಸಲಹೆಗಳು. 7:15 ಭಾವಗೀತೆಗಳು. 7:45 ಹಾಗೆಯೇ ಬೆಳಗ್ಗೆ 8:55 ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ ವಿಜ್ಞಾನ. ಇದರಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಎಂಎಸ್ ಸುರೇಶ್. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, ಬೆಂಗಳೂರು. ನಾಳೆ ಬೆಳಗ್ಗೆ 8:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಮೈಸೂರು ಎ ಚಂದನ್ ಕುಮಾರ್ ಅವರ ಕೊಳಲು ವಾದನ ಕೇಳಬಹುದು. 9:05 ವಸುಧೈವ ಕುಟುಂಬಕಂ ಭಾರತ G20 ಶೃಂಗಸಭೆಯ ಅಧ್ಯಕ್ಷತೆ ವಹಿಸುತ್ತಿರುವ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ. ವಿಷಯ G20 ಮನುಕುಲದ ಹಿತಚಿಂತನೆಯಲ್ಲಿ. ಲೇಖನ KL ಶ್ರೀವತ್ಸ. ಪ್ರಸ್ತುತಪಡಿಸಲಿದ್ದಾರೆ TV ವಿದ್ಯಾಶಂಕರ. ಬೆಳಗ್ಗೆ 11:30 NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಪ್ರಸಾರವಾಗಲಿದೆ. 12:05 ವನಿತಾ ವಿಹಾರ ಬಾಳೊಂದು ಭಾವಗೀತೆ. ಸಣ್ಣ ಕಥೆ ವಿದ್ಯಾ ಗಣೇಶ್ ಅವರಿಂದ. ನಂತರ ಪರಿಸರ ಸಂರಕ್ಷಣೆ ಆರೋಗ್ಯಕ್ಕೆ ದಾರಿ, ಈ ಕುರಿತಂತೆ ಮಾತನಾಡುತ್ತಾರೆ ಡಾಕ್ಟರ್ ವಿಶ್ವೇಶ್ವರ ವಿಕೆ. 12:30 ಆರೋಗ್ಯ ಸಂಚಿಕೆ. ಸ್ತನಗಳಲ್ಲಿ ಆಗುವ ಬದಲಾವಣೆಗಳನ್ನು ಅರಿತುಕೊಳ್ಳುವುದು ಹೇಗೆ, ಈ ಕುರಿತಂತೆ ಅಪೋಲೋ ಆಸ್ಪತ್ರೆಯ ಬ್ರೆಸ್ಟ್ ಆನ್ಕೊಲಜಿ ವಿಭಾಗದ ಲೀಡ್ ಸರ್ಜನ್ ಡಾಕ್ಟರ್ ಜಯಂತಿ ತುಮ್ಸಿ ಅವರೊಡನೆ ಆಶಾ ಅವರು ನಡೆಸಿದ ಮಾತುಕತೆ ಕೇಳುತ್ತೀರಿ. 1 ಪ್ರಗತಿ ಪಥ. ಪ್ರಧಾನಮಂತ್ರಿ ಕೃಷಿ ಸಿಂಚಿ ಯೋಜನೆ ಕುರಿತಂತೆ ಸಹನಾ ಎಸ್ ಅವರು ಮಾತನಾಡಲಿದ್ದಾರೆ. 1:20 ಜನಪದ ಸಂಗೀತ ಕಾರ್ಯಕ್ರಮ. ಶ್ರೀನಿವಾಸ್ ಹಾಗೂ ಸಂಗಡಗಳಿಂದ ಪೂಜಾ ಕುಣಿತದ ಪದ ಕೇಳುತ್ತೀರಿ. 1:30 ಹಿಂದಿ ಪಾಠ ಹೇಳಿಕೊಡುವವರು ಇಂದು ಮಂಜುನಾಥ್. 1:45 ಭಾವಗೀತೆಗಳು. 2:35 ಬಾಂಧನಿ ಪೂರಕ ಶಿಕ್ಷಣ ಕಾರ್ಯಕ್ರಮ. 3:05 ಪನೋರಮಾ ಕ್ವಿಜ್ ಟೈಮ್. 4 ಓಪನ್ ಫೋರಂನಲ್ಲಿ ಯೂತ್ ಆರ್ ಕಾರ್ಯಕ್ರಮ ಕೇಳುತ್ತೀರಿ. 5 ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗಿರ್ಮಿಟ್. 5:30 ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಗಿರ್ಮಿಟ್ ಪ್ರಸಾರವಾಗಲಿವೆ. 6:10 ಕನ್ನಡ ಕಜ್ಜಾಯ ಪ್ರಸ್ತುತಪಡಿಸುತ್ತಾರೆ ಕಾನ್ಸೆಪ್ಟಾ ಫೆರ್ನಾಂಡಿಸ್. 6:30 ರಸವಾರ್ತೆ. 6:51 ದೇಶಭಕ್ತಿ ಗೀತೆಗಳು. 7 ಕೃಷಿ ರಂಗ. ಇದರಲ್ಲಿ ತಿಮ್ಮಪ್ಪ ಎಚ್ ಗೌಡ ಅವರಿಂದ ಕೃಷಿ ಮಾಹಿತಿ. ನಂತರ ನಾಗರತ್ನಮ್ಮ ಹಾಗೂ ಸಂಘಗಳಿಂದ ಸೋಬಾನ ಪದ ಕೇಳ್ತೀರಿ. 7:45 ಕನ್ನಡದಲ್ಲಿ ಭಾಷಣ. ವಚನ ಸಾಹಿತ್ಯಕ್ಕೆ ಬೆಳಕು ನೀಡಿದ ಫಗು ಹಳಕಟ್ಟಿ, ಈ ಕುರಿತಂತೆ ಪರಮೇಶ್ವರ್ ಸಾಲಿಮಠ ಅವರು ಮಾತನಾಡಲಿದ್ದಾರೆ. ನಾಳೆ ರಾತ್ರಿ 8 ಕ್ಷಿತಿಜ ಸಾಹಿತ್ಯ ದಿಗ್ಗಜರೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಕವಿ ಬರಹಗಾರರಾದ BR ಲಕ್ಷ್ಮಣರಾವ್. ಪ್ರಸ್ತುತಪಡಿಸುತ್ತಾರೆ ನೂತನ ಎಸ್ ಕದಂ. ನಾಳೆ ರಾತ್ರಿ 10 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಜಾನಪದ ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಸಾಲೆಟ್ಟು ಹಣತೆ ಬೆಳಗಿವು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಬಿತ್ತರಗೊಳ್ಳಲಿವೆ. ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ. This is AKASHVANI, the news read by Valsa Williams. Prime Minister Narendra Modi reached Johannesburg in South Africa this evening to attend the 15th BRICS summit. The BRICS grouping comprises Brazil, Russia, India, China and South Africa. Earlier in his departure statement, Mr. Modi said the summit will provide a useful opportunity for the grouping to identify future areas of cooperation and review institutional development. He said BRICS has been pursuing a strong cooperation agenda across various sectors. Mr. Modi said India values that BRICS has become a platform for discussing and deliberating on issues of concern for the entire global south, including development imperatives and reform of the multilateral system. The Prime Minister said he is looking forward to interacting with a number of guest countries that have been invited to participate in the event. He said he is also looking forward to hold bilateral meetings with some of the leaders. The Prime Minister said he is visiting South Africa at the invitation of President of South Africa, Cyril Ramaphosa. Mr. Modi said in Johannesburg he will also participate in BRICS Africa Outreach and BRICS Plus Dialogue event that will be held as part of the BRICS Summit activities. The summit will continue till the 24th of this month.
From South Africa, the Prime Minister will travel to the Greek capital Athens at the invitation of Prime Minister of Greece, Kyriakos Mitsotakis. Mr. Modi said this will be his first visit to the ancient land. India waits for the monumental and momentous occasion of Chandrayaan-3 Vikram lander making an effort to soft land on the moon tomorrow at 6:04 hours in the evening. In a tweet, ISRO has declared that its third moon mission is on schedule and smooth sailing is continuing around the moon. The mission operations complex in Bengaluru is buzzing with activities as the countdown begins for the final descent of the Vikram lander that carries Pragyan rover within it. ISRO has released images of the moon captured by the lander position detection camera from an altitude of about 70 kilometers. These images will assist the lander module Vikram in determining its landing position by matching them against an onboard moon reference map. President Draupadi Murmu reached Goa this afternoon on a 3-day visit to the state. She will attend a civic reception at the Raj Bhavan to be hosted by the state government. The president laid a wreath at Martyrs Memorial at Azad Maidan in Panaji. Later in the evening, President Murmu will attend a civic reception to be hosted by the government of Goa at Raj Bhavan. On the occasion, the president will distribute sanad under the Forest Rights Act to select beneficiaries. Union Chemicals and Fertilizers Minister Dr. Mansukh Mandavia reviewed the availability and use of fertilizers with state agriculture ministers in New Delhi today. Dr. Mandavia informed all the states that there is adequate availability of fertilizers in the country with a present level of 150 lakh metric ton stocks. He assured that there is sufficient stock in the country for the ongoing Kharif season and for the forthcoming Rabi season. In his speech, the minister highlighted the necessity of reducing the excessive use of chemical fertilizers to save the health of the soil. The centre has provided additional allotment of 2 lakh tons of sugar in domestic quota for the month of August. The Consumer Affairs Ministry said the additional sugar in the domestic market will ensure reasonable prices all over the country. The ministry said the additional quota of 2 lakh tons is being allocated in view of the strong demand for sugar for the upcoming festivals of Onam, Raksha Bandhan and Krishna Janmashtami. Information and Broadcasting Secretary and Chairman of the Animation, Visual Effects, Gaming and Comic AVGC Task Force, Apurva Chandra, has said the AVGC sector holds great potential in India. He said, in the era of artificial intelligence and metaverse, the AVGC sector will witness quantum growth in the coming years as the visual media for better interaction will be the focus area. Talking exclusively to AKASHVANI News, Mr. Chandra said new technologies are emerging which will require a lot of content and creativity. In Uttarakhand, the State Met Department has issued a red alert for rain in Garhwal and Kumaon regions during the next 48 hours. Warning has been issued for Dehradun, Tehri, Pauri, Bageshwar, Nainital, Champawat and Udham Singh Nagar districts. In badminton, Indian shuttlers PV Sindhu, HS Pranoy and Lakshya Sen will play their second round matches at the BWF Badminton World Championships in Copenhagen, Denmark this evening. And with that, we end this news bulletin. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕರುನಾಡ ಸ್ವಾತಂತ್ರ್ಯ ಸ್ಮರಣೆ ಕನ್ನಡ ಕಜ್ಜಾಯ. ನಮಸ್ಕಾರ. 1857 ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಸ್ಮರಣೀಯ ವರ್ಷ. ಲಕ್ಷಾಂತರ ಜನರು ತಮ್ಮೆಲ್ಲ ಭೇದ ಭಾವವನ್ನ ತೊರೆದು ದಾಸ್ಯದ ನೊಗವನ್ನ ಕಿತ್ತೊಗೆಯಲು ಮೈ ಕೊಡವಿ ನಿಂತ ವರ್ಷ. ಈ ಹೋರಾಟದಲ್ಲಿ ರಾಜ ಮಹಾರಾಜರು ಮಾತ್ರವಲ್ಲ, ಸಾಮಾನ್ಯ ವ್ಯಕ್ತಿಗಳೂ ಬಲಿದಾನ ಮಾಡಿದರು. ಹೌದು, ಅಂತಹ ಹೋರಾಟಗಾರರಲ್ಲಿ ಮುಂಡರಗಿಯ ಭೀಮರಾಯ ಕೂಡ ಒಬ್ಬರು. ಅಂದು ಕೋಟೆಯ ಬಾಗಿಲು ತೆರೆದಿತ್ತು. ಶತ್ರುಗಳು ನುಗ್ಗಿ ನುಗ್ಗಿ ಬರುತ್ತಿದ್ದರು. ಅವರು ಹಾರಿಸಿದ ಗುಂಡುಗಳು ಇತ್ತ ಕಡೆಯ ಸೈನಿಕರ ಬಲಿ ತೆಗೆದುಕೊಳ್ಳುತ್ತಿದ್ದವು. ಧೀರನೊಬ್ಬ ಬಂದೂಕು ಹಿಡಿದು ಮುಂದೆ ಮುಂದೆ ಸಾಗುತ್ತಿದ್ದ. ಹೋರಾಡು ಇಲ್ಲವೇ ಸಾವು, ಇವೆರಡೇ ದಾರಿಯಾಗಿತ್ತು ಅವನಿಗೆ. ಅವನ ರೋಷಾವೇಶದ ಹೋರಾಟಕ್ಕೆ ಶತ್ರುಗಳ ಹೆಣಗಳು ಮಲಗುತ್ತಿದ್ದವು. ಆದರೆ ಏಕಾಂಗಿಯಾಗಿ ಬಹಳ ಹೊತ್ತು ಹೋರಾಡಲಾರದಾದ. ಅವನ ಬಂದೂಕಿನ ಗುಂಡುಗಳು ಮುಗಿಯುತ್ತಾ ಬಂದವು. ಇನ್ನು ಒಂದೇ ಒಂದು ಗುಂಡು ಉಳಿದಿತ್ತು.
ಆ ಧೀರ ತನ್ನೆದೆಗೆ ತಾನೇ ಗುಂಡು ಹಾರಿಸಿಕೊಂಡ. ಶತ್ರುಗಳ ಕೈಗೆ ಜೀವಂತ ಸಿಗದೆ ಅವರಿಂದ ಸಾಯದೆ ಸ್ವತಂತ್ರಕ್ಕಾಗಿ ಹೋರಾಡುತ್ತಾ ಮಡಿದ ಆ ವೀರ ಮುಂಡರಗಿಯ ಭೀಮರಾಯ. ಭೀಮರಾಯ ಅರಸನಲ್ಲ, ದೇಸಾಯಿಯಲ್ಲ, ಅವನೊಬ್ಬ ಸಾಮಾನ್ಯ ಪ್ರಜೆ. ಸಹಸ್ರಾರು ದೇಶಭಕ್ತರನ್ನ ಸಂಘಟಿಸಿ ತನ್ನ ಜನ್ಮಭೂಮಿಯ ಸಂಪತ್ತು, ಧರ್ಮ, ಸಂಸ್ಕೃತಿಗಳು ಅನ್ಯರ ಪಾಲಾಗುವುದನ್ನ ತಡೆಯಲು ಬ್ರಿಟಿಷರ ವಿರುದ್ಧ ಬಂಡೆದ್ದ ದೇಶಪ್ರೇಮಿ ಮುಂಡರಗಿಯ ಭೀಮರಾಯ. ಮುಂಡರಗಿಯು ಹಿಂದೆ ಧಾರವಾಡ ಜಿಲ್ಲೆಯ ತಾಲೂಕು ಕೇಂದ್ರವಾಗಿತ್ತು, ಈಗ ಗದಗ ಜಿಲ್ಲೆಗೆ ಸೇರಿದೆ. ಭೀಮರಾಯನ ತಾತ ಬೇಟೆಯಲ್ಲಿ ಚತುರರು. ಅವರು ಅನ್ಯಾಯ ವಂಚನೆಯನ್ನ ಸಹಿಸುತ್ತಿರಲಿಲ್ಲ. ಅಂಥವರ ಮೊಮ್ಮಗ ಭೀಮರಾಯನು ಅಷ್ಟೇ ಸ್ವಾಭಿಮಾನಿ. ತಂದೆ ರಂಗರಾಯರು ಪೇಶ್ವೆಗಳ ನ್ಯಾಯಾಧೀಶರಾಗಿದ್ದರು. ಭೀಮರಾಯನಿಗೆ ಕನ್ನಡ, ಇಂಗ್ಲಿಷ್, ಮರಾಠಿ ಭಾಷೆಯನ್ನ ಕಲಿಸಿದ್ರು. ಶಸ್ತ್ರ ಪರಿಣಿತಿಯೂ ಈತನಿಗಿತ್ತು. ಬೇಟೆಯಲ್ಲಿ ಮಹಾನ್ ಗುರಿಕಾರ. ಒಮ್ಮೆ ಹುಲಿಯ ದವಡೆಗೆ ಸಿಕ್ಕ ಬ್ರಿಟಿಷ್ ಅಧಿಕಾರಿಯೊಬ್ಬರನ್ನ ರಕ್ಷಿಸಿದ್ದ. ಆತ ಭೀಮರಾಯನಿಗೆ ಕೊಪ್ಪಳದ ತಹಶೀಲ್ದಾರಿಕೆಯ ಹುದ್ದೆಯನ್ನ ಕೊಟ್ಟಿದ್ದ. ದಕ್ಷ ಭೀಮರಾಯ ಬಳ್ಳಾರಿಯ ಮಾಮಲೆದಾರನೂ ಆಗಿದ್ದ. ಮೊಟ್ಟ ಮೊದಲ ಬಾರಿಗೆ ಇಂಥ ಹುದ್ದೆಯೊಂದು ಭಾರತೀಯನಿಗೆ ಆಗ ಸಿಕ್ಕಿತ್ತು. ಭೀಮರಾಯನ ಸ್ನೇಹಿತರಲ್ಲಿ ಕೆಲವರಿಗೆ ಬ್ರಿಟಿಷ್ ಸರ್ಕಾರ ತೀರಾ ಅನ್ಯಾಯ ಮಾಡುತ್ತಿತ್ತು. ಮಕ್ಕಳಿಲ್ಲದ ನರಗುಂದದ ಬಾಬಾ ಸಾಹೇಬ ದತ್ತು ತೆಗೆದುಕೊಂಡರೆ ದತ್ತು ಮಗನಿಗೆ ರಾಜ್ಯವಿಲ್ಲ ಎಂದಿತ್ತು. ಹೆಮ್ಮಿಗೆಯ ಕೆಂಚನಗೌಡ ಎನ್ನುವವನಿಗೆ ದತ್ತು ಮಗ, ಅವನಿಗೆ ಆಸ್ತಿಯನ್ನ ಕೊಡಲಿಲ್ಲ. ಸೊರಟೂರಿನ ದೇಸಾಯಿ ಮಳೆಯಾಗಿಲ್ಲ, ಆದ್ದರಿಂದ ಬೆಳೆಯಾಗಿಲ್ಲ, ಕಂದಾಯ ಕೊಡಲು ಸಾಧ್ಯವಾಗುವುದಿಲ್ಲ ಎಂದು ಪ್ರಾಮಾಣಿಕವಾಗಿ ಹೇಳಿದಾಗ ಅವರೆಲ್ಲರ ಆಸ್ತಿಯನ್ನ ಕಿತ್ತುಕೊಂಡು ಅವರಿಗೆ ಛಡಿಯೇಟನ್ನ ಕೊಟ್ಟು ಜೈಲಿಗೆ ಹಾಕಿತ್ತು ಬ್ರಿಟಿಷ್ ಸರ್ಕಾರ. ಇದನ್ನೆಲ್ಲ ಕಂಡು ಸಿಡಿದೆದ್ದು ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಹೊರಬಂದ ಭೀಮರಾಯ ಸಂಸಾರ ಸಮೇತ ಕೊಪ್ಪಳ ಸಮೀಪದ ಬೆಣ್ಣೆಹಳ್ಳಿಯಲ್ಲಿ ನೆಲೆಸಿದ. ಬ್ರಿಟಿಷರ ವಿರುದ್ಧ ಸಮರ ತಂತ್ರಗಳನ್ನ ರೂಪಿಸತೊಡಗಿದ. ಭೀಮರಾಯನೊಟ್ಟಿಗೆ ಹಲವು ಮುಸ್ಲಿಂ ರಾಜ ಮನೆತನದವರೂ ಸೇರಿದರು. ಸುರಕ್ಷತೆಗಾಗಿ ಗೆಳೆಯರ ಬಳಿಗೆ ಹೆಂಡತಿ ಮಕ್ಕಳನ್ನ ಕಳುಹಿಸಿದ. ಭೀಮರಾಯನ ಜಾಡನ್ನ ತಿಳಿದು ಅವನ ಕುಟುಂಬದವರನ್ನೆಲ್ಲ ಸೆರೆ ಹಿಡಿಯಿತು ಆಂಗ್ಲ ಸರ್ಕಾರ. ಸೆರೆಯಲ್ಲಿದ್ದವರನ್ನ ಬಿಡಿಸಲು ಕೊಪ್ಪಳದ ಕೋಟೆಯನ್ನ ಮುತ್ತಿ ಅದನ್ನ ವಶಪಡಿಸಿಕೊಂಡ ಭೀಮರಾಯ. ಗುಂಪಿನೊಳಗೆ ಇದ್ದ ವಂಚಕರು ಬ್ರಿಟಿಷರಿಗೆ ಎಲ್ಲ ಸುಳಿವನ್ನ ಕೊಡುತ್ತಿದ್ದುದರಿಂದ ಅವನ ಎಲ್ಲ ತಂತ್ರಗಳು ವಿಫಲವಾಗತೊಡಗಿದವು. ಭೀಮರಾಯ ಶಸ್ತ್ರಾಸ್ತ್ರ ಸಂಗ್ರಹಿಸಿದ್ದ ಸ್ಥಳವನ್ನೆಲ್ಲ ಗೊತ್ತು ಹಚ್ಚಿ ಆಂಗ್ಲರು ವಶಕ್ಕೆ ಪಡೆದುಕೊಂಡರು. ಭೀಮರಾಯನನ್ನ ಜೀವ ಸಹಿತ ಹಿಡಿದುಕೊಟ್ಟವರಿಗೆ 5,000 ರೂಪಾಯಿಗಳ ಬಹುಮಾನವನ್ನ ಘೋಷಿಸಿದರು. ಯಾಕಂದ್ರೆ ಭೀಮರಾಯನ ಜೋಡಿ ನಳಿಕೆಯ ಬಂದೂಕಿನ ತಪ್ಪದ ಗುರಿಯ ಭಯ ಬ್ರಿಟಿಷರಿಗೆ ಸದಾ ಕಾಡುತ್ತಿತ್ತು. ಮೇಜರ್ ಹ್ಯೂಸ್ ಎನ್ನುವವನ ನೇತೃತ್ವದಲ್ಲಿ ಭಾರೀ ಸೈನ್ಯ ಭೀಮರಾಯನ ಕೋಟೆಯನ್ನ ಸುತ್ತುವರೆಯಿತು. ಶರಣಾದರೆ ಪ್ರಾಣದಾನವುಂಟು ಎನ್ನುವ ಪತ್ರಕ್ಕೆ ಭೀಮರಾಯ ಬತೇರಿಯ ಮೇಲಿದ್ದ ತೋಪಿನಿಂದ ಗುಂಡು ಹಾರಿಸಿ ಉತ್ತರಿಸಿದ. ಯುದ್ಧ ನಡೆಯಿತು. ಶತ್ರು ಸೈನ್ಯ ದೊಡ್ಡದಾಗಿತ್ತು. ಸಾಲದ್ದಕ್ಕೆ ನಮ್ಮವರೇ ವಿಶ್ವಾಸಘಾತಕರಾಗಿ ಕೋಟೆಯ ಬಾಗಿಲುಗಳನ್ನು ತೆಗೆದು ಶತ್ರುಗಳು ಒಳನುಗ್ಗಲು ದಾರಿ ಮಾಡಿಕೊಟ್ಟರು. ಭೀಮರಾಯನ ಹೋರಾಟ, ಅನ್ಯಾಯದ ವಿರುದ್ಧ ಸೆಟೆದು ನಿಂತ ಆತನ ದೇಶ ಪ್ರೇಮ, ಆತನ ಆತ್ಮಾರ್ಪಣೆಯಲ್ಲಿ ಅಂತ್ಯವಾಯಿತು. ಜನಸಾಮಾನ್ಯರ ನಾಯಕ, ಹೋರಾಟಗಾರ, ದೇಶಪ್ರೇಮಿ ಮುಂಡರಗಿಯ ಭೀಮರಾಯನ ಆತ್ಮಾರ್ಪಣೆ ಮುಂದೆ ಸಹಸ್ರ ಸಂಖ್ಯೆಯಲ್ಲಿ ದೇಶಭಕ್ತರ ಸಂಘಟನೆಗೆ, ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ಫೂರ್ತಿಯಾಯಿತು. ಕರುನಾಡ ಸ್ವಾತಂತ್ರ್ಯ ಸ್ಮರಣೆ. ದೇಶ ಬೇರೆ, ಭಾಷೆ ಬೇರೆ, ದೇಶ ಒಂದೇ ಭಾರತ. ಕನ್ನಡ ಕಜ್ಜಾಯ ಕೇಳಿದಿರಿ. ಒಂದೇ ತಾಯ ಮಕ್ಕಳೆಂದು ಘೋಷಿಸೋಣ ಸಂತತ. ಇದು ಬೆಂಗಳೂರು ಆಕಾಶವಾಣಿ ಸಮರ್ಪಣೆ. ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಮಕ್ಕಳೇ, ಡೆಂಗ್ಯೂವಿನ ಲಕ್ಷಣಗಳೇನು? ಮೇಷ್ಟ್ರೆ, ತೀವ್ರ ಜ್ವರ, ತಲೆನೋವು, ಮೈ ನೋವು, ಕಣ್ಣುಗಳಲ್ಲಿ ನೋವು, ತ್ವಚೆಯ ಮೇಲೆ ದದ್ದುಗಳು. ಶಹಬ್ಬಾಸ್. ಮೇಷ್ಟ್ರೆ, ಇದು ಅಲ್ಲದೆ ಕೆಲವೊಮ್ಮೆ ವಾಂತಿ, ಹೊಟ್ಟೆ ನೋವು, ಒಸಡು ಮತ್ತು ಮೂಗ್ನಿಂದ ರಕ್ತ ಸಹ ಬರುತ್ತೆ. ಅರೆ ವಾ, ಪಿಂಕಿ ಅಂತೂ ತುಂಬಾನೇ ಜಾಣೆ.
ಹೌದು, ಡೆಂಗುವಿನ ಲಕ್ಷಣಗಳನ್ನು ಗುರುತಿಸಿ. ಇದರಲ್ಲಿನ ಯಾವುದೇ ಲಕ್ಷಣ ಇದ್ದರೆ ಭಯಪಡಬೇಡಿ, ಡಾಕ್ಟರ ಸಲಹೆ ಪಡೆಯಿರಿ. ಸೊಳ್ಳೆಯಿಂದ ಕುಟುಂಬ ಮುಕ್ತವಾದಾಗ ಡೆಂಗು ಆಕ್ರಮಣ ಮಾಡದು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. पता है, न्याय विभाग भारत सरकार ने गरीब और जरूरतमंदों को न्याय दिलाने की प्रक्रिया को किया और भी आसान। हाँ बिल्कुल, टेलीलॉ और न्याय बंधु सेवाओं का हो गया है एकीकरण। अब चाहे टेलीलॉ के माध्यम से मुफ्त कानूनी सलाह लेनी हो या न्याय बंधु में पंजीकृत वकीलों से कोर्ट में निःशुल्क कानूनी सहायता के लिए जुड़ना हो, अब दोनों एक ही ऐप पर उपलब्ध। डाउनलोड करें आज ही टेलीलॉ फॉर सिटीजंस मोबाइल ऐप अथवा लॉग इन करें www.tele-law.in या अपने नजदीकी CSC सेंटर से संपर्क करें। न्याय विभाग भारत सरकार द्वारा जनहित में जारी। खेले कूदे दौड़े सन, नाचे कूदे झूमे सन, खेले कूदे दौड़े सन, नाचे कूदे झूमे सन. ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ CIET ಹಾಗೂ NCERT ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು NCERT. मिलजुल कर हम काम करें तो हो जाए सब दंग. उमंग 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 उमंग. BM ಶ್ರೀಕಂಠಯ್ಯ ಅವರು ಹೀಗೆಂದಿದ್ದಾರೆ, ಕನ್ನಡಿಗರ ದೃಷ್ಟಿ ವಿಶಾಲವಾಗಬೇಕು. ಬೆಳಕು ಗಾಳಿ ಎಲ್ಲೆಲ್ಲಿಂದ ಬರುವುದೋ ಅಲ್ಲಿಂದೆಲ್ಲ ಅದನ್ನು ನಮ್ರತೆಯಿಂದ ಭಕ್ತಿಯಿಂದ ಸ್ವಾಗತಿಸಿ ನಮ್ಮ ಸಂಸ್ಕೃತಿಯನ್ನು ತೇಜಸ್ಸನ್ನು ಬೆಳೆಸಿಕೊಳ್ಳಬೇಕು. ಒಡಕು ಹುಟ್ಟಿಸುವ ಮೋಟು ಗೋಡೆಗಳನ್ನು ಒಡೆದು ಮುಚ್ಚಿದ ಕಿಟಕಿಗಳನ್ನು ತೆರೆದು ಎಲ್ಲ ದಿಕ್ಕುಗಳಿಂದಲೂ ಆಳವನ್ನು ಅಂದವನ್ನು ತುಂಬಿಕೊಂಡು ಕನ್ನಡದ ಮಹಾಕಾವೇರಿಯಾಗಿ ಹರಿಯಬೇಕು. ಕನ್ನಡಿಗರ ಭಾಗ್ಯ ದೇವತೆಯಾಗಿ ಬೆಳಗಬೇಕು. ಮುಖ್ಯವಾಗಿ ನಮ್ಮ ಹೆಣ್ಣು ಮಕ್ಕಳು ಕನ್ನಡಕ್ಕಾಗಿ ಕೊಂಚ ಕರುಳನ್ನು ಮರುಗಿಸಿಕೊಂಡು ಕನ್ನಡ ತಾಯಿಯ ಸೇವೆಗಾಗಿ ಮನಸ್ಸು ಮಾಡಿದರೆ ಕನ್ನಡ ನಾಡಿನ ಮತ್ತು ನುಡಿಯ ಭವಿಷ್ಯಕ್ಕೆ ಯಾವ ಭಯವೂ ಇಲ್ಲ. ಶರೀರ ವೃದ್ಧಿಗೆ, ಶರೀರ ಶುದ್ಧಿಗೆ ನೀರು ಬೇಕೇ ಬೇಕು. ಹೊಲ ನೆಲ ತೋಟ ಗದ್ದೆಗಳಿಗೆ ಸಮೃದ್ಧವಾಗಿ ನೀರು ದೊರೆತರೆ ಮಾತ್ರ ನಮ್ಮ ಬದುಕು ಸಮೃದ್ಧ. ನೀರನ್ನ ಮಲಿನಗೊಳಿಸದಿರಿ, ನೀರು ಪೋಲಾಗದಂತೆ ನೋಡಿಕೊಳ್ಳಿ. ನೀರನ್ನ ಇಂಗಿಸುವ ಮರುಬಳಕೆ ಮಾಡುವ ವೈಜ್ಞಾನಿಕ ವಿಧಾನದ ಕುರಿತು ತಿಳಿದುಕೊಳ್ಳಿ. ನೀರು ಅತ್ಯಮೂಲ್ಯ, ಮಿತ ಬಳಕೆ ಅನಿವಾರ್ಯ. ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಸಮಯ 6:20 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ. इयम् आकाशवाणी. सम्प्रति वार्ताः श्रूयन्तां प्रवाचिका निधि तिवारी. आदौ मुख्यवार्ताः. प्रधानमन्त्री नरेन्द्र मोदी दक्षिणाफ्रिकात् ग्रीस देशयोः यात्रायां गतवान्. जोहान्सबर्ग नगरे ब्रिक्स समूहस्य शिखर सम्मेलने भागग्रहणाय. प्रधानमन्त्री उक्तवान् यत् ब्रिक्स समूह सम्पूर्ण वैश्विक दक्षिणीय देशेभ्यः सम्बद्धेषु विषयेषु विचार विमर्शाय पटलः सञ्जातः. चन्द्रयान तृतीयस्य अभियान निदेशकः नीलेश एम देसाई उक्तवान् यत् चन्द्रयान तृतीयस्य चन्द्रावरोहणं लैण्डर मॉड्यूल इत्यस्याम् अवरोहण व्यवस्थायां चन्द्रस्य स्थितौ च निर्भरम् अस्ति. प्रशासनेन 2 लाख मैट्रिक टनमितस्य प्लाण्डोः क्रयणस्य अतिरिच्य प्रक्रिया समारब्धा. ग्राहकेभ्यः च 25 रूप्यकाणि प्रति किलोग्राम मितं प्रदीयते. अपि च भारतीय बैडमिण्टन क्रीडकाः PV सिन्धुः, HS प्रणयः, लक्ष्यसेनः च अद्य डेनमार्कस्य कोपेनहेगन इत्यत्र BWF बैडमिण्टन विश्व चैम्पियनशिप प्रतिस्पर्धायाः द्वितीये चक्रे स्वीयं प्रतिस्पर्धां खेलिष्यन्ति.
अथ वार्ताः विशदीकृत्य प्रधानमन्त्री नरेन्द्र मोदी दक्षिण अफ्रीका ग्रीस देशयोः यात्रायां गतवान्। जोहान्सबर्ग नगरे ब्रिक्स समूहस्य शिखर सम्मेलने भागं भजिष्यति च। प्रधानमन्त्री नरेन्द्र मोदी अद्य प्रातः दक्षिण अफ्रीका ग्रीस चेत्येतयोः देशयोः चतुर्दिवसात्मिकायां यात्रायां गतवान्। श्रीमोदी दक्षिण अफ्रीकायाः जोहान्सबर्ग नगरे 15तमे ब्रिक्स शिखर सम्मेलने भागं भजिष्यति। दक्षिणाफ्रिका देशे गमनात् पूर्वं स्ववक्तव्ये प्रधानमन्त्री उक्तवान् यत् ब्रिक्स शिखर सम्मेलनं भविष्यकाले सहयोगक्षेत्राणाम् अभिज्ञानार्थं संस्थागत विकासस्य समीक्षायै च महत्वपूर्णम् अवसरं प्रदास्यति। तेनोक्तं यत् ब्रिक्स शिखर सम्मेलनाय ब्रिक्स समूहः विभिन्नेषु क्षेत्रेषु सहयोगस्य सुदृढ पारिस्थितिकीं प्रवर्धनाय कार्यं विधास्यति। श्रीमोदिना समुदीरितं यत् भारतस्य विकासाय आवश्यक विषयेषु बहुपाक्षिक प्रणालीषु संशोधनेन सह विकासशील अल्पविकसित चेत्येतेभ्यः देशेभ्यः आवश्यक विषयेषु विचार विमर्शस्य समुचित पटलस्य रूपेण ब्रिक्स समूहाय वरीयतां प्रददाति इति। प्रधानमन्त्री उक्तवान् यत् दक्षिण अफ्रीकायाः राष्ट्रपति सिरिल रामाफोसा इत्यस्य निमन्त्रणे ब्रिक्स सम्मेलने भागं ग्रहणाय गच्छति। ध्यातव्यमस्ति यत् दक्षिण अफ्रीका देशः ब्रिक्स समूहस्य अध्यक्षतां करोति। श्रीमोदी उक्तवान् यत् जोहान्सबर्ग नगरे असौ ब्रिक्स अफ्रीका आउटरीच ब्रिक्स प्लस संवाद चेत्येतेषु कार्यक्रमेषु भागं भजिष्यति। अयं कार्यक्रमः ब्रिक्स शिखर सम्मेलनस्य गतिविधीनां भागः अस्ति। प्रधानमन्त्री समुदीरितवान् यत् स्वयात्रावधौ सः तत्र आमन्त्रितानाम् अन्यानाम् अतिथिदेशानां नेतृभिः सह मेलिष्यति। श्रीमोदी जोहान्सबर्ग नगरे कैश्चित् नेतृभिः सह द्वैपाक्षिक उपवेशनम् अपि विधास्यति। प्रधानमन्त्री ग्रीस देशस्य प्रधानमन्त्री काइरियाकोस मितसोताकिस इत्यस्य निमन्त्रणे दक्षिण अफ्रीकातः एथेन्स नगरे गमिष्यति। श्रीमोदी उक्तवान् यत् एषा तस्य प्रथमा ग्रीस यात्रा भविष्यति। प्रधानमन्त्री संसूचितवान् यत् सः 40 वर्षपुरस्सरं ग्रीस देशस्य यात्रायै गम्यमानः प्रथमः भारतीय प्रधानमन्त्री भविष्यति। तेन इदमपि प्रोक्तं यत् भारत ग्रीस देशयोः सभ्यतयोः मध्ये सम्पर्कः 2 सहस्राब्देः प्राचीनः अस्ति। इसरो इत्यस्य पूर्ववैज्ञानिकः संयुक्त अरब अमीरात देशे एडुफोर स्पेस इति उपक्रमस्य मुख्य कार्यकारी अधिकारी श्री सुधा विश्वनाथन उक्तवती यत् चन्द्रयान तृतीयः न केवलं इसरो संगठनाय अपितु अखिलस्य विश्वस्य कृते महत्वपूर्ण प्रतिमानः अस्ति। चन्द्रयान तृतीय इत्यस्य मिशन निदेशकः नीलेश एम देसाई उक्तवान् यत् चन्द्रयान तृतीयस्य चन्द्रावरोहणं लैंडर मॉड्यूल अवरोहण व्यवस्थायां चन्द्रस्य स्थितौ च निर्भरम् अस्ति। चन्द्रमसः पटले श्वः चन्द्रयान तृतीयस्य अवरोहण विषये निर्णयं लैंडर मॉड्यूल इति अवरोहण व्यवस्थायाः चन्द्रस्य स्थितेः च अवलोकनं पुरस्सरं भविष्यति। अहमदाबाद नगरे भारतीय अंतरिक्ष अनुसंधान संगठनस्य इसरो इत्यस्य अंतरिक्ष अनुप्रयोग केन्द्रस्य निदेशकः नीलेश एम देसाई एषा सूचना प्रसारितवान्। श्री देसाई आकाशवाणी वार्ताया सह विशेष परिचर्चायां विश्वासं व्यक्तं कृतवान् यत् चन्द्रयान तृतीय मिशन इति पूर्व निर्धारित योजनानुसारं प्रचलिष्यति। एवं अगस्त मासस्य 23 दिनाङ्के सायंकाले चन्द्रयान तृतीयं सुरक्षित रूपेण चन्द्रपटले सम्प्राप्स्यति। तेन इदमपि प्रोक्तं यत् यदि अवरोहणकाले ऋतुस्थितिः अनुकूला न भविष्यति तर्हि चन्द्रयान तृतीयस्य अवरोहण प्रक्रिया अगस्त मासस्य 27 दिनाङ्कं यावत् स्थगिता भवितुं शक्नोति। संस्कृत वार्तायाः संस्करणमिदम् इदानीम् आकाशवाणीतः प्रसार्यते। सममेव कार्यक्रमोऽयम् आकाशवाण्याः अन्तर्जालपटले www.newsonair.com इत्यत्र अपि च न्यूज ऑन AIR चलदूरभाषीय तन्त्रांशे अपि उपलब्धो भविष्यति।
राष्ट्रपति पदासीना द्रौपदी मुर्मुः अद्यारभ्य गोवायाः 3-दिवसीय यात्रायां गतवती। राष्ट्रपतिना पणजीनगरस्य आजाद क्रीडाङ्गणे वीरगति स्मारके पुष्पाञ्जलिम् अपि समर्पितवती। तदनन्तरम् अवसरेऽस्मिन् एषा लाभार्थिभ्यः वन अधिकार अधिनियमस्य अन्तर्गतं सनद इति वितरिष्यति। राष्ट्रपतिः श्वः गोवा विश्वविद्यालयस्य 34तमे दीक्षान्त समारोहे गमिष्यति। सहैव गोवा विधानसभाम् अपि सम्बोधयिष्यति। राष्ट्रपतिः राजभवने गोवा प्रशासनेन आयोजिते नागरिक अभिनन्दन समारोहे सम्मिलितो भविष्यति। उपभोक्ता खाद्यापूर्ति मन्त्री पीयूष गोयलः संसूचितवान् यत् प्रशासनं प्लाण्डु उत्पादकानां कृषकाणां हितानां रक्षणाय प्रत्येकं सम्भवं प्रयासम् उत्थापयति। तेनोक्तं यत् उपभोक्तानां हिताय प्लाण्डोः संवर्धमानेषु मूल्येषु अपचितेः कृते अपि प्रयासः क्रियते प्रशासनेन। श्रीगोयलः कथितवान् यत् साम्प्रतं यावत् 3 लाख मैट्रिक टन मितस्य प्लाण्डोः क्रयणं जातम्। एतदतिरिच्य 2 लाख मैट्रिक टन मितस्य प्लाण्डोः क्रयणस्य अपि प्रक्रिया समारब्धा। श्रीगोयलेन प्रोक्तं यत् ग्राहकेभ्यः 25 रूप्यकाणि प्रति किलोग्राममितं प्रदीयते। श्रीपीयूषः प्रावोचत् यत् प्लाण्डोः क्रयणं 10,400 प्रति रूप्यकाणां 100 किलोग्राममिते मूल्ये भवति। उत्तराखण्डस्य मुख्यमन्त्रिणा पुष्कर सिंह धामी इत्यनेन राज्यस्य अनेकेषु क्षेत्रेषु वृष्टिसञ्चेतनायाः अन्तर्गतम् आपातकालिकीय सज्जतायाः समीक्षा कृता। ध्येयं वर्तते यत् उत्तराखण्डे राज्याधारित ऋतुविभागेन आगामि 48 होरावधौ गढ़वाल कुमाऊं क्षेत्रयोः अतिवृष्ट्याः रक्तसञ्चेतना प्रख्यापिता। सहैव शुक्रवासरं यावत् राज्यस्य अन्येषु जनपदेषु अतिवृष्टेः पीतसञ्चेतना अपि प्रसारिता। विभागानुसारि देहरादून, टिहरी, पौड़ी, बागेश्वर, नैनीताल, चंपावत, उधमपुर जनपदेषु वर्षायाः रक्तसञ्चेतना स्थापिता। अत्रान्तरे एव मुख्यमन्त्री पुष्कर सिंह धामी राज्यस्य स्थितेः समीक्षायै देहरादूनस्थिते राज्य आपातकालिक परिचालन केन्द्रं सम्प्राप्तवान्। निर्वाचनायोगेन अद्य उत्तरप्रदेशस्य राज्यसभायाः एकस्मै आसनाय उपनिर्वाचनस्य घोषणा विहिता। उपनिर्वाचनाय अधिसूचना अस्य मासस्य 29 दिनाङ्के प्रख्यापयिष्यते। नामाङ्कन प्रक्रिया सितम्बर मासस्य 5 दिनाङ्कं यावत् भविष्यति। मार्ग परिवहन राज्यमन्त्री नितिन गडकरी अद्य मार्गदुर्घटनायां जनानां जीवनरक्षणस्य महत्तायै बलं प्रदत्तवान्। भारतीय बैडमिण्टन क्रीडकाः पीवी सिन्धु, एचएस प्रणयः, लक्ष्यसेनः च अद्य डेनमार्कस्य कोपेनहेगन इत्यत्र BWF बैडमिण्टन विश्व चैम्पियनशिप स्पर्धायाः द्वितीये चक्रे स्वीय प्रतिस्पर्धां खेलिष्यति। पीवी सिन्धु स्वीय द्वितीये चक्रे नोजुमु ओकुहारा इत्यनेन समं क्रीडिष्यति। इति वार्ताः। ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಪಿಎಂಇ ಬಸ್ ಸೇವೆ ಕುರಿತ ಅವಲೋಕನ. ಬರೆದವರು ದೀಪಿಕಾ ಕೆಎಂ. ಓದುತ್ತಿರುವವರು ಮಂಜುಳಾ ಕೃಷ್ಣಕುಮಾರ್. ಸಮರ್ಪಕ ಸಾರಿಗೆ ವ್ಯವಸ್ಥೆ ಹೊಂದಿರದ ಯಾವುದೇ ಗ್ರಾಮ, ತಾಲ್ಲೂಕು, ಜಿಲ್ಲೆ, ರಾಜ್ಯ ಮತ್ತು ದೇಶ ಅಭಿವೃದ್ಧಿಯ ಪಥದಲ್ಲಿ ಸಾಗಲು ಸಾಧ್ಯವಿಲ್ಲ. ಇದನ್ನು ಮನಗಂಡಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರ ದೇಶದಲ್ಲಿ ಸಾರಿಗೆ ವ್ಯವಸ್ಥೆಯನ್ನು ಕಳೆದ 9 ವರ್ಷಗಳಿಂದ ಕಾಲಾನುಕ್ರಮವಾಗಿ ಉನ್ನತೀಕರಿಸುತ್ತಿದೆ. ಹಾಗೆಯೇ ಪರಿಸರ ಸ್ನೇಹಿ ಸಾರಿಗೆ ವ್ಯವಸ್ಥೆಯನ್ನು ರೂಪಿಸುವ ಮೂಲಕ ಜಗತ್ತಿನ ಇತರ ರಾಷ್ಟ್ರಗಳಿಗೂ ಸ್ಫೂರ್ತಿಯಾಗಿದ್ದಾರೆ. 77ನೇ ಸ್ವಾತಂತ್ರ್ಯೋತ್ಸವದ ಬೆನ್ನಲ್ಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಂಪುಟ ಸಭೆಯಲ್ಲಿ ನಗರ ಬಸ್ ಸಂಚಾರ ಕಾರ್ಯನಿರ್ವಹಣೆಯನ್ನು ವರ್ಧಿಸುವ ಪಿಎಂಇ ಬಸ್ ಸೇವೆ ಆರಂಭಿಸಲು ಅನುಮೋದನೆ ನೀಡಲಾಗಿದೆ. ಇದು ಸಂಘಟಿತ ಬಸ್ ಸೇವೆ ಹೊಂದಿರದ ನಗರಗಳಿಗೆ ಆದ್ಯತೆ ನೀಡುವ ಗುರಿಯನ್ನು ಹೊಂದಿದೆ. ಕೇಂದ್ರ ಸಚಿವ ಸಂಪುಟದ ಕೇಂದ್ರ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಈ ಕುರಿತು ಮಾಹಿತಿ ನೀಡಿದರು.
ಯೋಜನೆಯಡಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಮಾದರಿಯಲ್ಲಿ 10,000 ಇ ಬಸ್ಗಳ ಮೂಲಕ ನಗರ ಬಸ್ ಕಾರ್ಯಾಚರಣೆಯನ್ನು ಹೆಚ್ಚಿಸಲಾಗುತ್ತದೆ. ಈ ಯೋಜನೆಗೆ ಅಂದಾಜು 57,613 ಕೋಟಿ ರೂಪಾಯಿ ವೆಚ್ಚ ತಗುಲುವ ನಿರೀಕ್ಷೆಯಿದೆ. ಈ ಪೈಕಿ 20,000 ಕೋಟಿ ರೂಪಾಯಿ ನೆರವನ್ನು ಕೇಂದ್ರ ಸರ್ಕಾರ ಒದಗಿಸಲಿದ್ದು, ಯೋಜನೆಯಡಿ 10 ವರ್ಷಗಳ ಕಾಲ ಬಸ್ ಕಾರ್ಯಾಚರಣೆ ನಡೆಸಲು ಉದ್ದೇಶಿಸಲಾಗಿದೆ. 2011ರ ಜನಗಣತಿ ಪ್ರಕಾರ 3 ಲಕ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಹೊಂದಿರುವ ನಗರಗಳಿಗೆ, ಕೇಂದ್ರಾಡಳಿತ ಪ್ರದೇಶಗಳು, ಈಶಾನ್ಯ ಪ್ರದೇಶ ಮತ್ತು ಗುಡ್ಡಗಾಡು ರಾಜ್ಯಗಳ ಎಲ್ಲಾ ರಾಜಧಾನಿಗಳಲ್ಲಿ ಈ ಬಸ್ ಸಂಚಾರವನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ಈ ಯೋಜನೆಯಡಿಯಲ್ಲಿ ಸಂಘಟಿತ ಬಸ್ ಸೇವೆ ಇಲ್ಲದ ನಗರಗಳಿಗೆ ಆದ್ಯತೆ ನೀಡಲು ಯೋಜಿಸಲಾಗಿದೆ. ನೂತನ ಯೋಜನೆಯಡಿ ಸಿಟಿ ಬಸ್ ಕಾರ್ಯಾಚರಣೆಯಲ್ಲಿ ಸುಮಾರು 10,000 ಎಲೆಕ್ಟ್ರಿಕ್ ಬಸ್ಗಳನ್ನು ನಿಯೋಜಿಸುವ ಮೂಲಕ 45,000ದಿಂದ 55,000ದವರೆಗೂ ನೇರ ಉದ್ಯೋಗಗಳನ್ನು ಸೃಷ್ಟಿಸುವ ಗುರಿ ಹೊಂದಲಾಗಿದೆ. ಈ ಮೂಲಕ ನಿರುದ್ಯೋಗದ ಸಮಸ್ಯೆಯನ್ನು ಸಹ ಹಂತ ಹಂತವಾಗಿ ತಗ್ಗಿಸಲು ಕ್ರಮ ಕೈಗೊಳ್ಳಲಾಗಿದೆ. ಈ ಯೋಜನೆಯು 2 ವಿಭಾಗಗಳನ್ನು ಹೊಂದಿದೆ. ಎ ವಿಭಾಗದಡಿ ದೇಶದ 169 ನಗರಗಳಲ್ಲಿ ಸಿಟಿ ಬಸ್ ಸೇವೆಗಳನ್ನು ಹೆಚ್ಚಿಸಲಾಗುತ್ತದೆ. ಅನುಮೋದಿತ ಬಸ್ ಯೋಜನೆಯು ಪಿಪಿಪಿ ಮಾದರಿಯಲ್ಲಿ 10,000 ಇ ಬಸ್ಗಳೊಂದಿಗೆ ನಗರಗಳಲ್ಲಿ ಬಸ್ಗಳ ಸಂಚಾರ ಸೇವೆ ಆರಂಭವಾಗಲಿದೆ. ಈ ಸೇವೆಯು ಅಸೋಸಿಯೇಟೆಡ್ ಇನ್ಫ್ರಾಸ್ಟ್ರಕ್ಚರ್ ಡಿಪೋಸ್ ಮೂಲಸೌಕರ್ಯಗಳ ಅಭಿವೃದ್ಧಿ, ಉನ್ನತೀಕರಣಕ್ಕೆ ಬೆಂಬಲ ನೀಡುತ್ತದೆ. ಜೊತೆಗೆ ಈ ಬಸ್ಗಳಿಗೆ ಮೀಟರ್ ವಿದ್ಯುತ್ ಮೂಲಸೌಕರ್ಯ, ಸಬ್ಸ್ಟೇಷನ್ ಇತ್ಯಾದಿ ರಚಿಸುವ ಅವಕಾಶವು ಎ ವಿಭಾಗದಡಿ ಬರಲಿದೆ. ಬಿ ವಿಭಾಗವು ಹಸಿರು ನಗರ ಚಲನಶೀಲತೆ ಯೋಜನೆಯಾಗಿದೆ. ಈ ವಿಭಾಗದಡಿ 181 ನಗರಗಳಲ್ಲಿ ಬಸ್ ಆದ್ಯತೆ, ಮೂಲಸೌಕರ್ಯ, ಬಹುವಿಧಾನ, ಅಂತರ ವಿನಿಮಯ ಸೌಲಭ್ಯಗಳು, ಎನ್ಸಿಎಂಸಿ ಆಧಾರಿತ ಸ್ವಯಂಚಾಲಿತ ಶುಲ್ಕ ಸಂಗ್ರಹ ವ್ಯವಸ್ಥೆಗಳು, ಚಾರ್ಜಿಂಗ್ ಮೂಲಸೌಕರ್ಯ ಮುಂತಾದ ಪರಿಸರ ಪೂರಕ ಉಪಕ್ರಮಗಳನ್ನು ಕಲ್ಪಿಸುತ್ತದೆ. ಈ ಯೋಜನೆಯಡಿಯಲ್ಲಿ ರಾಜ್ಯಗಳು, ನಗರಗಳು ಬಸ್ ಸೇವೆಗಳನ್ನು ಒದಗಿಸಲು ಮತ್ತು ಬಸ್ ನಿರ್ವಾಹಕರಿಗೆ ಪಾವತಿಗಳನ್ನು ಮಾಡಲು ಮುಖ್ಯ ಜವಾಬ್ದಾರರಾಗಿರುತ್ತಾರೆ. ಪ್ರಸ್ತಾವಿತ ಯೋಜನೆಯಲ್ಲಿ ನಿರ್ದಿಷ್ಟಪಡಿಸಿದ ಮಟ್ಟಿಗೆ ಸಬ್ಸಿಡಿ ನೀಡುವ ಮೂಲಕ ಕೇಂದ್ರ ಸರ್ಕಾರ ಈ ಬಸ್ ಕಾರ್ಯಾಚರಣೆಗಳನ್ನು ಬೆಂಬಲವನ್ನು ಸೂಚಿಸುತ್ತದೆ. ಈ ಯೋಜನೆಯ ಮತ್ತೊಂದು ಪ್ರಮುಖ ಅಂಶವೆಂದರೆ ಈ ಚಲನಶೀಲತೆಯನ್ನು ಉತ್ತೇಜಿಸುತ್ತದೆ ಮತ್ತು ಮೀಟರ್ ವಿದ್ಯುತ್ ಮೂಲಸೌಕರ್ಯಕ್ಕೆ ಸಂಪೂರ್ಣ ಬೆಂಬಲ ನೀಡುತ್ತದೆ. ಹಸಿರು ನಗರ ಚಲನಶೀಲತೆ ಉಪಕ್ರಮದಡಿ ಚಾರ್ಜಿಂಗ್ ಮೂಲಸೌಕರ್ಯಗಳ ಅಭಿವೃದ್ಧಿಗಾಗಿ ನಗರಗಳನ್ನು ಬೆಂಬಲಿಸಲಾಗುತ್ತದೆ. ಈ ಬಸ್ ಆದ್ಯತೆಯ ಮೂಲಸೌಕರ್ಯಕ್ಕೆ ಬೆಂಬಲದಿಂದ ಅತ್ಯಾಧುನಿಕ ಶಕ್ತಿ ಸಮರ್ಥ ಎಲೆಕ್ಟ್ರಿಕ್ ಬಸ್ಗಳ ಪ್ರಸರಣವನ್ನು ವೇಗಗೊಳಿಸುವುದಲ್ಲದೆ ಈ ಚಲನಶೀಲ ವಲಯದಲ್ಲಿ ನಾವೀನ್ಯತೆ ಮತ್ತು ಎಲೆಕ್ಟ್ರಿಕ್ ವಾಹನಗಳಿಗೆ ಪೂರೈಕೆ ಸರಪಳಿಯ ಅಭಿವೃದ್ಧಿಯನ್ನು ಉತ್ತೇಜಿಸುತ್ತದೆ. ಈ ಯೋಜನೆಯು ಈ ಬಸ್ಗಳಿಗೆ ಒಟ್ಟುಗೂಡಿಸುವಿಕೆಯ ಮೂಲಕ ಎಲೆಕ್ಟ್ರಿಕ್ ಬಸ್ಗಳ ಖರೀದಿಗೆ ಆರ್ಥಿಕತೆ ಒದಗಿಸುತ್ತದೆ. ಎಲೆಕ್ಟ್ರಿಕ್ ಚಲನಶೀಲತೆಗೆ ಅಳವಡಿಸಿಕೊಳ್ಳುವುದರಿಂದ ಶಬ್ದ ಮತ್ತು ವಾಯು ಮಾಲಿನ್ಯವನ್ನು ಕಡಿಮೆ ಮಾಡುತ್ತದೆ. ಇಂಗಾಲದ ಹೊರಸೂಸುವಿಕೆಯನ್ನು ತಡೆಯುತ್ತದೆ. ಬಸ್ನಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸಂಚರಿಸುವುದರಿಂದ ಹಸಿರು ಮನೆ ಅನಿಲ ಸಮಸ್ಯೆ ಕಡಿಮೆಯಾಗುತ್ತದೆ. ಒಟ್ಟಾರೆ ತೈಲೋತ್ಪನ್ನಗಳ ಆಮದು ಬಳಕೆಯನ್ನು ತಗ್ಗಿಸುವ ಹಾಗೂ ಪರಿಸರ ಸ್ನೇಹಿ ಸಾರಿಗೆ ವ್ಯವಸ್ಥೆಯನ್ನು ಬಲವರ್ಧನೆಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೈಗೊಂಡಿರುವ ಹಲವಾರು ಉಪಕ್ರಮಗಳಿಗೆ ಪಿಎಂಎ ಬಸ್ ಸೇವೆಯು ಹೊಸ ಸೇರ್ಪಡೆಯಾಗಿದೆ. ಹೊಸ ಯೋಜನೆಯಿಂದ ಕಡಿಮೆ ಅವಧಿಯಲ್ಲಿ ಜನರು ಸಕಾಲದಲ್ಲಿ ಒಂದೆಡೆಯಿಂದ ಮತ್ತೊಂದೆಡೆಗೆ ಸಾಗಲು ನೆರವಾಗಲಿದೆ. ಜೊತೆಗೆ ಸಾರ್ವಜನಿಕ ಸಾರಿಗೆಯತ್ತ ಜನರನ್ನು ಆಕರ್ಷಿಸಲಿದೆ. ಇದುವರೆಗೆ ಪಿಎಂಇ ಬಸ್ ಸೇವೆ ಕುರಿತ ಅವಲೋಕನ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಕುಮಾರ್ ಅಗಡಿ. ಸಮಗ್ರ ನಿರ್ವಹಣೆ ಪ್ರಧಾನ ಸಂಪಾದಕರು ಹಾಗೂ ಬೆಂಗಳೂರು ಮತ್ತು ಧಾರವಾಡ ಸುದ್ದಿ ವಿಭಾಗದ ಮುಖ್ಯಸ್ಥರಾದ ಎಚ್ಆರ್ ಸುಧೀಂದ್ರ. ಆಕಾಶವಾಣಿ ಕರ್ನಾಟಕ. ಇನ್ನೀಗ ಕಾಣೆಯಾದವರ ಕುರಿತು ಪ್ರಕಟಣೆಗಳು. ರೇಷ್ಮಾ ಬಾನು ಎಂಬ 38 ವರ್ಷದ ಮಹಿಳೆ ಬೆಂಗಳೂರಿನ ಬಿಡಿಎಸ್ ಲೇಔಟ್ನಿಂದ ದಿನಾಂಕ ಆಗಸ್ಟ್ 17ರಿಂದ ಕಾಣೆಯಾಗಿರುತ್ತಾಳೆ. ಸಾಧಾರಣ ಮೈಕಟ್ಟು, ದುಂಡು ಮುಖ, ಕನ್ನಡ, ಹಿಂದಿ ಭಾಷೆ ಮಾತನಾಡಲು ಬರುತ್ತದೆ. ಶ್ರೀನಿವಾಸ್ ವೆಂಕಟೇಶಪ್ಪ ಎಂಬ 47 ವರ್ಷದ ವ್ಯಕ್ತಿ ಜೂನ್ 6ರಿಂದ ಮಾಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾನೆ. ಎತ್ತರ 5 ಅಡಿ, ಕೋಲು ಮುಖ. ಇನ್ನು ನಾರಾಯಣಮ್ಮ ವೆಂಕಟಸ್ವಾಮಿ ಎಂಬ 58 ವರ್ಷದ ಮಹಿಳೆ ಆಗಸ್ಟ್ 14ರಿಂದ ಮಾಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾಳೆ. ಸಾಧಾರಣ ಮೈಕಟ್ಟು, ಗೋಧಿ ಮೈಬಣ್ಣ, ಕನ್ನಡ, ತೆಲುಗು, ಹಿಂದಿ ಭಾಷೆ ಮಾತನಾಡಲು ಬರುತ್ತದೆ. ಎಡಗೈ ಮೇಲೆ ವೆಂಕಟಸ್ವಾಮಿ ಅಂತ ಕನ್ನಡದಲ್ಲಿ ಹಚ್ಚೆ ಹಾಕಿಸಿದ್ದು ಇರುತ್ತದೆ. ಕಾಣೆಯಾಗಬೇಕಾದರೆ ಕೆಂಪು ಕಲರ್ ಸಿಮೆಂಟ್ ಬಣ್ಣದ ಹೂಗಳು, ಕೆಂಪು ಬಣ್ಣದ ಜಾಕೆಟ್ ಧರಿಸಿರುತ್ತಾರೆ. ಇನ್ನು
ಭಾಸ್ಕರ್ ಎಂಬ 44 ವರ್ಷದ ವ್ಯಕ್ತಿ ಬೆಂಗಳೂರಿನ ಬಕ್ಷಿ ಗಾರ್ಡನ್ ವ್ಯಾಪ್ತಿಯಿಂದ ಏಪ್ರಿಲ್ 8ರಿಂದ ಕಾಣೆಯಾಗಿರ್ತಾರೆ. ಸಾಧಾರಣ ಮೈಕಟ್ಟು, ಕೋಲುಮುಖ, ಎತ್ತರ 5 ಅಡಿ 6 ಇಂಚು, ಗೋಧಿ ಮೈಬಣ್ಣ. ಕಾಣೆಯಾಗಬೇಕಾದರೆ ನೀಲಿ ಮತ್ತು ಬಿಳಿ ಮಿಶ್ರಿತ ಶರ್ಟ್ ಹಾಗೆಯೇ ನೀಲಿ ಬಣ್ಣದ ಪ್ಯಾಂಟ್ ಧರಿಸಿರುತ್ತಾನೆ. ಈ ಎಲ್ಲ ಚಹರೆಯ ವ್ಯಕ್ತಿಗಳು ಪತ್ತೆಯಾದಲ್ಲಿ ನಿಮ್ಮ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಇದುವರೆಗೆ ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು, ನಂತರ 6 ಗಂಟೆ 40 ನಿಮಿಷಕ್ಕೆ ಪ್ರದೇಶ ಸಮಾಚಾರ ಕೇಳುತ್ತೀರಿ. ನಿತ್ಯ ವಿಜ್ಞಾನ ಕೇಳಿ ಪ್ರತಿದಿನ ಮುಂಜಾನೆ 7:45ಕ್ಕೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ, 8:55ಕ್ಕೆ ಆಕಾಶವಾಣಿ ಬೆಂಗಳೂರು FM 101.3ರಲ್ಲಿ, ರಾತ್ರಿ 8 ಗಂಟೆ 2 ನಿಮಿಷಕ್ಕೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, ಕರ್ನಾಟಕ ಸರ್ಕಾರ. ಗಿಡನೆಟ್ಟು ಮರವಾಗಿಸಿ ಮಳೆ ತರಿಸಿ. ಕೇಳುಗರೆ, ಹಸಿರು ಹೊನ್ನು ವಿಶೇಷ ಸರಣಿ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಗ್ಗೆ 7:15ಕ್ಕೆ ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ಮಳೆಗಾಗಿ ಅರಣ್ಯ, ಸಮೃದ್ಧಿಗಾಗಿ ಅರಣ್ಯ, ನೀರಿಗಾಗಿ ಅರಣ್ಯ. ಶರೀರ ವೃದ್ಧಿಗೆ, ಶರೀರ ಶುದ್ಧಿಗೆ ನೀರು ಬೇಕೇ ಬೇಕು. ಹೊಲ, ನೆಲ, ತೋಟ, ಗದ್ದೆಗಳಿಗೆ ಸಮೃದ್ಧವಾಗಿ ನೀರು ದೊರೆತರೆ ಮಾತ್ರ ನಮ್ಮ ಬದುಕು ಸಮೃದ್ಧ. ನೀರನ್ನ ಮಲಿನಗೊಳಿಸದಿರಿ. ನೀರು ಪೋಲಾಗದಂತೆ ನೋಡಿಕೊಳ್ಳಿ. ನೀರನ್ನ ಇಂಗಿಸುವ, ಮರುಬಳಕೆ ಮಾಡುವ ವೈಜ್ಞಾನಿಕ ವಿಧಾನದ ಕುರಿತು ತಿಳಿದುಕೊಳ್ಳಿ. ನೀರು ಅತ್ಯಮೂಲ್ಯ, ಮಿತ ಬಳಕೆ ಅನಿವಾರ್ಯ. ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಮುಖ್ಯಾಂಶಗಳು: ಬ್ಯಾಂಕ್ನಿಂದ ಸಾಲ ಪಡೆದ ರೈತರಿಗೆ ಪರಿಹಾರ ಕಲ್ಪಿಸುವಂತೆ ಬ್ಯಾಂಕ್ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚನೆ. ಕಲೆ, ಸಾಹಿತ್ಯ, ಸಂಸ್ಕೃತಿಯೇ ಕರ್ನಾಟಕದ ಸಂಪತ್ತು, ಸಚಿವ ರಾಮಲಿಂಗಾರೆಡ್ಡಿ. ಆನೆ ದಾಳಿ, ಜೀವಹಾನಿ ಆಗದಂತೆ ಕ್ರಮ ವಹಿಸಲು ಈಶ್ವರ ಖಂಡ್ರೆ ಸೂಚನೆ. ಚಂದ್ರಯಾನ 3 ಲ್ಯಾಂಡರ್ ಅನ್ನು ಚಂದ್ರನ ದಕ್ಷಿಣ ಧ್ರುವದ ಸಮೀಪ ಇಳಿಸುವ ಮಹತ್ವದ ಘಟನೆಗೆ ಕ್ಷಣಗಣನೆ ಆರಂಭ. ಬಳ್ಳಾರಿಯ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಿಂದ ಬೆಳೆ ಸಾಲ ಪಡೆದು ಸುಸ್ತಿದಾರರಾಗಿರುವ ರೈತರಿಗೆ ಒನ್ ಟೈಮ್ ಸೆಟಲ್ಮೆಂಟ್ ಯೋಜನೆಯಡಿ ಅನುಕೂಲ ಕಲ್ಪಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬ್ಯಾಂಕ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಅವರು ಇಂದು ಗೃಹ ಕಚೇರಿ ಕೃಷ್ಣಾದಲ್ಲಿ ಶಾಸಕ ಬಿಆರ್ ಪಾಟೀಲ ಹಾಗೂ ದರ್ಶನ್ ಪುಟ್ಟಣ್ಣಯ್ಯ ಅವರ ನೇತೃತ್ವದಲ್ಲಿ ತಮ್ಮನ್ನು ಭೇಟಿಯಾದ ರೈತ ಮುಖಂಡರ ನಿಯೋಗದೊಂದಿಗೆ ಈ ಸಮಸ್ಯೆ ಕುರಿತು ಚರ್ಚೆ ನಡೆಸಿದರು.
ಬ್ಯಾಂಕಿನ ಮುಖ್ಯಸ್ಥರು, ನಬಾರ್ಡ್ ಹಾಗೂ ಪ್ರವರ್ತಕ ಬ್ಯಾಂಕ್ ಆದ ಕೆನರಾ ಬ್ಯಾಂಕ್ ಅಧಿಕಾರಿಗಳೊಂದಿಗೆ ಮುಖ್ಯ ಕಾರ್ಯದರ್ಶಿ ಹಾಗೂ ಹಣಕಾಸು ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗಳು ಚರ್ಚಿಸುವಂತೆ ನಿರ್ದೇಶಿಸಿದರು. ಬಳ್ಳಾರಿ ಜಿಲ್ಲೆಯಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಿಂದ ಬೆಳೆ ಸಾಲ ಪಡೆದ ರೈತರು ಅತಿವೃಷ್ಟಿ, ಅನಾವೃಷ್ಟಿ, ಬೆಲೆ ಕುಸಿತದಂತಹ ಸಮಸ್ಯೆಗಳಿಂದಾಗಿ ಸಕಾಲದಲ್ಲಿ ಸಾಲ ತೀರಿಸಲಾಗದೆ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಬ್ಯಾಂಕಿನ ಸಿಬ್ಬಂದಿ ಸಾಲ ಮರುಪಾವತಿಗೆ ಲೀಗಲ್ ನೋಟಿಸ್ಗಳನ್ನು ಕಳುಹಿಸಿ ಅದರ ವೆಚ್ಚವನ್ನೂ ರೈತರ ಮೇಲೆಯೇ ಹಾಕುತ್ತಿದ್ದಾರೆ. ಈ ಕುರಿತು ರೈತರು ಮುಖ್ಯಮಂತ್ರಿಗಳ ನೆರವು ಕೋರಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಬ್ಯಾಂಕ್ ಅಧಿಕಾರಿಗಳು, ಬ್ಯಾಂಕಿನ ಆಡಳಿತ ಮಂಡಳಿ ಈ ಬಗ್ಗೆ ತೀರ್ಮಾನ ಕೈಗೊಳ್ಳಬೇಕಾಗುತ್ತದೆ. ಬ್ಯಾಂಕಿನಲ್ಲಿ 6,500 ಕೋಟಿ ರೂಪಾಯಿ ಸುಸ್ತಿ ಸಾಲವಿದ್ದು, ಅದರಲ್ಲಿ 5,000 ಕೋಟಿ ರೂಪಾಯಿ ಬೆಳೆ ಸಾಲವಾಗಿದೆ ಎಂದರು. ರೈತರ ಕುರಿತು ಮಾನವೀಯತೆಯಿಂದ ವರ್ತಿಸುವಂತೆ ಅಧಿಕಾರಿಗಳಿಗೆ ಸಲಹೆ ನೀಡಿದ ಮುಖ್ಯಮಂತ್ರಿಗಳು ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಸಂಬಂಧಿಸಿದ ಬ್ಯಾಂಕರ್ಗಳ ಸಭೆ ನಡೆಸಿ ಪರಿಹಾರ ಸೂತ್ರ ಕಂಡುಕೊಳ್ಳುವಂತೆ ಸೂಚಿಸಿದರು. ಸಾವಿರಾರು ವರ್ಷಗಳಿಂದ ಇರುವ ಜನಪದ ಸಾಹಿತ್ಯ, ಸಂಗೀತ ಕಲೆಗಳನ್ನು ಜನರಿಗೆ ತೋರಿಸಬೇಕೆಂದು ಜಾನಪದ ಲೋಕವನ್ನು ಎಚ್ಎಲ್ ನಾಗೇಗೌಡರು ಪ್ರಾರಂಭಿಸಿದರು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ರಾಮನಗರದ ಜಾನಪದ ಲೋಕದಲ್ಲಿ ಭಾರತ ಸರ್ಕಾರದ ಪ್ರವಾಸೋದ್ಯಮ ಸಚಿವಾಲಯ, ಕರ್ನಾಟಕ ಜಾನಪದ ಪರಿಷತ್ತಿನ ವತಿಯಿಂದ ಇಂದು ಆಯೋಜಿಸಲಾಗಿದ್ದ ವಿಶ್ವ ಜಾನಪದ ದಿನಾಚರಣೆ ಕಾರ್ಯಕ್ರಮದಲ್ಲಿ ಎಚ್ಎಲ್ ನಾಗೇಗೌಡ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ನಂತರ ಮಾತನಾಡಿದರು. ಜಾನಪದ ಲೋಕ ನಿರ್ಮಾಣಕ್ಕೆ ಅನೇಕರು ಶ್ರಮಪಟ್ಟಿದ್ದಾರೆ. ಇದನ್ನು ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸುವ ಜವಾಬ್ದಾರಿ ಯುವಕರ ಮೇಲಿದೆ. ಕಾಡಿನಲ್ಲಿ ವಾಸಿಸುತ್ತಿರುವ ಗಿರಿಜನರ ಕುರಿತು ಇಲ್ಲಿ ತೋರಿಸಲಾಗಿದೆ. ಬೆಂಗಳೂರಿನಲ್ಲಿ ವಾಸಿಸುತ್ತಿರುವ ಎಷ್ಟೋ ಜನರಿಗೆ ಕಲೆಗಳ ಕುರಿತು ಗೊತ್ತಿರುವುದಿಲ್ಲ. ಅವರೆಲ್ಲರೂ ಜಾನಪದ ಲೋಕಕ್ಕೆ ಭೇಟಿ ನೀಡಿದರೆ ಕಲೆ, ಸಾಹಿತ್ಯ, ಸಂಸ್ಕೃತಿ ಕುರಿತು ತಿಳಿದುಕೊಳ್ಳಬಹುದಾಗಿದೆ ಎಂದರು. ಸರ್ಕಾರದಿಂದ ಪ್ರಸಕ್ತ ಸಾಲಿನಲ್ಲಿ ಜಾನಪದ ಲೋಕವನ್ನು ಹೆಚ್ಚು ಆಕರ್ಷಿಸಲು ಜಾನಪದ ಲೋಕಕ್ಕೆ ಈಗಾಗಲೇ 2 ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆ ಮಾಡಲಾಗಿದೆ. ಅನುದಾನ ಕೊರತೆ ಇದ್ದಲ್ಲಿ ಬಿಡುಗಡೆ ಮಾಡಲಾಗುವುದು ಎಂದರು. ಜಾನಪದ ಲೋಕಕ್ಕೆ ಅತಿ ಹೆಚ್ಚು ಜನಸಂಖ್ಯೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಪ್ರವಾಸಿಗರಿಗೆ ಅನುಕೂಲವಾಗಲೆಂದು ಜಾನಪದ ಲೋಕದ ಬಳಿ ಬಸ್ ನಿಲ್ದಾಣವನ್ನು ನಿರ್ಮಿಸಿ ವೇಗದೂತ ಬಸ್ಸುಗಳನ್ನು ಸಹ ಇಲ್ಲಿ ನಿಲುಗಡೆ ಮಾಡಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಲಾಗುವುದು ಎಂದರು. ಆಗಸ್ಟ್ 13ರಿಂದ ಇಲ್ಲಿಯವರೆಗೆ ಕಾಡಾನೆಗಳ ದಾಳಿಯಿಂದ 5 ಮೃತಪಟ್ಟಿರುವ ಬಗ್ಗೆ ಶೋಕ ವ್ಯಕ್ತಪಡಿಸಿರುವ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ ಖಂಡ್ರೆ, ಕಾಡಂಚಿನಲ್ಲಿರುವ ಜನರಿಗೆ ಈ ಸಂಬಂಧ ಹೆಚ್ಚಿನ ಜಾಗೃತಿ ಮೂಡಿಸಲು ಮತ್ತು ಮುನ್ನೆಚ್ಚರಿಕಾ ಕ್ರಮ ವಹಿಸಲು ಅರಣ್ಯಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಅರಣ್ಯ ಇಲಾಖೆಯ ಉನ್ನತಾಧಿಕಾರಿಗಳೊಂದಿಗೆ ವಿಕಾಸಸೌಧದಲ್ಲಿಂದು ಸಭೆ ನಡೆಸಿದ ಸಚಿವರು ಮಾನವ ವನ್ಯಮೃಗಗಳ ಸಂಘರ್ಷ ಹೆಚ್ಚಳದ ಬಗ್ಗೆ ಆತಂಕ ವ್ಯಕ್ತಪಡಿಸಿದರು. ಅಮೂಲ್ಯವಾದ ಮಾನವ ಪ್ರಾಣಹಾನಿಯೂ ಆಗಬಾರದು. ಅದೇ ವೇಳೆ ವನ್ಯ ಮೃಗಗಳು ಕೂಡ ಅಕ್ರಮ ವಿದ್ಯುತ್ ಬೇಲಿ ಸ್ಪರ್ಶದಿಂದ ಹಾಗೂ ಬೇಲಿಯಲ್ಲಿ ಹಾಕುವ ಉರುಳಿಗೆ ಸಿಲುಕಿ ಸಾವಿಗೀಡಾಗಬಾರದು. ಈ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಸಂಬಂಧಿತ ಅರಣ್ಯ ಅಧಿಕಾರಿಗಳಿಗೆ ನಿರ್ದೇಶಿಸಲು ಸೂಚಿಸಿದರು. ಜನವಸತಿಗಳ ಬಳಿ, ರೈತರ ತೋಟ, ಗದ್ದೆಗಳ ಬಳಿ ಆನೆಗಳು ಕಾಣಿಸಿಕೊಂಡಾಗ ತ್ವರಿತವಾಗಿ ಆನೆಗಳನ್ನು ಕಾಡಿಗೆ ಹಿಮ್ಮೆಟ್ಟಲು ಮತ್ತು ಸುತ್ತಮುತ್ತಲ ಜನರಿಗೆ ವಾಟ್ಸಪ್, ಎಸ್ಎಂಎಸ್ ಮತ್ತು ಸಾರ್ವಜನಿಕ ಪ್ರಚಾರ ವಿಧಾನಗಳ ಮೂಲಕ ಮಾಹಿತಿ ನೀಡಿ ಜೀವಹಾನಿ ತಗ್ಗಿಸುವಂತೆ ಸಚಿವರು ನಿರ್ದೇಶಿಸಿದರು. ಆನೆಗಳ ಹಾವಳಿ ಹೆಚ್ಚಾಗಿರುವ ಚಾಮರಾಜನಗರ ಮತ್ತು ಕೊಡಗು ಭಾಗದಲ್ಲಿ ಕಾಡಾನೆಗಳನ್ನು ತಕ್ಷಣವೇ ಕಾಡಿಗೆ ಓಡಿಸಲು ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಆನೆ ಕ್ಷಿಪ್ರ ಕಾರ್ಯಪಡೆಗಳಲ್ಲಿನ ಗುಂಪುಗಳನ್ನು ಹೆಚ್ಚಿಸುವಂತೆ ಇದೇ ಸಂದರ್ಭದಲ್ಲಿ ಸಚಿವ ಈಶ್ವರ ಖಂಡ್ರೆ ಸೂಚನೆ ನೀಡಿದರು. ಕಾಡಾನೆಗಳು ನಾಡಿಗೆ ಬಾರದಂತೆ ತಡೆಯಲು ರೈಲ್ವೆ ಬ್ಯಾರಿಕೇಡ್ ಉತ್ತಮ ವಿಧಾನವಾಗಿದೆ. ಆನೆಗಳು ಹೆಚ್ಚಾಗಿ ನಾಡಿನತ್ತ ಬರುವ ಪ್ರದೇಶಗಳನ್ನು ಗುರುತಿಸಿ ಬ್ಯಾರಿಕೇಡ್ ಹಾಕುವ ಕಾರ್ಯ ಮಾಡಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದರು. ಇಸ್ರೋದ ಮಹತ್ವಾಕಾಂಕ್ಷೆಯ ಚಂದ್ರಯಾನ 3 ಲ್ಯಾಂಡರ್ ಅನ್ನು ದಕ್ಷಿಣ ಧ್ರುವದ ಸಮೀಪ ಇಳಿಸುವ ಮಹತ್ವದ ಹಾಗೂ ಐತಿಹಾಸಿಕ ಕಾರ್ಯಕ್ರಮ ನಾಳೆ ಸಂಜೆ 6:04 ನಡೆಯಲಿದ್ದು, ಈ ಅಮೂಲ್ಯ ಕ್ಷಣಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವರ್ಚುವಲ್ ಮೂಲಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ವರದಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಯುಜಿಸಿ ಕಾರ್ಯದರ್ಶಿ ಮನೀಶ್ ಆರ್ ಜೋಶಿ ಎಲ್ಲಾ ಶಾಲಾ ಕಾಲೇಜುಗಳು, ವಿಶ್ವವಿದ್ಯಾಲಯಗಳು ಹಾಗೂ ಶಿಕ್ಷಣ ಸಂಸ್ಥೆಗಳಿಗೆ ಪತ್ರ ಬರೆದು ನೇರ ಪ್ರಸಾರದ ವೀಕ್ಷಣೆಗೆ ವ್ಯವಸ್ಥೆ ಕಲ್ಪಿಸುವಂತೆ ಮನವಿ ಮಾಡಿದ್ದಾರೆ. ಈ ನೇರ ಪ್ರಸಾರ ಕಾರ್ಯಕ್ರಮವನ್ನು ಸಂಜೆ 5:30ರಿಂದ 6:30ರವರೆಗೆ ದೂರದರ್ಶನ ಹಾಗೂ ಇಸ್ರೋದ ಅಧಿಕೃತ ಸಾಮಾಜಿಕ ಜಾಲತಾಣಗಳ ಮೂಲಕ ಮಾಡಲಾಗುತ್ತದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
ಬೆಂಗಳೂರು ವ್ಯಾಪ್ತಿಯಲ್ಲಿ ಉನ್ನತ ಮಟ್ಟದ ಶಿಕ್ಷಣ ನೀಡುವ ಸಲುವಾಗಿ ನಾವೆಲ್ಲರೂ ಸೇರಿ ಉತ್ತಮ ಯೋಜನೆಯನ್ನು ರೂಪಿಸಬೇಕಿದೆ ಎಂದು ಶಿಕ್ಷಣ ವಿಭಾಗದ ವಿಶೇಷ ಆಯುಕ್ತರು ಹಾಗೂ ಶೈಕ್ಷಣಿಕ ಬೆಂಗಳೂರಿನ ನೋಡಲ್ ಅಧಿಕಾರಿ ಪ್ರೀತಿ ಗೆಹ್ಲೋಟ್ ಹೇಳಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಯೋಜನೆಯಡಿ ಶೈಕ್ಷಣಿಕ ವಿಷಯಕ್ಕೆ ಸಂಬಂಧಿಸಿದಂತೆ ನಡೆದ ಮೊದಲ ಸಭೆಯಲ್ಲಿ ಮಾತನಾಡಿದ ಅವರು, ಬ್ರ್ಯಾಂಡ್ ಬೆಂಗಳೂರು ಯೋಜನೆಯಡಿ 7 ವಿವಿಧ ವಿಷಯಗಳ ಕುರಿತು ಸಾರ್ವಜನಿಕರಿಂದ ಸಲಹೆ, ಅಭಿಪ್ರಾಯಗಳನ್ನು ಪಡೆದು ಅದನ್ನು ಶೈಕ್ಷಣಿಕ ಸಂಸ್ಥೆಗಳ ಪಾಲುದಾರಿಕೆಯೊಂದಿಗೆ ಕ್ರೋಢೀಕರಿಸಿ ವರದಿಯನ್ನು ಸಿದ್ಧಪಡಿಸಲಾಗುತ್ತಿದೆ. ಇದೀಗ ಹೊಸದಾಗಿ ಶೈಕ್ಷಣಿಕ ಬೆಂಗಳೂರನ್ನು ಬ್ರ್ಯಾಂಡ್ ಬೆಂಗಳೂರು ಯೋಜನೆಯಲ್ಲಿ ಸೇರ್ಪಡೆ ಮಾಡಲಾಗಿದೆ ಎಂದರು. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಸುಮಾರು 3,000 ಸರ್ಕಾರಿ ಶಾಲಾ ಕಾಲೇಜುಗಳು ಹಾಗೂ ಪಾಲಿಕೆಯ ಒಡೆತನದ 166 ಶಾಲಾ ಕಾಲೇಜುಗಳಿವೆ. ಈ ಎಲ್ಲ ಶಾಲಾ ಕಾಲೇಜುಗಳನ್ನು ದತ್ತು ಪಡೆಯುವ ಸಲುವಾಗಿ ಉಪಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದೆಂದು ಅವರು ತಿಳಿಸಿದರು. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಬೀದಿ ಬದಿ ವ್ಯಾಪಾರಿಗಳು ಸಾಲ ಪಡೆಯದೇ ಇರುವವರಿಗೆ ಪ್ರಧಾನಮಂತ್ರಿ ಪಿಎಂ ಸ್ವನಿಧಿ ಯೋಜನೆಯಡಿ ಸಾಲ ಸೌಲಭ್ಯ ನೀಡಲು ಕ್ರಮ ವಹಿಸಲಾಗುತ್ತಿದೆ ಎಂದು ಮಹಾನಗರ ಪಾಲಿಕೆಯ ಆಯುಕ್ತರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸ್ವನಿಧಿ ಸಮೃದ್ಧಿ ಸೇರಿದಂತೆ ವಿವಿಧ ಯೋಜನೆಗಳ ಕುರಿತಂತೆ ಮಾಹಿತಿ ಒದಗಿಸುವ ಕಾರ್ಯಕ್ರಮವನ್ನು ಇಂದು ನಗರದ ಕುದ್ಮುಲ್ ರಂಗರಾವ್ ಪುರಭವನದ ಮಿನಿ ಭವನದಲ್ಲಿ ಆಯೋಜಿಸಲಾಗಿದೆ. ಎಲ್ಲ ಬ್ಯಾಂಕುಗಳು ಮತ್ತು ಸಂಬಂಧಿಸಿದ ಇಲಾಖೆಗಳ ಸಹಯೋಗದಲ್ಲಿ ಕಿರು ಸಾಲ ಮೇಳ ನಡೆಯಲಿದ್ದು, ನಗರದ ಬೀದಿ ಬದಿ ವ್ಯಾಪಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರಯೋಜನ ಪಡೆದುಕೊಳ್ಳುವಂತೆ ಪಾಲಿಕೆ ಆಯುಕ್ತರು ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ 2023-24ನೇ ಸಾಲಿನ ರೈತರ ಬೆಳೆ ಸಮೀಕ್ಷೆ ಕಾರ್ಯ ಆರಂಭವಾಗಿದ್ದು, ಬೆಳೆ ವಿಮೆ ತುಂಬಿದ ರೈತರು ಕಡ್ಡಾಯವಾಗಿ ಮೊಬೈಲ್ ಆ್ಯಪ್ ಬಳಸಿ ಬೆಳೆ ಸಮೀಕ್ಷಾ ವರದಿಯನ್ನು ಕೃಷಿ ಇಲಾಖೆಗೆ ಸಲ್ಲಿಸುವಂತೆ ಜಂಟಿ ನಿರ್ದೇಶಕ ಮಂಜುನಾಥ ಮನವಿ ಮಾಡಿದ್ದಾರೆ. ಮುಂಗಾರು ರೈತರ ಬೆಳೆ ಸಮೀಕ್ಷೆ 2023 ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ರೈತರು ತಮ್ಮ ಹೊಲದ ಗಡಿರೇಖೆಯೊಳಗೆ ನಿಂತು ಆ್ಯಪ್ನಲ್ಲಿ KYC ಮೂಲಕ ಆಧಾರ್ ದೃಢೀಕರಿಸಿಕೊಂಡು ಬೆಳೆ ವಿವರ, ಪಹಣಿ, ಮಾಲೀಕರ ವಿವರ, ಬೆಳೆಯ ಛಾಯಾಚಿತ್ರದ ಮಾಹಿತಿಯನ್ನು ನೀಡಬೇಕು. ಹೆಚ್ಚಿನ ಮಾಹಿತಿಗೆ ಕೃಷಿ, ಕಂದಾಯ ಅಥವಾ ತೋಟಗಾರಿಕೆ ಸಿಬ್ಬಂದಿಯನ್ನು ಸಂಪರ್ಕಿಸುವಂತೆ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ತೋಟಗಾರಿಕೆ ಇಲಾಖೆಯ ವತಿಯಿಂದ ಪ್ರಸಕ್ತ ಆರ್ಥಿಕ ಸಾಲಿನಲ್ಲಿ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯಡಿ ವಿವಿಧ ಬೆಳೆಗಳು ಮತ್ತು ಪ್ರಾಥಮಿಕ ಸಂಸ್ಕರಣಾ ಘಟಕಗಳಿಗೆ ಪ್ರೋತ್ಸಾಹ ನೀಡಲಾಗುವುದು ಎಂದು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕಿ ರೇಖಾ ತಿಳಿಸಿದ್ದಾರೆ. ಕಾಳುಮೆಣಸು, ಅಂಗಾಂಶ ಬಾಳೆ, ತರಕಾರಿ, ಹೂವುಗಳು, ಹೊಸ ಪ್ರದೇಶ ವಿಸ್ತರಣೆ, ಕೃಷಿ ಹೊಂಡ, ಪ್ಯಾಕ್ ಹೌಸ್, ಪಾಲಿ ಹೌಸ್ ಬೆಳೆಗಳಾದ ಪ್ರಾಥಮಿಕ ಸಂಸ್ಕರಣಾ ಘಟಕಗಳ ನಿರ್ಮಾಣಕ್ಕೆ ಸಹಾಯಧನ ನೀಡಲಾಗುವುದು. ಆಸಕ್ತರು ಆಗಸ್ಟ್ 23ರೊಳಗೆ ಅಗತ್ಯ ದಾಖಲಾತಿಗಳೊಂದಿಗೆ ಅರ್ಜಿ ಸಲ್ಲಿಸಲು ತಿಳಿಸಲಾಗಿದೆ. ಸಾರ್ವಜನಿಕರು ಗೌರಿ ಗಣೇಶ ಹಬ್ಬಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದು, ಈ ಬಾರಿ ಬಣ್ಣರಹಿತ ಮಣ್ಣಿನ ನೈಸರ್ಗಿಕ ಗೌರಿ ಗಣೇಶ ಮೂರ್ತಿಗಳೊಂದಿಗೆ ಹಬ್ಬ ಆಚರಿಸೋಣ ಎಂದು ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ವತಿಯಿಂದ ರಾಷ್ಟ್ರೀಯ ಮೆಗಾಲೋಕ ಅದಾಲತ್ ಹಮ್ಮಿಕೊಂಡಿದ್ದು, ಜಿಲ್ಲೆಯ ಸಾರ್ವಜನಿಕರು ಸಿವಿಲ್ ಪ್ರಕರಣಗಳು ಸೇರಿದಂತೆ ವಿವಿಧ ಪ್ರಕರಣಗಳನ್ನು ಪರಸ್ಪರ ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಳ್ಳುವಂತೆ ಅದಾಲತ್ನ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರೂ ಆದ ಪ್ರಧಾನ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶೆ ಭವಾನಿ ನೇರಳೆ ವೀರಭದ್ರಯ್ಯ ಮನವಿ ಮಾಡಿದ್ದಾರೆ. ಇನ್ನು ಹವಾವರ್ತಮಾನ. ನೈಋತ್ಯ ಮುಂಗಾರು ರಾಜ್ಯದಲ್ಲಿ ದುರ್ಬಲವಾಗಿತ್ತು. ರಾಜ್ಯಾದ್ಯಂತ ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದೆ. ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಕೆಲವು ಕಡೆಗಳಲ್ಲಿ, ಉತ್ತರ ಒಳನಾಡಿನ ಒಂದೆರಡು ಸ್ಥಳಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರು ನಗರದಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿರುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬ್ಯಾಂಕ್ನಿಂದ ಸಾಲ ಪಡೆದ ರೈತರಿಗೆ ಪರಿಹಾರ ಕಲ್ಪಿಸುವಂತೆ ಬ್ಯಾಂಕ್ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚನೆ. ಕಲೆ, ಸಾಹಿತ್ಯ, ಸಂಸ್ಕೃತಿಯೇ ಕರ್ನಾಟಕದ ಸಂಪತ್ತು. ಸಚಿವ ರಾಮಲಿಂಗಾರೆಡ್ಡಿ. ಆನೆ ದಾಳಿ, ಜೀವಹಾನಿ ಆಗದಂತೆ ಕ್ರಮ ವಹಿಸಲು ಈಶ್ವರ ಖಂಡ್ರೆ ಸೂಚನೆ. ಚಂದ್ರಯಾನ 3 ಲ್ಯಾಂಡರ್ ಅನ್ನು ಚಂದ್ರನ ದಕ್ಷಿಣ ಧ್ರುವದ ಸಮೀಪ ಇಳಿಸುವ ಮಹತ್ವದ ಘಟನೆಗೆ ಕ್ಷಣಗಣನೆ ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು.
ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯ ವಾಹಿನಿ. ರಾಧಾ ನೋಡು, ಮಳೆಯಿಂದ ತಪ್ಪಿಸ್ಕೊಳ್ಳೋಕೆ ಕೊಡೆ ತಂದೆ. ಡೆಂಗು ಮತ್ತು ಚಿಕನ್ ಗುನಿಯಿಂದ ತಪ್ಪಿಸ್ಕೊಳ್ಳೋಕೆ ಉಪಾಯ ಅದನ್ನೇ ಮಾಡ್ತಾರೆ. ಇದನ್ನ ನನ್ಗ್ಯಾರು ಹೇಳೇ ಇಲ್ಲ. ನಾನ್ ಹೇಳ್ತೀನಿ, ನೀರಿನಿಂದ ತುಂಬಿದ ಟ್ಯಾಂಕು ಇಲ್ಲ ಪಾತ್ರೆಗಳನ್ನ ಚೆನ್ನಾಗಿ ಮುಚ್ಚಿಡಿ. ಪ್ರತಿ ವಾರ ಕೂಲರ್ ಖಾಲಿ ಮಾಡಿ ಒಣಗಿಸಿ ತುಂಬಿಡಿ. ಮನೆ ಮತ್ತು ಅಕ್ಕಪಕ್ಕ ಒಡೆದ ಡ್ರಮ್, ಬ್ಯಾರೆಲ್, ಡಬ್ಬ, ಟೈರ್ ಇತ್ಯಾದಿಗಳಲ್ಲಿ ನೀರು ತುಂಬದಂತೆ ನೋಡ್ಕೊಳ್ಳಿ. ಸೊಳ್ಳೆ ಕಚ್ಚದೆ ಆಗಿರಲು ಕಾಯಿಲ್, ಕ್ರೀಮ್, ಮೆಷಿನ್ ಇತ್ಯಾದಿಗಳನ್ನ ಬಳಸಿ. ಡೆಂಗುವಿನ ಸೊಳ್ಳೆ ಹಗಲಿನಲ್ಲಿ ಕಚ್ಚುತ್ತವೆ, ಹಾಗಾಗಿ ಇಡೀ ಶರೀರವನ್ನು ಮುಚ್ಚುವ ಬಟ್ಟೆ ಧರಿಸಿ. ಜ್ವರ ಬಂದ್ರೆ ಡಾಕ್ಟರ್ ಸಲಹೆ ಪಡೆಯಿರಿ. ತಿಳಿತಾ? ತಿಳಿತು. ಮತ್ತೀಗ ಬೇರೆಯವ್ರಿಗೂ ಸಹ ಹೇಳ್ತೀನಿ. ಇಂಥ ಸುಲಭವಾದ ಉಪಾಯ ನಿಮ್ಮದಾಗಿಸಿಕೊಳ್ಳಿ. ಡೆಂಗು ಚಿಕನ್ ಗುನ್ಯವನ್ನ ದೂರ ಓಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. खेले कूदे दौड़े सन, नाचे कूदे झूमे सन, खेले कूदे दौड़े सन, नाचे कूदे झूमे सन. ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. मिलजुल कर हम काम करें तो हो जाए सब दंग. उमंग 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 उमंग. ಕೇಳಿ ದೇಶಭಕ್ತಿ ಗೀತೆಗಳನ್ನು. ಭಾರತದ ಗಡಿಯಲ್ಲಿ ಒಮ್ಮೆಗೊಮ್ಮೆಲೆ ಮಂಜಿನೊಳಗೆಂತ ಮಿಂಚು. ಹಿಮಗಿರಿಯ ಮುಡಿಯಲ್ಲಿ ಭಾರತದ ಗಡಿಯಲ್ಲಿ ಒಮ್ಮೆಗೊಮ್ಮೆಲೆ ಮಂಜಿನೊಳಗೆಂತ ಮಿಂಚು. ನಮ್ಮ ಸಿರಿಗಡಿಯಲ್ಲಿ ಹಗೆತನದ ಕಿಡಿಯಲ್ಲಿ, ನಮ್ಮ ಸಿರಿಗಡಿಯಲ್ಲಿ ಹಗೆತನದ ಕಿಡಿಯಲ್ಲಿ ಜಗದ ನೆಮ್ಮದಿಯನ್ನೇ ಸುಡುವ ಹೊಂಚು. ಒಮ್ಮೆಗೊಮ್ಮೆಲೆ ಮಂಜಿನೊಳಗೆಂತ ಮಿಂಚು. ಬಾಂಧವ್ಯ ಬಗೆದವರು ಕೂಡಿ
ಕಿಡಿಯಲ್ಲಿ ನಮ್ಮ ಸಿರಿ ಗಡಿಯಲ್ಲಿ ಹಗೆತನದ ಕಿಡಿಯಲ್ಲಿ ಜಗದ ನೆಮ್ಮದಿಯನ್ನೇ ಸುಡುವ ಹೊಂಚು ಒಮ್ಮೆಗೊಮ್ಮೆಲೆ ಮಂಜಿನೊಳಗೆಂಥ ಮಿಂಚು ಒಮ್ಮೆಗೊಮ್ಮೆಲೆ ಮಂಜಿನೊಳಗೆಂಥ ಮಿಂಚು ನದಿಗಳ ಸಾರವಿದು ಸ್ವಾತಂತ್ರ್ಯದ ಕಡಲು ನೋವಿನ ದಿನಗಳ ಪುಟಗಳಿದು ಇತಿಹಾಸದ ಒಡಲು ಸಾವಿರ ನದಿಗಳ ಸಾರವಿದು ಸ್ವಾತಂತ್ರ್ಯದ ಕಡಲು ನೋವಿನ ದಿನಗಳ ಪುಟಗಳಿದು ಇತಿಹಾಸದ ಒಡಲು ಹೃದಯದಲ್ಲಿ ಸೆರೆಗೆ ಸಿಕ್ಕ ತಾಯಿ ಕೆಂಪು ಬಣ್ಣದವರ ಕಪ್ಪು ಹೃದಯದಲ್ಲಿ ಸೆರೆಗೆ ಸಿಕ್ಕ ತಾಯಿ ಅವಳ ಬಿಡಿಸ ಬಂದವರ ಮೇಲೆ ಎರಗಿತ್ತು ನಳಿಗೆ ಬಾರಿ ನೂರಾರು ಪ್ರಾಣ ಹೂವಾಗಿ ಅರಳಿ ಸೇರಿತ್ತು ತಾಯ ಮುಡಿಗೆ ನೂರಾರು ಪ್ರಾಣ ಹೂವಾಗಿ ಅರಳಿ ಸೇರಿತ್ತು ತಾಯ ಮುಡಿಗೆ ಮಡಿದವರ ಕೆಚ್ಚು ಕಲಿತನದ ಅಚ್ಚು ಬಂಗಾರ ಶಿಖರ ಗುಡಿಗೆ ಸಾವಿರ ನದಿಗಳ ಸಾರವಿದು ಸ್ವಾತಂತ್ರ್ಯದ ಕಡಲು ನೋವಿನ ದಿನಗಳ ಪುಟಗಳಿದು ಇತಿಹಾಸದ ಕಡಲು ಸಾವಿರ ನದಿಗಳ ಸಾರವಿದು ಸ್ವಾತಂತ್ರ್ಯದ ಕಡಲು ನೋವಿನ ದಿನಗಳ ಪುಟಗಳಿದು ಇತಿಹಾಸದ ಒಡಲು. ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಕೇಳಿದರೆ ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯ ವಾಹಿನಿ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೃಷಿ ಕ್ಷೇತ್ರಕ್ಕೆ ಉಪಯೋಗ ಆಗುವಂತಹ ಕೃಷಿ ಮಾಹಿತಿಯನ್ನು ನೀಡಲಿದ್ದಾರೆ ತಿಮ್ಮಪ್ಪ ಎಚ್ ಗೌಡ ಅವರು. ಅದಾದ ನಂತರದಲ್ಲಿ ವಿಶಾಲಮ್ಮ ಹಾಗೂ ಸಂಘಟಕರಿಂದ ತತ್ವ ಪದವನ್ನು ಕೂಡ ಕೇಳ್ತೀರಿ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಮನೆ ಮುಂದೆನೆ ಕಾರ್ ನಿಲ್ಸೋಣ ಅಂದ್ರೆ ನೋಡಿ ಕಟ್ಟೋಕ್ಕಿಂತ ಮುಂಚೆನೆ ಕಾರ್ ನಿಲ್ಸ್ಬಿಟ್ರು. ಅರ್ಪಿಸುತ್ತಿದ್ದೇವೆ ದಾಲ್ಮಿಯಾ ಸಿಮೆಂಟ್ ಮನೆ ಮನೆಗೆ ಹ್ಯಾಪಿ ಆಫರ್. ದಾಲ್ಮಿಯಾ ಸಿಮೆಂಟ್ ಖರೀದಿಸಿ ಎಕ್ಸೈಟಿಂಗ್ ಪ್ರೈಸ್ ಗಳನ್ನ ವಿನ್ ಮಾಡಿ. ಮನೆ ಕಟ್ಟೋಕ್ಕೂ ಮುಂಚೆ ಸಂತೋಷಕ್ಕಿಲ್ಲ ಚಿಂತೆ. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗೂ
ಮತ್ತು ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ. ಇದು ಚಿಕುನ್ಗುನ್ಯಾ ಇರಬಹುದು. ಹೌದು, ಚಿಕುನ್ಗುನ್ಯಾ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕುನ್ ಗುನ್ಯಾಗೆ ಭಯಪಡಬೇಡಿ. ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕೃಷಿ ರಂಗ ಕಾರ್ಯಕ್ರಮವನ್ನು ಕೇಳುತ್ತಿರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದ ಮೊದಲಿಗೆ ಕೇಳೋಣ ಕೃಷಿ ಮಾಹಿತಿ ತಿಮ್ಮಪ್ಪ ಎಚ್ ಗೌಡ ಅವರಿಂದ. ಕೃಷಿ ಮಾಹಿತಿ. ಭತ್ತ ಬೇಸಾಯದಲ್ಲಿ ನೀರು ನಿರ್ವಹಣೆ. ಮುಂಗಾರು ಮಳೆಗೆ ಭೂಮಿ ಚೆನ್ನಾಗಿ ಹಸಿಯಾದ ನಂತರ ಬಿತ್ತಿದ ಭತ್ತವು ಕಾಲುವೆ ನೀರು ಬರುವವರೆಗೆ ಮಳೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಆಗಾಗ ಬೀಳುವ ಮಳೆ ಭತ್ತದ ನೀರಿನ ಬೇಡಿಕೆಯನ್ನು ಕೆಲವೊಂದು ಸಾರಿ ಸಂಪೂರ್ಣವಾಗಿ ಪೂರೈಸಬಹುದು ಅಥವಾ ಕೆಲವೊಮ್ಮೆ ಬೆಳೆಗೆ ತೇವಾಂಶದ ಕೊರತೆ ಆಗಲೂಬಹುದು. ಆದರೆ ಕಪ್ಪು ಮಣ್ಣಿನಲ್ಲಿ ಬೆಳೆದ ಬೆಳೆಯು ಸುಮಾರು 20-25 ದಿವಸಗಳ ಕಾಲ ತೇವಾಂಶದ ಕೊರತೆ ತಡೆದುಕೊಳ್ತದೆ. ಕಾಲುವೆಗೆ ನೀರು ಬಂದ ನಂತರ ಕಾಲುವೆ ನೀರು ಕೊಟ್ಟು ಬೆಳೆಯನ್ನು ಕಾಪಾಡಬಹುದು. ಭತ್ತವನ್ನು ಬಿತ್ತಿ ನೀರಿಣಿಸುವುದಾದಲ್ಲಿ ಭತ್ತದ ಬೀಜ ಮೊಳಕೆಯೊಡೆದು ಹೊರಬರುವವರೆಗೆ ಭೂಮಿಯಲ್ಲಿ ತೇವಾಂಶವಿರುವಂತೆ ನೋಡಿಕೊಳ್ಬೇಕು. ಭತ್ತದ ಬೆಳೆಯಲ್ಲಿ ಪ್ರಮುಖ ಹಂತಗಳಲ್ಲಿ ತೆಂಡೆ ತೊಡೆಯುವಾಗ, ಹೂವಾಡುವಾಗ ಮತ್ತು ಕಾಳು ಕಟ್ಟುವಾಗ ಭೂಮಿಯಲ್ಲಿ ತೇವಾಂಶದ ಕೊರತೆ ಆಗದಂತೆ ನೋಡ್ಕೋಬೇಕಾಗ್ತದೆ. ಬೆಳೆಯು ಬೆಳವಣಿಗೆ ಹಂತದಲ್ಲಿದ್ದಾಗ ಕಾಲುವೆಯ ಮೇಲ್ಭಾಗ ಮತ್ತು ಮಧ್ಯಭಾಗದ ಬೆಳೆಗೆ ಮೊದಲು ಒದಗಿಸಿದ ನೀರು ಭೂಮಿಯಲ್ಲಿ ಇಂಗಿ ಕೂದಲೆಳೆಯ ಬಿರುಕು ಕಾಣಿಸಿಕೊಂಡಾಗ ಮತ್ತೆ ನೀರನ್ನು ಉಣಿಸಬೇಕು. ಈ ಹಂತದಲ್ಲಿ ನೀರು ಕೊರತೆಯಾಗದಂತೆ ನೋಡಿಕೊಳ್ಬೇಕಾಗುತ್ತೆ. ಪೋಷಕಾಂಶಗಳ ನಿರ್ವಹಣೆ. ಹದವಾದ ಮಳೆ ಬಿದ್ದ ನಂತರ ಮತ್ತು ಬಿತ್ತಿದ ಮೇಲೆ ನೀರು ಉಣಿಸುವುದಾದಲ್ಲಿ ಬೀಜದ ಜೊತೆಗೆ ಪ್ರತಿ ಎಕರೆಗೆ 50 ಕಿಲೋಗ್ರಾಂ DAP ಬಿತ್ತುವುದು ಉತ್ತಮ. ಒಣಭೂಮಿಯಲ್ಲಿ ಬಿತ್ತುವಾಗ ಬೀಜದ ಜೊತೆಗೆ ರಸಗೊಬ್ಬರ ಹಾಕುವ ಅವಶ್ಯಕತೆ ಇರೋದಿಲ್ಲ. ಭತ್ತ ಮೊಳಕೆಯೊಡೆದು 15 ದಿವಸಗಳ ನಂತರ ಮಳೆಯಾದರೆ ಅಥವಾ ಬೆಳೆಗೆ ನೀರು ಕೊಟ್ಟು ಎಕರೆಗೆ 25 ಕಿಲೋಗ್ರಾಂ ಯೂರಿಯಾದೊಂದಿಗೆ 10 ಕಿಲೋಗ್ರಾಂ ಸತುವಿನ ಸಲ್ಫೇಟ್ ಬೆರೆಸಿ ಕೊಡಬೇಕಾಗ್ತದೆ. ಇನ್ನುಳಿದ ಗೊಬ್ಬರವನ್ನು ಕಾಲುವೆ ನೀರು ಸಿಕ್ಕ ಮೇಲೆ ನಿರ್ವಹಣೆ ಮಾಡಬೇಕು. ಕೂರಿಗೆ ಭತ್ತದ ಬೆಳೆಗೆ ನಾಟಿ ಭತ್ತಕ್ಕೆ ಉಪಯೋಗಿಸುವ ರಸಗೊಬ್ಬರಕ್ಕಿಂತ 30% ಕಡಿಮೆ ರಸಗೊಬ್ಬರ ಉಪಯೋಗಿಸಿ ನಾಟಿ ಮಾಡಿದ ಭತ್ತಕ್ಕಿಂತ ಹೆಚ್ಚು ಇಲ್ಲವೇ ಅದರಷ್ಟೇ ಇಳುವರಿ ಪಡೆಯಬಹುದು. ಅಚ್ಚುಕಟ್ಟು ಪ್ರದೇಶಗಳಲ್ಲಿ ಎಕರೆಗೆ 80-40-40 ಕಿಲೋಗ್ರಾಂದಂತೆ ಸಾರಜನಕ, ರಂಜಕ, ಪೊಟ್ಯಾಷ್ ಒದಗಿಸುವ ರಸಗೊಬ್ಬರವನ್ನು ಉಪಯೋಗಿಸಬೇಕಾಗುವುದು. ಕೀಟಗಳ ಮತ್ತು ರೋಗಗಳ ನಿರ್ವಹಣೆ. ಭತ್ತದಲ್ಲಿ ಕೀಟ ಮತ್ತು ರೋಗಗಳ ನಿರ್ವಹಣೆಯನ್ನು ನಾಟಿ ಮಾಡಿದ ಭತ್ತದಲ್ಲಿ ನಿರ್ವಹಣೆ ಮಾಡಿದಂತೆ ಮಾಡಬೇಕು. ಕೀಟ ಹಾಗೂ ರೋಗವನ್ನು ತಕ್ಕಮಟ್ಟಿಗೆ ನಿರ್ವಹಿಸಲು ರೈತರು ಈ ಸಲಹೆಗಳನ್ನು ಪಾಲಿಸಬೇಕಾಗುತ್ತದೆ. ತಳಿಯ ಕಾಳಿನ ಗಾತ್ರದ ಅನುಸಾರ ಎಕರೆಗೆ ಕೇವಲ 8-10 ಕಿಲೋಗ್ರಾಂ ಅಥವಾ 12-14 ಕಿಲೋಗ್ರಾಂ ಬೀಜವನ್ನು ಬಿತ್ತನೆ ಉಪಯೋಗಿಸಬೇಕು. ಅತಿಯಾದ ಸಾರಜನಕವನ್ನು ಒದಗಿಸದೆ ಸಾರಜನಕ, ರಂಜಕ, ಪೊಟ್ಯಾಷ್ ರಸಗೊಬ್ಬರಗಳನ್ನು ಸಮತೋಲನ ಪ್ರಮಾಣದಲ್ಲಿ ಒದಗಿಸಬೇಕು. ಕೂರಿಗೆ ಭತ್ತದ ಬೆಳೆಯು ನಾಟಿ ಮಾಡಿದ ಬೆಳೆಯಂತೆ ಕಾಣಲು 45-60 ದಿವಸಗಳು ಬೇಕು. ಬೆಳೆ ಬೆಳವಣಿಗೆ ಇಲ್ಲವೆಂದು ತಿಳಿದು ಹೆಚ್ಚು ಯೂರಿಯಾ ಗೊಬ್ಬರ ಕೊಡುವ ಅವಶ್ಯಕತೆ ಬರೋದಿಲ್ಲ. ಭತ್ತದ ಇಳುವರಿ. ಕೂರಿಗೆ ಭತ್ತದ ಇಳುವರಿಯು ನಾಟಿ ಮಾಡಿದ ಭತ್ತದ ಇಳುವರಿಗಿಂತ ಎಕರೆಗೆ 1-2 ಕ್ವಿಂಟಲ್ ಹೆಚ್ಚಾಗಿರುತ್ತದೆ. ಇಲ್ಲವೇ ನಾಟಿ ಮಾಡಿದ ಭತ್ತದಷ್ಟೇ ಕಂಡುಬರುತ್ತದೆ. ಕಾಳಿನ ಗುಣಮಟ್ಟ. ಮುಂಗಾರಿನಲ್ಲಿ ಭತ್ತವನ್ನು ಸಮಯಕ್ಕೆ ಸರಿಯಾಗಿ ಇಲ್ಲವೇ ಮುಂಚಿತವಾಗಿ ಬಿತ್ತೋದ್ರಿಂದ ಜೊಳ್ಳು ಕಾಳಿನ ಪ್ರಮಾಣ ಕಡಿಮೆ ಇರುವುದಲ್ಲದೆ ಕಾಳಿನ ತೂಕ ಮತ್ತು ಗುಣಮಟ್ಟ ಉತ್ತಮವಾಗಿರುತ್ತದೆ. ಕೂರಿಗೆ ಭತ್ತದ ಬೇಸಾಯದಿಂದಾಗುವ ಲಾಭ. ಸೂಕ್ತ ಸಮಯದಲ್ಲಿ ಬಿತ್ತನೆ, ಮುಖ್ಯ ಭೂಮಿ ತಯಾರಿಸುವ ಮತ್ತು ಸಸಿಮಡಿ ತಯಾರಿಸಿ ಅದನ್ನು ಸಂರಕ್ಷಿಸುವ ಖರ್ಚನ್ನು ಉಳಿಸಬಹುದು. ಬಿತ್ತನೆಗೆ ಎಕರೆಗೆ 8-12 ಕಿಲೋಗ್ರಾಂ ಬೀಜ ಸಾಕಾಗ್ತದೆ. ಎಕರೆಗೆ 8-10 ಲೀಟರ್ ಇಂಧನ ಉಳಿತಾಯ ಹಾಗೂ ಪರಿಸರ ಮಾಲಿನ್ಯ ಕಾಪಾಡಬಹುದು. ಕೂರಿಗೆ ಭತ್ತದ ಬೇಸಾಯದಿಂದ 15-35% ನೀರಿನ ಉಳಿತಾಯ ಮಾಡಬಹುದು. 25-30% ಕಡಿಮೆ ರಸಗೊಬ್ಬರ ಬಳಕೆಯೊಂದಿಗೆ ಕಡಿಮೆ ಖರ್ಚು ಮತ್ತು ನಿವ್ವಳ ಆದಾಯ ಪಡಿಬಹುದು. ನೀರಿನ ಸದ್ಬಳಕೆ. ಹೆಚ್ಚಿನ ಪ್ರದೇಶಕ್ಕೆ ನೀರಾವರಿ ಮತ್ತು ಉತ್ಪಾದಕತೆ ಹೆಚ್ಚಳ ಹಾಗೂ ಅತಿ ನೀರಿನ ಬಳಕೆಯಿಂದ ದುಷ್ಪರಿಣಾಮವನ್ನು ತಡಿಬಹುದು. ಎಲೆಗಳ ಬಣ್ಣದ ಪಟ್ಟಿಯಿಂದ ಸಾರಜನಕದ ನಿರ್ವಹಣೆ.
ಬೆಳೆಯಲ್ಲಿ ಎಲೆಗಳು ಹಳದಿಯಾದಾಗ ಸಾರಜನಕದ ಕೊರತೆ ಎಂದು ಪರಿಗಣಿಸಲಾಗ್ತದೆ. ಆದರೆ ಎಷ್ಟರ ಮಟ್ಟಿಗೆ ಎಲೆಗಳು ಹಳದಿಯಾದಾಗ ಸಾರಜನಕ ಕೊಡಬೇಕು ಎನ್ನುವುದನ್ನು ನಿರ್ಧರಿಸುವುದು ಕಷ್ಟ. ಈ ನಿಟ್ಟಿನಲ್ಲಿ ಎಲೆ ಬಣ್ಣದ ಪಟ್ಟಿ ಬಳಕೆ ಉಪಯುಕ್ತ. ಎಲೆ ಬಣ್ಣದ ಪಟ್ಟಿಯಲ್ಲಿ 7 ಹಸಿರು ಛಾಯೆ ಇದ್ದು ತಿಳಿ ಹಳದಿ ಹಸಿರು ಬಣ್ಣದಿಂದ ದಟ್ಟ ಹಸಿರು ಬಣ್ಣಕ್ಕೆ 1ರಿಂದ 7 ಸಂಖ್ಯೆಯನ್ನು ಕ್ರಮವಾಗಿ ಕೊಡಲಾಗುತ್ತದೆ. ಎಲೆ ಬಣ್ಣದ ಪಟ್ಟಿಯ ಬಳಕೆಗೆ ಸೂಚನೆ ಹೀಗಿರುವುದು: ನಾಟಿ ಮಾಡಿದ 14 ಅಥವಾ ಬಿತ್ತನೆಯಾದ 21 ದಿನಗಳಿಂದ ಆರಂಭಿಸಿ ಮೊದಲ ಹೂವು ಕಾಣುವವರೆಗೆ ಪ್ರತಿ 7ರಿಂದ 10 ದಿನಗಳಿಗೊಮ್ಮೆ ಎಲೆಯ ಬಣ್ಣದ ಅಳತೆಯನ್ನು ಮಾಡಬೇಕಾಗ್ತದೆ. ಎಲೆಯ ಬಣ್ಣದ ಅಳತೆಗಾಗಿ ಪೂರ್ಣ ಬೆಚ್ಚಿದ ರೋಗರಹಿತ ಹೊಸ 10 ಎಲೆಗಳನ್ನು ಆರಿಸ್ಕೊಳ್ಬೇಕು. ಆಯ್ಕೆ ಮಾಡಿದ ಎಲೆಯ ಮಧ್ಯಭಾಗವನ್ನು ಸರಿಹೊಂದುವ ಬಣ್ಣದ ಛಾಯೆಯ ಮೇಲಿಟ್ಟು ಹೋಲಿಸಿ ನೋಡಿ ಅದರ ಬಣ್ಣದ ಅಳತೆಯನ್ನು ನಿರ್ಧರಿಸಬೇಕು. ಅಳತೆ ಮಾಡುವಾಗ ಎಲೆಯ ಮೇಲೆ ದೇಹದ ನೆರಳು ಬೀಳದಂತೆ ನೋಡಿಕೊಳ್ಬೇಕು. ಪ್ರತಿದಿನ ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ವ್ಯಕ್ತಿ ಎಲೆಯ ಬಣ್ಣದ ಅಳತೆ ಮಾಡುವುದು ಸೂಕ್ತ. ಎಲೆಯ ಬಣ್ಣ 2 ಬಣ್ಣದ ಛಾಯೆಗಳ ನಡುವೆ ಬರುವಂತಿದ್ದರೆ ಆ 2 ಸಂಖ್ಯೆಗಳ ಸರಾಸರಿಯನ್ನು ತೆಗೆದುಕೊಳ್ಳಬೇಕು. ಸಾರಜನಕ ಕೊಡಲು ಮಳೆ ಆಶ್ರಿತದಲ್ಲಿ ಬೆಳೆದ ಅಭಿಲಾಷ ಭತ್ತದ ತಳಿಯಲ್ಲಿ ಕೂರಿಗೆ ಅಥವಾ ನಾಟಿ ಮಾಡುವಾಗ ಎಲೆ ಬಣ್ಣದ ಅಳತೆ 4 ಉಪಯೋಗಿಸಿ ಸಾರಜನಕವನ್ನು ನಿರ್ವಹಣೆ ಮಾಡಬಹುದಾಗಿದೆ. 10 ಎಲೆಗಳ ಬಣ್ಣದ ಅಳತೆಯ ಸರಾಸರಿ ಈ ತಳಿಗೆ ಶಿಫಾರಸು ಮಾಡಿದ ಸೂಕ್ತ ಎಲೆ ಬಣ್ಣದ ಅಳತೆಗಿಂತ ಕಡಿಮೆ ಆದಾಗ ತಕ್ಷಣ ಭತ್ತದ ಬೆಳವಣಿಗೆ ಹಂತಕ್ಕನುಗುಣವಾಗಿ ಸಾರಜನಕವನ್ನು ಮೇಲು ಗೊಬ್ಬರವಾಗಿ ಕೊಡಬೇಕಾಗುವುದು. ಬೇವಿನ ಹಿಂಡಿ ಲೇಪಿಸಿದ ಯೂರಿಯಾ ತಯಾರಿಕೆಗೆ ಕ್ರಮ. ಯೂರಿಯಾವನ್ನು ಬೇವಿನ ಹಿಂಡಿಯೊಂದಿಗೆ ಲೇಪನ ಮಾಡಲು 1 ಕಿಲೋಗ್ರಾಂ ಕೋಲ್ಟಾರ್ 2 ಲೀಟರ್ ಸೀಮೆ ಎಣ್ಣೆಯಲ್ಲಿ ಕರಗಿಸಿ 100 ಕಿಲೋಗ್ರಾಂ ಯೂರಿಯಾಕ್ಕೆ ಸಮಾನವಾಗಿ ಲೇಪನ ಮಾಡಿದ ನಂತರ ಇದರೊಡನೆ 30 ಕಿಲೋಗ್ರಾಂ ಬೇವಿನ ಹಿಂಡಿಯ ಮಡಿಯನ್ನು ಲೇಪನ ಮಾಡಿ ನೆರಳಿನಲ್ಲಿ ಒಣಗಿಸಿ ನಂತರ ಉಪಯೋಗಿಸಿಕೊಳ್ಬೇಕು. ಲಘು ಮತ್ತು ಇತರ ಪೋಷಕಾಂಶಗಳ ಬಳಕೆ. ನಾಟಿ ಮಾಡುವಾಗ ಸಸಿಗಳ ಬೇರು ಭಾಗವನ್ನು 1% ಸತುವಿನ ಸಲ್ಫೇಟ್ ದ್ರಾವಣದಲ್ಲಿ 1 ನಿಮಿಷ ಅದ್ದಿ ನಾಟಿ ಮಾಡಬೇಕು. ಪ್ರತಿ ಎಕರೆಗೆ 8 ಕಿಲೋಗ್ರಾಂ ಸತುವಿನ ಸಲ್ಫೇಟನ್ನು ಭೂಮಿಗೆ ಹಾಕಬೇಕು. ಮಳೆಯಾಶ್ರಿತ ನಾಟಿ ಭತ್ತದಲ್ಲಿ 1% ಪೊಟ್ಯಾಷಿಯಂ 10 ಗ್ರಾಂ ಪ್ರತಿ ಲೀಟರ್ ನೀರಿಗೆ ದ್ರಾವಣವನ್ನು ನಾಟಿ ಮಾಡಿದ 60 ದಿವಸಗಳಲ್ಲಿ ಸಿಂಪಡಣೆ ಮಾಡಬೇಕು. ಇದರ ಪ್ರಮುಖ ಸೂಚನೆಗಳು: ಲಘು ಮತ್ತು ಇತರ ಪೋಷಕಾಂಶಗಳ ಬಳಕೆ. ನಾಟಿ ಮಾಡುವಾಗ ಸಸಿಗಳ ಬೇರು ಭಾಗವನ್ನು 1% ಸತುವಿನ ಸಲ್ಫೇಟ್ ದ್ರಾವಣದಲ್ಲಿ 1 ನಿಮಿಷ ಅದ್ದಿ ನಾಟಿ ಮಾಡಬೇಕು. ಪ್ರತಿ ಎಕರೆಗೆ 8 ಕಿಲೋಗ್ರಾಂ ಸತುವಿನ ಸಲ್ಫೇಟನ್ನು ಭೂಮಿಗೆ ಹಾಕಬೇಕು. ಮಳೆಯಾಶ್ರಿತ ನಾಟಿ ಭತ್ತದಲ್ಲಿ 1% ಪೊಟ್ಯಾಷಿಯಂ 10 ಗ್ರಾಂ ಪ್ರತಿ ಲೀಟರ್ ನೀರಿನೊಂದಿಗೆ ದ್ರಾವಣವನ್ನು ನಾಟಿ ಮಾಡಿದ 60 ದಿವಸಗಳಲ್ಲಿ ಸಿಂಪಡಣೆ ಮಾಡಬೇಕಾಗುವುದು ಉತ್ತಮ. ಇನ್ನುಳಿದ ಸೂಚನೆಗಳು: ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ರಾಸಾಯನಿಕ ಗೊಬ್ಬರಗಳ ಪ್ರಮಾಣವನ್ನು ಬದಲಾಯಿಸಿಕೊಳ್ಳಬೇಕು. ಕೂರಿಗೆ ಭತ್ತದ ಬಿತ್ತನೆ ಮಾಡಿದ ಗದ್ದೆಯಲ್ಲಿ 30ರಿಂದ 40 ದಿವಸಗಳ ನಂತರ ಹೊಡೆತ ಪದ್ಧತಿಯನ್ನು ಅನುಸರಿಸಬೇಕು. ಮುಂಗಾರಿಯಲ್ಲಿ ಹೆಚ್ಚು ಮಳೆಯಾಗಿ ಸಕಾಲದಲ್ಲಿ ಬಿತ್ತನೆ ಮಾಡಲು ಆಗದಿದ್ದರೆ ಕೆಸರುಗಳೆ ಮಾಡಿ ಮೊಳಕೆ ತರಿಸಿದ ಬೀಜವನ್ನು ನೇರವಾಗಿ ಡ್ರಮ್ ಸೀಡರ್ನಿಂದ ನೀರಿನ ಮೇಲೆ ಹತೋಟಿ ಇರುವ ಗದ್ದೆಯಲ್ಲಿ ಬಿತ್ತನೆ ಮಾಡಬೇಕು. ನೀರಾವರಿ ಸೌಲಭ್ಯವಿರುವ ಕೂರಿಗೆ ಬಿತ್ತನೆ ಪ್ರದೇಶದಲ್ಲಿ ಪ್ರತಿ ಎಕರೆಗೆ 13% ಹೆಚ್ಚು ಬೀಜ ಮತ್ತು ಸಾರಜನಕ, ರಂಜಕ, ಪೊಟ್ಯಾಸ್ ಒದಗಿಸುವ ರಾಸಾಯನಿಕ ಗೊಬ್ಬರ ಹಾಗೂ ಕೊಟ್ಟಿಗೆ ಗೊಬ್ಬರವನ್ನು ಸತುವಿನ ಸಲ್ಫೇಟ್ನೊಂದಿಗೆ ಹಾಕುವುದು ಸೂಕ್ತ. ಅಂತರ ಬೇಸಾಯ. ಕೂರಿಗೆ ಭತ್ತದಲ್ಲಿ ಬಿತ್ತನೆಯಾದ 15 ದಿವಸಗಳ ನಂತರ ಹದ ಸಿಕ್ಕಾಗ 1 ವಾರದ ಅಂತರದಲ್ಲಿ 2ರಿಂದ 3 ಸಲ ಎಡೆಕುಂಟೆ ಹೊಡೆಯೋದ್ರಿಂದ ಕಳೆ ನಿಯಂತ್ರಣವಾಗಿ ಮಣ್ಣಿನಲ್ಲಿ ತೇವಾಂಶ ಕಾಪಾಡಬಹುದು. ಬಿತ್ತನೆಯಾದ 40 ದಿವಸಗಳ ನಂತರ ಗದ್ದೆಯಲ್ಲಿ ನೀರು ನಿಂತಾಗ ಕೊನೆಯ ಬಾರಿ ಎಡೆಕುಂಟೆ ಹೊಡೆದು ನಂತರ ದೋಣಿ ತಿಕ್ಕುವುದರಿಂದ ಕಳೆಗಳು ನಾಶವಾಗಿ ಮರಿ ಒಡೆಯುವುದಕ್ಕೆ ಅನುಕೂಲ ಆಗುವುದು. ಇದಲ್ಲದೆ ಮೇಲ್ಭಾಗದ ಮಣ್ಣಿನ ಬಿಗಿತದಿಂದ ನೀರು ಬಸಿಯದಂತೆ ಸಂಗ್ರಹಿಸಲು ಸಾಧ್ಯ ಆಗ್ತದೆ. ನಾಟಿ ಭತ್ತದಲ್ಲಿ ನಾಟಿ ಮಾಡಿದ 2, 7 ಮತ್ತು 9 ವಾರಗಳ ನಂತರ ಕಳೆ ತೆಗೆಯುವ ಯಂತ್ರವನ್ನು ರೋಟರಿವೀಡರ್ ಸಾಲಿನ ಮಧ್ಯ ಹಾಯಿಸಬೇಕು. ಮೆಣಸಿನಕಾಯಿ ಬೇಸಾಯ. ಮೆಣಸಿನಕಾಯಿ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ವಿವಿಧ ಮಣ್ಣು ಮತ್ತು ಹವಾಮಾನಗಳಲ್ಲಿ ಬೆಳೆಯುವ ಒಂದು ಪ್ರಮುಖವಾದ ತರಕಾರಿ ಹಾಗೂ ಸಾಂಬಾರು ಪದಾರ್ಥದ ವಾಣಿಜ್ಯ ಬೆಳೆಯಾಗಿದ್ದು ಇದನ್ನು ಖುಷ್ಕಿ ಹಾಗೂ ನೀರಾವರಿಯಲ್ಲಿ ಬೆಳೆಯಲಾಗ್ತದೆ.
ಮೆಣಸಿನಕಾಯಿ, ಈರುಳ್ಳಿ ಮತ್ತು ಹತ್ತಿ ಬೆಳೆ ಪದ್ಧತಿ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರದೇಶ ಆವರಿಸಿದೆ. ಇತ್ತೀಚೆಗೆ ಇದೊಂದು ಪ್ರಮುಖ ರಫ್ತು ಬೆಳೆಯಾಗಿದ್ದು, ಸಾವಯವ ಕೃಷಿಯಲ್ಲಿ ಬೆಳೆದ ಮೆಣಸಿನಕಾಯಿಗೆ ಹೆಚ್ಚಿನ ಬೇಡಿಕೆ ಇದೆ. ತಳಿಗಳು ಬ್ಯಾಡಗಿ ಡಬ್ಬಿ, ಬ್ಯಾಡಗಿ ಕಡ್ಡಿ ಮತ್ತು ದ್ಯಾವನೂರು. ಬಿತ್ತನೆ ಕಾಲ ಮುಂಗಾರು ಜೂನ್ದಿಂದ ಆಗಸ್ಟ್ ತಿಂಗಳ ತನಕ ಬೆಳೆಯಬಹುದು. ವಿಶೇಷತೆ 180ರಿಂದ 200 ದಿನಗಳಲ್ಲಿ ಬೆಳೆ ಫೈರನ್ನು ಕೊಡುತ್ತದೆ. ಹಣ್ಣಾದ ಕಾಯಿಗಳು 12ರಿಂದ 15 ಸೆಂಟಿಮೀಟರ್ ಉದ್ದ ಇರ್ತವೆ. ಕಡಿಮೆ ಖಾರ ಇದ್ದು ಕಡುಗೆಂಪು ಬಣ್ಣಕ್ಕೆ ತಿರುಗಿ ಮೇಲ್ಭಾಗದಲ್ಲಿ ಸುಕ್ಕುಗಳನ್ನು ಹೊಂದಿರುತ್ತವೆ. ಕಾಯಿ ಕಡಿಮೆ ಖಾರವಾಗಿದ್ದು ಹೆಚ್ಚಿನ ಒಲಿಯೋರೈಜನ್ ಅಂಶವನ್ನು ಹೊಂದಿರುತ್ತದೆ. ಇವು ಖುಷ್ಕಿ ಬೇಸಾಯಕ್ಕೆ ಯೋಗ್ಯವಾದರೂ ರಾಜ್ಯದ ಎಲ್ಲ ಭಾಗಗಳಲ್ಲಿ ಕೂಡ ಬೆಳೆಯಲಾಗ್ತದೆ. ಬಿತ್ತನೆಗೆ ಬೇಕಾಗುವ ಬೇಸಾಯ ಸಾಮಗ್ರಿಗಳು: ಪ್ರತಿ ಎಕರೆಗೆ ಬೀಜ 500 ಗ್ರಾಂ ಬೇಕಾಗ್ತದೆ. ಸಾವಯವ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ 1.7 ಟನ್ ಪ್ರತಿ ಎಕರೆಗೆ, ಎರೆಹುಳ ಗೊಬ್ಬರ 1.3 ಟನ್, ಹಸಿರೆಲೆ ಗೊಬ್ಬರ 2.7 ಟನ್, ಬೇವಿನ ಹಿಂಡಿ 1 ಕ್ವಿಂಟಲ್ ಪ್ರತಿ ಎಕರೆಗೆ ನೀಡಬೇಕಾಗುತ್ತದೆ. ಜೈವಿಕ ಗೊಬ್ಬರಗಳು: ಅಜೋಸ್ಪೆರಿಯಂ ಅಣುಜೀವಿ 20 ಗ್ರಾಂ, ರಂಜಕ ಕರಗಿಸುವ ಬ್ಯಾಕ್ಟೀರಿಯಾ 20 ಗ್ರಾಂ, ಟ್ರೈಕೋಡರ್ಮಾ 10 ಗ್ರಾಂ. ಬೇಸಾಯ ಕ್ರಮಗಳು: ಸಸಿ ಮಡಿ ತಯಾರಿಸಿಕೊಳ್ಬೇಕು. 1 ಎಕರೆ ಪ್ರದೇಶಕ್ಕೆ ಬೇಕಾಗುವ ಸಸಿಗಳನ್ನು ತಯಾರಿಸಲು 7.5 ಮೀಟರ್ ಉದ್ದ, 1.2 ಮೀಟರ್ ಅಗಲ ಮತ್ತು 10 ಸೆಂಟಿಮೀಟರ್ ಎತ್ತರದ 6 ಸಸಿಮಡಗಳನ್ನು ತಯಾರಿಸಿ 50 ಕಿಲೋಗ್ರಾಂನಷ್ಟು ಕಾಂಪೋಸ್ಟ್ ಇಲ್ಲವೇ ಕೊಟ್ಟಿಗೆ ಗೊಬ್ಬರ, 25 ಕಿಲೋಗ್ರಾಂನಷ್ಟು ಎರೆಹುಳು ಗೊಬ್ಬರ ಮತ್ತು 2 ಕಿಲೋಗ್ರಾಂ ಬೇವಿನ ಹಿಂಡಿ ಪ್ರತಿ ಮಡಿಗೆ ಹಾಕಿ ಚೆನ್ನಾಗಿ ಬೆರೆಸಬೇಕು. ಬಿತ್ತನೆ ಬೀಜವನ್ನು 10 ಗ್ರಾಂ ಟ್ರೈಕೋಡರ್ಮಾದಿಂದ ಬೀಜೋಪಚಾರ ಮಾಡಿ 8 ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ ಬೀಜ ಹಾಕಿ ತೆಳುವಾಗಿ ಮಣ್ಣು ಮತ್ತು ಗೊಬ್ಬರದಿಂದ ಮುಚ್ಚಿ ಮೊಳಕೆ ಬರುವವರೆಗೆ ಸಸಿಮಡಿಯನ್ನು ಹುಲ್ಲಿನಿಂದ ಹೊದಿಕೆ ಹಾಕಿ ಪ್ರತಿದಿನ ನೀರನ್ನು ಪೂರೈಸುತ್ತಿರಬೇಕು. 6 ವಾರದಲ್ಲಿ ಸಸಿಗಳು ನಾಟಿಗೆ ಸಿದ್ಧವಾಗುವವು. ನಾಟಿ ಮಾಡುವ ಪದ್ಧತಿ: ಆಳವಾಗಿ ಉಳುಮೆ ಮಾಡಿ ರಂಟೆ ಕುಂಟೆ ಹೊಡೆದು ಹದವರಿತ ಭೂಮಿಯನ್ನು ತಯಾರಿಸಿಕೊಳ್ಬೇಕು. ಮಾರ್ಕರ್ ಸಹಾಯದಿಂದ 90 ಸೆಂಟಿಮೀಟರ್ ಮತ್ತು 60 ಸೆಂಟಿಮೀಟರ್ ಅಂತರದಲ್ಲಿ ಗುಣಿಗಳನ್ನು ಗುರುತು ಮಾಡಿ ಶಿಫಾರಸು ಮಾಡಿದ ಪೂರ್ತಿ ಕೊಟ್ಟಿಗೆ ಗೊಬ್ಬರ, ಹಸಿರೆಲೆ ಗೊಬ್ಬರ ಮತ್ತು ಬೇವಿನ ಹಿಂಡಿಯನ್ನು ಗುರುತು ಹಾಕಿರುವ ಸ್ಥಳದಲ್ಲಿ ಕೊಟ್ಟು ಚೆನ್ನಾಗಿ ಮಣ್ಣಿನಲ್ಲಿ ಬೆರೆಸಬೇಕು. ಸಸಿಗಳ ಬೇರುಗಳನ್ನು ನಾಟಿ ಮಾಡುವ ಮುಂಚೆ 60 ಲೀಟರ್ ನೀರಿನಲ್ಲಿ ಅಜೋಸ್ಪೆರಿಲಿಯಂ 4 kg, ರಂಜಕ ಕರಗಿಸುವ ಜೈವಿಕ ಗೊಬ್ಬರ 4 kg ಮತ್ತು ಟ್ರೈಕೋಡರ್ಮಾ 500 ಗ್ರಾಂ ಇದರಿಂದ ತಯಾರಿಸಿದ ದ್ರಾವಣದಲ್ಲಿ 30 ನಿಮಿಷ ಅದ್ದಿ ನಾಟಿ ಮಾಡಿಕೊಳ್ಬೇಕು. ಎರೆಹುಳು ಗೊಬ್ಬರವನ್ನು ಮೇಲು ಗೊಬ್ಬರವಾಗಿ ಗಿಡದ ಸುತ್ತಲೂ ಬಳೆಯಾಕಾರದಲ್ಲಿ ನಾಟಿ ಮಾಡಿದ 30 ಮತ್ತು 60 ದಿವಸಗಳ ನಂತರ ಸಮ ಪ್ರಮಾಣದಲ್ಲಿ ಹಾಕಬೇಕು. ಕಳೆಯ ನಿಯಂತ್ರಣ: ಮೆಣಸಿನಕಾಯಿ ಸಸಿಗಳನ್ನು ನಾಟಿ ಮಾಡಿದ 20ರಿಂದ 25 ದಿವಸಗಳ ನಂತರ 15 ದಿವಸಗಳಿಗೊಮ್ಮೆ 4ರಿಂದ 5 ಬಾರಿ ಅಂತರ ಬೇಸಾಯ 2 ದಿಕ್ಕಿನಲ್ಲಿ ಮಾಡೋದ್ರಿಂದ ಕಳೆ ಹತೋಟಿ ಮಾಡಬಹುದು. ಅಲ್ಲದೆ ನಾಟಿ ಮಾಡಿದ 30 ಮತ್ತು 60 ದಿವಸಗಳ ನಂತರ 2 ಬಾರಿ ಕೈಕಸ ತೆಗೆಯಬೇಕು. ಸಸ್ಯ ಪ್ರಚೋದಕಗಳ ಬಳಕೆ: ಪಂಚಗವ್ಯ 3% ಪ್ರಮಾಣದಲ್ಲಿ ಹೂ ಬಿಡುವ ಹಂತ ಮತ್ತು ಕಾಯಿ ಕಟ್ಟುವ ಹಂತದಲ್ಲಿ ಸಿಂಪರಣೆ ಮಾಡಬೇಕು. ಇದರ ಜೊತೆಗೆ 10% ಗಂಜಲವನ್ನು ಹಾಗೂ ಸಸ್ಯಜನ್ಯ ಕೀಟನಾಶಕವನ್ನು ಬೆರೆಸಿ ಸಿಂಪರಣೆ ಮಾಡಬಹುದು. ಸಸ್ಯ ಸಂರಕ್ಷಣಾ ಕ್ರಮಗಳು: ಜೋಳ ಇಲ್ಲವ ಗೋವಿನ ಜೋಳವನ್ನು ಹೊಲದ ಸುತ್ತಲೂ ಗಾಳಿಗೆ ವಿರುದ್ಧ ದಿಕ್ಕಿನಲ್ಲಿ 5-6 ಸಾಲು ಮೆಣಸಿನಕಾಯಿ ಸಸಿಗಳನ್ನು ನಾಟಿ ಮಾಡುವುದಕ್ಕಿಂತ 15 ದಿವಸಗಳ ಮುಂಚಿತವಾಗಿ ಬಿತ್ತನೆ ಮಾಡಬೇಕು. ಚೆಂಡು ಹೂವನ್ನು ಬಲೆ ಬೆಳೆಯಾಗಿ ಪ್ರತಿ 10ರಿಂದ 15 ಸಾಲಿಗೆ 1 ಸಾಲಿನಂತೆ ಕಾಯಿ ಕೊರ್ಕದ ಬಾಧೆ ನಿವಾರಿಸಲು ಬೆಳೆಯಬೇಕು. ಲೆಕಾನೀಸಿಯಂ ಲೆಖಾನಿ ಕೀಟನಾಶಕ ಶಿಲೀಂಧ್ರವನ್ನು ಪ್ರತಿ ಲೀಟರ್ ನೀರಿಗೆ 2 ಗ್ರಾಂನಂತೆ 0.1 ಟಿನ್ 80ರ ಜೊತೆಗೆ ನಾಟಿ ಮಾಡಿದ 30 ಇಲ್ಲವೇ 40 ದಿವಸಗಳ ನಂತರ ರಸ ಹೀರುವ ಕೀಟದ ಬಾಧೆ ನಿಯಂತ್ರಿಸಲು ಸಿಂಪರಣೆ ಮಾಡಿಕೊಳ್ಬೇಕು. ಕಾಯಿ ಕೊರ್ಕದ ಸಮೀಕ್ಷೆ ಮಾಡಲು ಕಣ್ಗಾವಲಾಗಿ ಪ್ರತಿ ಎಕರೆಗೆ 2ರಂತೆ ಲಿಂಗಾಕರ್ಷಕ ಬಲೆ ಉಪಯೋಗಿಸ್ಕೋಬೇಕು. ಹಳದಿ ಬಣ್ಣದ ಅಂಟಿನ ಬಲೆಯನ್ನು ಪ್ರತಿ ಎಕರೆಗೆ 10ರಂತೆ ತ್ರಿಪ್ಸ್ ಮತ್ತು ಮೈಟ್ ನುಸಿ ನಿರ್ವಹಣೆಗಾಗಿ ಉಪಯೋಗಿಸ್ಕೋಬೇಕು.
ಗಜ್ಜಲು 10% ಪ್ರಮಾಣದಲ್ಲಿ ಸಿಂಪಡಿಸುವುದರಿಂದ ಮುಟುರು ರೋಗ ನಿಯಂತ್ರಿಸಬಹುದು. ಕಾಯಿ ಕೊರಕದ ನಿಯಂತ್ರಣಕ್ಕಾಗಿ 5% ಬೇವಿನ ಬೀಜದ ಕಷಾಯ ಇಲ್ಲವೇ 2% ಬೆಳ್ಳುಳ್ಳಿ ಮೆಣಸಿನಕಾಯಿ ಕಷಾಯವನ್ನು ನಾಟಿ ಮಾಡಿದ 90 ರಿಂದ 105 ದಿನಗಳ ನಂತರ ಸಿಂಪರಣೆ ಮಾಡಬೇಕು. ಸಸ್ಯಜನ್ಯ ಪೀಡೆನಾಶಕವನ್ನು ಬಿತ್ತಿದ 60 ಅಥವಾ 105 ದಿನಗಳ ನಂತರ 10% ಪ್ರಮಾಣದಲ್ಲಿ ಸಿಂಪರಣೆ ಮಾಡಬೇಕು. ಸುಡೋಮೋನಾಸ್ ಫ್ಲೋರೋಸೆನ್ಸ್ 5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾಟಿ ಮಾಡಿದ 30 ಇಲ್ಲವೇ 60 ದಿವಸಗಳ ನಂತರ ಹೂ ಬಿಡುವ ಮತ್ತು ಕಾಯಿ ಕಟ್ಟುವ ಹಂತದಲ್ಲಿ ಸಿಂಪಡಿಸುವುದರಿಂದ ಮಚ್ಚೆ ರೋಗ ಮತ್ತು ಹಣ್ಣು ಕೊಳೆ ರೋಗ ನಿಯಂತ್ರಣ ಮಾಡಬಹುದು. ಕಬ್ಬಿನ ಬೇಸಾಯ. ಕಬ್ಬು ರಾಜ್ಯದ ಪ್ರಮುಖ ವಾಣಿಜ್ಯ ಬೆಳೆಯಾಗಿದ್ದು ನೀರು ಬಸಿದು ಹೋಗುವಂತಹ ಮಧ್ಯಮ ಕಪ್ಪು ಮಿಶ್ರಿತ ಮಣ್ಣು ಈ ಬೆಳೆಗೆ ಸೂಕ್ತವಾಗಿರುತ್ತದೆ. ಈ ಬೆಳೆಯನ್ನು ಕರ್ನಾಟಕದ ಅನೇಕ ಭಾಗಗಳಲ್ಲಿ ಬೆಳೆಯಲಾಗ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನು ಉತ್ಪಾದನೆ ಮಾಡಲಾಗ್ತದೆ. ಸಾವಯವ ಪದ್ಧತಿಯಲ್ಲಿ ಕಬ್ಬನ್ನು ಬೆಳೆದು ಉತ್ತಮ ಗುಣಮಟ್ಟದ ಸಾವಯವ ಬೆಲ್ಲವನ್ನು ಉತ್ಪಾದನೆ ಮಾಡಿ ಹೆಚ್ಚಿನ ಲಾಭವನ್ನು ಪಡೆಯಬಹುದಾಗಿದೆ. ಸೂಕ್ತ ಮಣ್ಣು. ಹೆಚ್ಚಾದ ನೀರು ಸರಾಗವಾಗಿ ಬಸಿದು ಹೋಗುವ ಮಧ್ಯಮದಿಂದ ಹಗುರ ಮಣ್ಣಿನ ಕಣಗಳನ್ನು ಹೊಂದಿದ ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಿರುವ ಪೋಷಕಾಂಶ ಹೊಂದಿದ ತಟಸ್ಥ ರಸಸಾರ ಇರುವ ಕಡಿಮೆ ಪ್ರಮಾಣದ ಜೇಡಿ ಮತ್ತು ಉಪ್ಪಿನಾಂಶದಿಂದ ಕೂಡಿರಲಾರದ ಜವಳು ಮತ್ತು ಕ್ಷಾರ ಹೊರತುಪಡಿಸಿ ಕೆಂಪು ಮಿಶ್ರಿತ ಮಧ್ಯಮ ಆಳದ ಕಪ್ಪು ಮಣ್ಣು ಕಬ್ಬು ಬೆಳೆಗೆ ಸೂಕ್ತ. ಕಬ್ಬಿನ ತಳಿಗಳು. COC 671 ಅಲ್ಪಾವಧಿ 10 ರಿಂದ 11 ತಿಂಗಳ ತಳಿಯಾಗಿರ್ತದೆ. ಅಕ್ಟೋಬರ್ದಿಂದ ನವೆಂಬರ್ ತಿಂಗಳಲ್ಲಿ ಇದರ ಬೇಸಾಯ ಶುರು ಆಗ್ತದೆ. CO 92005 ಅವಧಿ 12 ರಿಂದ 14 ತಿಂಗಳು. ಅಕ್ಟೋಬರ್ ಮತ್ತು ನವೆಂಬರ್ ಬೇಸಾಯ ಆರಂಭಿಸುವ ಸಕಾಲವಾಗಿದೆ. ಸ್ಥಳೀಯ ಹೆಸರು COSNK 7632 ಮಧ್ಯಮ ಅವಧಿ 12 ರಿಂದ 14 ತಿಂಗಳ ಕಾಲದ ಬೆಳೆಯಾಗಿದೆ. ಇದಕ್ಕೆ ಜುಲೈ ಆಗಸ್ಟ್ ತಿಂಗಳು ಸೂಕ್ತವಾದ ಬಿತ್ತನೆಯ ಕಾಲವಾಗಿದೆ. ಸ್ಥಳೀಯ ಹೆಸರು COSNK 7680 ಅವಧಿ ಮಧ್ಯಮ ಅವಧಿ 12 ರಿಂದ 14 ತಿಂಗಳು. ಅಕ್ಟೋಬರ್ ನವೆಂಬರ್ ಅಥವಾ ಜುಲೈ ಆಗಸ್ಟ್ ಇದಕ್ಕೆ ಸೂಕ್ತ ಕಾಲ. ಬಿತ್ತನೆಗೆ ಬೇಕಾಗುವ ಬೇಸಾಯ ಸಾಮಗ್ರಿಗಳು: ಪ್ರತಿ ಎಕರೆಗೆ ಬೀಜ 2 ಕಣ್ಣಿನ ಬೀಜದ ತುಂಡುಗಳು 10,000 ರಿಂದ 14,000. ಬೀಜ ಅಥವಾ ಕಬ್ಬು CO ಅಥವಾ COSNK 7632 ತಳಿಯಾದರೆ 3.2 ರಿಂದ 4.4 ಟನ್ ಬೇಕಾಗುತ್ತದೆ. ಉಳಿದ ಎಲ್ಲ ತಳಿಗಳಾದರೆ 2.8 ರಿಂದ 4 ಟನ್ ತುಂಡುಗಳು ಬೇಕಾಗುತ್ತವೆ. ನಾಟಿ ಮಾಡುವ ಸಮಯ. ಬಿತ್ತನೆಗೆ ಭೂಮಿ ಸಿದ್ಧ ಮಾಡಿ ಬೋದು ಸಾಲುಗಳನ್ನು ಬಿಟ್ಟು ನಂತರ ಶಿಫಾರಸು ಮಾಡಿದ 50% ಕೊಟ್ಟಿಗೆ ಗೊಬ್ಬರ, ಎರೆಹುಳು ಗೊಬ್ಬರ ಮತ್ತು ಸಂಪದ್ಭರಿತಗೊಳಿಸಿದ ಮಳ್ಳಿ ಗೊಬ್ಬರದ ಕಾಂಪೋಸ್ಟ್ನ ಜೊತೆಗೆ 2 ಕಿಲೋಗ್ರಾಂ ಅಜೋಲೋಸ್ಪೆರಿಲಮ್ ಮತ್ತು 2 ಕಿಲೋಗ್ರಾಂ ರಂಜಕ ಕರಗಿಸುವ ಜೈವಿಕ ಗೊಬ್ಬರವನ್ನು ಸಾಲುಗಳಲ್ಲಿ ಹಾಕಿ ಮಣ್ಣಿನಲ್ಲಿ ಬೆರೆಸಬೇಕು. 90 ಮತ್ತು 120 ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ ನೀರು ಬಿಟ್ಟು ನಾಟಿ ಮಾಡಬೇಕು. ನಾಟಿ ಮಾಡುವ ಪೂರ್ವದಲ್ಲಿ ಒಂದು ಮಗ್ಗಲು ಸೆಣಬನ್ನು ಬಿತ್ತಿ ಬೆಳೆ 45 ರಿಂದ 50 ದಿನಗಳಾದ ಮೇಲೆ ಮುರಿದು ಸಾಲಿನಲ್ಲಿ ಹಾಕಿ ಬೋದು ಹೊಡೆದು ಮುಚ್ಚಬೇಕು. ಬಿತ್ತಿದ 30 ರಿಂದ 60 ಇಲ್ಲವೇ 90 ದಿನಗಳ ನಂತರ ಕೈಗಳೆ ತೆಗೆಯಬೇಕು. ಎಡೆಕುಂಟೆಯಿಂದ ಹಗುರವಾಗಿ ಕುಂಟೆ ಹಾಯಿಸಿ ಕಳೆ ನಿಯಂತ್ರಣ ಮಾಡಬೇಕು. ಕಬ್ಬಿನಲ್ಲಿ ನೀರು ನಿರ್ವಹಣೆ. ಉತ್ತಮ ಗುಣಮಟ್ಟದ ನೀರಿನ ಅವಶ್ಯಕತೆ ಬೆಲ್ಲಕ್ಕಾಗಿ ಬೆಳೆಯುವ ಕಬ್ಬಿಗೆ ಅತಿ ಮಹತ್ವದ್ದಾಗಿದೆ. ಕರಗುವ ಲವಣಾಂಶಗಳನ್ನು ಹೊಂದಿದ ಸವಳು ನೀರಿನ ಬಳಕೆಯಿಂದ ಬೆಲ್ಲ ಉಪ್ಪುಪ್ಪಾಗಿರ್ತದೆ. ಈ ಅಂಶಗಳು ಬೆಲ್ಲದ ಇಳುವರಿ ಮತ್ತು ಬಣ್ಣದ ಮೇಲೂ ಪರಿಣಾಮವನ್ನು ಬೀರ್ತವೆ. ಅವಶ್ಯಕತೆಗೆ ಅನುಗುಣವಾಗಿ ಬೆಳೆಗೆ ನಾಟಿ ಮಾಡಿದ ಮೇಲೆ ಮೊಳಕೆ ಒಡೆಯುವಾಗ 8 ರಿಂದ 10 ದಿನಕ್ಕೆ ತೆಳುವಾಗಿ ನೀರು ಹಾಯಿಸ್ಕೋಬೇಕು. ಮರಿ ಒಡೆಯುವಾಗ 10 ದಿನಕ್ಕೊಮ್ಮೆ, ಬೆಳವಣಿಗೆ ಹಂತದಲ್ಲಿ 7 ದಿನಕ್ಕೊಮ್ಮೆ ಮತ್ತು ಮಾಗುವಾಗ 15 ದಿನಕ್ಕೊಮ್ಮೆ ನೀರನ್ನು ಹಾಯಿಸಬೇಕು. ಪೋಷಕಾಂಶಗಳ ನಿರ್ವಹಣೆ. ಕಬ್ಬಿನ ಬೀಜದ ತುಂಡುಗಳನ್ನು ನಾಟಿ ಮಾಡುವ ಮೊದಲು 5 ಗ್ರಾಂ ಟ್ರೈಕೋಡರ್ಮಾವನ್ನು ಪ್ರತಿ ಲೀಟರ್ ಬೀಜಾಮೃತದೊಂದಿಗೆ ಬೆರೆಸಿ 5 ನಿಮಿಷ ನೆನೆಸಿ ನಂತರ ನಾಟಿ ಮಾಡಬೇಕು. ನಾಟಿ ಮಾಡುವ ದಿನ ಮತ್ತು ತದನಂತರ ಪ್ರತಿ 2 ತಿಂಗಳಿಗೊಮ್ಮೆ 8 ತಿಂಗಳವರೆಗೆ ಎಕರೆಗೆ 200 ಲೀಟರ್ ಜೀವಾಮೃತವನ್ನು ನೆಲದ ಮೇಲೆ ಸಿಂಪಡಿಸಿ
ಅಥವಾ ನೀರಿನೊಡನೆ ಬೆರೆಸಿ ನೀರನ್ನು ಹಾಯಿಸಬೇಕು. 3% ಪಂಚಗವ್ಯವನ್ನು ಬೆಳೆ 60 ಅಥವಾ 90 ದಿನಗಳ ಹಂತದಲ್ಲಿದ್ದಾಗ ಬೆಳೆಯ ಎಲೆಗಳ ಮೇಲೆ ಸಿಂಪರಣೆ ಮಾಡಬೇಕು. ಇದುವರೆಗೆ ತಿಮ್ಮಪ್ಪ ಎಚ್ ಗೌಡ ಅವರಿಂದ ಕೃಷಿ ಮಾಹಿತಿ ಕೇಳಿದಿರಿ. ರೈತ ಬಾಂಧವರೇ, ಇನ್ನೀಗ ವಿಶಾಲಮ್ಮ ಹಾಗೂ ಸಂಗಡಿಗರಿಂದ ತತ್ವ ಪದವನ್ನು ಕೇಳೋಣ. ಬೆಟ್ಟದ ಮೇಲೆ ಬಲೆಯ ಬೀಸುವ ಬೆಸ್ತಾರ ಹುಡುಗ, ಏರಿ ಮೇಲೆ ದನವ ಕಾಯುವ ಹಾರರ ಹುಡುಗ, ಏರಿ ಮೇಲೆ ದನವ ಕಾಯುವ ಹಾರರ ಹುಡುಗ, ಬಲೆಗೆ ಬಿದ್ದ ವನದ ಪಕ್ಷಿ ಏನ ಹೇಳಿತೋ, ಬಲೆಗೆ ಬಿದ್ದ ವನದ ಪಕ್ಷಿ ಏನ ಹೇಳಿತೋ, ಕೆಂಪು ಕೆಂಪು ನೀಲಿ ವನದ ಹೂವ ಬೆಳೆಯಿತು, ಕೆಂಪು ಕೆಂಪು ನೀಲಿ ವನದ ಹೂವ ಬೆಳೆಯಿತು, ಮೇಲೆ ಬಲೆಯ ಬೀಸುವ ಬೆಸ್ತಾರ ಹುಡುಗ, ಏರಿ ಮೇಲೆ ದನವ ಕಾಯುವ ಹಾರರ ಹುಡುಗ, ಏರಿ ಮೇಲೆ ದನವ ಕಾಯುವ ಹಾರರ ಹುಡುಗ, ಹಾಳು ಬಾವಿಗೆ ಹಗ್ಗವ ಬಿಟ್ಟು ಸೇರಬಾರದು, ಬಾಳಗುಳಿಗೆ ಕೈಯ ಮುಗಿದು ನೋಡಬಾರದು, ಬಾಳಗುಳಿಗೆ ಕೈಯ ಮುಗಿದು ನೋಡಬಾರದು, ಬೆಟ್ಟದ ಮೇಲೆ ಬಲೆಯ ಬೀಸುವ ಬೆಸ್ತಾರ ಹುಡುಗ, ಏರಿ ಮೇಲೆ ದನವ ಕಾಯುವ ಹಾರರ ಹುಡುಗ, ಏರಿ ಮೇಲೆ ದನವ ಕಾಯುವ ಹಾರರ ಹುಡುಗ, ಬೆಟ್ಟದ ಮೇಲೆ ಬಲೆಯ ಬೀಸುವ ಬೆಸ್ತಾರ ಹುಡುಗ, ಏರಿ ಮೇಲೆ ದನವ ಕಾಯುವ ಹಾರರ ಹುಡುಗ, ಏರಿ ಮೇಲೆ ದನವ ಕಾಯುವ ಹಾರರ ಹುಡುಗ. ತಾಯಿ ಸತ್ತ ತಪ್ಪಲಿ ಮಕ್ಕಳ ಒಡೆಯಬಾರದು, ತಾಯಿ ಸತ್ತ ತಪ್ಪಲಿ ಮಕ್ಕಳ ಒಡೆಯಬಾರದು, ಗಂಡ ಸತ್ತ ಹೆಣ್ಣಿನ ಮನವ ನೋಯಿಸಬಾರದು, ಗಂಡ ಸತ್ತ ಹೆಣ್ಣಿನ ಮನವ ನೋಯಿಸಬಾರದು, ಬೆಟ್ಟದ ಮೇಲೆ ಬಲೆಯ ಬೀಸುವ ಬೆಸ್ತಾರ ಹುಡುಗ, ಏರಿ ಮೇಲೆ ದನವ ಕಾಯುವ ಹಾರರ ಹುಡುಗ, ಏರಿ ಮೇಲೆ ದನವ ಕಾಯುವ ಹಾರರ ಹುಡುಗ, ಮಾತ ಪಿತರಿಗೆದುರಿಗೆ ನಿಲ್ಲುವ ಮಕ್ಕಳೇ ತಾಕೆ, ಮಾತ ಪಿತರಿಗೆದುರಿಗೆ ನಿಲ್ಲುವ ಮಕ್ಕಳೇ ತಾಕೆ, ಸತ್ಯವಂತರ ಸಂಗವಿರಲು ತೀರ್ಥವೇ ತಾಕೆ,
ಬೆಸ್ತಾರ ಹುಡುಗ ಏರಿ ಮೇಲೆ ದನವ ಕಾಯುವ ಹಾರರ ಹುಡುಗ ಏರಿ ಮೇಲೆ ದನವ ಕಾಯುವ ಹಾರರ ಹುಡುಗ ಅರಿವು ತೋರಿದ ಗುರುವಿನ ಪಾದವ ಮರೆಯಬಾರದೋ ಅರಿವು ತೋರಿದ ಗುರುವಿನ ಪಾದವ ಮರೆಯಬಾರದೋ ಕರುಣೆ ಇಟ್ಟು ಸಲಗಿದ ಒಡೆಯನ ಜರಿಯಬಾರದೋ ಕರುಣೆಯಿಟ್ಟು ಸಲಗಿದ ಒಡೆಯನ ಜರಿಯಬಾರದೋ ಬೆಟ್ಟದ ಮೇಲೆ ಬಲೆಯ ಬೀಸುವ ಬೆಸ್ತಾರ ಹುಡುಗ ಏರಿ ಮೇಲೆ ದನವ ಕಾಯುವ ಹಾರರ ಹುಡುಗ ಏರಿ ಮೇಲೆ ದನವ ಕಾಯುವ ಹಾರರ ಹುಡುಗ ಆಳ ಬಾವಿಗೆ ಹಗ್ಗವ ಬಿಟ್ಟು ಸೇದಬಾರದೋ ಕಾಳುಗೊಡೆಗೆ ಕೈಯ ಮುಗಿದು ನೋಡಬಾರದೋ ಕಾಡು ಬಾವಿಗೆ ಹಗ್ಗವ ಬಿಟ್ಟು ಸೇದಬಾರದೋ ಕಾಳುಗೊಡೆಗೆ ಕೈಯ ಮುಗಿದು ನೋಡಬಾರದೋ ಬೆಟ್ಟದ ಮೇಲೆ ಬಲೆಯ ಬೀಸುವ ಬೆಸ್ತಾರ ಹುಡುಗ ಏರಿ ಮೇಲೆ ದನವ ಕಾಯುವ ಹಾರರ ಹುಡುಗ ಗೆದುರಿಗೆ ನಿಲ್ಲುವ ಮಕ್ಕಳೇ ತಾಕೆ ಮಾತ ಪಿತರಿಗೆದುರಿಗೆ ನಿಲ್ಲುವ ಮಕ್ಕಳೇ ತಾಕೆ ಸತ್ಯವಂತರ ಸಂಘವಿರಲು ತೀರ್ಥವೇ ತಾಕೆ ಸತ್ಯವಂತರ ಸಂಘವಿರಲು ತೀರ್ಥವೇ ತಾಕೆ ಬೆಟ್ಟದ ಮೇಲೆ ಬಲೆಯ ಬೀಸುವ ಬೆಸ್ತಾರ ಹುಡುಗ ಏರಿ ಮೇಲೆ ದನವ ಕಾಯುವ ಹಾರರ ಹುಡುಗ ಏರಿ ಮೇಲೆ ದನವ ಕಾಯುವ ಹಾರರ ಹುಡುಗ ಅರಿವು ತೋರಿದ ಗುರುವಿನ ಪಾದವ ಮರೆಯಬಾರದೋ ಅರಿವು ತೋರಿದ ಗುರುವಿನ ಪಾದವ ಮರೆಯಬಾರದೋ
ರೈತ ಬಾಂಧವರೇ, ಇಲ್ಲಿ ತನಕ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ವಿಶಾಲಮ್ಮ ಹಾಗೂ ಸಂಗಡಿಗರಿಂದ ತತ್ವ ಪದ ಕೇಳಿದ್ರಿ. ಇನ್ನು ನಾಳಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ತಿಮ್ಮಪ್ಪ ಎಚ್ ಗೌಡ ಅವರಿಂದ ಕೃಷಿ ಮಾಹಿತಿ ಇರುತ್ತೆ. ಹಾಗೆಯೇ ನಾಗರತ್ನಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದ ಕೂಡ ಕೇಳಬಹುದು. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಆಕಾಶವಾಣಿ. ಇನ್ನು ಮುಂದೆ ಪ್ರಕಟಣೆ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ. ನಿತ್ಯ ವಿಜ್ಞಾನ ಕೇಳಿ ಪ್ರತಿದಿನ ಮುಂಜಾನೆ 7:45 ರಾಜ್ಯವ್ಯಾಪಿ ಪ್ರಸಾರದಲ್ಲಿ, 8:55 ಆಕಾಶವಾಣಿ ಬೆಂಗಳೂರು FM 101.3ರಲ್ಲಿ, ರಾತ್ರಿ 8:02 ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, ಕರ್ನಾಟಕ ಸರ್ಕಾರ. ಆಕಾಶವಾಣಿ ರಾಷ್ಟ್ರೀಯ ವಾರ್ತೆಗಳು. ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಮುಖ್ಯಾಂಶಗಳು: ಸಹಕಾರ ಕ್ಷೇತ್ರದ ಪ್ರಮುಖ ಅಂಶಗಳ ಚರ್ಚೆಗೆ ಬ್ರಿಕ್ಸ್ ಶೃಂಗಸಭೆ ಮಹತ್ವದ ವೇದಿಕೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ರಾಷ್ಟ್ರಪತಿ ದ್ರೌಪದಿ ಮುರ್ಮು 3 ದಿನಗಳ ಗೋವಾ ಭೇಟಿ. ಕಾವೇರಿ ಬಿಕ್ಕಟ್ಟು ಮುಂದಿನ ರೂಪುರೇಷೆ ಚರ್ಚೆಗೆ ನಾಳೆ ಸರ್ವಪಕ್ಷ ಸಭೆ. ಈರುಳ್ಳಿ ಬೆಳೆಗಾರರ ಹಿತ ಕಾಪಾಡಲು ಸರ್ಕಾರ ಬದ್ಧ, ಸಚಿವ ಪಿಯೂಷ್ ಗೋಯಲ್. ದಕ್ಷಿಣ ಆಫ್ರಿಕಾದಲ್ಲಿ ನಡೆಯಲಿರುವ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಸಂಜೆ ಜೋಹಾನ್ಸ್ಬರ್ಗ್ ತಲುಪಿದ್ದಾರೆ. 15ನೇ ಬ್ರಿಕ್ಸ್ ಶೃಂಗಸಭೆ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷತೆಯಲ್ಲಿ ಇದೇ 24ರವರೆಗೆ ನಡೆಯಲಿದೆ. ಬ್ರಿಕ್ಸ್ ಶೃಂಗಸಭೆ ಸಹಕಾರ ವಲಯದ ಪ್ರಮುಖ ಅಂಶಗಳ ಚರ್ಚೆಗೆ ವೇದಿಕೆ ಕಲ್ಪಿಸಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಜಾಗತಿಕ ವಿಷಯಗಳ ಚರ್ಚೆಗೆ ಬ್ರಿಕ್ಸ್ ವೇದಿಕೆಯಾಗಲಿದೆ ಎಂಬ ವಿಶ್ವಾಸವನ್ನು ಭಾರತ ಹೊಂದಿದ್ದು, ಇತರ ರಾಷ್ಟ್ರಗಳ ನಾಯಕರೊಂದಿಗೆ ಮಹತ್ವಪೂರ್ಣ ಚರ್ಚೆ ಎದುರು ನೋಡುತ್ತಿರುವುದಾಗಿ ಅವರು ಹೇಳಿದ್ದಾರೆ. ಹವಾಮಾನ ಬದಲಾವಣೆ, ಜ್ಞಾನ ಹಂಚಿಕೆ, ವ್ಯಾಪಾರ ವೃದ್ಧಿ, ಹೂಡಿಕೆ ಮತ್ತು ಮೂಲ ಸೌಕರ್ಯ ವಿಷಯಗಳ ಕುರಿತಂತೆ ಸಭೆಯಲ್ಲಿ ಚರ್ಚೆ ನಡೆಯುವ ನಿರೀಕ್ಷೆ ಇದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು 3 ದಿನಗಳ ಗೋವಾ ಭೇಟಿಗಾಗಿ ಇಂದು ಮಧ್ಯಾಹ್ನ ಪಣಜಿ ತಲುಪಿದರು. ಅಲ್ಲಿನ ಹುತಾತ್ಮರ ಸ್ಮಾರಕದಲ್ಲಿ ನಮನ ಸಲ್ಲಿಸಿದರು. ಇಂದು ಅವರು ಗೋವಾ ರಾಜಭವನದಲ್ಲಿ ಏರ್ಪಡಿಸಲಾಗಿರುವ ಔತಣಕೂಟದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬಳಿಕ ಅರಣ್ಯ ಹಕ್ಕು ಕಾಯ್ದೆಯಡಿ ಸನದ್ ವಿತರಿಸಲಿದ್ದಾರೆ. ನಾಳೆ ಅವರು ಗೋವಾ ವಿಶ್ವವಿದ್ಯಾಲಯದ 34ನೇ ಘಟಿಕೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬಳಿಕ ಅವರು ಬುಡಕಟ್ಟು ತಂಡಗಳ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ರಸ್ತೆ ಅಪಘಾತಗಳಲ್ಲಿ ಜನರ ಜೀವ ಉಳಿಸುವ ಮಹತ್ವವನ್ನು ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಒತ್ತಿ ಹೇಳಿದ್ದಾರೆ.
ದೆಹಲಿಯಲ್ಲಿ ಭಾರತ್ ಹೊಸ ಕಾರು ಮೌಲ್ಯಮಾಪನ ಕಾರ್ಯಕ್ರಮ ಭಾರತ್ ಎನ್ಸಿಎಪಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ರಸ್ತೆ ಎಂಜಿನಿಯರಿಂಗ್ ಮತ್ತು ಆಟೋಮೊಬೈಲ್ ಎಂಜಿನಿಯರಿಂಗ್ನಲ್ಲಿ ತಪ್ಪುಗಳು ಪುನರಾವರ್ತನೆಯಾಗದಂತೆ ಸಂಬಂಧಿತರೊಂದಿಗೆ ಸಂವಹನ ಮತ್ತು ಪರಸ್ಪರ ಸಹಕಾರ ಸ್ಥಾಪಿಸುವುದು ಅತ್ಯಗತ್ಯವಾಗಿದೆ ಎಂದರು. 15 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಆಟೋಮೊಬೈಲ್ ಉದ್ಯಮವನ್ನು ಮಾಡುವ ಸರ್ಕಾರದ ಮಹತ್ವಾಕಾಂಕ್ಷೆಯನ್ನು ಸಚಿವರು ವ್ಯಕ್ತಪಡಿಸಿದರು. ದೇಶದಲ್ಲಿ ವಾಹನಗಳ ಸುರಕ್ಷತೆ ಮತ್ತು ಗುಣಮಟ್ಟ ಕಾಪಾಡುವ ಉಪಕ್ರಮ ಕೈಗೊಳ್ಳಲಾಗಿದೆ ಎಂದು ಅವರು ಹೇಳಿದರು. ಭಾರತ್ ಎನ್ಸಿಎಪಿ ಉಪಕ್ರಮ ಭಾರತದಲ್ಲಿ ವಾಹನಗಳ ಸುರಕ್ಷತೆ ಮತ್ತು ಗುಣಮಟ್ಟ ಖಾತರಿಪಡಿಸುವ ನಿಟ್ಟಿನಲ್ಲಿ ನಿರ್ಣಾಯಕ ಪಾತ್ರ ವಹಿಸಲಿದೆ. ಸ್ಪರ್ಧಾತ್ಮಕತೆ ಉತ್ತೇಜಿಸುವ ಜೊತೆಗೆ ಗ್ರಾಹಕರು ಸುರಕ್ಷಿತ ವಾಹನಗಳನ್ನು ಆಯ್ಕೆ ಮಾಡಿಕೊಳ್ಳುವಲ್ಲೂ ಸಹಕಾರಿಯಾಗಲಿದೆ. ವಾಹನ ವಲಯದ ಮಾನದಂಡ 197 ಆಧಾರಿತವಾಗಿ ಈ ಕಾರ್ಯಕ್ರಮ ಈ ವರ್ಷದ ಅಕ್ಟೋಬರ್ನಿಂದ ಆರಂಭವಾಗಲಿದೆ. ಚಂದ್ರಯಾನ 3 ನೌಕೆಯ ವಿಕ್ರಮ್ ಲ್ಯಾಂಡರ್ ಅನ್ನು ನಿರೀಕ್ಷೆಯಂತೆ ನಾಳೆ ಸಂಜೆ 6:04 ಚಂದ್ರನ ಅಂಗಳದಲ್ಲಿ ಸುರಕ್ಷಿತವಾಗಿ ಇಳಿಸಲು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಸಿದ್ಧತೆ ಮಾಡಿಕೊಂಡಿದೆ. ಚಂದ್ರಯಾನ 3 ಈವರೆಗಿನ ಕಾರ್ಯಾಚರಣೆಗಳು ಸುಗಮವಾಗಿ ಸಾಗಿದೆ ಎಂದು ಇಸ್ರೋ ಟ್ವೀಟ್ ಮಾಡಿದೆ. ಪ್ರಜ್ಞಾನ್ ರೋವರ್ ಹೊತ್ತ ವಿಕ್ರಮ್ ಲ್ಯಾಂಡರ್ ಚಂದ್ರನ ಅಂಗಳದಲ್ಲಿ ಸಾಫ್ಟ್ ಲ್ಯಾಂಡಿಂಗ್ ಮಾಡುವ ಪ್ರಕ್ರಿಯೆಯ ಇಳಿ ಎಣಿಕೆ ಬೆಂಗಳೂರಿನ ಮಿಷನ್ ಆಪರೇಷನ್ ಸಂಕೀರ್ಣದಲ್ಲಿ ನಡೆದಿದೆ. ವಿಕ್ರಮ್ ಲ್ಯಾಂಡರ್ ಆರೋಗ್ಯ ಪರಿಸ್ಥಿತಿ ಮತ್ತು ಚಂದ್ರನ ಅಂಗಳದಲ್ಲಿ ಹವಾಮಾನ ಪರಿಸ್ಥಿತಿಯನ್ನು 2 ಗಂಟೆ ಮೊದಲೇ ಅವಲೋಕಿಸಿ ನಂತರ ಲ್ಯಾಂಡರ್ ಅನ್ನು ಚಂದ್ರನ ಮೇಲೆ ಮೃದುವಾಗಿ ಇಳಿಸುವ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲಾಗುತ್ತದೆ. ಚಂದ್ರನ ಮತ್ತೊಂದು ಬದಿಯ ಫೋಟೋವನ್ನು ವಿಕ್ರಮ್ ಲ್ಯಾಂಡರ್ ಸೆರೆ ಹಿಡಿದು ರವಾನಿಸಿದ್ದು, ಕಂದಕ ಕುಳಿಗಳಿಲ್ಲದ ಸಮತಟ್ಟು ಪ್ರದೇಶದಲ್ಲಿ ವಿಕ್ರಮ್ ಲ್ಯಾಂಡರ್ ಇಳಿಸಲು ವಿಜ್ಞಾನಿಗಳು ತಯಾರಿ ನಡೆಸಿದ್ದಾರೆ. ಚಂದ್ರನ ಮೇಲೆ ವಿಕ್ರಮ್ ಲ್ಯಾಂಡರ್ ಇಳಿಯುವುದನ್ನು ಕಣ್ತುಂಬಿಕೊಳ್ಳಲು ಜಗತ್ತಿನಾದ್ಯಂತ ಬಾಹ್ಯಾಕಾಶ ವಿಜ್ಞಾನಿಗಳು ಮತ್ತು ಖಗೋಳ ಆಸಕ್ತರು ಕಾತುರರಾಗಿದ್ದಾರೆ. ಇಸ್ರೋದ ಜಾಲತಾಣ ಹಾಗೂ ಯೂಟ್ಯೂಬ್ ವಾಹಿನಿ ಡಿಡಿ ನ್ಯಾಷನಲ್ ವಾಹಿನಿಯಲ್ಲಿ ಚಂದ್ರಯಾನದ ನೇರ ಪ್ರಸಾರ ಮೂಡಿಬರಲಿದೆ. ಉನ್ನತ ಶಿಕ್ಷಣ ಸಂಸ್ಥೆಗಳು, ಕಾಲೇಜು ವಿದ್ಯಾರ್ಥಿಗಳಿಗೆ ಇದರ ನೇರ ಪ್ರಸಾರ ತೋರಿಸುವಂತೆ ವಿಶ್ವವಿದ್ಯಾನಿಲಯದ ಧನ ಸಹಾಯ ಆಯೋಗದ ಕಾರ್ಯದರ್ಶಿ ಪ್ರೊಫೆಸರ್ ಮನೀಶ್ ಆರ್ ಜೋಶಿ ಸೂಚನೆ ನೀಡಿದ್ದಾರೆ. ಸಂಸದ ತೇಜಸ್ವಿ ಸೂರ್ಯ ಬೆಂಗಳೂರಿನಲ್ಲಿ ಇದರ ನೇರ ಪ್ರಸಾರಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಜವಾಹರ್ಲಾಲ್ ನೆಹರು ತಾರಾಲಯದಲ್ಲೂ ಕೂಡ ವೀಕ್ಷಕ ವಿವರಣೆ ಸಹಿತ ನೇರ ಪ್ರಸಾರವಿರಲಿದೆ. ಚಂದ್ರಯಾನ 3ರ ಯಶಸ್ಸಿಗೆ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಕೂಡ ಏರ್ಪಾಡಾಗಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿನ ಬಿಕ್ಕಟ್ಟು ನಿವಾರಣೆ ಹಾಗೂ ಮುಂದಿನ ಮಾರ್ಗೋಪಾಯ ಕುರಿತು ನಾಳೆ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಸರ್ವಪಕ್ಷ ಸಭೆ ನಡೆಯಲಿದೆ. ಸಭೆಯ ನಂತರ ಕಾವೇರಿ ನೀರು ನಿರ್ವಹಣಾ ಮಂಡಳಿ ನೀಡಿರುವ ಆದೇಶ ಮರುಪರಿಶೀಲಿಸುವಂತೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವ ಬಗ್ಗೆ ಅಂತಿಮ ನಿರ್ಧಾರಕ್ಕೆ ಬರುವುದಾಗಿ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಇದೇ 31ರವರೆಗೆ ಪ್ರತಿನಿತ್ಯ ತಮಿಳುನಾಡಿಗೆ 10,000 ಕ್ಯೂಸೆಕ್ ನೀರು ಹರಿಸುವಂತೆ ಪ್ರಾಧಿಕಾರ ಸೂಚನೆ ನೀಡಿದೆ. ಕಾವೇರಿ, ಮೇಕೆದಾಟು ಮತ್ತು ಮಹದಾಯಿ ವಿಚಾರಗಳ ಬಗ್ಗೆ ಸಭೆಯಲ್ಲಿ ಸಮಗ್ರ ಚರ್ಚೆ ನಡೆಸಲಾಗುವುದು. ಸರ್ವಪಕ್ಷ ಸಭೆಯಲ್ಲಿ ಒಮ್ಮತದ ತೀರ್ಮಾನ ಹೊರಹೊಮ್ಮಿದರೆ ಕೇಂದ್ರಕ್ಕೆ ಸರ್ವಪಕ್ಷ ನಿಯೋಗ ಕೊಂಡೊಯ್ಯಲು ಸರ್ಕಾರ ಸಿದ್ಧವಿದೆ ಎಂದು ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಕಾವೇರಿ ನದಿ ನೀರು ಹಂಚಿಕೆ ಸಂಬಂಧಿಸಿದಂತೆ ತಮಿಳುನಾಡು ಮತ್ತು ಕರ್ನಾಟಕ ನಡುವೆ ದಶಕಗಳಷ್ಟು ಹಳೆಯದಾದ ವಿವಾದದ ವಿಚಾರಣೆಗೆ ಹೊಸ ಪೀಠ ರಚಿಸುವುದಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಲಿ ಇರುವ ಬೆಳೆಗಳ ರಕ್ಷಣೆಗಾಗಿ ಪ್ರತಿನಿತ್ಯ 24,000 ಕ್ಯೂಸೆಕ್ ನೀರು ಹರಿಸುವಂತೆ ಕರ್ನಾಟಕ ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕೆಂದು ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ. ನಾಳಿನ ಸಭೆಯಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಅಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಗಳು, ಸಂಸದರು ಭಾಗಿಯಾಗಲಿದ್ದಾರೆ. ಎತ್ತಿನಹೊಳೆ ಮೊದಲ ಹಂತದ ಯೋಜನೆಯಲ್ಲಿ ಮುಂದಿನ 100 ದಿನಗಳ ಒಳಗಾಗಿ ನೀರು ಪಂಪ್ ಮಾಡಿ ಹರಿಸಲಾಗುವುದು ಎಂದು ಕರ್ನಾಟಕದ ಉಪಮುಖ್ಯಮಂತ್ರಿ ಹಾಗೂ ನೀರಾವರಿ ಸಚಿವ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಎತ್ತಿನಹೊಳೆ ಯೋಜನೆ ಸಂಬಂಧ ಹಾಸನ ಜಿಲ್ಲೆ ಸಕಲೇಶಪುರದ ಹೆಬ್ಬನಹಳ್ಳಿ ಪವರ್ ಸಬ್ಸ್ಟೇಷನ್ ಮತ್ತು ದೊಡ್ಡನಾಗರ ಪಂಪ್ ಹೌಸ್ಗೆ ಇಂದು ಭೇಟಿ ನೀಡಿ ಪ್ರಗತಿ ಪರಿಶೀಲನೆ ಸಭೆ ನಡೆಸಿದರು. ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಶ್ಚಿಮ ಘಟ್ಟದಲ್ಲಿ ಹರಿಯುವ ನೀರಲ್ಲಿ ಕೋಲಾರದವರೆಗೆ ಒಟ್ಟು 24 ಟಿಎಂಸಿ ಹರಿಸುವುದು ಎತ್ತಿನಹೊಳೆ ಯೋಜನೆಯ ಉದ್ದೇಶ. ಈ ಯೋಜನೆ ವೆಚ್ಚ ಸದ್ಯಕ್ಕೆ 24,000 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ.
ಈ ಯೋಜನೆ ಪೂರ್ಣಗೊಳಿಸಲು ಅಗತ್ಯ ಲೋಡ್ ಶೆಡ್ಡಿಂಗ್ಗೆ ಸೂಚನೆ ನೀಡಲಾಗಿದೆ ಎಂದರು. ಈರುಳ್ಳಿ ಬೆಳೆಗಾರರ ಹಿತಾಸಕ್ತಿ ಕಾಪಾಡಲು ಎಲ್ಲಾ ಕ್ರಮ ಕೈಗೊಳ್ಳಲಾಗುವುದು ಎಂದು ಗ್ರಾಹಕ ವ್ಯವಹಾರ, ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ದೆಹಲಿಯಲ್ಲಿಂದು ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಜನರಿಗೆ ಸಬ್ಸಿಡಿ ದರದಲ್ಲಿ ಈರುಳ್ಳಿ ಪೂರೈಸಲು ಕ್ರಮ ಕೈಗೊಳ್ಳಲಾಗಿದೆ. ಈವರೆಗೆ 3 ಲಕ್ಷ ಮೆಟ್ರಿಕ್ ಟನ್ ಈರುಳ್ಳಿ ಖರೀದಿಸಿ ದಾಸ್ತಾನು ಮಾಡಲಾಗಿದೆ. ಇದರ ಜೊತೆಗೆ ಹೆಚ್ಚುವರಿಯಾಗಿ 2 ಲಕ್ಷ ಮೆಟ್ರಿಕ್ ಟನ್ ಖರೀದಿಗೆ ಈಗಾಗಲೇ ಪ್ರಕ್ರಿಯೆ ಪ್ರಾರಂಭಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಅಗತ್ಯವಿದ್ದಲ್ಲಿ ಹೆಚ್ಚುವರಿಯಾಗಿ ಇನ್ನೂ 2 ಲಕ್ಷ ಮೆಟ್ರಿಕ್ ಟನ್ ಈರುಳ್ಳಿ ಖರೀದಿಸಲಾಗುವುದು ಎಂದರು. ಪ್ರತಿ ಕ್ವಿಂಟಾಲ್ಗೆ 2,410 ರೂಪಾಯಿ ದರದಲ್ಲಿ ಈರುಳ್ಳಿ ಖರೀದಿಸಲಾಗುತ್ತಿದೆ. ರೈತರು ತಮ್ಮ ಉತ್ಪನ್ನಗಳನ್ನು ಇದೇ ಬೆಲೆಗೆ ಮಾರಾಟ ಮಾಡುವಂತೆ ಸಚಿವರು ಮನವಿ ಮಾಡಿದ್ದಾರೆ. ಚಿಲ್ಲರೆ ಮಾರಾಟ ಮಳಿಗೆಗಳು ಮತ್ತು ರಾಷ್ಟ್ರೀಯ ಸಹಕಾರ ಗ್ರಾಹಕರ ಒಕ್ಕೂಟ ಎನ್ಸಿಸಿಎಫ್ನ ಸಂಚಾರಿ ವಾಹನಗಳ ಮೂಲಕ ಚಿಲ್ಲರೆ ಗ್ರಾಹಕರಿಗೆ ಪ್ರತಿ ಕೆಜಿಗೆ 25 ರೂಪಾಯಿಗಳ ಸಬ್ಸಿಡಿ ದರದಲ್ಲಿ ಈರುಳ್ಳಿ ಲಭ್ಯವಾಗುವಂತೆ ಮಾಡಲಾಗಿದೆ. ದೇಶದಲ್ಲಿ ಟೊಮ್ಯಾಟೊ ಬೆಲೆ ಇಳಿಕೆಗೆ ಸರ್ಕಾರದ ಮಧ್ಯಸ್ಥಿಕೆ ಸಹಕಾರಿಯಾಗಿದ್ದು, ಈರುಳ್ಳಿ ಬೆಲೆ ನಿಯಂತ್ರಣಕ್ಕೂ ಸರ್ಕಾರ ಕ್ರಮ ಕೈಗೊಂಡಿದೆ ಎಂದು ಸಚಿವರು ಹೇಳಿದ್ದಾರೆ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಟ್ವೀಟ್ ಮಾಡಿ, ಮಹಾರಾಷ್ಟ್ರದ ಈರುಳ್ಳಿ ಬೆಳೆಗಾರರ ಅನುಕೂಲಕ್ಕಾಗಿ ನಾಸಿಕ್ ಮತ್ತು ಅಹಮದ್ ನಗರದಲ್ಲಿ ವಿಶೇಷ ಖರೀದಿ ಕೇಂದ್ರಗಳನ್ನು ಸ್ಥಾಪಿಸಲಾಗುವುದು ಎಂದು ಹೇಳಿದ್ದಾರೆ. ರಸಗೊಬ್ಬರ ಲಭ್ಯತೆ ಬಗ್ಗೆ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಾ ಮನ್ಸುಖ್ ಮಾಂಡವೀಯ ಇಂದು ವಿವಿಧ ರಾಜ್ಯಗಳ ಕೃಷಿ ಸಚಿವರೊಂದಿಗೆ ಸಮಾಲೋಚನೆ ನಡೆಸಿದ್ದಾರೆ. ದೇಶದಲ್ಲಿ ರಸಗೊಬ್ಬರ ಕೊರತೆ ಇಲ್ಲ. ಪ್ರಸ್ತುತ 150 ಲಕ್ಷ ಮೆಟ್ರಿಕ್ ಟನ್ ದಾಸ್ತಾನಿದೆ ಎಂದು ಡಾ ಮನ್ಸುಖ್ ಮಾಂಡವೀಯ ಎಲ್ಲ ರಾಜ್ಯಗಳಿಗೆ ತಿಳಿಸಿದ್ದಾರೆ. ಜರ್ಮನಿಯಲ್ಲಿ ಇಂದು ನಡೆದ 4 ರಾಷ್ಟ್ರಗಳ ಹಾಕಿ ಟೂರ್ನಮೆಂಟ್ ಡಸೆಲ್ಡಾರ್ಫ್ 2023ರಲ್ಲಿ ಭಾರತ ತಂಡ 2-1 ಅಂತರದಲ್ಲಿ ಸ್ಪೇನ್ ವಿರುದ್ಧ ಜಯಗಳಿಸಿದೆ. ಭಾರತದ ಪರ ಅಣ್ಣು ಮತ್ತು ಸಾಕ್ಷಿ ರಾಣಾ ತಲಾ 1 ಗೋಲು ಗಳಿಸಿದರು. ಸ್ಪೇನ್ ಪರ ಲಿಮಾ ತೆರೇಸಾ ಗೋಲು ಗಳಿಸಿದರು. 2ನೇ ಕ್ವಾರ್ಟರ್ನ ಅಂತ್ಯಕ್ಕೆ ಸ್ಕೋರ್ 1-1 ಆಗಿತ್ತು. 3ನೇ ಕ್ವಾರ್ಟರ್ನಲ್ಲಿ ಯಾವುದೇ ಗೋಲು ಕಾಣಲಿಲ್ಲ. 4ನೇ ಕ್ವಾರ್ಟರ್ನಲ್ಲಿ ಸಾಕ್ಷಿ ರಾಣಾ ಗೋಲು ಗಳಿಸಿ ಭಾರತಕ್ಕೆ ಜಯ ತಂದುಕೊಟ್ಟರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಹಕಾರ ಕ್ಷೇತ್ರದ ಪ್ರಮುಖ ಅಂಶಗಳ ಚರ್ಚೆಗೆ ಬ್ರಿಕ್ಸ್ ಶೃಂಗಸಭೆ ಮಹತ್ವದ ವೇದಿಕೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ರಾಷ್ಟ್ರಪತಿ ದ್ರೌಪದಿ ಮುರ್ಮು 3 ದಿನಗಳ ಗೋವಾ ಭೇಟಿ. ಕಾವೇರಿ ಬಿಕ್ಕಟ್ಟು ಮುಂದಿನ ರೂಪುರೇಷೆ ಚರ್ಚೆಗೆ ನಾಳೆ ಸರ್ವಪಕ್ಷ ಸಭೆ. ಈರುಳ್ಳಿ ಬೆಳೆಗಾರರ ಹಿತ ಕಾಪಾಡಲು ಸರ್ಕಾರ ಬದ್ಧ, ಸಚಿವ ಪಿಯೂಷ್ ಗೋಯಲ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಇನ್ನೀಗ ಕನ್ನಡ ಚಿತ್ರಗೀತೆಗಳು. ರಾಮ ರಾಮರೇ ಚಿತ್ರದ ಶೀರ್ಷಿಕೆ ಗೀತೆ, ಗಾಯಕಿ ಸಂಗೀತಾ ಕಟ್ಟಿ ಹಾಗೂ ಸಂಗಡಿಗರು. ಡಿ ಸತ್ಯಪ್ರಕಾಶ್ ಬರೆದಿರುವ ಗೀತೆಗೆ ವಾಸುಕಿ ವೈಭವ್ ಅವರ ಸಂಗೀತವಿದೆ. ಹೊಸ ಹುಡುಗ ಹೊಸ ಹುಡುಗಿ ಹಳೆ ರಸ್ತೆಯಲ್ಲಿ ಭೇಟಿ, ಹುಟ್ಲಿಲ್ಲ ಬೆಳೆದಿಲ್ಲ ಮಾಡ್ಬಿಟ್ರಲ್ಲೋ ಪ್ರೀತಿ, ಒಪ್ಲಿಲ್ಲ ಮಮ್ಮಿ ಡ್ಯಾಡಿ ಓಡಿ ಬಂದವ್ರೆ, ರಾಮ ಓಡ್ ಹೋಗೋರ್ ಹಿಂದೆ ಚೇಸ್ ಮಾಡೋರ್ ಇರ್ತಾರೆ, ರಾಮ ಫ್ರೆಂಡ್ಸ್ ಹತ್ರ ಚಿಲ್ರೆ ಕಾಸು ಎತ್ಕೊಂಡ್ ಬಂದವ್ರೆ, ಓರ್ ಮುಂದಿನ ಹನುಮಪ್ಪಂಗೂ ಹರಕೆ ಕೊಟ್ಟವ್ರೆ, ಹಾದಿ ಬೀದಿಯ ಜನರಿಗೆ ಒಂದೇ ನೋವಂತೆ, ಊರ ಮರ್ಯಾದೆ ಸಾಯೋದೆ ಪ್ರೀತಿಯಿಂದಂತೆ, ರಾಮ 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 ರೇ ಓ ರಾಮ 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 ರೇ ಓ ರಾಮ 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 ರೇ ಓ ರಾಮ 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 ರೇ ಓ ರಾಮ 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 ರೇ ರಾಮ 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 ರೇ ಓ ರಾಮ ಊರಾಚೆ ಬಯಲಲ್ಲೂ ಇವರಿಬ್ರು ನೆರಳು ದುರ್ಗೊಟ್ಕೊಂಡು ನೋಡ್ತಿದ್ವು ಕೇಡಿಗಂಗಳು, ಅಳಿಯನ್ನಾಗೋ ಟೈಮಲ್ಲಿ ರಿಸ್ಕು ಜಾಸ್ತಿ ಲೈಫಲ್ಲಿ
ಸವಾರಿ 2 ಚಿತ್ರದ ಗೀತೆಯನ್ನು ಕೇಳೋಣ. ಸಂತೋಷ್ ವೆಂಕಿ, ಸುಪ್ರಿಯಾ ಲೋಹಿತ್ ಹಾಡಿದ್ದಾರೆ. ಜಯಂತ್ ಕೈಕಣಿ ಬರೆದಿರುವ ಗೀತೆಗೆ ಮಣಿಕಾಂತ್ ಕದ್ರಿ ಅವರ ಸಂಗೀತ. ನಿನ್ನ ದನಿಗಾಗಿ ನಿನ್ನ ಕರೆಗಾಗಿ ನಿನ್ನ ಸಲುವಾಗಿ ಕಾಯುವೆ. ತೀರ ಬಳಿ ಬಂದ ನೀನು ನನಗೊಂದು ಸೋಜಿಗದಂತೆ ಕಾಣುವೆ. ಒಂಟಿಗಿರುವಾಗ ಕುಂಟು ನೆಪತ್ತೋರಿ ಬಂದ ಕನಸೆಲ್ಲ ನಿನ್ನದು. ನಾನು ಅನುರಾಗಿ ನೀನೆ ನನಗಾಗಿ ಎನ್ನುವ ಭಾವನೆ ನನ್ನದು. ಕಣ್ಣಿನಲ್ಲೇನೆ ಹೊಮ್ಮಿದೆ ಕೋಮಲ ಕೋರಿಕೆ, ಮುತ್ತಿನ ಅಂಕಿತ ಬೇಕಲ್ಲ ಮುತ್ತಕ್ಕೆ. ನಿನ್ನ ದನಿಗಾಗಿ ನಿನ್ನ ಕರೆಗಾಗಿ ನಿನ್ನ ಸಲುವಾಗಿ ಕಾಯುವೆ. ತೀರ ಬಳಿ ಬಂದ ನೀನು ನನಗೊಂದು ಸೋಜಿಗದಂತೆ ಕಾಣುವೆ. ಮನಸಲಿ ಸವಿಗನಸಿನ ಸಾಲೆ ನಿಂತಿದೆ, ಅಂಗಡಿ ತೆರೆಯಲು ಎಲ್ಲೇ ನಾ ಹೋದರೂ ಗಮನ ಇಲ್ಲೇ ಇದೆ. ಸನಿಹವೇ ನೀ ಬೇಕೆನ್ನುವ ಹಠವೂ ಹೆಚ್ಚಾಗಿದೆ. ಈಗ ಚಂದ್ರನ ಒಪ್ಪಿಗೆ ಬೇಕೇನು ಸಲ್ಲಾಪಕ್ಕೆ. ನೆನಪಿನ ಬೀದಿಯ ಎಲ್ಲ ಗೋಡೆಗೂ ನಿನ್ನದೇ ಮೊಗವಿದೆ. ಸಲಿಗೆಯ ತಕರಾರಿನ ಸಣ್ಣ ಕೋಪಕ್ಕೂ ಬೇರೆ ಸುಖವಿದೆ. ಇನ್ನೂ ಇಂಪಾಗಿದೆ ಕರೆವ ನಿನ್ನ ಸ್ವರ. ಹೃದಯದಲ್ಲಿ ಎಂದೆಂದಿಗೂ ಇರಲಿ ಹಸ್ತಾಕ್ಷರ. ಬೇಗ ಮೂಡಲಿ ಮತ್ಸರ ಈ ಭೂಮಿ ಆಕಾಶಕ್ಕೆ. ನಿನ್ನ ದನಿಗಾಗಿ ನಿನ್ನ ಕರೆಗಾಗಿ ನಿನ್ನ ಸಲುವಾಗಿ ಕಾಯುವೆ. ತೀರ ಬಳಿ ಬಂದ ನೀನು ನನಗೊಂದು ಸೋಜಿಗದಂತೆ ಕಾಣುವೆ. ವಿಕ್ಟರಿ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದರೆ ಸೋನು ನಿಗಮ್, ಅನುರಾಧ ಭಟ್. ಜಯಂತ್ ಕೈಕಣಿ ಬರೆದಿರುವ ಗೀತೆಗೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ. ಜಾಹೀರಾತು ಕಳೆಯುವ ಹೃದಯಕ್ಕೆ ನಾನೇ ಮುಂಚೆ
ನಿಸಗಗ 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 ಮನಸ್ಸಿನ ಗೋಡೆ ಮೇಲೆ ಹಲವಾರು ಬಣ್ಣದಲ್ಲಿ ನಿನ್ನದೇನೆ ಸಾಲು ಚಿತ್ರೋತ್ಸವ ನೆನಪಾಗುವಾಗ ನೀನು ನಗುತ್ತೀನಿ ಒಂಟಿಯಾಗಿ ನಿನಗೂನು ಹೀಗೆ ಆಗಿಲ್ಲವಾ ಇರುವಾಗ ಎದುರೀಗ ನನ್ನ ಕಣ್ಣು ನಾನು ನಂಬಲಾರೆ ಎದೆಯ ಕದವು ತೆರೆದೇ ಇರಲು ಅನುಮಾನಕ್ಕೆ ಕಣ್ಣ ಮಿಂಚಿ ಜಾಹೀರಾತು ಕಳೆಯುವ ಹೃದಯಕ್ಕೆ ನಿಸಗಗ 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 ಜೊತೆಯಲ್ಲಿ ಸಣ್ಣ ಪುಟ್ಟ ಖುಷಿಯನ್ನು ಹಂಚಿಕೊಂಡು ಅಲೆವಾಗ ಬಾಳು ಆಕರ್ಷಕ ನಿನಗೆಂದೇ ಎಲ್ಲ ಬಿಟ್ಟು ಮರುಳಾದೆ ನಾನು ಎಂಬ ಅಪವಾದ ಕೂಡ ರೋಮಾಂಚಕ ನಿಜವಾಗೂ ನಿನಗಿಂತ ತುಸು ಹೆಚ್ಚಿನಿಂದ ಹಚ್ಚಿಕೊಂಡೆ ಹೆಣೆದ ಬೆರಳು ಬಿಗಿಯಾಗಿರಲು ಅನುಮಾನವಿದೆ ಕಣ್ಣ ಮಿಂಚೆ ಜಾಹೀರಾತು ಕಳೆಯುವ ಹೃದಯಕ್ಕೆ ನಿಸಗಗ 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 ಇನ್ನೀಗ ಕೇಳಿ ರಾಕೆಟ್ ಚಿತ್ರದ ಗೀತೆ ಹಾಡಿದರೆ ಪುನೀತ್ ರಾಜ್ಕುಮಾರ್. ತಣ್ಣಗೆ ಇದ್ವಿ ನಾವು ನಮ್ ಪಾಡಿಗೆ ಮಲಿಕೊಂಡು ಕನಸಲಿ ಬಂದ್ರಿ ನೀವು ಹೂವಿಡ್ಕೊಂಡು ತಣ್ಣಗೆ ಇದ್ವಿ ನಾವು ನಮ್ ಪಾಡಿಗೆ ಮಲಿಕೊಂಡು ಎದುರಿಗೆ ಬಂದ್ರಿ ನೀವು ನಗು ಚಲ್ಕೊಂಡು ಕುಂತೆ ನಾನು ಮಿಂಚೊಂದು ಬಂತೆಂದು ಅಚ್ಚುಕಟ್ಟು ಪ್ರೀತಿ ಈಗ ಶುರು ಮಾಡ್ಬೋದು. ಬಾರೆ ನನ್ನೆದೆಯೊಳಗೆ ನೀನೇ ದಿನ ಕನಸೊಳಗೆ ಬಾರೆ ನನ್ನೆದೆಯೊಳಗೆ ನೀನೇ ದಿನ ಕನಸೊಳಗೆ ತಣ್ಣಗೆ ಇದ್ವಿ ನಾವು ನಮ್ ಪಾಡಿಗೆ ಮಲಿಕೊಂಡು ಎದುರಿಗೆ ಬಂದ್ರಿ ನೀವು ನಗು ಚಲ್ಕೊಂಡು
ಬೇಕಂತ ನಾ ಹಿಂದೆ ಬರುವೆ, ಹೂವನ್ನು ತಂದು ಕೊಡುವೆ ಜಾಜಿ ಮಲ್ಲಿಗೆ. ಮಾತಾಡು ಒಂಚೂರು ಮೆಲಗೆ, ಬೇಡಪ್ಪ ಇಷ್ಟೊಂದು ಸುಲಿಗೆ, ಮಾರುತ್ತಾ ಚಳಿದ್ರು ನಾ ಚೂಸಿ ಮಲ್ಲಿಗೆ. ಹೆಡ್ಫೋನಿನಲ್ಲಿ ನನ್ನೆದೆಯ ಹಾಡನು ನೀ ಕೇಳೆ, ಅದ ಕೇಳವರೆಗೂ ಬೇಯಿಸುವೆ ಪ್ರೀತಿ ಬೇಳೆ. ಬಾಳೆ ನನ್ನೆದೆಯೊಳಗೆ ನೀನೇ ದಿನ ಕನಸೊಳಗೆ, ಬಾಳೆ ನನ್ನೆದೆಯೊಳಗೆ ನೀನೇ ದಿನ ಕನಸೊಳಗೆ. ತಣ್ಣಗೆ ಇದ್ವಿ ನಾವು ನಮ್ಮ ಪಾಡಿಗೆ ಮಲಿಕೊಂಡು ಎದುರಿಗೆ ಬಂದ್ರಿ. ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕ್ರೀಡಾಲೋಕದ ಇಂದಿನ ಸಂಚಿಕೆಯಲ್ಲಿ ಈ ವಾರದ ಪ್ರಮುಖ ಕ್ರೀಡಾ ಸುದ್ದಿಗಳು ಹಾಗೂ ಕ್ರೀಡಾ ಪತ್ರಕರ್ತ ಮತ್ತು ರೇಡಿಯೋ ಹಾಗೂ ದೂರದರ್ಶನದ ಕ್ರೀಡಾ ವೀಕ್ಷಕ ವಿವರಣೆಗಾರ ಎಸ್ಎಸ್ ಶ್ರೀಕುಮಾರ್ ಅವರ ಜೊತೆ ಆತ್ಮೀಯ ಮಾತುಕತೆ. ಈ ವಾರದ ಪ್ರಮುಖ ಕ್ರೀಡಾ ಸುದ್ದಿಗಳು. ಇದೇ ಭಾನುವಾರ ನಡೆದ ಮಹಿಳಾ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವನ್ನು 1-0 ಗೋಲುಗಳಿಂದ ಸೋಲಿಸಿದ ಸ್ಪೇನ್ ಚೊಚ್ಚಲ ಪ್ರಶಸ್ತಿ ಗಳಿಸಿತು. ಬಹಳ ಕುತೂಹಲ ಕೆರಳಿಸಿದ ಈ ಜಿದ್ದಾಜಿದ್ದಿನ ಹೋರಾಟದಲ್ಲಿ ಎರಡೂ ತಂಡಗಳು ಗೋಲು ಗಳಿಸಲು ಸತತ ಪ್ರಯತ್ನ ನಡೆಸಿದವು. ಆದರೆ ಪಂದ್ಯದ ಮೊದಲಾರ್ಧದಲ್ಲಿ ಸ್ಪೇನಿನ ಓಲ್ಗಾ ಕಾರ್ಮೋನ ಗಳಿಸಿದ ಗೋಲು ಸ್ಪೇನಿಗೆ ಚೊಚ್ಚಲ ಮಹಿಳಾ ವಿಶ್ವಕಪ್ ಪ್ರಶಸ್ತಿ ತಂದುಕೊಟ್ಟಿತು. ಬಹುನಿರೀಕ್ಷಿತ ಏಷ್ಯಾ ಕಪ್ ಏಕದಿನ ಕ್ರಿಕೆಟ್ ಟೂರ್ನಿಗೆ 17 ಆಟಗಾರರ ತಂಡ ಪ್ರಕಟಿಸಿದ್ದು, ಟೀಂ ಇಂಡಿಯಾದಲ್ಲಿ 2 ಕನ್ನಡಿಗರಿಗೆ ಸ್ಥಾನ ದೊರಕಿದೆ. ಗಾಯದಿಂದ ಚೇತರಿಸಿಕೊಂಡ ಆರಂಭಿಕ ಬ್ಯಾಟರ್ ಕೆಎಲ್ ರಾಹುಲ್ ಹಾಗೂ ಟಾಪ್ ಆರ್ಡರ್ ಬ್ಯಾಟರ್ ಶ್ರೇಯಸ್ ಅಯ್ಯರ್ ತಂಡಕ್ಕೆ ಮರಳಿದ್ದಾರೆ. ಆಗಸ್ಟ್ 31ರಿಂದ ಆರಂಭವಾಗುವ ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿ ಮುಂಬರುವ ವಿಶ್ವಕಪ್ ದೃಷ್ಟಿಯಿಂದ ಮಹತ್ವದ್ದಾಗಿದೆ. ಚದುರಂಗದಲ್ಲಿ ಇಡೀ ವಿಶ್ವದ ಗಮನ ಸೆಳೆದಿರುವ 18ರ ಹರೆಯದ ಭಾರತದ ಯುವ ಚೆಸ್ ಪ್ರತಿಭೆ ಆರ್ ಪ್ರಜ್ಞಾನಂದ ಚೆಸ್ ವಿಶ್ವಕಪ್ ಫೈನಲ್ ಪ್ರವೇಶಿಸಿ ಇತಿಹಾಸ ನಿರ್ಮಿಸಿದ್ದಾರೆ. ಇವರ ಈ ಸಾಧನೆಯಿಂದ 2 ದಶಕಗಳ ಬಳಿಕ ವಿಶ್ವಕಪ್ ಫೈನಲಿಗೇರಿದ ಭಾರತೀಯ ಎಂಬ ಹೆಗ್ಗಳಿಕೆಗೆ ಭಾಜನರಾಗಿದ್ದಾರೆ. ಈ ಮೊದಲು ಚೆಸ್ ಮಾಂತ್ರಿಕ ಭಾರತದ ವಿಶ್ವನಾಥನ್ ಆನಂದ್ ಈ ಸಾಧನೆ ಮಾಡಿದ್ದರು. ಫೈನಲ್ನಲ್ಲಿ ಪ್ರಜ್ಞಾನಂದ ವಿಶ್ವದ ನಂಬರ್ 1 ಆಟಗಾರ ನಾರ್ವೆಯ ಮ್ಯಾಗ್ನಸ್ ಕಾರ್ಲ್ಸನ್ ಅವರನ್ನು ಎದುರಿಸಲಿದ್ದಾರೆ. ವಿಶ್ವಕಪ್ ಫೈನಲಿಗೇರುವ ಮೂಲಕ ಪ್ರಜ್ಞಾನಂದ 8 ಆಟಗಾರರ ನಡುವೆ ನಡೆಯಲಿರುವ ಪ್ರತಿಷ್ಠಿತ ಕ್ಯಾಂಡಿಡೇಟ್ಸ್ ಟೂರ್ನಿಗೂ ಅರ್ಹತೆ ಪಡೆದಿದ್ದಾರೆ. ಅಮೆರಿಕದ ಅತ್ಯಂತ ಹಳೆಯ ಹಾಗೂ ಪ್ರತಿಷ್ಠಿತ ಸೆನ್ಸಿನಾಟಿ ಟೆನ್ನಿಸ್ ಟೂರ್ನಿಯಲ್ಲಿ ವಿಶ್ವದ ನಂಬರ್ 1 ಆಟಗಾರ ಕಾರ್ಲೋಸ್ ಆಲ್ಕರೆಜ್ ಅವರನ್ನು ಸೋಲಿಸಿದ ನೊವಾಕ್ ಜೋಕೋವಿಕ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ. ಈ ಗೆಲುವಿನಿಂದ ಇತ್ತೀಚೆಗೆ ವಿಂಬಲ್ಡನ್ನಲ್ಲಿ ನಡೆದ ಐತಿಹಾಸಿಕ ಪಂದ್ಯದಲ್ಲಿ ಎದುರಾಗಿದ್ದ ಸೋಲಿಗೆ ಅವರು ಸೇಡು ತೀರಿಸಿಕೊಂಡಿದ್ದಾರೆ. ಈ ಜಯದಿಂದ ಇದೇ ಆಗಸ್ಟ್ 28ರಂದು ಆರಂಭವಾಗಲಿರುವ ಈ ವರ್ಷದ ಕೊನೆಯ ಗ್ರ್ಯಾಂಡ್ ಸ್ಲಾಮ್ ಯುಎಸ್ ಓಪನ್ಗೆ ನೊವಾಕ್ ಜೋಕೋವಿಕ್ ಅವರು ಭರ್ಜರಿ ತಯಾರಿ ಮಾಡಿದಂತಿದೆ. ಇದೀಗ ಕ್ರೀಡಾ ಪತ್ರಕರ್ತ ಹಾಗೂ ರೇಡಿಯೋ ಹಾಗೂ ದೂರದರ್ಶನದ ಕ್ರೀಡಾ ವೀಕ್ಷಕ ವಿವರಣೆಗಾರ ಎಸ್ಎಸ್ ಶ್ರೀಕುಮಾರ್ ಅವರ ಜೊತೆ ಆತ್ಮೀಯ ಮಾತುಕತೆ. ಪ್ರಿಯ ಕೇಳುಗರೆ, ಕ್ರೀಡಾ ಲೋಕಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಸ್ಟುಡಿಯೋದಲ್ಲಿ ಇವತ್ತು ನಮ್ಮ ಜೊತೆ ಕ್ರೀಡಾ ಪತ್ರಕರ್ತ, ರೇಡಿಯೋ ಹಾಗೂ ಟಿವಿ ಕ್ರೀಡಾ ವೀಕ್ಷಕ ವಿವರಣೆಗಾರ, ಫುಟ್ಬಾಲ್ ಆಟಗಾರ, ತೀರ್ಪುಗಾರ ಹಾಗೂ ಕ್ರೀಡೆಯ ಬಗ್ಗೆ 5 ಪುಸ್ತಕಗಳನ್ನು ಬರೆದಿರುವ ಎಸ್ಎಸ್ ಶ್ರೀಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಕ್ರೀಡಾ ಕ್ಷೇತ್ರದಲ್ಲಿ ಇವರ ಅನುಭವ ಅಪಾರವಾದದ್ದು. ಇವರ ವಿಶಾಲ ಅನುಭವ ಅವರಿಂದಲೇ ತಿಳಿಯೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ಎಸ್ ಶ್ರೀಕುಮಾರ್. ನಮಸ್ಕಾರ. ಏನಿದು ಎಸ್ಎಸ್ ಶ್ರೀಕುಮಾರ್, ನಿಮ್ಮ ಫುಲ್ ಹೆಸರು ಸರ್ ಹೇಗೆ? ಸತ್ಯಮಂಗಲಂ ನನ್ನ ಸರ್ನೇಮು, ಶ್ರೀಪತಿ ನಮ್ಮ ತಂದೆ ಹೆಸರು, ಶ್ರೀಕುಮಾರ್ ನನ್ನ ಹೆಸರು. ಆಲ್ SSS, 3SS, ಟ್ರಿಪಲ್ ಎಸ್ ತಾನೇ ಕರೆಯೋದು. ಓಕೆ, ನನಗೂ ಗೊತ್ತಿರಲಿಲ್ಲ. ಕಾಮೆಂಟೇಟರ್ ಇದಾರಲ್ಲ, ಅವ್ರಿಗೆಲ್ಲ ನಾನು ನೋಡಿದ್ರು ಟ್ರಿಪಲ್ ಎಸ್ ತಾನೇ ಕರೆಯೋದು. ಸರಿ, ಸಾಧಾರಣ ಎಷ್ಟು ವರ್ಷಗಳಿಂದ ಕ್ರೀಡೆ ಜೊತೆ ನಿಮ್ಮ ಈ ಪಯಣ ಮುಂದುವರಿತಿದೆ ಹೇಳ್ತೀರಾ ಶ್ರೀಕುಮಾರ್? ನಮ್ಮ ತಂದೆ ಫುಟ್ಬಾಲ್ ಆಟಗಾರ ಆಗಿದ್ರು, ಕೋಚ್ ಆಗಿದ್ರು, ತೀರ್ಪುಗಾರ ಆಗಿದ್ರು.
ಶಾಲೆಯಲ್ಲಿ ಇದ್ದಾಗಲಿಂದ ನಾನು ಆಟ ಆಡ್ತಾನೆ ಇದ್ದೆ, ಫುಟ್ಬಾಲ್ ಆಡ್ತಾ ಇದ್ದೆ, ಕ್ರಿಕೆಟ್ ಆಡ್ತಾ ಇದ್ದೆ. ಅದು ನನಗೆ ಬೆಳೆಸ್ಕೊಂಡು ಬಂದೆ. ಕಾಲೇಜಿಗೆ ಬಂದಾಗ ಕಾಲೇಜಿಗೆ ಟೀಮ್ಗೆ ಆಡಿದೆ. ಸರಿ, ಆಮೇಲೆ ಯೂನಿವರ್ಸಿಟಿ ಟೀಮ್ಗೆ 3 ವರ್ಷ ಆಡಿದೆ ನಾನು ಬೆಂಗಳೂರು ಯೂನಿವರ್ಸಿಟಿಗೆ. ಕ್ಲಬ್ಸ್ಗೆ ಆಡಿದೆ. ಅದೇ ಥರ ನಂಗೆ ಫುಟ್ಬಾಲಿಂದ ಒಂದು HMTನಲ್ಲಿ ಕೆಲಸನೂ ಸಿಕ್ತು. ಜೊತೆಗೆ ಈವ್ನಿಂಗ್ ಕಾಲೇಜಲ್ಲಿ ನಾನು ಡಿಗ್ರಿ ಮಾಡಿಕೊಂಡೆ. ಆಮೇಲೆ 1984ರಲ್ಲಿ ಟೈಮ್ಸ್ ಆಫ್ ಇಂಡಿಯಾಲ್ಲಿ ನನಗೆ ಸ್ಪೋರ್ಟ್ಸ್ ಜರ್ನಲಿಸ್ಟ್ ಅಂತ ಕೆಲಸ ಸಿಕ್ತು. ಅವಾಗೆಲ್ಲ ಪತ್ರಿಕೆ ಕೆಲಸ ಮಾಡೋದು ಅಂತ ಹೇಳಿದ್ರೆ ದೊಡ್ಡ ಒಂದು ಸಾಧನೆ. HMT ಬಿಟ್ರಿ ಟೈಮ್ಸ್ ಆಫ್ ಇಂಡಿಯಾ ಭಾಳ ಆಶ್ಚರ್ಯ ಆಗಿತ್ತು. ಗೌರ್ಮೆಂಟ್ ಕೆಲಸ ಬಿಟ್ಟು ಈ ಕಡೆ ಬರ್ತಾ ಇದ್ದೀನಿ. ಅದು ನನಗೆ ಬರಿಬೇಕು, ಕಾಮೆಂಟ್ರಿ ಮಾಡಬೇಕು ಅಂತ ಭಾಳ ಆಸಕ್ತಿ ಇತ್ತು ಸ್ಕೂಲಿಂದಾನೆ. ಅದರಿಂದ ಅವಕಾಶ ಸಿಕ್ಕಿದಾಗ ನಾನು ಬಂದ್ಬಿಟ್ಟೆ ನಾನು. ಬಟ್ ಯು ನೆವರ್ ರಿಗ್ರೆಟ್ ದಟ್? ರಿಗ್ರೆಟ್ ಇನ್ ಸಮ್ ವೇಸ್, ನಾಟ್ ಇನ್ ಮೆನಿ ವೇಸ್. ಸರಿ, ಹೇಳಿ ನಿಮ್ಮ ಅನುಭವವನ್ನು, ಅದೇ ಬೇಕಿತ್ತು ನಮಗೆ. ಬಂದಾಗ್ಲಿಂದಾನು ನನಗೆ ಭಾಳ ಕಡೆ ಹೋಗೋ ಅವಕಾಶ ಸಿಕ್ತು. ತುಂಬ ದೊಡ್ಡ ದೊಡ್ಡ ಟೂರ್ನಮೆಂಟ್ಗಳು ಕವರ್ ಮಾಡೋಕ್ಕೆ ಸಿಕ್ತು. ಅದೇ ಪ್ರಕಾರ ಆಕಾಶವಾಣಿ, ದೂರದರ್ಶನದಲ್ಲಿ ನನಗೆ ಕಾಮೆಂಟ್ರಿ ಮಾಡೋಕ್ಕೂ ಭಾಳ ಅವಕಾಶಗಳು ಸಿಕ್ತು. ಒಂಥರ ಪ್ರತಿಯೊಂದು ಸ್ಟೇಜಲ್ಲೂ ನನಗೆ ಅವಕಾಶಗಳು ಸಿಕ್ಕಿ ನನಗೆ ಭಾಳ ಹೆಲ್ಪ್ ಆಯಿತು. ಆದ್ದರಿಂದ ನಾನು ನೋ ರಿಗ್ರೆಟ್ಸ್ ಫಾರ್ ಕಮಿಂಗ್ ಟು ಜರ್ನಲಿಸಮ್ ಅಂತ ಹೇಳ್ಬೋದು. ಅದೇ ಕೆಲವು ಪರ್ಸನಲ್ ಇದರಲ್ಲಿ, ಪ್ರೊಫೆಷನಲ್ ವರ್ಕಿಂಗಲ್ಲಿ ಕೆಲವೆಲ್ಲ ಸ್ವಲ್ಪ ಅಷ್ಟೊಂದು ಅಡೆತಡೆಗಳು, ಏರುಪೇರುಗಳು ಬರುತ್ತೆ. ಅಡಚಣೆಗಳು ಎಲ್ಲ ಕೆಲವೆಲ್ಲ ಬೇಗುಂತಾನೆ ಮಾಡ್ತಾರೆ, ಎಲ್ಲ ಒಂದು ಥರ ಚಾಲೆಂಜಸ್ ಆಗುತ್ತೆ. ಆ ಥರದಲ್ಲಿ ನೋಡೋಕೆ ಹೋದರೆ ಒಂಥರ ಪ್ರೊಫೆಷ್ನಲಿ ವೆರಿ ಸ್ಯಾಟಿಸ್ಫೈಯಿಂಗ್, ಬಟ್ ಆಟ್ ಅ ಪರ್ಸನಲ್ ಲೆವೆಲ್ ಲಾಟ್ ಆಫ್ ಇಶ್ಯೂಸ್. ಫೈನಾನ್ಷಿಯಲ್ ಆಲ್ಸೋ ಪ್ರೊಫೆಷನಲ್, ಬಿಕಾಸ್ ನಮ್ಮಲ್ಲಿ ಒಂಥರ ಹೊಟ್ಟೆ ಕಿಚ್ಚು ಅಂತ ಹೇಳ್ತಾರಲ್ಲ, ಅದು ಮನುಷ್ಯ ಅಂದಮೇಲೆ ಆ ಒಂದು ಹೊಟ್ಟೆ ಕಿಚ್ಚು ಇದ್ದೇ ಇರ್ತದೆ. ದ ಕ್ರಾಬ್ ಮೆಂಟಾಲಿಟಿ. ಅದು ನಮ್ಮ ನ್ಯಾಷನಲ್ ಸ್ಪೋರ್ಟ್. ಎಲ್ಲರೂ ಹಾಕಿ, ಕ್ರಿಕೆಟ್ ಅಂತಾರೆ. ನಮ್ಮ ನ್ಯಾಷನಲ್ ಸ್ಪೋರ್ಟ್ ಯಾವುದೂ ಅಲ್ಲ, ಕಬಡ್ಡಿ, ಕಾಲು ಎಳೆಯೋದು. ಕ್ರಾಬ್ ಮೆಂಟಾಲಿಟಿ ಅಂತ ನಾವೇನು ಹೇಳ್ತೇವಲ್ಲ, somebody is scaling high, you try to pull him down. ಅದನ್ನ ತಪ್ಪಿಸ್ಕೊಂಡು ಇದರ ತನಕ ಬಂದಿದ್ದೀನಿ. ಹಾಗೆ ನಡೀತಾ ಇದೆ ಅಷ್ಟೇ. ಸುಮಾರು 50 ವರ್ಷಗಳ ಅನುಭವ ಇದೆ. ಖಂಡಿತ. ಈಗಂತೂ ನೀವು ಒಳ್ಳೆ ಪಳಗಿದ ಕ್ರೀಡಾ ಪತ್ರಕರ್ತ ಹಾಗೂ ಕ್ರೀಡಾ ವೀಕ್ಷಕ ವಿವರಣೆಗಾರರು. 84ರಲ್ಲಿ ನೀವು ಪತ್ರಕರ್ತರಾಗಿ ಆರಂಭ ಆಯಿತು. ನಿಮ್ಮ ಕ್ರೀಡಾ ಜೀವನಕ್ಕೆ ನಿಮ್ಮ ಪಾದಾರ್ಪಣೆ ಆದದ್ದು ಒಬ್ಬ ಫುಟ್ಬಾಲ್ ಆಟಗಾರರಾಗಿ. ನಿಮ್ಮ ವಿದ್ಯಾಭ್ಯಾಸ ಇಲ್ಲಿ ಬೆಂಗಳೂರಿನಲ್ಲೇ ನಡೆಯುತ್ತೆ. ನೀವು ಮೂಲತಃ ಬೆಂಗಳೂರಿನವರ? ಸ್ಕೂಲ್ ನಾನು ಬೆಂಗಳೂರಲ್ಲೇ ಹುಟ್ಟಿದ್ದು. ನಮ್ಮ ಮನೆ ಕಡೆ ಎಲ್ಲ ಬೆಂಗಳೂರೇ. ಆದರೆ ನಮ್ಮದು ತಂದೆ ಬೊಂಬೈಯಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ನಾನು 1 ವರ್ಷ ಮಗುವಿಂದ 21 ವರ್ಷ ತನಕ ನಾನು ಬೊಂಬೈಯಲ್ಲೇ ಬೆಳೆದಿದ್ದು. ಸ್ಕೂಲು, ಆಮೇಲೆ ಇಂಟರ್ ಸೈನ್ಸ್ ತನಕ ಕಾಲೇಜ್, ಭವನ್ಸ್ ಕಾಲೇಜಲ್ಲಿ ನಾನು ಬೊಂಬೈಲಿ ಓದಿದ್ದು. 17ರಲ್ಲಿ ನಾವು ಇಲ್ಲಿ ಬೆಂಗಳೂರಿಗೆ ಶಿಫ್ಟ್ ಆದ್ವಿ. ಇಲ್ಲಿ ಬಂದಮೇಲೆ KLE ಕಾಲೇಜು, ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ ಓದಿದೆ ನಾನು. ವಿಜಯ ಕಾಲೇಜಲ್ಲಿ ಡಿಗ್ರಿ ಮಾಡಿದೆ. ಹಾಗೆ ಯೂನಿವರ್ಸಿಟಿ ಕೂಡ ಆಡಿದೆ ನಾನು. ಆವಾಗಲಿಂದ ನಾನು ಕಂಟಿನ್ಯೂ ಮಾಡ್ತಾಯಿದ್ದೆ, ಬೆಂಗಳೂರಲ್ಲೇ ಇದ್ದೀನಿ. 3 ವರ್ಷ ನನಗೆ ಟೈಮ್ಸ್ ಆಫ್ ಇಂಡಿಯಾ ಅಂತ ಕೆಲ್ಗಡೆಗೆ ಟ್ರಾನ್ಸ್ಫರ್ ಮಾಡಿದ್ರು. ಕೆಲ್ಗಡೆಯಲ್ಲಿ 3 ವರ್ಷ ಕೆಲಸ ಮಾಡಿದೆ. ಸೊ ಕ್ರೀಡಾ ಪತ್ರಕರ್ತರ ಕೇವಲ ಬೆಂಗಳೂರು ಮತ್ತು ಕೋಲ್ಕತ್ತಾದಲ್ಲಿ ಮಾತ್ರ ಒಂದು ಅನುಭವ ಸಿಕ್ಕಿತ್ತು ನಿಮಗೆ? ಕೆಲಸ ಮಾಡಿದ್ದು, ಬಟ್ ಎಲ್ಲ ಕಡೆ ಹೋಗಿದ್ದೀನಿ ಕವರೇಜ್ಗೋಸ್ಕರ. ಅವಾಗೆಲ್ಲ ಈ ಕ್ರೀಡಾ ಪತ್ರಕರ್ತರಿಗೆ ಬೇರೆ ಬೇರೆ ಕಡೆ ಕವರೇಜ್ ಮಾಡಲಿಕ್ಕೆ ಕಳಿಸ್ತಿದ್ದಾರಲ್ವಾ? ಹೌದು. ಸೊ ಅದರಿಂದ ನಿಮಗೆ ಈ ಟ್ರಾವೆಲ್ ಮಾಡುವುದು ಇಷ್ಟದ ವಿಷಯ ಅಂತ ಕಾಣ್ತದೆ. ಹೌದೌದು. ಸೂಟ್ ಕೇಸ್ ರೆಡಿಯಾಗೇ ಇರಬೇಕು. ಯಾವಾಗ ಅಸೈನ್ಮೆಂಟ್ ಬರುತ್ತೆ ಹೇಳೋಕ್ಕಾಗಲ್ಲ. So traveling is something you always loved? Yeah, very much. Absolutely. No doubt about it. ಹಾಗಾದ್ರೆ ಹಲವು ಅನುಭವಗಳ ಬುತ್ತಿ ನಿಮ್ಮಲ್ಲಿ ಇರಬೇಕಲ್ಲ? ಬಹಳ ದೊಡ್ಡ ಅನುಭವ ಇದೆ ನನಗೆ. 1992-93 ಟ್ರಿವಾಂಡ್ರಮಲ್ಲಿ ನೆಹರು ಟ್ರೋಫಿ ಇಂಟರ್ನ್ಯಾಷನಲ್ ಫುಟ್ಬಾಲ್ ನಡೀತಾ ಇತ್ತು. ಒಂದು ವಾರ ನಾನು ಅಲ್ಲೇ ಇದ್ದೆ ವೀಕ್ಷಕಗಳಿಗೆ. ಬೆಳಗ್ಗೆ ರಾತ್ರಿ ಬಸ್ಸಲ್ಲಿ ಇಟ್ಕೊಂಡು ಬೆಳಗ್ಗೆ ಬೆಂಗಳೂರಿಗೆ ಬಂದೆ ನಾನು ಇನ್ನೂ ಸೂಟ್ ಕೇಸೇ ಬಿಚ್ಚಿರಲಿಲ್ಲ. ನಿಮ್ಮ ಆಕಾಶವಾಣಿಯವರು ಮನೆಗೆ ಬಂದರು 12 ಗಂಟೆ ಹೊತ್ತಿಗೆ. ಶ್ರೀಕುಮಾರ್, ಟ್ರಿವಾಂಡ್ರಮ್ಗೆ ವಾಪಸ್ ಹೋಗ್ಬೇಕು ನೀವು. ನಾಳೆ ಹೆಂಗೆ ಹೋಗೋದು? ಇಲ್ಲ, ನಾಳೆ ಮ್ಯಾಚ್ ಇದೆ, ಯಾರೋ ಬಂದಿಲ್ಲಂತೆ, ಅವ್ರು ನೀವು ಅರ್ಜೆಂಟಾಗಿ ಬರಲೇಬೇಕು ಅಂತ ಅಲ್ಲಿಂದ ಫೋನ್ ಮಾಡಿದ್ದಾರೆ. ಹೆಂಗನ್ನ ಮಾಡಿ ಹೋಗಲೇಬೇಕು ಅಂತ. ತಿರ್ಗಾ ಸಾಯಂಕಾಲ 3 ಗಂಟೆಗೆ ಬಸ್ ತೊಗೊಂಡು ಬೆಳಗ್ಗೆ ಟ್ರಿವಾಂಡ್ರಮ್ ಸೇರಿಕೊಂಡೆ ನಾನು. ಸೊ ಹಂಗಾಗುತ್ತೆ. ಅದು ಆವಾಗ ಫ್ಲೈಟ್ ಕೊಡ್ತಿರ್ಲಿಲ್ಲ. ಟ್ರೈನಲ್ಲಿ ಅಥವಾ ಬಸ್ಸಲ್ಲಿ ಹೋಗಬೇಕಾಗಿತ್ತು. ಒಬ್ಬ ಫುಟ್ಬಾಲ್ ಆಟಗಾರರಿಗೆ ಆಡುವ ಒಂದು ಚಾಕಚಕ್ಯತೆ ಬೇಕೇ ಬೇಕು. ಆದರೆ ನೀವು ಅನಂತರ ಪತ್ರಕರ್ತರಾಗಿ ನೀವು ಮೆರೆದ್ರಿ. ಅನಂತರ ಈ ವೀಕ್ಷಕ ವಿವರಣೆಗಾರರಾಗಿ ಅಲ್ಲಿ ಕೂಡ ನಿಮ್ಮ ಅನುಭವ ಸಾಕಷ್ಟಿದೆ. ಈ ಎಲ್ಲ ಒಂದೇ ವ್ಯಕ್ತಿಯಲ್ಲಿ ಕಾಣೋದು ಬಹಳ ಅಪರೂಪ. ನಿಮಗೆ ಹೇಗೆ ಇದು ಕರಗತಾಯಿತು? ಇದ್ದಾರೆ ಕೆಲವರೆಲ್ಲ, ಇನ್ನೂ ಭಾಳ ಜನ ಇದ್ದಾರೆ ಆ ಥರ ಮಾಡಿದವರು. ಅದು ಇಂಗ್ಲೀಷಲ್ಲಿ ಜಾಸ್ತಿ ಇಲ್ಲದವರು ಬೇರೆ ಬೇರೆ ಭಾಷೆಗಳಲ್ಲಿ ಬೇಕಾದ ಜನ ಇದ್ದಾರೆ. ಕನ್ನಡದಲ್ಲಿದ್ದಾರೆ, ಬೆಂಗಾಲಿ ಇದರಲ್ಲಿದ್ದಾರೆ, ಮಲಯಾಳಮಲ್ಲಿದ್ದಾರೆ, ತಮಿಳಲ್ಲಿದ್ದಾರೆ. ಬೇಕಾದ ಜನ ಬೇರೆ ಬೇರೆ ಭಾಷೆನಲ್ಲಿ ಎರಡು ಫುಟ್ಬಾಲ್ ರೆಫರಿಂಗು ಆ ಲೆವೆಲ್ ಬಂದಿದ್ದಾರೆ. ಬೇಕಾದ ಜನ ಇದ್ದಾರೆ. ಸ್ಪೋರ್ಟ್ಸ್ ಫೀಲ್ಡಲ್ಲಿ ಎಲ್ಲದಕ್ಕಿಂತ ಕಷ್ಟವಾದ ಕೆಲಸ ಅಂದರೆ ರೇಡಿಯೋ ಕಾಮೆಂಟ್ರಿ ಎಲ್ಲದಕ್ಕಿಂತ ಕಷ್ಟವಾದ ಕೆಲಸ. ಟೆಲಿವಿಷನ್ ಕಾಮೆಂಟ್ರಿ ಭಾಳ ಸುಲಭ. ಯಾವುದೇ ಸ್ಪೋರ್ಟ್ ಆಗ್ಲೂ ಟೆಲಿವಿಷನ್ ಕಾಮೆಂಟ್ರಿ ಭಾಳ ಸುಲಭವಾಗಿ ಮಾಡ್ಬೋದು. ಆದರೆ ಸ್ಪೆಷಲಿ ಇಂಟರ್ನ್ಯಾಷನಲ್ ಫುಟ್ಬಾಲ್ ಕಾಮೆಂಟ್ರಿ ಮಾಡೋದು ತುಂಬಾ ಕಷ್ಟ ಕೆಲಸ.
ರೇಡಿಯೋದಲ್ಲಿ ಈ ತರ ವೀಕ್ಷಕ ವಿವರಣೆ ಆರಂಭವಾದದ್ದು ಈ ಟಿವಿ ಮಾಧ್ಯಮ ಇಲ್ಲದೆ ಇರುವಾಗ. ಆ ಸಂದರ್ಭದಲ್ಲಿ ರೇಡಿಯೋನೇ ಎಲ್ಲರೂ ಕೇಳ್ತಾ ಇದ್ರು. ನಿಮಗೆ ಸ್ಫೂರ್ತಿ ಕೊಟ್ಟೆ ಯಾವ್ದಾದ್ರು ಕಮೆಂಟೇಟರ್ಸ್ ಹೇಳ್ಬಹುದಾ ನೀವು? ಭಾಳ ಜನ ಇದ್ದಾರೆ. ನಿಮಗೆ ಹಾಕಿನಲ್ಲಿ ಜಸ್ದೇವ್ ಸಿಂಗ್ ಭಾಳ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಇಂಗ್ಲೀಷಲ್ಲಿ 65ರಲ್ಲಿ 66ರಲ್ಲಿ ಇಂಡಿಯನ್ ಟೀಮ್ ಡೇವಿಸ್ ಕಪ್ ಹೋದಾಗ ಆಸ್ಟ್ರೇಲಿಯಾಗೆ ನಾವೇನು ಸ್ಕೂಲಲ್ಲಿದ್ವಿ ಆವಾಗ ಆಲ್ ಇಂಡಿಯಾ ರೇಡಿಯೋ ಕಾಮೆಂಟ್ರಿ ಅರೇಂಜ್ ಮಾಡಿದರು. ಸೊ ಆಸ್ಟ್ರೇಲಿಯನ್ ಕಾಮೆಂಟೇಟರ್ಸ್ದು ಮಾಡಿದ್ದು ಆ್ಯಲನ್ ಬೆಗೆಲ್ರಿ ಅಂಥವರೆಲ್ಲ ಇನ್ನೂ ಒಂಥರ ನೆನಪಿದೆ. ಆಮೇಲೆ ಫುಟ್ಬಾಲಲ್ಲಿ FA ಕಪ್ ಕಾಮೆಂಟ್ರಿ BBC ರೆಗ್ಯುಲರಾಗಿ ಮಾಡೋರು. ನಮ್ಮ ದೇಶದಲ್ಲೇ ರೋವರ್ಸ್ ಕಪ್ ಕಾಮೆಂಟ್ರಿ ಜೇಮಿ ಜೇಮ್ಸನ್ ಅಂತ ಒಬ್ಬರು ಪೊಲೀಸ್ ಕಮಿಷನರ್ ಇದ್ದರು. ಅವರು ತುಂಬ ಚೆನ್ನಾಗಿ ಇಂಗ್ಲೀಷ್ ಕಾಮೆಂಟ್ರಿ ಮಾಡ್ತಾಯಿದ್ರು ಮುಂಬೈಲಿ. ಅದರಿಂದ ಇವರೆಲ್ಲ ಭಾಳ ಜನ, ಬೆರಿ ಸರ್ಬಾಧಿಕಾರಿ, ಆಮೇಲೆ ಪಿಯರ್ಸನ್ ಸುರೀಟಾ ಅಂತಿದ್ರು ಕ್ಯಾಲ್ಕಟಲ್ಲಿ, ಭಾಳ ಒಳ್ಳೆ ಕಾಮೆಂಟೇಟರ್ ಫುಟ್ಬಾಲ್ ಕ್ರಿಕೆಟ್ ಎಲ್ಲಾನು. ಸೊ ಇವ್ರದ್ದೆಲ್ಲ ಕಾಮೆಂಟ್ರಿ ನಾವು ಸ್ಕೂಲಿಂದಾನು ಕೇಳ್ತಾ ಇದ್ವಿ ರೇಡಿಯೋಲಿ. ಅವಾಗ ರೇಡಿಯೋ ಪ್ಲಸ್ ಟ್ರಾನ್ಸಿಸ್ಟರ್ ಬೇರೆ ಬಂತಲ್ಲ ಅವಾಗ. ಸೊ ಟ್ರಾನ್ಸಿಸ್ಟರ್ ಇದ್ದಾಗ ಎಲ್ಲೋದ್ರೂ ಟ್ರಾನ್ಸಿಸ್ಟರ್ ಜೇಬಲ್ಲಿ ಇಟ್ಕೊಂಡು ಕಾಮೆಂಟ್ರಿ ಕೇಳೋದು ಅಭ್ಯಾಸ ಇತ್ತು ಮೊದಲಿಂದನು. ಅದು ಈಗಲೂ ಈ ರೇಡಿಯೋದಲ್ಲಿ ಕಮೆಂಟ್ರಿ ಕೇಳೋದಂದ್ರೆ ಆ ಒಂದು ಆನಂದ ಸಿಗುವ ಖುಷಿ ಅದು ಬೇರೆ ಅಂತ ಹೇಳ್ತಾರೆ. ನಿಮ್ಮ ಅನುಭವ ತುಂಬ ಎಕ್ಸೈಟಿಂಗ್. ರೇಡಿಯೋ ಕಾಮೆಂಟ್ರಿ ಸ್ಪೋರ್ಟ್ಸ್ಗೆ ಹೇಳ್ಸಿದ್ದು ಭಾಳ ಎಕ್ಸೈಟಿಂಗ್ ಕಾಮೆಂಟ್ರಿ. ಎಸ್ಪೆಷಲಿ ನಾನು ಮನೇಲಿದ್ರು ಕಾಮೆಂಟ್ರಿ ರೇಡಿಯೋ ಕಾಮೆಂಟ್ರಿ ಇದ್ರೆ ಟಿವಿ ವಾಲ್ಯೂಮ್ ಕಟ್ ಮಾಡಿಬಿಟ್ಟು ರೇಡಿಯೋ ಕಾಮೆಂಟ್ರಿ ಕೇಳ್ತಾ ಇರ್ತೀವಿ ಟಿವಿ ನೋಡಿಕೊಂಡು. ಅದರಿಂದ ರೇಡಿಯೋ ಕಾಮೆಂಟ್ರಿ ಭಾಳ ಎಕ್ಸೈಟಿಂಗ್. ಸರಿ, ಪತ್ರಕರ್ತರಾಗಿರುವಾಗ ನೀವು ಈ ರೇಡಿಯೋ ಮತ್ತೆ ದೂರದರ್ಶನಕ್ಕೆ ಕಮೆಂಟೇಟರ್ಗಾಗಿ ಬರುವ ಒಂದು ಅವಕಾಶ ಹೇಗೆ ಪ್ರಾರಂಭ ಆಯಿತು ನಿಮಗೆ? ಬೆಂಗಳೂರಲ್ಲಿ ಸ್ಟಾಫರ್ಡ್ ಚಾಲೆಂಜ್ ಕಪ್ ಅಂತ ಭಾಳ ಹಳೆ ಒಂದು ಟೂರ್ನಮೆಂಟ್ ನಡೀತಾ ಇತ್ತು. ಆವಾಗೇನಾಗಿತ್ತು, 85ರಲ್ಲಿ ಅಂತ ಕಾಣುತ್ತೆ, ಇಲ್ಲಿ ಸ್ಟಾಫರ್ಡ್ ಕಪ್ ಇತ್ತು. ಆವಾಗ ಪುರುಷೋತ್ತಮ್ ಅವ್ರು ನನ್ನ ಹತ್ರ ಬಂದರು. ನಾನು ಕವರ್ ಮಾಡ್ತಾ ಇದ್ದಾಗ, ನೀವು ಆಡಿದ್ದೀರಾ, ರಿಪೋರ್ಟ್ಸ್ ಎಲ್ಲ ಬರೀತಾರೆ, ಯಾತಿಗೆ ನೀವು ಕಾಮೆಂಟ್ರಿ ಟ್ರೈ ಮಾಡಬಾರ್ದು, ಅವಕಾಶ ಇದ್ದರೆ ಮಾಡ್ತೀನಿ, ಅದಕ್ಕೇನಂತೆ, ಸರಿ ಮಾಡಿ ಅಂತ ಫೈನಲ್ ಮಾಡಿದೆ ನಾನು. ಆವಾಗಲಿಂದ ನನಗೆ ಹಂಗೆ ಅಸೈನ್ಮೆಂಟ್ ಬರೋಕ್ಕೆ ಶುರು ಆಯಿತು. ನಾನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೆ. ಅಂದರೆ ಆವಾಗಲೇ ನೀವು ಪತ್ರಕರ್ತರಾಗಿ ಕೆಲಸ ಮಾಡ್ತಿದ್ದೆ. ಸೊ ಆದರೆ ಈ ರೀತಿ ಕಮೆಂಟ್ರಿ ಮಾಡೋದಕ್ಕೆ ನಿಮಗೆ ಏನು ಅಭ್ಯಂತರ ಇರಲಿಲ್ಲ? ಏನಿಲ್ಲ. ಕೆಲವು ಪತ್ರಿಕೆಗಳಲ್ಲಿ ಪರ್ಮಿಷನ್ ಕೊಡಲ್ಲ, ಅಲ್ಲಿ ಪರ್ಮಿಷನ್ ತೊಗೊಂಡು ಮಾಡ್ತಾ ಇದ್ದೆ. ಕೆಲವರಲ್ಲಿ ಅಬ್ಜೆಕ್ಟ್ ಮಾಡಲ್ಲ. ಅದೇನಾಗುತ್ತೆ, ಒಂಥರ ಅದು ಪತ್ರಿಕೆಗೂ ಒಂಥರ ಉಪಯೋಗ ಆಗುತ್ತೆ. ಈಗ ನಾವು ಯಾರನ್ನೋ ಮೀಟ್ ಮಾಡ್ತೀವಿ, ಅವರು ಕವರ್ ಮಾಡೋಕ್ಕೆ ಹೋದಾಗ ನೀವು ಯಾರು ಮೀಟ್ ಮಾಡೋಕ್ಕಾಗಲ್ಲ. ಸೊ ಎಕ್ಸ್ಟ್ರಾ ಒಂದು ಆರ್ಟಿಕಲ್ ಬರಿಬೋದು, ಅಡ್ವಾಂಟೇಜ್ ಇರುತ್ತೆ. ಸೊ ಒಬ್ಬ ವೀಕ್ಷಕ ವಿವರಣೆಗಾರರಿಗೆ ಬೇಕಾದ ಮುಖ್ಯ ಕ್ವಾಲಿಟೀಸ್ ಏನು? ವಾಯ್ಸ್ ಎಕ್ಸಲೆಂಟ್, ಚೆನ್ನಾಗಿ ನಿಮ್ಮ ಧ್ವನಿ ಇರಬೇಕು, ಮಾತನಾಡುವ ಶೈಲಿ ಇರಬೇಕು, ಸ್ಪೀಡ್ ಕೂಡ ಮುಖ್ಯ ಅಂತ ಹೇಳ್ತಾರೆ. ಹೌದು. ವಾಟ್ ಆರ್ ದ ಕ್ವಾಲಿಟೀಸ್ ದಟ್ ಮೇಕ್ಸ್ ಎ ಗುಡ್ ಸ್ಪೋರ್ಟ್ಸ್ ಕಾಮೆಂಟೇಟರ್? ಬೇಸಿಕಲಿ, ಆಸ್ ಯು ಸೆಡ್, ಯು ನೀಡ್ ಅ ಗುಡ್ ವಾಯ್ಸ್. ಗಾಡ್ ಹ್ಯಾಸ್ ಗಿವನ್ ಮೀ ವಾಟ್ ಎವರ್ ವಾಯ್ಸ್ ಐ ಹ್ಯಾವ್. You are blessed with everything. It has been accepted by All India Radio and Doordarshan, which is I am very fortunate for that. ಅದ್ರ ಜೊತೆಗೆ ಒಂಥರ ಟೆಕ್ನಿಕಲ್ ನಾಲೆಜ್ ಭಾಳ ಬೇಕು ಸ್ಪೋರ್ಟ್ಸ್ ಬಗ್ಗೆ. ಹೌದು, ಟೆಕ್ನಿಕಲ್ ನಾಲೆಜ್ ಇರಬೇಕು. ಯಾವ ಕವರ್ ಮಾಡ್ತೀರೋ ಅದರ ರೂಲ್ಸ್ ಗೊತ್ತಿರಬೇಕು, ಅದ್ರ ಕ್ರಮ ಏನು, ರೂಲ್ಸ್ ಏನು ಗೊತ್ತಿರಬೇಕು. ಆಮೇಲೆ ಯಾವುದೇ ನೀವು ಮ್ಯಾಚ್ ಮಾಡಿದಾಗ ಅಲ್ಲಿ ಆಡೋರು, ಆಟಗಾರರು ಹೆಲ್ಪ್ ಆಗುತ್ತೆ. ಯಾಕೆಂದರೆ ನಿಮಗೆ ಫ್ರೀ ಟೈಮ್ ಕೆಲಸ ಸಿಗುತ್ತೆ, ಆಟ ನಿಂತೋಗಿರುತ್ತೆ, ಆ ಟೈಮಲ್ಲಿ ಏನಾದ್ರು ಹೇಳಬೇಕು ನೀವು. ಆವಾಗ ನೀವು ಇದೆಲ್ಲ ಬ್ಯಾಕ್ಗ್ರೌಂಡ್ ವರ್ಕ್ ಮಾಡ್ಕೊಂಡಿದ್ರೆ ನಿಮಗೆ ಭಾಳ ಹೆಲ್ಪ್ ಆಗುತ್ತೆ. ಆಮೇಲೆ ಜನರಲಿ ನಿಮಗೆ ಕ್ರಿಕೆಟ್ ಆಗಲಿ, ಬೇರೆ ಟೆನ್ನಿಸ್ ಕೂಡ ಮಾಡಿದಾಗ ಸ್ವಲ್ಪ ಮಾತಾಡೋಕ್ಕೆ ಅವಕಾಶ ಸಿಗುತ್ತೆ. ಈ ಫುಟ್ಬಾಲ್ ಹಾಕಿಲಿ ನಿಮಗೆ ಮಾತಾಡೋಕ್ಕೆ ಅವಕಾಶ ಸಿಗಲ್ಲ, ಆಟ ನಿಂತೋದ್ರೆ ಮಾತ್ರ ಸಿಗುತ್ತೆ, ಇಲ್ಲಾಂದರೆ ನಡೀತಾನೆ ಇರುತ್ತೆ. ಇವಾಗಲೂ ಈ ಫುಟ್ಬಾಲ್ ಹಾಕಿ ಮಾಡಿದಾಗಲೂ ಹಾಫ್ ಟೈಮಲ್ಲಿ ಒಂದು 15 ನಿಮಿಷ 20 ನಿಮಿಷ ಟೈಮ್ ಸಿಗುತ್ತೆ. ಆವಾಗ ನೀವು ನಿಮ್ಗೆ ಕಾಮೆಂಟ್ರಿ ಕೇಳೋರಿಗೆ ನೀವು ಇನ್ಫಾರ್ಮೇಷನ್ ಕೊಡ್ಬೋದು, ನೀವು ಬ್ಯಾಕ್ಗ್ರೌಂಡ್ ವರ್ಕ್ ಮಾಡ್ಕೊಂಡಿದ್ರೆ. ಸೊ ಯು ಹ್ಯಾವ್ ಟು ಪ್ರಿಪೇರ್ ಯುವರ್ ಸೆಲ್ಫ್. ಅಂದರೆ ಬರುವ ಮೊದಲು ಪ್ರಿಪೇರ್ ಯುವರ್ ಸೆಲ್ಫ್ ಥರಲಿ. ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಇಟ್ಸ್ ಲೈಕ್ ಗೋಯಿಂಗ್ ಫಾರ್ ಅನ್ ಎಕ್ಸಾಮಿನೇಷನ್. ಯು ಹ್ಯಾವ್ ಟು ಡೂ ಅ ಥರೋ ಜಾಬ್. ಇಷ್ಟು ವರ್ಷಗಳ ನಂತರ ಕೂಡ ಶಿವಕುಮಾರ್, ನೀವು ಯಾವುದೇ ಒಂದು ಕಮೆಂಟ್ರಿಗೆ ಪ್ರಿಪೇರ್ ಮಾಡದೆ ಹೋಗ್ತೀರಾ? ಪ್ರಿಪೇರ್ ಮಾಡದೆ ಹೋಗಬಾರ್ದು. ಮೊಂಡು ಧೈರ್ಯದಿಂದ ಯಾವಾಗಾದ್ರೂ ಹೋಗ್ತೀರಾ? ಎಮರ್ಜೆನ್ಸಿ ಬಿದ್ದಾಗ ಬಂದು ಕೂತ್ಕೊಳ್ಳಿ ಮಾಡಿದ್ದೀನಿ. ಅದೇನಾಗುತ್ತೆ, ನಿಮಗೆ ಇಷ್ಟು ವರ್ಷ ಕವರ್ ಮಾಡಿದಾಗ ಒಂಥರ ಮೆಮರಿ ಪವರ್ ಸ್ವಲ್ಪ ಇರುತ್ತೆ. ಅದರಿಂದ ಸ್ವಲ್ಪ ಜ್ಞಾಪಕ ಶಕ್ತಿ ಇರೋದ್ರಿಂದ ಮಾಡ್ಬೋದು, ಮಾಡಬಾರ್ದು ಅಂತ ಏನಿಲ್ಲ. ಬಟ್ ನಾನು ಇದಕ್ಕೆ ಜಸ್ಟಿಸ್ ಮಾಡ್ದೇನೆ ಒಂದು ಆತ್ಮತೃಪ್ತಿ ನಿಮಗೆ ಸಿಗೋದಿಲ್ಲ. ಮೈಕ್ ಮುಂದೆ ಇದ್ದಾಗ ಸ್ವಲ್ಪ ಏನಾರ ಮರ್ತೋಯ್ತು ಅಥವಾ ನಿಮಗೆ ಹೇಳಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಅಂದಾಗ ಏನಾಗುತ್ತೆ, ನಿಮಗೆ ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ. ಆ ಥರ ಆಗದಿದ್ದಾಗ ನೀವು ಫ್ಲೋ ಚೆನ್ನಾಗಿರುತ್ತೆ. ಫ್ಲೋ ಚೆನ್ನಾಗಿದ್ದಾಗ ಭಾಳ ಕಾನ್ಫಿಡೆಂಟ್ ಆಗಿ ಮಾಡ್ಬೋದು. ಅದಕ್ಕೆ ಹೇಳ್ತಾರಲ್ಲ ಈ ವೀಕ್ಷಕ ವಿವರಣೆಗಾರರು ಟೈಟನ್ಸ್ ಆಫ್ ದ ಮೈಕ್ ಅಥವಾ ಮೈಕ್ ಟೈಸನ್ಸ್ ಆಫ್ ಸ್ಪೋರ್ಟ್ಸ್ ಅಂತ ಸಹ ಹೇಳ್ಬೋದು. ಹೌದೌದು. ಹೋಲ್ಡ್ ಓವರ್ ದ ಲ್ಯಾಂಗ್ವೇಜ್ ಇಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್ ಹೇಳ್ತಾರೆ ವೀಕ್ಷಕ ವಿವರಣೆಗಾರರಿಗೆ. ಡೌಟ್ ಅಬೌಟ್ ಇಟ್, ಬಿಕಾಸ್ ದೇರ್ ಹ್ಯಾಸ್ ಟು ಬಿ ಅ ಫ್ಲೋ. Especially when you are covering fast games like football, hockey, if your language is good, then that flow is maintained. And for a commentator, when the flow is maintained, the commentary is good. So, adrinda commentary flow, command over language is very important, bada important.
ಸೆನ್ಸ್ ಆಫ್ ಹ್ಯೂಮರ್ ಎಷ್ಟು ಮುಖ್ಯ ಅಂತ ಹೇಳಿ. ಅಂದರೆ ಆಟದ ಮೇಲೆ ಡಿಪೆಂಡ್ ಆಗುತ್ತೆ. ಫುಟ್ಬಾಲ್ ಆಡುವಾಗ ನಿಮಗೆ ಸೆನ್ಸ್ ಆಫ್ ಹ್ಯೂಮರ್ಗೆ ನಿಮಗೆ ಟೈಮೇ ಇರಲ್ಲ. ಎಸ್ಪೆಷಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನೀವು ಮಾಡಿದಾಗ ಅಲ್ಲಿ ನಿಮಗೆ ಒಂದು ಸೆಕೆಂಡು ಸಿಗೋದಿಲ್ಲ. ಬಹುಶಃ ಫುಟ್ಬಾಲ್ ಅಥವಾ ಹಾಕಿಯಲ್ಲಿ ಸಿಗುದಿಲ್ಲ. ಅದರ ಕೆಲವು ಬೇರೆ ಗೇಮ್ಸ್ ಕ್ರಿಕೆಟ್ ಅಂತ ಕಮೆಂಟ್ರಿಯಲ್ಲಿ ನಿಮಗೆ ಬೇಕಾದ್ರೆ ಸಿಗುತ್ತೆ ಅಂತ. ಲಿಜರ್ಲಿ ಸ್ಪೋರ್ಟ್ಸ್ ಅದು, ಅದರಿಂದ ಭಾಳ ಟೈಮ್ ಸಿಗುತ್ತೆ ಮಾತಾಡ್ಬೋದು. ಬಟ್ ಈ ಆಟಗಳೆಲ್ಲ ಕೆಲವೆಲ್ಲ ಅಷ್ಟೊಂದು ಫಾಸ್ಟ್ ಗೇಮ್ಸಲ್ಲಿ ಸಿಗೋದಿಲ್ಲ. ಆಟ ನಡೀತಿರುವಾಗ ಏನೋ ಒಂದು ಬ್ರೇಕ್ ಇದ್ದಾಗ ಮಾಡಿದಾಗ ಒಂಚೂರು ತಮಾಷೆ ಮಾಡ್ಬೋದು, ಅದಕ್ಕೆ ಡೌಟ್ ಇಲ್ಲ. ಚೆನ್ನಾಗಿರುತ್ತೆ ಕೇಳೋರಿಗೆ, ಒಂಥರ change of atmosphere ಥರ ಆಗುತ್ತೆ. But it should be relevant to the sport, relevant to what is happening, and which you are some experience that you had in the past relating to what's happening now. ಆ ಥರ ಎಲ್ಲ ಹೇಳಿದಾಗ ಚೆನ್ನಾಗಿರುತ್ತೆ, ಮಾಡ್ಬೋದು. ಇದು ಅಲ್ಲದೆ ಆ ಗೇಮ್ ಬಗ್ಗೆ ನಿಮಗೆ ಒಂದು ಪ್ಯಾಷನ್ ಇರಬೇಕು ಅಂತ ಹೇಳ್ತಾರೆ. ಹೌದು, ಅದು ಇರಲೇಬೇಕು. ನಿಮಗೆ ಸ್ಪೋರ್ಟ್ಸ್ ಪ್ಯಾಷನ್ ಇಲ್ಲದೆ ಮೇಲೆ ನೀವು ಆಡೋಕ್ಕೂ ಆಗೋದಿಲ್ಲ, ಕವರೇಜು ಮಾಡೋಕ್ಕಾಗಲ್ಲ, ಕಾಮೆಂಟ್ರಿ ಅದಕ್ಕೆ ಮೊದಲೇ ಮಾಡೋಕ್ಕಾಗಲ್ಲ. ಈಗ ನಿಮಗೆ ರೀಸೆಂಟಾಗಿ ಒಂದು ಎಕ್ಸಾಂಪಲ್ ಕೊಡಬೇಕಾದ್ರೆ ಸ್ಯಾಫ್ ಚಾಂಪಿಯನ್ಶಿಪ್ ನಡೀತು ಬೆಂಗಳೂರಲ್ಲಿ. ಹೌದು, ನಾನು ಮನೆಯಲ್ಲಿ 1:30 ಹೊತ್ತಿಗೆ ಊಟ ಮಾಡಿ ಆರಾಮಾಗಿ ಟಿ ವಿ ನೋಡಿದಾಗ ಕೂತ್ಕೊಂಡಿದ್ದೆ. ನನಗೆ ಗೋವಾದಿಂದ ಫೋನ್ ಮಾಡಿದ್ರು ಯಾರು. 3 ಗಂಟೆಗೆ ಮ್ಯಾಚ್ ಇದ್ದಿದ್ದು. ಅವ್ರು ನನಗೆ 1 ಗಂಟೆ 1:30ಗೆ ಫೋನ್ ಮಾಡೋದು. ಅರ್ಧ ಗಂಟೆಯಲ್ಲಿ ನೀವು ಸ್ಟೇಡಿಯಂ ಸೇರೋಕ್ಕಾಗತ್ತಾ? ಸೇರ್ಬೋದು, ಅದಕ್ಕೇನಿಲ್ಲ, ಸೇರ್ಬೋದು. ಸೊ ಯು ಆರ್ ಪ್ರಿಪೇರ್ ಫಾರ್ ಎನಿ ಎಮರ್ಜೆನ್ಸಿ, ಯಾವಾಗ ಬೇಕಿದ್ರು, ಆಸ್ ಲಾಂಗ್ ಆಸ್ ಯು ಆರ್ ಇನ್ ಬ್ಯಾಂಗ್ಳೂರ್. ಹೌದಲ್ವಾ? ಸರ್, ಕನ್ಫರ್ಮ್ ಟು ಯು 15 ಮಿನಿಟ್ಸ್ ಅಂತ ಹೇಳಿದ್ರು. 15 ನಿಮಿಷದಲ್ಲಿ ನನಗೆ ಡೆಲ್ಲಿಯಿಂದ ಯಾರೋ ಫೋನ್ ಮಾಡಿದ್ರು. ಸರಿ, ನಾನು ಅವ್ರಿಗೆ ಹೇಳಿದೆ, ನೋಡಿ ಒಂದೇ ಒಂದು ಮ್ಯಾಚ್ ಆಗೋಂಗಿದ್ರೆ ನಾನು ಮಾಡಲ್ಲ, ಟೂರ್ನಮೆಂಟ್ ಎಲ್ಲ ಮಾಡಿದ್ರೆ ಬೇಕಾದ್ರೆ ಮಾಡ್ತೀನಿ. ಇಲ್ಲ ಟೂರ್ನಮೆಂಟ್ ಎಲ್ಲ ನೀವೇ ಮಾಡಿ ಅಂದರೆ ನನಗೆ ಅವರು ಇದು ಮಾಡಿದ್ರು. ಆಯಿತು ಅಂತೆ. ನೆಟ್ಟಿಗೆ ನಾನು ಟೈ ಎಲ್ಲ ಹಾಕ್ಕೊಂಡು ತೊಗೊಂಡು ನೆಟ್ಟಿಗೆ ಕಾರಲ್ಲಿ ಸ್ಟೇಡಿಯಮ್ಗೆ ಬಂದೆ. ಅಲ್ಲಿ ಕುವೈಟ್ ಆಮೇಲೆ ಪಾಕಿಸ್ತಾನ ಮ್ಯಾಚ್ ಇತ್ತು. ಸ್ಯಾಫ್ ಟೂರ್ನಮೆಂಟ್ ಬರುತ್ತೆ ಬೆಂಗಳೂರಿಗೆ ಅನ್ನೋ ವೇಳೆ ನಾನು ಅದು ಇದು ಆರ್ಟಿಕಲ್ ಕೆಲಕೆಲ್ಲ ಬರ್ತಿದ್ದೆ. ಸೊ ಸ್ವಲ್ಪ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ ಇತ್ತು ನನ್ನ ಹತ್ರ. That helped. And I have already covered about 6-7 SAF games earlier. So I accepted the challenge and I said, yes, I will do it. So it continued like that. And it turned out to be very good. ಹೌದು, ಯಾಕಂದರೆ ಆಕಾಶವಾಣಿ ಕೂಡ ಫೈನಲ್ ಮ್ಯಾಚನ್ನು ನಾವು ಕವರ್ ಮಾಡಿದ್ದು. ಅಂತಾರಾಷ್ಟ್ರೀಯ ಫುಟ್ಬಾಲ್ ಅಥವಾ ಹಾಕಿ ಅಥವಾ ಮ್ಯಾಚಸ್ಗಳನ್ನು ಕೂಡ ಕವರ್ ಮಾಡ್ತಿರಿ ತಾವು. ಈ ಆಟಗಾರರ ಹೆಸರನ್ನು ಸರಿಯಾಗಿ ಹೇಳುವುದು ಕೂಡ ಬಹಳ ಮುಖ್ಯ ಅಂತ ಹೇಳ್ತಾರೆ. 1980ರ ದಶಕದಲ್ಲಿ ಪ್ರಕಾಶ್ ಪಡುಕೋನೆ ಅವರು ಆಲ್ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಆಡುವಾಗ ಅವರ ಹೆಸರನ್ನು ಒಂದು ಸರಿಯಾಗಿ ಹೇಳುವುದು ಬಹಳಷ್ಟು ಜನರಿಗೆ ಕಷ್ಟ ಆಗಿತ್ತು ಅಂತ ಹೇಳಿದ್ರೆ, ಈ ಕಾಮೆಂಟೇಟರ್ಸ್ ಏನಿದೆ ಅಥವಾ ನ್ಯೂಸ್ ರೀಡರ್ ಆಕಾಶವಾಣಿ ಅವರು ದೇ ಮೇಡ್ ಎಕ್ಸ್ಟ್ರಾ ಎಫರ್ಟ್ ಟು ಹೌ ಟು ಪ್ರೊನೌನ್ಸ್ ಹಿಸ್ ನೇಮ್. ಹೌದು, ಈ ಸಮಸ್ಯೆ ಏನಾದರೂ ಇರ್ತದ ನಿಮಗೆ ಕಾಮೆಂಟೇಟರ್ಸ್ಗೆ? ನಿಮಗೆ ಜನರಲಿ ಕ್ರಿಕೆಟ್ ಆಡುವಾಗ ಈ ಸಮಸ್ಯೆ ಬರಲ್ಲ. ಹೌದು, ಎಲ್ರಿಗೂ ಗೊತ್ತಿರ್ತದೆ, ಅವರು ಗೊತ್ತಿರೋದು. ಅಲ್ಲದೆ ಜನರಲಿ ಎಲ್ಲ ಇಂಗ್ಲೀಷ್ ಸ್ಪೀಕಿಂಗ್ ಕಂಟ್ರೀಸು, ಕಾಮನ್ವೆಲ್ತ್ ಕಂಟ್ರೀಸು. ನೆಹರು ಕಪ್, ಏಷ್ಯಾ ಕಪ್ ಆಗಲಿ, ಏಷ್ಯಾ ಕಪ್ಪಲ್ಲಿ ಒಂದು ಮ್ಯಾಚ್ ಇತ್ತು, ಚೈನಾ ಆಮೇಲೆ ಸೌತ್ ಕೊರಿಯಾ. 22 ಜನದ್ದು ಹೆಸರು ಒಂದೇ ಥರ, 22 ಜನದ್ದು ಮುಖಗಳು. ಆ ಕಾಮೆಂಟ್ರಿ ನೀವು ರೇಡಿಯೋಗೆ ಮಾಡಬೇಕು, ಟೆಲಿವಿಷನ್ಗೆಲ್ಲ. ಹೆಂಗೆ ಮಾಡ್ತೀರಾ? ನಾವು ಮ್ಯಾಚ್ಗೆ 1 ಗಂಟೆ ಮುಂಚೆ ಹೋಟೆಲ್ಗೆ ಹೋಗಿ ಅವ್ರ ಹೆಸರು ಕೇಳ್ಕೊಂಡು ಹೆಂಗೆ ಪ್ರೊನೌನ್ಸ್ ಮಾಡ್ತೀರಾ ನಿಮ್ಮ ಹೆಸರು ಅಂತ ಕೇಳಿಕೊಂಡು ಅವ್ರ ಮುಖ ಪರಿಚಯ ಮಾಡಿಕೊಂಡು ಆಮೇಲೆ ಬಂದು ಕೂತ್ಕೊಂಡು ರೇಡಿಯೋ ಕಾಮೆಂಟ್ರಿ ಮಾಡಿದ್ವಿ ನಾವು. ಎಷ್ಟು ಮುಖ ಪರಿಚಯ ಆದರೂ ಸಹ ಗ್ರೌಂಡಲ್ಲಿ ಗ್ರೌಂಡಲ್ಲಿ ಸ್ವಲ್ಪ ಇದಾಗುತ್ತೆ. ಬಟ್ ಗ್ರೌಂಡಲ್ಲಿ ಏನಾಗುತ್ತೆ, ನಿಮಗೆ ಒಂದು ನಂಬರ್ ಕೊಡ್ತಾರೆ, ಸ್ಪೆಷಾಲಿಟೀಸ್ ಇರುತ್ತೆ. ನಂಬರ್ ಜೊತೆ ಕೆಲವರು ನಂಬರ್ ಕಾಣಲ್ಲ. ಈ ಕೆಲವರು ಕೆಂಪು ಶೂ ಹಾಕೊಂಡಿರ್ತಾರೆ, ಕೆಲವರು ಬಟ್ಟೆ ಕಟ್ಕೊಂಡಿರ್ತಾರೆ, ಕೆಲವರು ಹಾಫ್ ಸ್ಲೀವ್ ಹಾಕೊಂಡಿರ್ತಾರೆ, ಕೆಲವರು ಕೂದಲು ಉದ್ದ ಇರುತ್ತೆ, ಕೆಲವರು ಜಾಸ್ತಿ ಕೂದಿರುತ್ತೆ, ಕೆಲವರು ಕೂದಲೇ ಇರಲ್ಲ, ಸ್ಟೈಲಿಶ್ ಇರುತ್ತೆ, ಕೆಲವರು ಇರಲ್ಲ. ಅದೆಲ್ಲ ಐಡೆಂಟಿಫೈಯಿಂಗ್ ಮಾರ್ಕ್ಸ್. ಅದು ಸ್ವಲ್ಪ ನೀವು ಗಮನಕ್ಕೆ ಇಟ್ಕೊಂಡಿರ್ಬೇಕು. ಅವಾಗ ಐಡೆಂಟಿಫೈ ಮಾಡೋದು ಭಾಳ ಫಾಸ್ಟಾಗಿ ಮಾಡ್ಬೋದು. ಆಮೇಲೆ ಅಷ್ಟಲ್ಲದೆ ನಿಮಗೆ ಈ ಕೆಲವು ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಇದೆ, ನಾರ್ವೆ, ಸ್ವೀಡನ್, ಫಿನ್ಲ್ಯಾಂಡ್, ಅವ್ರ ಹೆಸರು ಪ್ರೊನೌನ್ಸ್ ಮಾಡೋದು ಭಾಳ ಕಷ್ಟ. ಇಂಥ ದೇಶಗಳದ್ದು ನೀವು ಟೆನ್ನಿಸ್ ಆಗಲಿ, ಫುಟ್ಬಾಲ್ ಆಗಲಿ, ಹಾಕಿ ಆಗಲಿ ಮಾಡಿದಾಗ ಈ ಸಮಸ್ಯೆ ಬರುತ್ತೆ. ಬಟ್ ನಿಮ್ಗೆ ಕ್ರಿಕೆಟ್ ಮಾಡುವಾಗ ಈ ಸಮಸ್ಯೆ ಬರೋದಿಲ್ಲ, ಜನರಲ್ ಆಗಿ ಬರೋಲ್ಲ. ಹೌದು. ಸೊ ಈ ಸಮಸ್ಯೆ ನೀವು ಹೇಗೆ ಎದುರಿಸಿದ? ಅದು ಯಾವಾಗದು ಎಡವಟ್ಟು ಆದದಿದೆಯಾ? ಖಂಡಿತ ಆಗುತ್ತೆ. ಹೇಳಿದ್ನಲ್ಲ, ಅಂತ ಈ ದೇಶ ಆಡ್ತಾ ಇರೋದು ಗೊತ್ತಾದಾಗ ಅದ್ರ ಹಿಂದಿನ ದಿನಾನೇ ರಾತ್ರಿ ಸ್ವಲ್ಪ ಬ್ಯಾಕ್ಗ್ರೌಂಡ್ ವರ್ಕ್ ಮಾಡ್ಕೋಬೇಕು. ಹೆಸರುಗಳು, ಅದು ಸ್ಪೆಷಲಿ ಕಷ್ಟವಾದ ಹೆಸರನ್ನ ನೀವಾಗಲಿ ಅದನ್ನು 20 ಸಲ ಹೇಳ್ಕೋಬೇಕು. ಇಮ್ಯಾಜಿನರಿ ಕಾಮೆಂಟ್ರಿ ಅಂತಾರಲ್ಲ, ಇಮ್ಯಾಜಿನರಿ ಕಾಮೆಂಟ್ರಿಗೆ ಭಾಳ ಇಂಪಾರ್ಟೆಂಟ್. ನೀವು ಹೇಗೆ ಪ್ರಾಕ್ಟೀಸ್ ಮಾಡ್ತೀರಿ? ನಾನೇ ಕಾಮೆಂಟ್ರಿ ಹೇಳ್ಕೊತಾ ಇದ್ದೆ, ಇಮಿಟೇಟ್ ಮಾಡಿ ಹೇಳ್ಕೊತಾ ಇದ್ದೆ. ಈಗ ಟೆನ್ನಿಸ್ ಕಾಮೆಂಟ್ರಿ, ವಾಲಿ ಸ್ಟಾಲಿ, ಬ್ಯಾಕ್ ಹ್ಯಾಂಡ್ ಕ್ರಿಸ್ಟನ್, ಆ ಥರ ಕಾಮೆಂಟ್ರಿ ಬರ್ತಾಯಿತ್ತು. ಒಂಥರ ಭಾಳ ಕ್ಯಾಚಿ ಫ್ರೇಸಸ್ ಕೆಲವೆಲ್ಲ. ಸೊ ಅದನ್ನು ನೀವು ಇಮ್ಯಾಜಿನ್ ಮಾಡಿಕೊಂಡು ನೀವೇ ಕಾಮೆಂಟ್ರಿ ಹೇಳ್ಕೋಬೇಕು ಆಟೋಮೆಟಿಕ್ಕಾಗಿ. ಸ್ಟ್ಯಾಂಡಲ್ಲಿ ಗ್ಯಾಲರಿ ಕೂತ್ಕೊಂಡು ಮಾಡ್ಬೋದು, ಇಲ್ಲ ಮ್ಯಾಚ್ ನಡೀತಿರುವಾಗ ಒಬ್ಬರೇ ಎಲ್ಲ ಒಂದು ಕಡೆ ಕೂತ್ಕೊಂಡು ಕಾಮೆಂಟ್ರಿ ಮಾಡ್ಬೋದು. ನಿಮ್ಮಷ್ಟಾಗಿ ನೀವು ಮಾತಾಡಬೇಕು. You have to imagine the situation and talk. Or go to a stadium, sit in a corner and do commentary, live commentary, so that when the match is on, it's not broadcast anywhere, but for your own good, for your own confidence. I have done that. Sit in a corner and do some commentary,
ಆ್ಯಂಡ್ ಪ್ರಾಕ್ಟೀಸ್ ಆ್ಯಸ್ ಅ ಸಾರ್ಟ್ ಆಫ್ ಅ ಪ್ರಾಕ್ಟೀಸ್ ಫಾರ್ ಯು. ಶ್ರೀಕುಮಾರ್ ಅವರು ಯಾವಾಗಲೂ ಮೈಕ್ ಮುಂದೆ ನರ್ವಸ್ ಆದದಿದೆಯಾ? ಯಾವತ್ತೂ ನನಗಾಗಿಲ್ಲ. ನನಗೆ ಮೈಕ್ ಫಿಯರ್ ಅನ್ನೋದು ಇಲ್ವೇ ಇಲ್ಲ. ಯಾಕೆಂದರೆ ನಾನು ಈಗ ರೆಫ್ರಿಂಗ್ ಮಾಡಿದಾಗ ನನ್ನ ರೆಫ್ರಿ ಒಬ್ಬರು ನಟರಾಜ್ ಅಂತ ಇದ್ದರು. ಅವ್ರು ಯಾವಾಗಲೂ ನನಗೆ ಹೇಳೋರು, ನೀನು ಇದನ್ನು ಭಾಳ ದೊಡ್ಡ ಟೂರ್ನಮೆಂಟ್ ಇದು, ಭಾಳ ದೊಡ್ಡ ಟೀಮ್ ಆಡ್ತಾರೆ ಅಂತ ತಿಳ್ಕೊಬೇಡ ಮನಸ್ಸಲ್ಲಿ. ಟೀಮು ಟೂರ್ನಮೆಂಟ್ ಬಗ್ಗೆ ನೀನು ಅದನ್ನು ನಿನ್ನ ತಲೆಗೆ ಇಟ್ಕೋಬೇಡ. ಆರ್ಡಿನರಿ ಫುಟ್ಬಾಲ್ ಮ್ಯಾಚ್ ಅಂತ ಮಾಡು, ಚೆನ್ನಾಗಿ ಮಾಡ್ತೀಯ ಅನ್ನೋರು. ಅದೇ ಥರ ಈ ಕಾಮೆಂಟ್ರಿನೂ ಅಷ್ಟೇ. ತುಂಬ ಜನ ನನ್ನ ಕಾಮೆಂಟ್ರಿ ಕೇಳ್ತಾರೆ, ಭಾಳ ನನಗೆ ಇದಾಗತ್ತೆ, ನಾನು ಭಾಳ ದೊಡ್ಡ ಕೆಲಸ ಆ ಥರ ನೀವು ಮನಸ್ಸಲ್ಲಿ ಇಟ್ಕೊಂಡ್ರೆ ನಿಮಗೆ ನರ್ವಸ್ನೆಸ್ ಬರುತ್ತೆ. ಅವೆಲ್ಲ ಏನು ಇಟ್ಕೋಬಾರ್ದು. ಅಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಬೇಕು, ಸೆಲ್ಫ್ ಕಾನ್ಫಿಡೆನ್ಸ್ ಬೇಕು, ಬಟ್ ಓವರ್ ಕಾನ್ಫಿಡೆನ್ಸ್ ಇಟ್ಕೋಬಾರ್ದು. ಬಟ್ ಓವರ್ ಕಾನ್ಫಿಡೆನ್ಸ್ ಇಸ್ ನಾಟ್ ಗುಡ್. ಓವರ್ ಕಾನ್ಫಿಡೆನ್ಸ್ ಕ್ಯಾನ್ ಸ್ಪಾಯ್ಲ್ ಯುವರ್ ಕಾಮೆಂಟ್ರಿ because you think you are very good and you are an expert and you keep on talking all. Ultimately people do not like what you are talking. So that should not be the case. ಆಕಾಶವಾಣಿಗೆ ಈ ಥರ ವೀಕ್ಷಣೆ ವಿವರಣೆ ಮಾಡೋದು ಬಹಳ ಒಂದು ಚಾಲೆಂಜಿಂಗ್ ಅಂತ ಹೇಳ್ತಾರೆ ಈಗಲೂ ಕೂಡ. ಆದರೆ ನೀವು ಆಕಾಶವಾಣಿಗೆ ಹಾಗೂ ದೂರದರ್ಶನಕ್ಕೆ ವೀಕ್ಷಕ ವಿವರಣೆ ಮಾಡ್ತೀರಿ. ಹೀಗಿರುವಾಗ ನಿಮ್ಮ ಪ್ರಿಪರೇಷನ್ ಆಕಾಶವಾಣಿಗೆ ಬೇರೆ ಆಗಿರುತ್ತಾ, ದೂರದರ್ಶನಕ್ಕೆ ಬೇರೆ ಆಗಿತ್ತಾ? ಏನಾಗುತ್ತೆ, ನೀವು ಟೆಲಿವಿಷನಿಗೆ ಮಾಡುವಾಗ ಭಾಳಷ್ಟು ನಂಬರ್ಸು ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ನಿಮಗೆ ಸ್ಕ್ರೀನಲ್ಲೇ ಸಿಗುತ್ತೆ, ಅವ್ರು ಆಗ್ತಾ ಇರ್ತಾರೆ. ಈ ರೇಡಿಯೋಗೆ ಮಾಡಿದಾಗ ನಿಮ್ಗೆ ಯಾರು ಇರೋಲ್ಲ. ಸೊ ರೇಡಿಯೋ ಕಾಮೆಂಟ್ರಿ ಮಾಡಿದಾಗ ಸ್ವಲ್ಪ ಪ್ರಿಪ್ರೇಷನ್ ಟಿ ವಿಗಿಂತ ಸ್ವಲ್ಪ ಜಾಸ್ತಿ ಬೇಕು. ಆ ಇವೆಂಟ್ ಬಗ್ಗೆ ಸ್ಟ್ಯಾಟಿಸ್ಟಿಕ್ಸು, ಸ್ವಲ್ಪ ಹಿಸ್ಟ್ರಿ ಅವೆಲ್ಲ ಇಟ್ಕೊಂಡಿದ್ರೆ ನಿಮಗೆ ಭಾಳ ಉಪಯೋಗ ಆಗುತ್ತೆ. ಈಗ ನೀವು ರೇಡಿಯೋಗೂ ಮಾಡ್ತೀರಿ, ಟಿವಿಗೂ ಮಾಡ್ತೀರಿ. ಗಿವನ್ ಎ ಚಾನ್ಸ್, ವಿಚ್ ಒನ್ ವುಡ್ ಯು ಪ್ರಿಫರ್? If you ask me at a personal level, most exciting is radio commentary, especially for international football, because it is the biggest challenge in the world of sports, in journalism itself. Commentary for international football for radio is the most exciting job ever, and I always enjoy doing it all the time. That's really nice to know. So hockey kuda ನೀವು commentary ಮಾಡ್ತಾರಲ್ಲ, doing commentary to hockey, is it as exciting as football commentary? Not so much, for the simple reason that there are a lot of breaks in hockey. ಹಾಕಿಲಿ ನಿಮಗೆ ಭಾಳ ಸ್ಟಾಪೇಜಸ್ ಆಗುತ್ತೆ, ಫ್ಲೋ ಇರಲ್ಲ. ಈಗ ಫುಟ್ಬಾಲ್, ಇಂಟರ್ನ್ಯಾಷನಲ್ ಫುಟ್ಬಾಲ್ ತೊಗೊಂಡ್ರೆ ನೀವು ಒಂದು ಮೂಮೆಂಟಲ್ಲಿ ಒಂದು 20 ಪಾಸ್ ಇರುತ್ತೆ, ಕಂಟಿನ್ಯೂಸ್ ಆ್ಯಕ್ಷನ್ ಇರುತ್ತೆ. ಅದು ಆ ಬಾಲ್ ಆಚೆ ಹೋಗೋ ತನಕ, ಅದು ಗೋಲ್ ಆಗೋ ತನಕ, ಅದು ಒಂದೇನೋ ಫೌಲ್ ಆಗಿ ಆಟ ನಿಲ್ಲೋ ತನಕ ನಾನ್ ಸ್ಟಾಪ್ ಪಾಸಿಂಗ್ ಇರುತ್ತೆ. ಸೊ ನೀವು ರೇಡಿಯೋ ಮಾಡಿದಾಗ ಯು ಹ್ಯಾವ್ ಟು ಬಿ ವಿತ್ ದ ಬಾಲ್. ಹಾಕಿಲಿ ಏನಾಗುತ್ತೆ, ನಿಮಗೆ ಭಾಳ ಬ್ರೇಕ್ಸ್ ಆಗುತ್ತೆ. ಏನಾರ ಒಂದು ಇಂಪ್ರೂವ್ಮೆಂಟ್ ಬಂದೇ ಬರುತ್ತೆ ಹಾಕಿನಲ್ಲಿ. ಅದು ನಿಮಗೆ ಮೂವ್ಮೆಂಟ್ ಇರಲ್ಲ, ಫ್ಲೋ ಇರಲ್ಲ. ಅದು ಇಲ್ಲ ಆ ಕಡೆ ಎಂಪೈರ್ ಇಲ್ಲ, ಈ ಕಡೆ ಎಂಪೈರ್ ಬಿಸಿಲು ಊತಾನೆ ಇರ್ತಾರೆ. ಅದರಿಂದ ಹಾಕಿಗೆ ಅಷ್ಟೊಂದು ನಿಮಗೆ ಎಕ್ಸೈಟ್ಮೆಂಟ್ ಬರಲ್ಲ. ಸರ್, ಒಬ್ಬ ವೀಕ್ಷಕ ವಿವರಣೆಗಾರಿಗೆ ಇಂಪಾರ್ಶಿಯಾಲಿಟಿ ಎಷ್ಟು ಮುಖ್ಯ? ಈಗ ನೀವು ಸಾಫ್ ಫುಟ್ಬಾಲ್ ಕಪ್ಪಿಗೆ ನೀವು ಕಮೆಂಟ್ರಿ ಮಾಡ್ತೀರಿ ಅಂತ ಹೇಳಿದ್ರಿ, ಅಲ್ಲಿ ಇಂಡಿಯಾ ಮತ್ತು ಕುವೈಟ್ ಟೀಮ್ ಇತ್ತು. ಸೊ ನೀವು ವೀಕ್ಷಕ ವಿವರಣೆಗಾರರಾಗಿ, ಒಬ್ಬ ಭಾರತೀಯನಾಗಿ ನ್ಯಾಚುರಲಿ ಯು ವಾಂಟ್ ಇಂಡಿಯಾ ಟು ವಿನ್. ಆದರೆ ಒಬ್ಬ ವೀಕ್ಷಕ ವಿವರಣೆಗಾರರಾಗಿ ಹೌ ಆರ್ ಯು ಏಬಲ್ ಟು ಮ್ಯಾನೇಜ್ ದಟ್ ಇಂಪಾರ್ಶಿಯಾಲಿಟಿ? ದೇರ್ ಶುಡ್ ನಾಟ್ ಬಿ ನ್ಯಾಷನಲಿಸಮ್ ಇನ್ ಜರ್ನಲಿಸಮ್, and I have done my best not to be carried away by national sentiments no matter what. ಯಾರು ಚೆನ್ನಾಗಿ ಆಡ್ತಾರೋ ಅವ್ರನ್ನ ಅಪ್ರಿಷಿಯೇಟ್ ಮಾಡಿದ್ರೆ ನೀವು ನಿಮ್ಮ ಕೆಲಸ ಸುಲಭ ಆಗುತ್ತೆ. ಈಗ ಆಸ್ ಎನ್ ಇಂಡಿಯನ್ ಯು ವಾಂಟ್ ಇಂಡಿಯನ್ ಟೀಮ್ ಟು ವಿನ್, ವೆದರ್ ಇಟ್ ಇಸ್ ಹಾಕಿ, ಕ್ರಿಕೆಟ್ ಆರ್ ವಾಟ್ ಎವರ್, ಬಟ್ ದಟ್ ಶುಡ್ ನಾಟ್ ಬಿ ಎಕ್ಸ್ಪ್ರೆಸ್ಡ್ ವೆನ್ ಯು ಆರ್ ಡೂಯಿಂಗ್ ಯರ್ ಜಾಬ್. ಇಫ್ ಯು ಎಕ್ಸ್ಪ್ರೆಸ್ ಇಟ್, ಯು ಆರ್ ನಾಟ್ ಎ ಜರ್ನಲಿಸ್ಟ್. ಯು ಆರ್ ನಾಟ್ ಡೂಯಿಂಗ್ ಜಸ್ಟಿಸ್ ಟು ಯುವರ್ ಪ್ರೊಫೆಷನ್. ಯು ಆರ್ ಡೂಯಿಂಗ್ injustice to the other team also. Why should only Indian team win, whether it is hockey, cricket or football? Any team which plays well should win. Every team wants to win for that matter. Every team wants to win. When you are unbiased, you do a better job professionally. And that is very important trait for a commentator. For you to enjoy or do a job, do a commentary also for the listener, no matter what. Even he will appreciate your job. So, ಇಷ್ಟು ವರ್ಷಗಳ ನಿಮ್ಮ ಅನುಭವದಲ್ಲಿ ಕ್ರೀಡೆಯಲ್ಲಿ ಪತ್ರಕರ್ತರಾಗಿ, ಕಾಮೆಂಟೇಟರ್ ಆಗಿ, ವೀಕ್ಷಕ ವಿವರಣೆಗಾರರಾಗಿ ಯಾವುದಾದ್ರೂ ಒಂದು ಘಟನೆ ನಿಮ್ಮ ಮನಸ್ಸಿನಲ್ಲಿ ಈಗಾದರೂ ಇದ್ರೆ ಅದನ್ನು ನಮ್ಮ ಕೇಳುಗರ ಜೊತೆ ಹಂಚಿಕೊಳ್ಬೋದಾ? ಬೇಕಾದಷ್ಟಿದೆ, ಇಲ್ಲ ಅಂತೇನಿಲ್ಲ. ಕೆಲವು ತಮಾಷೆ ಘಟನೆಗಳು ಇದೆ, ಕೆಲವು ಸೀರಿಯಸ್ ಆಗಿ ಆಗಿರೋದು ಇದೆ. ಸಮ್ ಶಾರ್ಟ್ ಆ್ಯಂಡ್ ಸ್ವೀಟ್. ಶಾರ್ಟ್ ಆ್ಯಂಡ್ ಸ್ವೀಟ್ ಹೇಳಬೇಕಾದ್ರೆ ನಿಮಗೆ ಸಿಸರ್ಸ್ ಟ್ರಾಫಿ ಹಾಕಿ ಅಂತ ಮಾಡ್ತಾ ಇದ್ವಿ ನಾವು ಕಾಮೆಂಟ್ರಿ ಬೆಂಗಳೂರಲ್ಲೇ, ಸಲಾವಿನ್ ಪೊಲೀಸ್ ಗ್ರೌಂಡ್ಸಲ್ಲಿ. ಕನ್ನಡ ಆಮೇಲೆ ಇಂಗ್ಲೀಷ್ ಕಾಮೆಂಟ್ರಿ ಇತ್ತು. ಕನ್ನಡ ಕಾಮೆಂಟೇಟರ್ ಸ್ವಲ್ಪ ಲೇಟಾಗಿ ಬಂದರು. ಸೊ ನನಗೆ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು. ಸೊ ಆಲ್ಮೋಸ್ಟ್ ಅರ್ಧ ಗಂಟೆ ನಾನು ಕಂಟಿನ್ಯೂಸ್ ಆಗಿ ನಾನೇ ಮಾಡ್ತಾಯಿದ್ದೆ. ಆಮೇಲೆ ಇವ್ರು ಬಂದು ಸೇರ್ಕೊಂಡಾಗ ಏನಾಗಿತ್ತು, ಅವ್ರು ಸ್ವಲ್ಪ ಏನೋ ಪಾರ್ಟಿ ಹೋಗ್ಬಿಟ್ಟು ಬಂದ್ಬಿಟ್ಟು ಸ್ವಲ್ಪ ಅಷ್ಟೊಂದು ಅವರು ಕಂಟ್ರೋಲ್ ಇರಲಿಲ್ಲ. ಗುಡ್ ಫ್ರೇಮ್ ಆಫ್ ಮೈಂಡ್ ಟು ಪುಟ್ ಇಟ್ ವೆರಿ ಸಿಂಪ್ಲಿ. ಸೊ ವಾಟ್ ಯೂಸ್ ಹ್ಯಾಪನ್, ಹಿ ವುಡ್ ಪಿಕ್ ಅಪ್ ದ ಮೈಕ್ ಆ್ಯಂಡ್ ಹಿ ವಾಸ್ ನಾಟ್ ಇನ್ ಎನಿ ಮೂಡ್ ಟು ಡೂ ಎನಿ ಕಾಮೆಂಟ್ರಿ. ಸೊ HL ತಂಡ ತುಂಬ ಚೆನ್ನಾಗಿ ಆಡ್ತಿದ್ದಾರೆ, ಏನು ಹೇಳ್ತೀರಾ ಶ್ರೀಕುಮಾರ್ ಅವರೇ ಅಂತ ಮೈ ಕಟ್ಬಿಡೋರು ನನಗೆ. ಒಂದೇ ನಿಮಿಷ ಅಲ್ಲ, ಒಂದು ಸೆಂಟೆನ್ಸ್ ಹೇಳಿ ಕಂಟಿನ್ಯೂ ಮಾಡಬೇಕು. ನನಗೆ ಒಂಥರ ನಗು ಬರೋದು, ಒಂಥರ ಕಂಟಿನ್ಯೂ ಮಾಡಬೇಕು, ಬಿಟ್ಕೊಡೋಂಗಿಲ್ಲ, ಮಾಡೋಂಗಿಲ್ಲ. ಆ ಥರ ಕೆಲವು ಕಡೆ ಎಲ್ಲ ಆಗಿದೆ, ಇಲ್ಲ ಅಂತಲ್ಲ.
ಆಮೇಲೆ ಈ ಹೊಸದಾಗಿ ಬಂದ್ಬಿಟ್ಟಿದೆ ಒಂದು ಟ್ರೆಂಡ್ ಏನು ಅಂದರೆ ರೇಡಿಯೋ ಕಾಮೆಂಟ್ರಿ ಮಾಡಿದಾಗ ಟಿ ವಿ ಮಾನಿಟರ್ ಬೇಕು ಅಂತಾರೆ. ಅದು ನಿಮಗೆ ನನ್ನ ಪ್ರಕಾರ ಕೊಡಲೇಬಾರ್ದು. ಯಾಕೆಂದರೆ ನಿಮಗೆ ನೀವು ಟಿ ವಿ ನೋಡಿದಾಗ ಅದು ನಿಮಗೆ ಫ್ಲೋ ಕಟ್ಟಾಗತ್ತೆ, ಫ್ಲೋ ಒಂದು ಕಟ್ಟಾಗತ್ತೆ. ಇನ್ನೊಂದು ಏನಾಗುತ್ತೆ ಅಂದರೆ ಅಲ್ಲಿ ಆಟ ನಡೀತಿರುವಾಗ ಅವರು ಬೇರೆ ಸ್ಲೋ ಮೋಷನ್ ರೀಪ್ಲೇ ತೋರಿಸ್ತಾ ಇರ್ತಾರೆ. ಹೌದು. ಸೊ ಆವಾಗ ನೀವು ಅಲ್ಲಿ ಕಾಮೆಂಟ್ರಿ ನೀವು ಏನು ಹೇಳ್ತೀರಾ, ನೀವು ಸ್ಲೋ ಮೋಷನ್ ರೀಪ್ಲೇ ಹೇಳ್ತೀರಾ ಅಥವಾ ಆಟ ನಡೀತಿರೋದು ಹೇಳ್ತೀರಾ ನೀವು. ಸೊ ಎಲ್ಲ ಒಂಥರ ಭಾಳ ಡಿಸ್ಟ್ರಾಕ್ಷನ್. ಟು ಮೇಕ್ ಇಟ್ ಈಸಿ, ಬಹುಶಃ ನೀವು ಸರಿಯಾಗಿ ಹೋಮ್ವರ್ಕ್ ಮಾಡಿದ್ರೆ ನೀವು ಅಲ್ಲಿ ಟಿವಿ ಬೇಕು ಅಂತ ನೋಡಬೇಕಾಗಿಲ್ಲ. ಹೌದು. ಸೊ ಅದರಿಂದ ಏನಾಗುತ್ತೆ, ನಿಮಗೆ ಐಡೆಂಟಿಫಿಕೇಶನ್ ಮಾಡೋಕ್ಕಾಗಲಿ, ನಿಮ್ಗೆ ಗೊತ್ತಿರೋ ಯಾಕೆ ನೋಡ್ಬೇಕು ನೀವು. ಸೊ ದಿಸ್ ಇಸ್ ಯುವರ್ ಅಡ್ವೈಸ್. ಯಾರಿಗಾದ್ರೂ ರೇಡಿಯೋ ಕಮೆಂಟ್ರಿ ಮಾಡ್ಬೇಕಂತ ಹೇಳಿದ್ರೆ ಡೋಂಟ್ ಡಿಪೆಂಡ್ ಆನ್ ಟಿವಿ ಮಾನಿಟರ್, ಟೆಲಿವಿಷನ್, ಡೋಂಟ್ ಡಿಪೆಂಡ್ ಆನ್ ಎನಿಬಡಿ ಎಕ್ಸೆಪ್ಟ್ ಯುವರ್ ಓನ್ ಸೆಲ್ಫ್. ಸೊ ಈ ಕೆಲವು ಕಡೆ ಏನಾಗಿತ್ತು, ಡೆಲ್ಲಿನಲ್ಲಿ, ಕಲ್ಕಟ್ಟಾನಲ್ಲಿ ಕೆಲವು ಹಿಂದಿ ಕಾಮೆಂಟೇಟರ್ಸ್ಗೆ ನನ್ನ ಮೇಲೆ ಭಾಳ ಇದಾಗಿತ್ತು, ಸಿಟ್ಟಾಗಿತ್ತು. ಅಪ್ನೆ ಆಪ್ಗೆ ಬಹುತ್ ಬड़ा समझता है वो, ಟಿವಿ नहीं चाहिए बोलता है. ಈ ಥರ ಎಲ್ಲ ಕಾಮೆಂಟ್ಗಳು ಮಾಡಿದರು. ಆಮೇಲೆ ನಮಗೆ ಅಲ್ಲಿ ಯಾರು ಇನ್ಚಾರ್ಜ್ ನನಗೆ ಬಂದು ಹೇಳಿದ್ರು, ನೋಡಪ್ಪ ಹೇಳಿದೆ ನೋಡಿ, ಪ್ರೊಫೆಷನಲಿ ನನಗೆ ಅವ್ರಿಗೆ ನಂಗೆ ತೊಂದರೆ ಮಾಡಬೇಕು ಅಂತ ಅಲ್ಲ, ಅವ್ರಿಗೆ ನೀವು ಕೊಡೋಂಗಿದ್ರೆ ಕೊಟ್ಕೊಳ್ಳಿ, ನನಗೇನಿಲ್ಲ. ಬಟ್ ಕಾಮೆಂಟ್ರಿಲಿ ನಿಮಗೆ ನಾನು ಮಾಡೋ ಕಾಮೆಂಟ್ರಿ ಅವ್ರು ಮಾಡೋ ಕಾಮೆಂಟ್ರಿ ಭಾಳ ಡಿಫ್ರೆನ್ಸ್ ಬರುತ್ತೆ. ನನ್ನ ಮೇಲೆ ಬೇಜಾರು ಮಾಡಿದ್ರೆ ನನಗೇನು ಇದಿಲ್ಲ, ಬಟ್ ನನಗಂತೂ ಬೇಡ. ಐ ಡೋಂಟ್ ವಾಂಟ್ ಯುವರ್ ಮಾನಿಟರ್ ಇನ್ ದಟ್ ಕಾಮೆಂಟ್ರಿ ಬಾಕ್ಸ್. ಸೊ ಒನ್ ಆಫ್ ದ ಟ್ರೇಡ್ಸ್ ಈ ಥರ ಕಮೆಂಟೇಟರ್ಸ್ಗೆ ಇರುವಂಥದ್ದು ಅಂತ ಹೇಳಿದ್ರೆ ಗುಡ್ ಮೆಮೊರಿ, ಬಿಕಾಸ್ ಯು ಕ್ಯಾನ್ ಆಲ್ವೇಸ್ ರಿಕಲೆಕ್ಟ್ ಫ್ರಮ್ ಯುವರ್ ಬ್ಯಾಂಕ್ ಆಫ್ ಮೆಮೊರಿ. ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಯು ಆರ್ ಆಲ್ಸೋ ಬ್ಲೆಸ್ಡ್ ವಿತ್ ದ್ಯಾಟ್, ಐ ಸಪೋಸ್. ಗಾಡ್ ಇಸ್ ಗಿವನ್ ಮೀ. ಅಫ್ಕೋರ್ಸ್ ಯು ಹ್ಯಾವ್ ಮೇಡ್ ಎನ್ ಎಫರ್ಟ್. ಸರ್, ಒಬ್ಬ ಕ್ರೀಡಾ ಪತ್ರಕರ್ತರಾಗಿರುವುದೇ ಹಾಗೂ ಈ ರೀತಿ ವೀಕ್ಷಕ ವಿವರಣೆಗಾರರಾಗಿರುವುದಲ್ಲದೆ ನೀವು ಕ್ರೀಡೆಯ ಮೇಲೆ 5 ಪುಸ್ತಕಗಳನ್ನು ಬರ್ತಿದ್ರಿ ಅಂತ. 2 ಫುಟ್ಬಾಲ್ ಬಗ್ಗೆ, ಕ್ರಿಕೆಟ್ ಬಗ್ಗೆ, ಹಾಕಿ ಹಾಗೂ ವಾಟರ್ ಪೋಲೋ. ವಾಟರ್ ಪೋಲೋ ಬಗ್ಗೆ ಯಾವುದಾದ್ರೂ ಪುಸ್ತಕ ಇದೆ ಅಂತ ಹೇಳಿದ್ರೆ ಅದು ನಿಮ್ಮದೇ ಮೊದಲ ಪುಸ್ತಕ ಅಂತ ಕೇಳಿದೆ. ಅದು ದೇಶದಲ್ಲಿ ಯಾರೂ ಬರ್ದಿಲ್ಲ, ನಾನೇ ಮೊದಲನೇ ಪುಸ್ತಕ ಬರೆದಿರೋದು. ಅದೇನಾಯಿತು ಅಂದರೆ ಇಲ್ಲಿ ಬೆಂಗಳೂರಲ್ಲಿ ಹನುಮಾನ್ ನಗರದಲ್ಲಿ ಒಂದು ವಾಟರ್ ಪೋಲೋ ಕ್ಲಬ್ ಇದೆ. ಅವರು ವಾಟರ್ ಪೋಲೋ ಪ್ರಮೋಟ್ ಮಾಡಬೇಕು ಅಂತ ನನ್ನ ಹತ್ರ ಒಂದು ಸಲ ಬಂದಿದ್ದರು. ಯಾವುದೋ ಒಂದು ಟೂರ್ನಮೆಂಟ್ ಮಾಡುವಾಗ ಇದು ಬ್ರೋಷರ್ ಮಾಡಬೇಕು ಹಂಗೆ ಅಂತ. ನಾನು ಹೇಳಿದೆ, ಬ್ರೋಷರ್ ಮಾಡಿದ್ರೆ ಬರೀ 15 ದಿನ ಅದ್ರ ವ್ಯಾಲ್ಯೂ, ಆಮೇಲೆ ಅದನ್ನು ಯಾರೂ ಕೇಳಲ್ಲ. ಪರ್ಮನೆಂಟ್ ಏನಾದ್ರು ಮಾಡಬೇಕಾದ್ರೆ ಪುಸ್ತಕ ಬರ್ಸ್ಕೊಳ್ಳಿ ನೀವು, ಆವಾಗ ಇದಾಗತ್ತೆ ಅಂತ ನಾನು ಹೇಳಿದೆ. ಅವ್ರು ನನಗೇನೆ ಕೊಟ್ಬಿಟ್ರು, ನೀವೇ ಬರೀರಿ ಅಂತ. ಸರಿ ಕಮಿಷನ್ ಮಾಡಿದ್ರು, ಹಂಗಾಗಿ ಬರೆದೆ ಅದನ್ನು. ಫಸ್ಟ್ ನಾನು ಪುಸ್ತಕ ಬರೆದಿದ್ದು ಪ್ರೊಫೆಷ್ನಲಿ ಆಫೀಸ್ ಕೆಲಸ ಪ್ಲಸ್ ಕಾಮೆಂಟ್ರಿ ವರ್ಕಿಂದ ನನಗೆ ಸಮಯ ಸಿಗ್ತಾನೆ ಇರಲಿಲ್ಲ. ಕರೋನಾ ಟೈಮಲ್ಲಿ ಲಾಕ್ಡೌನ್ ಎಲ್ಲ ಆಯ್ತಲ್ಲ, ಸೊ ಆವಾಗ ಬೇರೆ ಏನೂ ಕೆಲಸ ಎಲ್ಲ ಮನೇಲಿ ಕೂತ್ಕೊಂಡು ಪುಸ್ತಕ ಬರೆಯೋಕ್ಕೆ ಶುರು ಮಾಡಿದೆ. ನಾನು 2 ವರ್ಷದಲ್ಲಿ 5 ಪುಸ್ತಕ ಮುಗಿಸಿದೆ ನಾನು. ಸೊ ಇದು 2 ವರ್ಷದಲ್ಲೇ ನಡೆದ ಕೆಲಸ. 2 ವರ್ಷದ ನಡೆದ ಕೆಲಸ. ಓಕೆ. ಅಂತೂ ಶ್ರೀಕುಮಾರ್ ಅವರಿಗೆ ಸುಮ್ಮನೆ ಕೂತ್ಕೊಳ್ಳೋದಂತಾರೆ ಆಗೋದಿಲ್ಲ. ಆಗಲ್ಲ. ಸೊ ಇವನ್ ಇಫ್ ಯು ಆರ್ ರಿಟೈರ್ಡ್, ಯು ಆರ್ ನಾಟ್ ರಿಟೈರ್ಡ್ ಆಕ್ಚುಲಿ. ರಿಟೈರ್ಡ್ ಬಟ್ ನಾಟ್ ಟೈರ್ಡ್. ವೀಕ್ಷಕ ವಿವರಣೆ ಹಾಗೂ ಕ್ರೀಡೆಯ ಬಗ್ಗೆ ನಿಮ್ಮ ಒಂದು ಆಸಕ್ತಿ, ಇಟ್ಸ್ ವಾಟ್ ಕೀಪ್ಸ್ ಯು ಲೈವ್ಲಿ. Well, it's my interest in sports, generally because I was a sportsman. My family was in sports, especially football. And I'm always interested in sports, whether I'm at home, whatever, I keep watching most of the time. And I have no other interest. I'm not interested in politics or films or anything. I do listen to old Hindi songs. I was a very avid fan of singers like Rafi or Mukesh or Kishore or whatever. Except for listening to those songs, I'm not very keen on going for movies or anything. So, ನಿಮಗೆ ತುಂಬಾ ಫ್ಯಾನ್ಸ್ ಇರಬಹುದು as a commentator. Do you have anybody as a role model ಅಂತ ಇದ್ರ commentator? Or did you Jimmy admire? Jameson, who was doing commentary for football in Bombay, was my hero. And also there are a lot of good foreign commentators. Alan McGillivray of Australia, Radio Australia, was a fantastic commentator. I love to listen to him and listen to commentary, whether it is tennis, cricket or whatever. Alan Johnston. So many of these foreign commentators were very familiar at that time, and because radio commentary was relayed by All India Radio every major tournament, which is not the case now. I don't know why. I still can't forget the 1975 World Cup when India won the World Cup with Ajit Pal Singh. So that commentary was relayed by All India Radio from Barcelona, Kuala Lumpur, every place wherever the hockey championship was on, Olympic hockey tournament. So those were the golden days. Golden days of sports and commentary, especially for radio. ಸರಿ, ಶಿವಕುಮಾರ್ ಅವರೇ, ಆಕಾಶವಾಣಿಗೆ ಬಂದಿದ್ರಿ, ನಿಮ್ಮ ಅನುಭವಗಳ ಬುತ್ತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ರಿ. ಧನ್ಯವಾದಗಳು. ನಮಸ್ಕಾರ. ಕ್ರೀಡಾ ಪತ್ರಕರ್ತ, ರೇಡಿಯೋ ಹಾಗೂ ದೂರದರ್ಶನದ ಕ್ರೀಡಾ ವೀಕ್ಷಕ ವಿವರಣೆಗಾರ ಎಸ್ ಶ್ರೀಕುಮಾರ್ ಅವರ ಜೊತೆ ಆತ್ಮೀಯ ಮಾತುಕತೆ ಕೇಳಿದ್ರಿ. ಇದಾಗಿತ್ತು ಇಂದಿನ ಕ್ರೀಡಾಲೋಕ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಸಾಪ್ತಾಹಿಕ ಕ್ರೀಡಾ ಸಂಚಿಕೆ ಕ್ರೀಡಾಲೋಕ ಕಾರ್ಯಕ್ರಮ ಕೇಳಿದ್ರಿ. ಪ್ರಸ್ತುತಿ ಫ್ಲೋರಿನ್ ರೋಷ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. This is AKASHVANI Bengaluru. Hello and welcome to this edition of English Talks. This evening we talk about cybersecurity, and talking to us about cybersecurity is Aniket Amdekar. Hi, my name is Aniket Amdekar and I am a cybersecurity expert. Today I'm going to discuss with you a few things about this enticing world of cybersecurity. I'm sure you must have heard about it in the news. You may have read some messages about it in WhatsApp, and I'm sure a few thoughts must have crossed your mind as well. What would happen if I were to experience a cybercrime? Can I be hacked? Can my company be hacked? So today we will be discussing some of these things. Now, a few things about myself. I come from the city of Pune, and I have been in this field of cybersecurity for about 16 years now. I have worked with companies like Microsoft, Walmart, MakeMyTrip, and teaching cybersecurity has been a passion. Currently, I'm working with Great Learning, where I'm teaching advanced cybersecurity in international universities, as well as many students from India are also studying cybersecurity and Great Learning. Now, when we talk about cybersecurity, it's all about protecting our data. It's about protecting our assets. When you log on to any web browser and start accessing your email, or you're using social media, or maybe you're about to post your resume for a job portal, in all of these things, if there is one thing that is common, it is that you're sharing your data. Now, this is where some of the risks come in, where maybe somebody suddenly added you to a WhatsApp group and you don't know anyone there, and now they are sharing links with you, and you are not sure whether you should accept or not. Now, this is where there are different types of risks that are currently existing on the internet that all of you should be aware of. To start with, there is something called as phishing. Yes, you heard it right. It's just like fishing with the nets. It's just that the hackers are trying to get your data. They are trying to steal your username and password. Or maybe they will send you an OTP and they will ask you to share that OTP with them. And suddenly what you see is there is money being deducted from your account. And then what follows is somebody trying to take over your social media accounts. This is one kind of attack. The other type of threats that you would see are frauds, where people are promising you a lot of money if you just go and like a few YouTube videos. And it seems like easy money until they start asking you for more and more and more, and it becomes a never-ending cycle. People have lost so many lakhs of rupees in these kind of scams. There are also bad applications or apps on your phone. And do you know how those apps get installed? That happens through our kids. The kids are busy playing the game on their phone or watching their favorite YouTube video, and suddenly they get an ad. And now the kids want to play, so just click on install. Okay, click next. They just want to get back to their game. But in this process, they end up installing a suspicious app on your phone. Now, what can happen next is this app can read your data. Maybe it can steal some of your data as well. You know, what kind of data are we talking about here? Many of us have this habit of saving our username and password in the Google Chrome or many other apps that we have on the phone. This is the data they are after. Now, how do you protect yourself against these kind of issues? The number one way to protect yourself is to be aware. The moment you see a link or somebody is asking you to click on something, you should be aware not to click on it immediately. Just check, is it really the right URL? Do I really need to, or do I have to click on it? If somebody is asking you for data, why is this person asking your data? Be more vigilant over here. Now, this is also where our kids need to be aware of this. So, you should also educate your kids on what are the different types of risks, what are the things that they should not be doing, like installing apps or talking to strangers online, sharing their data about their family
anywhere posting it online. This is also where these kind of nefarious activities go online and then they try to go offline as well. Now, when I say offline, what I mean is you are walking in your parking and you saw a USB stick just lying there, waiting for you to pick it up curiously just to see what is inside. The moment you connect this USB stick to your laptop, that's also where these malwares, these viruses, all of these start to come in. Now, let's talk about some defenses. As I said earlier, awareness is one. Second thing is, did you know that there is something called as two-factor authentication, where every time you're trying to log into your Facebook or to your LinkedIn or to your Instagram, just the username and password is not enough these days, because many places these usernames and passwords get leaked by different websites. Like you're using your username and password and you log on to a food delivery app, but later the food delivery app is suffering a data leak. Somebody stole millions of username passwords from them. Among them is your username password, which means if it's only the username and password which is needed to log into your account, it's not very safe. And that is where if you enable, let's say, an OTP that you have to have if you want to log in, if you use an app like Google Authenticator, all of these are critical things which can really help you to protect yourself. Now, while you are protecting yourself from all of these by using the username and the password and the OTP, it's also important to read about these things. Now, where do you read about this? Where do you learn? Now, this is where I would like to share with you that on the internet, in the newspapers, in fact, in different social media forums, there are cybersecurity best practices being shared. Did you know that the government of India celebrates something called as the Cyber Swachhata Divas? And this entire Swachhata Abhiyan is focused on cyber hygiene. So far, we looked at our general cybersecurity, we looked at why it is important. But if you look at these multi-million-dollar companies who are protecting our data, and not just our data, let's say if it's an app which is creating a matrimonial application, and that application has so much of sensitive data from so many users. So these companies are also protecting their data, their application, their networks, all of these things. And for that, do you know who they need? They need a cyber security professional. Did you know that there is a huge demand for cybersecurity professionals out there? And there are very few of them are actually available. If you take the example, if you take the numbers and the research, there is an organization called ISC Square. According to their research about global cybersecurity workforce gap, currently the gap between the current jobs and the people available has increased in Asia Pacific by 52%. And what that means for you is there are more jobs available and less people applying for it. So cybersecurity is a lucrative area in which you can make a career as well. And if you think that, hey, I don't know coding, I don't know anything about technical, it's all right. It's never too late to begin. In fact, I'm teaching this program in Great Learning where our mission is to educate people in this field of cybersecurity and help them make a career in this field as well. So we looked at the overall cybersecurity, looked at how people get attacked, how you can safeguard yourself. We also looked at the possibility of a career that you can make in this field. Now, as a next step, what I would say is if you stay vigilant, if you are alert on these different facts and figures about cybersecurity, you can be cyber protected. Let me tell you a story. This story is about me. Back in 2004, when I received an email from somebody in UK, and I was really happy. I printed that email immediately and I ran back home to my father and I showed my father, Daddy, so looks like somebody is giving us 50,000 pounds and they are ready to transfer that to our account in just 2 days. All we have to do is give them 10,000 rupees. My father,
who is an electrical engineer all his life, he had the cyber sense back in 2003, and he said, if somebody is offering you easy money, most likely it's a scam. Don't go for it. So this cyber sense in 2003 and the cyber sense in 2023 are not that different. If you are alert and you maintain your cyber sense, then my dear friends, no matter what kind of attacks happen, I'm very confident that you will be protected. This is Aniket Amdekar signing off, and it was a pleasure speaking with all of you. Thank you. You were with us in English Talks, and this evening we talked about cybersecurity. Talking to us was Aniket Amdekar. That's all for now, and I'm Rosalind Matthew, signing off. Till next time, have a pleasant evening. This was a presentation of AKASHVANI Bengaluru. ನಮ್ಮ ಮನೆಗಳಲ್ಲಿ ನಲ್ಲಿ ತಿರುಗಿಸಿದರೆ ಸಾಕು, ನೀರನ್ನು ಕಾಣುವ ನಾವು ನೀರಿನ ಮೂಲವನ್ನು ಬಲ್ಲೆವೇನು? ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು. ಹೀಗೆ ಅನೇಕ ಎಡರು ತೊಡರುಗಳನ್ನು ಸಾಗುತ್ತಾ ಹಚ್ಚ ಹಸುರಿನ ಪಚ್ಚೆ ಕಾನನದಲ್ಲಿ ಭೋರ್ಗರೆದು 100 ಮೈಲಿಗಳನ್ನು ದಾಟಿ ಬರುವ ನೀರು ಮುಗಿಲಾಗುವೆ, ಹನಿಯಾಗುವೆ, ಮಳೆಯಾಗಿ ಹೊಳೆಯ. ನೀರು ನಮ್ಮ ಬದುಕಿನ ಅತ್ಯಂತ ಅಗತ್ಯಗಳಲ್ಲಿ ಒಂದು. ನೀರು ನಮಗೆ ಮಾತೃ ಸ್ವರೂಪಿ. ಹುಟ್ಟಿನಿಂದ ಸಾಯುವವರೆಗೆ ನೀರು ಜೀವನಾಡಿ. ನೀರನ್ನು ಅದಕ್ಕೆ ನಾವು ಗಂಗೆ ಅನ್ನುತ್ತೇವೆ, ಪುಣ್ಯ ತೀರ್ಥ ಎಂದು ಸೇವಿಸುತ್ತೇವೆ. ದೇವರ ಮುಂದೆ ಇಟ್ಟು ಪೂಜಿಸುವುದು ಕೂಡ ಕೃತಜ್ಞತಾಪೂರ್ವಕವಾಗಿಯೇ. ಕನ್ನಡ ನಾಡಿನ ಜೀವನದಿ ಕಾವೇರಿ. ಇಂತಹ ಅಮೂಲ್ಯ ಜೀವಜಲವನ್ನು ಮಿತವಾಗಿ ಬಳಸಿ, ಹೆಚ್ಚು ಪೋಲು ಮಾಡದಿರಿ. ಒಂದು ಹನಿ ಉಳಿಸಿದರೆ ಬೆಳೆಸಿದ ಹನಿಗೆ ಸಮಾನ. ನಲ್ಲಿಯಲ್ಲಿ ನೀರು ಸೋರುವುದು, ತೊಟ್ಟಿ ತುಂಬಿ ಹರಿಯುತ್ತಿರುವುದು, ಸ್ನಾನಕ್ಕೆ ಅಗತ್ಯಕ್ಕಿಂತಲೂ ಹೆಚ್ಚು ನೀರು ಬಳಸುವುದು, ವಾಹನಗಳನ್ನು ತೊಳೆಯುವಾಗ ಪೈಪಿನಲ್ಲಿ ನೀರನ್ನು ಹೆಚ್ಚು ಪೋಲು ಮಾಡುವುದು ನಮ್ಮ ನಾಶಕ್ಕೆ ನಾವೇ ಅಡಿಪಾಯ ಹಾಕಿದಂತೆ. ಬಂಧುಗಳೇ, ಹಿರಿಯರ ನುಡಿಯಂತೆ ಯಾರು ನೀರನ್ನು ಗೌರವಿಸಲಾರರೋ ಅವರು ಬದುಕಿದ್ದರೂ ಸತ್ತಂತೆ. ಅಮೂಲ್ಯವಾದ ನೀರನ್ನು ಮಿತವಾಗಿ ಬಳಸೋಣ, ಅಂತರ್ಜಲವನ್ನು ಹೆಚ್ಚಿಸೋಣ, ಮುಂದಿನ ಪೀಳಿಗೆಗೆ ನೀರನ್ನು ಉಳಿಸೋಣ. ಅಮ್ಮ, ಗಾಡಿಲಿ ನಮ್ಮ ಫ್ರೆಂಡ್ ಮನೆಗೆ ಅರ್ಜೆಂಟಾಗಿ ಹೋಗಿ ಬರ್ತೀನಿ. ಅಯ್ಯೋ, ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ, ಗಾಡಿ ಬೇರೆ ತಗೊಂಡು ಹೋಗ್ತೀಯಾ? ಬೇಡ ಕಣೋ, ಹೋಗ್ಬೇಡ. ಇಲ್ಲಮ್ಮ, ಈಗಲೇ ಬಂದೆ. ಬೇಡವೋ, ನನ್ನ ಮಾತು ಕೇಳೋ. ಈಗಲೇ ಬಂದೆ. ಅಮ್ಮ, ಸ್ನೇಹಿತರೆ, ಹಿರಿಯರ ಮಾತನ್ನ ನಿರ್ಲಕ್ಷಿಸದಿರಿ. ಮಳೆ ಬೀಳುವ ಸಮಯದಲ್ಲಿ ವಾಹನಗಳ ಸವಾರಿ ಖಂಡಿತ ಒಳ್ಳೆಯದಲ್ಲ. ಎದುರಿಗೆ ಚಲಿಸುವ ವಾಹನಗಳು ಕಾಣಿಸುವುದಿಲ್ಲ. ರಸ್ತೆಗಳಲ್ಲಿನ ಹಳ್ಳಗಳು ಮಳೆ ನೀರಿನಿಂದ ತುಂಬಿರುತ್ತವೆ. ಸಿಡಿಲು ಮಿಂಚುಗಳು ಅಪಾಯ ತಂದೊಡ್ಡುತ್ತವೆ. ಅನಿವಾರ್ಯವೆನಿಸಿದರೆ ಮಾತ್ರ ಜಾಗರೂಕತೆಯಿಂದ ವಾಹನಗಳಲ್ಲಿ ಚಲಿಸಿ. ಜೀವನ ದೊಡ್ಡದು, ಪ್ರಾಣ ಹೋದರೆ ಮತ್ತೆ ಬಾರದು. ಎಚ್ಚರ. ಕೆಳಗರೆ ಗಮನಿಸಿ, ಈ ರಾತ್ರಿ 10:30 ರಾಜಸ್ಥಾನದ ಉದಯಪುರದಲ್ಲಿ ನಡೆದ 9ನೇ ರಾಷ್ಟ್ರ ಮಂಡಳ ಸಂಸದೀಯ ಸಂಘದ ಭಾರತ ಕ್ಷೇತ್ರ ಸಮ್ಮೇಳನದ ಸಮಾರೋಪ ಸಮಾರಂಭದ ಬಾನುಲಿ ವರದಿಯನ್ನು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳಲಿದ್ದೀರಿ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಸಮಯ 8:45 ಇನ್ನು ಮುಂದೆ ಹಿಂದಿ, ನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಕೇಳುತ್ತೀರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. नमस्कार,
आकाशवाणी से प्रस्तुत है समाचार संध्या। प्रधानमंत्री नरेंद्र मोदी 15वें ब्रिक्स शिखर सम्मेलन में शामिल होने के लिए दक्षिण अफ्रीका के जोहानिसबर्ग पहुंचे। चंद्रयान 3 का लैंडर मॉड्यूल कल शाम चंद्रमा की सतह पर उतरने के लिए तैयार। केंद्रीय मंत्री मनसुख मांडविया ने कहा, वर्तमान खरीफ मौसम के लिए देश में पर्याप्त उर्वरक उपलब्ध। केंद्र ने देश भर में चीनी का उचित मूल्य सुनिश्चित करने के लिए घरेलू कोटे में 2 लाख टन अतिरिक्त चीनी उपलब्ध कराई। डेनमार्क में विश्व बैडमिंटन चैंपियनशिप में लक्ष्य सेन प्री क्वार्टर फाइनल में पहुंचे। समाचार संध्या के साथ मैं चंद्रिका जोशी। प्रधानमंत्री नरेंद्र मोदी 15वें ब्रिक्स शिखर सम्मेलन में भाग लेने के लिए आज शाम दक्षिण अफ्रीका के जोहानिसबर्ग पहुंच गए हैं। दक्षिण अफ्रीका के उपराष्ट्रपति पॉल मैस्टेल ने हवाई अड्डे पर श्री मोदी की अगवानी की और उनका पारंपरिक तरीके से स्वागत किया। इसके बाद प्रधानमंत्री मोदी वहां एकत्र हुए भारतीय समुदाय के लोगों से मिले और उनसे बातचीत की। ये सम्मेलन 22 से 24 अगस्त तक दक्षिण अफ्रीका की अध्यक्षता में जोहानिसबर्ग में आयोजित होगा। ब्रिक्स समूह में ब्राजील, रूस, भारत, चीन और दक्षिण अफ्रीका शामिल हैं। दक्षिण अफ्रीका रवाना होने से पहले प्रधानमंत्री ने कहा कि ब्रिक्स शिखर सम्मेलन सहयोग के क्षेत्रों की पहचान और संस्थागत विकास की समीक्षा का महत्वपूर्ण अवसर देगा। उन्होंने कहा कि भारत इस बात को महत्व देता है कि ब्रिक्स विकास के लिए आवश्यक मामलों और बहुपक्षीय प्रणाली में सुधार सहित अल्प विकसित और विकासशील देशों के मुद्दों के बारे में चर्चा और विचार विमर्श का मंच बन गया है। प्रधानमंत्री कुछ नेताओं के साथ द्विपक्षीय बैठक भी करेंगे। प्रधानमंत्री मोदी जोहानिसबर्ग में ब्रिक्स अफ्रीका संपर्क और ब्रिक्स प्लस संवाद कार्यक्रमों में भी भाग लेंगे। ये कार्यक्रम ब्रिक्स शिखर सम्मेलन की गतिविधियों का हिस्सा हैं। 15वें ब्रिक्स शिखर सम्मेलन का विषय है ब्रिक्स और अफ्रीका परस्पर वृद्धि, सतत विकास और समावेशी बहुपक्षीयवाद के लिए भागीदारी। दक्षिण अफ्रीका के बाद श्री मोदी ग्रीस के प्रधानमंत्री के निमंत्रण पर एथेंस जाएंगे। विश्व उस ऐतिहासिक क्षण की उत्सुकता से प्रतीक्षा कर रहा है जब चंद्रयान 3 का लैंडर मॉड्यूल कल शाम 6:04 पर चंद्रमा के दक्षिणी ध्रुव पर उतरने का प्रयास करेगा। भारतीय अंतरिक्ष अनुसंधान संगठन इसरो ने कहा है कि चंद्रयान 3 का मिशन कार्यक्रम के अनुसार चल रहा है और चंद्रमा के चारों ओर सहजता से चक्कर लगा रहा है। लैंडर विक्रम के अंतिम चरण की उल्टी गिनती शुरू हो गई है। लैंडर विक्रम के अंदर रोवर प्रज्ञान है। इसरो ने लगभग 70 किलोमीटर की ऊंचाई से लैंडर के कैमरे से भेजी गई चंद्रमा की तस्वीरें जारी की हैं। हमारे संवाददाता ने बताया है कि बेंगलुरु में इस ऐतिहासिक क्षण की लाइव स्क्रीनिंग के लिए विशेष प्रबंध किए गए हैं। इस ऐतिहासिक क्षण की उत्सुकता हर मिनट बढ़ रही है। कई संगठन और शिक्षा संस्थाओं ने इस क्षण की लाइव रिले का इंतजाम किया है। बेंगलुरु साउथ सांसद तेजस्वी सूर्या ने बेंगलुरु में लाइव स्ट्रीमिंग का इंतजाम किया है। इसमें इसरो के पूर्व विज्ञानी और कर्मचारी भाग लेंगे। नगर में स्थित जवाहरलाल नेहरू प्लानिटोरियम में भी लाइव टेलीकास्ट का इंतजाम किया गया है। इसमें इसरो के पूर्व विज्ञानी घटना का सीधा प्रसारण की लाइव कमेंट्री करेंगे। कई विश्वविद्यालय, कॉलेज, पाठशालाओं में भी मून लैंडिंग का लाइव स्ट्रीमिंग किया जा रहा है। सुधींद्रा, आकाशवाणी समाचार, बेंगलुरु। इधर दिल्ली के नेहरू तारामंडल में चंद्रयान 3 की सॉफ्ट लैंडिंग को लेकर एक विशेष कार्यक्रम द मून शो का कल आयोजन किया जाएगा। नेहरू तारामंडल के कार्यक्रम निदेशक प्रेरणा चंद्रा ने बताया कि द मून शो और चंद्रयान 3 पर आधारित प्रदर्शनी में आम लोग निःशुल्क हिस्सा ले सकते हैं। इसके लिए उन्हें नेहरू तारामंडल की वेबसाइट पर जाकर अपना पंजीकरण कराना होगा। परमाणु ऊर्जा और अंतरिक्ष राज्य मंत्री जितेंद्र सिंह ने कहा है कि चंद्रयान 3 मिशन भारत के लिए व्यापक अंतर्राष्ट्रीय सहयोग आकर्षित कर रहा है। मॉरिशस के सूचना प्रौद्योगिकी, संचार और नवाचार मंत्री दर्शनानंद दीपक बलगोविंद के नेतृत्व में उच्च स्तरीय शिष्टमंडल ने आज नई दिल्ली में संयुक्त भारत मॉरिशस उपग्रह प्रस्ताव के बारे में
चर्चा के लिए डॉक्टर जितेंद्र सिंह से मुलाकात की। उन्होंने कहा कि भारत और मॉरिशस तीसरे पक्ष के मिशनों को सहायता देने के लिए मॉरिशस में इसरो के स्टेशन का उपयोग करने पर सहमत हो गए हैं। ये समाचार हमारी वेबसाइट newsonair.com/hindi और हमारे मोबाइल ऐप न्यूज ऑन एआईआर पर भी उपलब्ध हैं। ये आकाशवाणी है। राष्ट्रपति द्रौपदी मुर्मू ने कहा है कि गोवा का वन क्षेत्र काफी समृद्ध है और उसे बचाया जाना चाहिए। उन्होंने सतत विकास लक्ष्यों के बारे में गोवा की प्रगति की सराहना की। राजभवन में आयोजित नागरिक अभिनंदन समारोह में उन्होंने गोवा द्वारा समान नागरिक संहिता अपनाने पर प्रसन्नता व्यक्त की। गोवा के लिए ये गौरव का विषय है कि यहाँ के लोगों ने समान नागरिक संहिता को अपनाया है। गोवा में रहने वाली सभी समुदाय के महिलाओं और पुरुषों को समान अधिकार प्रदान करने वाले कॉमन सिविल कोड यहाँ के कॉस्मोपॉलिटन कल्चर का उदाहरण है। ये कोड हमारे संविधान के निर्देश के अनुरूप है तथा पूरे देश के लिए एक अच्छा उदाहरण है। राष्ट्रपति मुर्मू आज गोवा के 3 दिन के दौरे पर पणजी पहुंची। राष्ट्रपति कल गोवा विश्वविद्यालय के 34वें दीक्षांत समारोह में शामिल होंगी। उपराष्ट्रपति जगदीप धनखड़ ने कहा है कि जनप्रतिनिधि जनता के लिए रोल मॉडल माने जाते हैं। राजस्थान में उदयपुर में 9वें राष्ट्रमंडल संसदीय संघ भारत क्षेत्र सम्मेलन में श्री धनखड़ ने कहा कि लोकतंत्र की सफलता के लिए विधायिका, कार्यपालिका और न्यायपालिका को सामंजस्य से काम करना होगा। उपराष्ट्रपति ने कहा कि संसदीय लोकतंत्र में सरकार और विपक्ष की अपरिहार्य भूमिका है। रसायन और उर्वरक मंत्री मनसुख मांडविया ने आज नई दिल्ली में राज्यों के कृषि मंत्रियों के साथ उर्वरकों की उपलब्धता पर समीक्षा बैठक की। श्री मांडविया ने राज्यों को बताया कि देश में इस समय 1,50,00,000 मीट्रिक टन उर्वरक का पर्याप्त भंडार है। उन्होंने भरोसा दिलाया कि मौजूदा खरीफ और आने वाले रबी मौसम के लिए देश में पर्याप्त उर्वरक हैं। श्री मांडविया ने नैनो यूरिया, नैनो डीएपी की प्रगति और वैकल्पिक उर्वरकों को बढ़ावा दिए जाने तथा इस संबंध में राज्यों द्वारा की गई पहलों की भी समीक्षा की। केंद्र सरकार ने अगस्त महीने के लिए घरेलू कोटे में 2 लाख टन चीनी अतिरिक्त उपलब्ध कराई है। उपभोक्ता मामले मंत्रालय ने कहा है कि घरेलू बाजार में अतिरिक्त चीनी से देश भर में इसका उचित मूल्य सुनिश्चित हो सकेगा। ओणम, रक्षाबंधन और जन्माष्टमी जैसे त्योहारों पर चीनी की अत्यधिक मांग को देखते हुए इसकी अतिरिक्त मात्रा की आपूर्ति की जा रही है। ये मात्रा अगस्त महीने के लिए पहले से आवंटित 23,50,000 टन चीनी के अतिरिक्त होगी। उपभोक्ता मामले, खाद्य तथा आपूर्ति मंत्री पीयूष गोयल ने कहा है कि सरकार प्याज किसानों के हितों की रक्षा के लिए हर संभव प्रयास कर रही है। श्री गोयल ने कहा कि अभी तक 3 लाख मीट्रिक टन प्याज की खरीद की गई है और इसके अतिरिक्त 2 लाख मीट्रिक टन और प्याज की खरीद की प्रक्रिया शुरू कर दी गई है। श्री पीयूष गोयल ने कहा कि खुदरा ग्राहकों को 25 रुपये प्रति किलोग्राम की रियायती दर से प्याज की बिक्री हो रही है। वित्त मंत्री निर्मला सीतारमण ने कहा है कि व्यक्तिगत और प्रणालीगत कौशल पर ध्यान देते हुए सुधार की नीति में निरंतरता समय की मांग है। श्रीमती सीतारमण आज गुजरात के केवड़िया में वित्त मंत्रालय के चिंतन शिविर के समापन सत्र में बोल रही थीं। सूचना की अधिकता को दक्षता के लिए प्रतिकूल बताते हुए वित्त मंत्री ने प्रक्रियाओं के सरलीकरण की आवश्यकता को रेखांकित किया। ग्रामीण विकास और पंचायती राज मंत्री गिरिराज सिंह ने नई दिल्ली में मंत्रालय की वार्षिक क्षमता निर्माण योजना का शुभारंभ किया। ये योजना एक व्यापक रणनीतिक दस्तावेज है और इसे लोगों के कौशल विकास और सुधार में सहायता के लिए तैयार किया गया है। श्री गिरिराज सिंह ने कहा कि क्षमता निर्माण योजना से अधिकारियों की कार्यकुशलता बढ़ेगी। आज कैपेसिटी बिल्डिंग के लिए तीनों विभाग का एनुअल प्लान को लॉन्च किया गया और लगभग हम आधे से अधिक लोगों की ट्रेनिंग करा चुके हैं, सहायक से लेकर के जेएस और सेक्रेटरी तक। समाचार संध्या में आपका फिर स्वागत है। सूचना प्रसारण सचिव तथा एनिमेशन, विजुअल इफेक्ट्स, गेमिंग और कॉमिक
एवीजीसी कार्यदल के अध्यक्ष अपूर्व चंद्रा ने कहा है कि भारत के लिए इस क्षेत्र में अपार संभावनाएं हैं। आकाशवाणी समाचार के साथ विशेष बातचीत में उन्होंने कहा कि सरकार एवीजीसी क्षेत्र के विकास के लिए मजबूत तंत्र बनाने पर काम कर रही है ताकि देश को एवीजीसी का वैश्विक केंद्र बनाया जा सके। एआई और मेटावर्स में और अधिक एनिमेशन का जोर बढ़ेगा क्योंकि आगे विजुअल मीडियम्स के थ्रू ही ज्यादा इंटरेक्शन होंगे। एआई बेस्ड या मेटावर्स बेस्ड गॉगल्स लगाने की एक प्रक्रिया शुरू हुई है। ये अगला एक उपकरण है जो कि विश्व में सबसे ज्यादा प्रचलित होगा, तो उसमें बहुत अधिक क्रिएटिविटी और बहुत अधिक कंटेंट लगेगा और हमारा यही प्रयास है कि भारत उस वेव को पकड़ने के लिए पूरी तरह से तैयार। भारतीय तटरक्षक ने समुद्री सहयोग बढ़ाने के लिए फिलीपींस तटरक्षक के साथ समझौता ज्ञापन पर हस्ताक्षर किए हैं। इस क्षेत्र में सुरक्षा सुनिश्चित करने के लिए दोनों देशों के बीच समुद्री सहयोग बढ़ेगा। इस समझौता ज्ञापन पर नई दिल्ली में हस्ताक्षर हुए। दोनों पक्षों ने समुद्री मुद्दों पर पहली द्विपक्षीय बैठक की। फिलीपींस तटरक्षक का 5 सदस्यीय शिष्टमंडल 24 अगस्त तक भारत की आधिकारिक यात्रा पर है। मणिपुर की राज्यपाल अनुसुईया उइके ने 29 अगस्त को राज्य विधानसभा का विशेष सत्र बुलाया है। विधानसभा का सामान्य सत्र 2 सितंबर से पहले बुलाया जाना है। पिछला सत्र मार्च में अनिश्चितकाल के लिए स्थगित कर दिया गया था। उत्तराखंड में मौसम विभाग ने अगले 48 घंटे के दौरान गढ़वाल और कुमाऊं क्षेत्र में मूसलाधार वर्षा का रेड अलर्ट जारी किया है। साथ ही शुक्रवार तक राज्य के अन्य जिलों में तेज वर्षा का येलो अलर्ट जारी किया गया है। देहरादून, टिहरी, पौड़ी, बागेश्वर, नैनीताल, चंपावत और ऊधम सिंह नगर जिलों में वर्षा का रेड अलर्ट जारी किया गया है। उत्तराखंड राज्य आपात परिचालन केंद्र ने सभी जिलाधिकारियों को सतर्कता बरतने को कहा है। पंजाब में बाढ़ प्रभावित जिलों में राहत और बचाव कार्य जारी है। राष्ट्रीय आपदा मोचन बल और राज्य आपदा मोचन बल की टीमें कई गैर सरकारी संगठनों की मदद से प्रभावित इलाकों में 24 घंटे काम कर रही हैं। मौसम विभाग ने 26 अगस्त तक कुछ जिलों में अत्यधिक वर्षा का येलो अलर्ट जारी किया है। मौसम विभाग ने अगले 4 दिनों तक अमृतसर, गुरदासपुर, होशियारपुर, कपूरथला, जालंधर, नवांशहर, रूपनगर, पटियाला, लुधियाना, फतेहगढ़ साहिब, शहीद भगत सिंह नगर और साहिबजादा अजीत सिंह नगर जिलों में बारिश की चेतावनी दी है। जालंधर समेत कुछ जिलों में शाम से ही वर्षा का सिलसिला चल रहा है। वर्तमान में इनमें से अधिकांश जिले बाढ़ के प्रकोप का सामना कर रहे हैं। ताजा बारिश के कारण स्थिति और भी खराब होने की संभावना है। शिशु शर्मा शांतल, आकाशवाणी समाचार, जालंधर। राजस्थान के दौसा जिले में मंडावर रोड पर आज सड़क दुर्घटना में 6 लोगों की मौत हो गई और 8 लोग घायल हो गए। यह हादसा उस समय हुआ जब ट्रक ने सवारियों से भरी जीप को टक्कर मार दी। गंभीर रूप से घायलों को इलाज के लिए जयपुर भेजा गया है। लक्ष्य सेन डेनमार्क में बैडमिंटन वर्ल्ड चैंपियनशिप के प्री क्वार्टर फाइनल में पहुंच गए हैं। दूसरे दौर में उन्होंने कोरिया के हॉक जियान को हराया। महिला सिंगल्स में पीवी सिंधु टूर्नामेंट से बाहर हो गई हैं। उन्हें दूसरे दौर में नोजोमी ओकुहारा ने हराया। फिडे विश्व कप शतरंज टूर्नामेंट के फाइनल में युवा शतरंज खिलाड़ी प्रज्ञानानंद और मैग्नस कार्लसन के बीच पहले दौर का मुकाबला ड्रॉ रहा। दोनों खिलाड़ी 35 चाल के बाद ड्रॉ पर सहमत हो गए। अब दोनों खिलाड़ियों के बीच दूसरे दौर का मुकाबला कल खेला जाएगा। G20 संस्कृति कार्य समूह की चौथी बैठक कल उत्तर प्रदेश में वाराणसी में शुरू होगी। बैठक का उद्देश्य संस्कृति को नीति निर्माण के केंद्र में रखते हुए ठोस उपायों पर पहुंचना है। और अंत में मुख्य समाचार एक बार फिर। प्रधानमंत्री नरेंद्र मोदी 15वें ब्रिक्स शिखर सम्मेलन में शामिल होने के लिए दक्षिण अफ्रीका के जोहानिसबर्ग पहुंच गए हैं। चंद्रयान 3 का लैंडर मॉड्यूल कल शाम चंद्रमा की सतह पर उतरने के लिए तैयार है। केंद्रीय मंत्री मनसुख मांडविया ने कहा, वर्तमान खरीफ मौसम के लिए देश में पर्याप्त उर्वरक उपलब्ध हैं। केंद्र ने देश भर में चीनी का उचित मूल्य सुनिश्चित करने के लिए घरेलू कोटे में 2 लाख टन अतिरिक्त चीनी उपलब्ध कराई है। और डेनमार्क में विश्व बैडमिंटन चैंपियनशिप में लक्ष्य सेन प्री क्वार्टर फाइनल में पहुंच गए हैं। इसके साथ ही समाचार संध्या का ये अंक समाप्त हुआ। नमस्कार।
Good evening. This is AKASHVANI. I am Valsa Williams with the news at 9. The headlines. Prime Minister Narendra Modi reaches South Africa to attend the 15th BRICS Summit in Johannesburg. Lander module of India's Chandrayaan-3 mission set for soft landing on Moon tomorrow. Union Minister Mansukh Mandavia says adequate fertilizers are available for the Kharif season. Centre provides additional 2 lakh tons of sugar in domestic quota to ensure reasonable prices all over the country. And in badminton, India's Lakshya Sen enters pre-quarter-final of World Championships in Copenhagen. Prime Minister Narendra Modi reached Johannesburg in South Africa this evening to attend the 15th BRICS Summit. On his arrival, Mr. Modi was given a ceremonial welcome at the airport. Prime Minister Modi was received by Deputy President of South Africa, Paul Mashatile. After receiving a grand welcome, Prime Minister Modi interacted with the members of the Indian diaspora who had gathered to welcome him. The theme of the BRICS Summit is BRICS and Africa Partnership for Mutually Accelerated Growth, Sustainable Development and Inclusive Multilateralism. The BRICS grouping comprises Brazil, Russia, India, China and South Africa. BRICS represent over 42% of the global population, 23% of world GDP, and 18% of global trade. During the 3-day summit, which concludes on Thursday, deliberations will be held to forge partnerships to deal effectively with the climate change situation, strengthen mechanisms for knowledge creation and exchange, boost trade, investment, and infrastructure development between BRICS and African countries, achieve the 2030 Agenda on Sustainable Development, and strengthen multilateralism. Prime Minister Modi will also participate in BRICS Africa Outreach and BRICS Plus Dialogue event that will be held as part of the BRICS Summit activities in Johannesburg. Earlier in his departure statement, Mr. Modi said the summit will provide a useful opportunity for the grouping to identify future areas of cooperation and review institutional development. The Prime Minister said he is also looking forward to hold bilateral meetings with some of the leaders. From South Africa, the Prime Minister will travel to the Greek capital Athens at the invitation of Prime Minister of Greece, Kyriakos Mitsotakis. Mr. Modi said this will be his first visit to the ancient land. The world excitedly awaits the monumental occasion as the lander module of India's Chandrayaan-3 makes an effort for soft landing on the moon's south polar region tomorrow around 6:04 p.m. Indian Standard Time. On social media platforms, the Indian Space Research Organization ISRO has declared that its third moon mission is on schedule and smooth sailing is continuing around the moon. Talking to media, former ISRO Chief K. Shivan said the mission would be a grand success this time. We have been telling from the beginning it is a landing is a very, very complex process, but nothing to do with the Russians' lander failure. But we have our own system and we will be establishing soft landing without any problem with our system. Everybody is working and looking it very anxiously for this event to happen. I'm sure that this time it will be a grand success. Meanwhile, the Mission Operations Complex in Bengaluru is buzzing with activity as the countdown begins for the final descent of the Vikram lander that carries the Pragyan rover within it. We have a report. Excitement is building up as the time is ticking to witness the momentous occasion of India's ISRO landing its Vikram lander. Several organizations and institutions have arranged live streaming of this historical occasion. Jawaharlal Nehru Planetarium in the city has also organized the live streaming of Vikram's soft landing on the surface of the moon. Retired ISRO scientists will be present on this occasion to present live commentary of the event. Several universities, colleges and schools have also set up screens for the live screening of the moon landing. Sudhindra, AKASHVANI News, Bengaluru. Minister of State for Atomic Energy and Space, Dr. Jitendra Singh, has said Chandrayaan-3 mission is attracting wider international collaborations for India. A high-level Mauritius delegation led by Minister for Information Technology, Communication and Innovation, Darsanand Deepak Balgobin, today called on Dr. Singh in New Delhi to discuss the proposal for a joint India-Mauritius satellite.
Mr. Singh said India and Mauritius have agreed to utilize ISRO's ground station in Mauritius to offer support to third-party missions. The centre has provided additional allotment of 2 lakh tons of sugar in the domestic quota for the month of August. The Consumer Affairs Ministry said the additional sugar in the domestic market will ensure reasonable prices all over the country. The ministry said the additional quota of 2 lakh tons is being allocated in view of the strong demand for sugar for upcoming festivals of Onam, Raksha Bandhan and Krishna Janmashtami. It said this will be over and above 23.5 lakh tons already allocated for the month of August this year. Union Chemicals and Fertilizers Minister Dr. Mansukh Mandavia reviewed the availability and use of fertilizers with state agriculture ministers in New Delhi today. Dr. Mandavia informed all the states that there is adequate availability of fertilizers in the country with a present level of 150 lakh metric ton stocks. He assured that there is sufficient stock in the country for the ongoing Kharif season and for the forthcoming Rabi season. During the meeting, Dr. Mandavia also reviewed the progress of nano urea, nano DAP, the promotion of alternate fertilizers at the field level, and steps initiated by the states in this regard. Union Finance Minister Nirmala Sitharaman has said consistency in reform policy with focus on both personal and systemic efficiencies is the need of the hour. The minister was speaking at the concluding session of the Chintan Shivir of Ministry of Finance at Kevadia in Gujarat today. Referring to the information overload as counterproductive to efficiency, Ms. Sitharaman stressed the need for simplification of processes with a focus on not just the government approach but also the whole of country approach to maximize delivery and engagement. Union Rural Development and Panchayati Raj Minister Giriraj Singh launched the annual capacity building plan of his ministry at a function in New Delhi today. The annual capacity building plan is a comprehensive strategic document designed to aid in the development and improvement of skills of individuals. Speaking on the occasion, Mr. Singh said the capacity building will enhance the work efficiency of the officials. आज कैपेसिटी बिल्डिंग के लिए तीनों विभाग का एनुअल प्लान को लॉन्च किया गया और लगभग हम आधे से अधिक लोगों की ट्रेनिंग करा चुके हैं, सहायक से लेकर के जेएस और सेक्रेटरी तक. Information and Broadcasting Secretary and Chairman of the Animation, Visual Effects, Gaming and Comic AVGC Task Force, Apurva Chandra, has said the AVGC sector holds great potential in India. Talking exclusively to Akashvani News, Mr. Chandra said in the era of artificial intelligence and metaverse, the AVGC sector will witness quantum growth in the coming years as the visual media for better interaction will be the focus area. एआई और मेटावर्स में और अधिक एनिमेशन का जोर बढ़ेगा. आज एनिमेशन, वर्चुअल रियलिटी बहुत आवश्यक अंग हो गया है क्योंकि आगे विजुअल मीडियम्स के थ्रू ही ज्यादा इंटरेक्शन होंगे. विश्व के अंदर एआई बेस्ड या मेटावर्स बेस्ड गॉगल्स लगाने की एक प्रक्रिया शुरू हुई है. लोग कहते हैं कि ये अगला एक उपकरण है जो कि विश्व में सबसे ज्यादा प्रचलित होगा. तो उसमें बहुत अधिक क्रिएटिविटी और बहुत अधिक कंटेंट लगेगा और हमारा यही प्रयास है कि भारत उस वेव को पकड़ने के लिए पूरी तरह तैयार. This is Akashvani giving you the news. For quick news updates round the clock, follow us on our Twitter handle at AIR News Alerts. President Draupadi Murmu today appreciated the progress made by Goa on achieving sustainable development goals. She was speaking at a civic reception hosted by the Goa government in her honor at Raj Bhavan. President Murmu expressed happiness that Goa has adopted a common civil code in such a cosmopolitan society. गोवा के लिए ये गौरव का विषय है कि यहाँ के लोगों ने समान नागरिक संहिता को अपनाया है. गोवा में रहने वाली सभी समुदाय के महिलाओं और पुरुषों को समान अधिकार प्रदान करने वाले कॉमन सिविल कोड यहाँ के कॉस्मोपॉलिटन कल्चर का उदाहरण है. ये कोड हमारे संविधान के निर्देश के अनुरूप है तथा पूरे देश के लिए एक अच्छा उदाहरण है. Earlier in the day, President Murmu laid a wreath at Martyrs Memorial at Azad Maidan in Panaji. She reached Goa this afternoon on a 3-day visit to the state. Vice President Jagdeep Dhankar has said the legislature, executive and judiciary must act in harmony for the success of democracy.
Mr. Dhankar was addressing the closing ceremony of the 9th India Region Conference of Commonwealth Parliamentary Association in Udaipur, Rajasthan today. I appeal to every legislator to think within, reason out with his or her party. You cannot act in a manner by damaging your spine. You will be bedridden. Effective and protective legislature functioning is the safest guarantee to blossoming of democratic values. Imagine if legislatures function without disruption, without disturbance, debates take place. Surely we will have better laws. The Honorable Speaker was right on the dot. We make law and people don't know about it for years. In Uttarakhand, the Meteorological Department has issued a red alert for rain in Garhwal and Kumaon regions during the next 48 hours. Talking exclusively to Akashvani News, Director, India Meteorological Department, Dehradun, Vikram Singh appealed to people to avoid visiting the state. पिछले 24 आवर्स में भी अच्छी रहन हमको मिली है, हैवी से वेरी हैवी मिली है। देहरादून, टेहरी, पौड़ी, नैनीताल, चंपावत, उधम सिंह नगर और हरिद्वार जो डिस्ट्रिक्ट है तो उनको हमने हैवी से वेरी हैवी रेंज में रखा है। कल जब आप जा रहे हैं 23 को और परसों 24 को भी तो जो रेनफॉल एक्टिविटी और भी थोड़ा बढ़ रही है तो हमने जो है उसको रेड वार्निंग कर दिया है। तो लोगों को चाहिए कि बहुत सतर्क रहें। अगले जो 48 से 72 घंटे हैं इसमें काफी सतर्क रहना चाहिए। जो नदी नालों के आसपास रहते हैं उन लोगों को, साथ साथ जो लोग आवागमन कर रहे हैं तो वो भी देखेंगे कि हिल्स में आवागमन जो है अगर संभव है तो अवॉइड करें। अगले जो है 48 से 72 घंटे जो अभी लोगों को प्रिकॉशन लेना चाहिए। In Punjab, rescue and relief operation continues relentlessly in flood-hit districts of the state. The teams of National Disaster Response Force and State Disaster Response Force, with the help of several NGOs, are working round the clock in affected areas. We have a report. The Met Department has warned of rain in Amritsar, Gurdaspur, Hoshiarpur, Kapurthala, Jalandhar, Nawashehar, Roopnagar, Patiala, Ludhiana, Fatehgarh Sahib, Shaheed Bhagat Singh Nagar and Sahibzada Ajit Singh Nagar districts for the next 4 days. Presently, most of these districts are facing flood fury and the situation is likely to worsen further due to this fresh rainfall. Meanwhile, increase in the water level of the Beas and Satluj rivers also cannot be ruled out as the rain continued in many districts of the neighboring state of Himachal Pradesh. Sheshu Sharma Shantal, Akashvani Samachar, Jalandhar. Tamil Nadu Chief Minister M.K. Stalin has contributed 10 crore rupees to Himachal Pradesh for relief works in the rain-ravaged state. In a letter addressed to the Chief Minister of Himachal Pradesh, Mr. Stalin assured that the state government and the people of Tamil Nadu are with the affected people and assured full support to Himachal Pradesh at this juncture of devastation. In badminton, India's Lakshya Sen has stormed into the pre-quarter-final of the World Championships in Copenhagen, Denmark. In men's singles, Lakshya defeated South Korea's Jeon Hyuk-jin 21-11, 21-12 in the second round. However, two-time Olympic medalist P.V. Sindhu lost to Japan's Nozomi Okuhara in the second round of women's singles. In chess, the first game of the FIDE World Cup final between India's R. Pragyananda and former world champion Magnus Carlsen of Norway ended in a draw after 35 moves in Baku, Azerbaijan. The fight is on with the second game tomorrow. Union Minister for Youth Affairs and Sports Anurag Singh Thakur has announced that the Khelo India Women's League will officially be known as Asmita Women's League. Asmita refers to achieving sports milestone by inspiring women through action. In a social media post, Mr. Thakur appreciated the entire team of Khelo India for conceptualizing the idea and developing Asmita portal and new logo, saying that it is a significant stride towards the digitalization of Indian sports. And now, before we end the bulletin, the headlines once again. Prime Minister Narendra Modi reaches South Africa to attend the 15th BRICS Summit in Johannesburg. Lander module of India's Chandrayaan-3 mission set for soft landing on Moon tomorrow. Union Minister Mansukh Mandavia says adequate fertilizers are available for the Kharif season. Centre provides additional 2 lakh tons of sugar in domestic quota to ensure reasonable prices all over the country. And in badminton, India's Lakshya Sen enters pre-quarter-final of World Championships in Copenhagen. For details of these stories and more, log on to our website www.newsonair.gov.in and News on AIR app. That is all in the news at 9. Good night. ಆಕಾಶವಾಣಿ
ಸುದ್ದಿ ಸೇವಾ ವಿಭಾಗದ ಸ್ಪಾಟ್ಲೈಟ್ ಕಾರ್ಯಕ್ರಮದ ಅನುವಾದಿತ ಸಂಚಿಕೆ. ಚಂದ್ರಯಾನ 3 ಮಿಷನ್ ಈ ಕುರಿತಂತೆ ಚರ್ಚೆ ಕೇಳೋಣ. ಚಂದ್ರನ ಸ್ಪರ್ಶಕ್ಕೆ ಸಿದ್ಧಗೊಂಡಿರುವ ಲ್ಯಾಂಡರ್ ವಿಷಯ ಕುರಿತಾದ ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ ಪಲ್ಲವ್ ಬಾಗ್ಲಾ, ವಿಜ್ಞಾನ ತಜ್ಞರು. ಹಾಗೆಯೇ ಇವರನ್ನ ಸಂದರ್ಶಿಸಲಿದ್ದಾರೆ ನಿರೂಪಕಿ ಲಾಲಿಮಾ ಅನೇಜಾ ಡಾಂಗ್. ಕೇಳಿ ಸ್ಪಾಟ್ಲೈಟ್ ಕಾರ್ಯಕ್ರಮ. ಕೇಳುಗರೆ, ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮ ಕೇವಲ ಭಾರತಕ್ಕೆ ಮಾತ್ರವಲ್ಲದೆ ಇಡೀ ವಿಶ್ವಕ್ಕೆ ಹೆಮ್ಮೆಯ ವಿಷಯ. ನಾವೀಗ ಅಮೆರಿಕ, ರಷ್ಯಾ ಮತ್ತು ಚೀನಾದ ಬಳಿಕ ಚಂದ್ರಯಾನ ಕಾರ್ಯಾಚರಣೆಯಲ್ಲಿ ತೊಡಗಿರೋ ರಾಷ್ಟ್ರಗಳ ಗಣ್ಯ ಕ್ಲಬ್ನ ಒಂದು ಭಾಗವಾಗಿದ್ದೇವೆ. ಹಾಗೆ ಚಂದ್ರಯಾನ 3 ಮಿಷನ್ ಅಂತಿಮ ಹಂತಕ್ಕೆ ಸಾಗಿರೋ ಈ ಹಿನ್ನೆಲೆಯಲ್ಲಿ ನಾವು ಮತ್ತೊಂದು ಇತಿಹಾಸ ಸೃಷ್ಟಿಸಲು ಸಜ್ಜಾಗಿದ್ದೇವೆ. ಇದು ಚಂದ್ರಯಾನ 2ರ ಅನುಸರಣೆ. ಪಲ್ಲವ್ ಬಾಗ್ಲಾ ಅವರೇ, ನಮಸ್ಕಾರ. ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಪಲ್ಲವ್ ಅವರೇ, ನನ್ನ ಮೊದಲ ಪ್ರಶ್ನೆ ತುಂಬಾ ಮೂಲಭೂತವಾದ ಪ್ರಶ್ನೆ. ಹೆಚ್ಚಿನ ಸಮಯದಲ್ಲಿ ಕತ್ತಲೆಯಿಂದಲೇ ಕೂಡಿರೋ ಚಂದ್ರನ ದಕ್ಷಿಣ ಧ್ರುವದ ಮೂಲಕ ಪ್ರವೇಶಿಸೋದ್ರಿಂದ ನಾವೇನು ಪ್ರಯೋಜನವನ್ನ ಪಡಿತಿದ್ದೀವಿ? ಲಾಲಿಮ್ ಅವರೇ, ಭಾರತದ ಉಪಗ್ರಹವಾದ ಚಂದ್ರಯಾನ 3 ಭಾರತ ಗುರಿಯಾಗಿರಿಸಿಕೊಂಡಿದ್ದು ಇದು ಚಂದ್ರನತ್ತ ಕ್ರಮಿಸುವ ದೇಶದ 3ನೇ ಸಾಹಸವಾಗಿದೆ. ಅಲ್ಲದೆ ಭಾರತ ಸೀಮಿತ ಸಂಪನ್ಮೂಲಗಳೊಂದಿಗೆ ಸದಾ ಮಹತ್ತರ ಕನಸನ್ನು ಕಾಣುವುದಲ್ಲದೆ ಏನಾದರೂ ಹೆಚ್ಚಿನದನ್ನು ನೀಡಲು ಬಯಸುತ್ತದೆ. ಆದ್ದರಿಂದ ದೇಶವು ಚಂದ್ರನ ಅನ್ವೇಷಣೆಯಾಗದ ಪ್ರದೇಶವನ್ನು ಹುಡುಕುತ್ತದೆ ಮತ್ತು ಈ ಪ್ರದೇಶವು ಚಂದ್ರನ ದಕ್ಷಿಣ ಧ್ರುವದ ಸಮೀಪದಲ್ಲಿರುತ್ತದೆ. 2008ರ ಚಂದ್ರಯಾನ 1ರ ನಂತರ 2019ರ ಚಂದ್ರಯಾನ 2 ಮತ್ತು ಈಗಿನ ಚಂದ್ರಯಾನ 3 ಈ 3 ಬಾರಿಯೂ ಭಾರತ ಚಂದ್ರನ ದಕ್ಷಿಣ ಧ್ರುವ ಸಮೀಪದ ಪ್ರದೇಶವನ್ನು ಅನ್ವೇಷಿಸಲು ಪ್ರಯತ್ನಿಸುತ್ತದೆ. ಆ ಪ್ರದೇಶವು ಈಗ ಚಂದ್ರನ ಗೋಲ್ಡ್ ರಶ್ ಅಂದರೆ ಹೆಚ್ಚಿನ ಜನರು ಅನ್ವೇಷಿಸುವ ಹೊರಟಿರುವ ಭಾಗವೆಂದು ಕರೆಯಲ್ಪಡುವ ಪ್ರದೇಶವಾಗಿದೆ. ವಾಸ್ತವವಾಗಿ ಅಮೆರಿಕ, ಚೀನಾ, ರಷ್ಯಾ ಈ ಎಲ್ಲ ರಾಷ್ಟ್ರಗಳು ಚಂದ್ರನ ದಕ್ಷಿಣ ಧ್ರುವ ಭಾಗವನ್ನು ಅನ್ವೇಷಿಸಲು ಹೊರಟಿವೆ ಮತ್ತು ಭಾರತದ ಚಂದ್ರಯಾನ 3 ಈಗ ಚಂದ್ರನ ದಕ್ಷಿಣ ಧ್ರುವದತ್ತ ಸಾಗ್ತಾ ಇದ್ದು ಎಲ್ಲವೂ ಸೂಕ್ತವಾಗಿ ನಡೆದರೆ ಆಗಸ್ಟ್ 23ರಂದು ಭಾರತದ ಧ್ವಜವು ಚಂದ್ರನ ಮೇಲ್ಮೈಗೆ ಮೃದುವಾಗಿ ತಲುಪುವುದನ್ನು ನಾವು ನೋಡ್ಬೋದು. ಅಂದರೆ ನಾಳೆಯ ದಿನ, ಮತ್ತು ಅದೊಂದು ಮಹತ್ತರ ಕ್ಷಣವಾಗಬಹುದು. ಖಂಡಿತವಾಗಿಯೂ. ವಾಸ್ತವವಾಗಿ ಲ್ಯಾಂಡರ್ ಮಾಡ್ಯೂಲ್ ಅಥವಾ LM ಅಂತ ನಾವು ಇದನ್ನ ಸಂಕ್ಷಿಪ್ತವಾಗಿ ಕರಿತೀವಿ. ಇದು ಮುಖ್ಯ ಬಾಹ್ಯಾಕಾಶ ನೌಕೆಯಿಂದ ಯಶಸ್ವಿಯಾಗಿ ಬೇರ್ಪಟ್ಟಿದ್ದು, ನೀವು ಹೇಳಿದ ಹಾಗೆ ಅದು ಆಗಸ್ಟ್ 23ರಂದು ಚಂದ್ರನ ಮೇಲ್ಮೈಯಲ್ಲಿ ಇಳಿಯಲಿದೆ ಎಂದು ನಿರೀಕ್ಷಿಸುತ್ತಿದ್ದೇವೆ. ಒಂದೊಮ್ಮೆ ಲ್ಯಾಂಡರ್ ಮಾಡ್ಯೂಲ್ ಚಂದ್ರನ ಮೇಲ್ಮೈಗೆ ಇಳಿದರೆ ಪ್ರೊಪಲ್ಷನ್ ಮಾಡ್ಯೂಲ್ ಕೆಲವು ತಿಂಗಳುಗಳ ಕಾಲ ಚಂದ್ರನ ಸುತ್ತ ಇರುತ್ತೆ. ಮೂಲಭೂತ ಪ್ರಶ್ನೆಗೆ ಬಂದಾಗ, ನಾವು ಈವರೆಗೆ ಚಂದ್ರನಿಂದ ಕೆಲವು ಚಿತ್ರಗಳನ್ನು ಪಡೆದಿದ್ದೇವೆಯೇ? ಲಾಲಿಮ್ ಅವರೇ, ವಿಕ್ರಮ್ ಲ್ಯಾಂಡರ್ ಮತ್ತು ಪ್ರೊಪಲ್ಷನ್ ಮಾಡ್ಯೂಲ್ಗಳು ಚಂದ್ರನ ಕಕ್ಷೆಯಲ್ಲಿ ಸಂಯೋಜಿತ ತ್ರಿವಳಿಗಳು ಬೇರ್ಪಟ್ಟು ಅವಳಿಯಾಗುತ್ತದೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ವಿಕ್ರಮ್ ಲ್ಯಾಂಡರ್ ಅನ್ನ ಈಗ ಚಂದ್ರನ ಮೇಲ್ಮೈ ಸಮೀಪಕ್ಕೆ ತಂದಿದೆ ಮತ್ತು ಈಗ ವಿಕ್ರಮ್ ಲ್ಯಾಂಡರ್ ತೆಗೆದಿರುವ ಮೊದಲ ಚಂದ್ರನ ಮೇಲ್ಮೈ ಚಿತ್ರಣಗಳನ್ನು ಇಸ್ರೋ ಬಿಡುಗಡೆಗೊಳಿಸಿರುವುದು ಒಂದು ಉತ್ತಮ ಸುದ್ದಿ ಅಂತ ನಾನು ಭಾವಿಸಿದ್ದೇನೆ. ಮತ್ತು ಅದು ವಿಕ್ರಮ್ ಲ್ಯಾಂಡರ್ನಲ್ಲಿರುವ ವ್ಯವಸ್ಥೆಯೂ ಸೂಕ್ತವಾಗಿದ್ದು ವಾಪಸ್ ಕಳುಹಿಸಲಾದ ಚಿತ್ರಗಳು ಚಂದ್ರನ ಮೇಲ್ಮೈಯನ್ನು ಮತ್ತು ವಿವರಗಳನ್ನು ತೋರಿಸ್ತದೆ ಅಂತ ನನ್ನ ಅಭಿಪ್ರಾಯ. ಆದರೆ ಇದು ಕೇವಲ ಚಿತ್ರಣಗಳು ಮಾತ್ರವಲ್ಲ, ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಚಂದ್ರನ ಮೇಲ್ಮೈಯನ್ನು ಅತ್ಯಂತ ವಿವರವಾಗಿ ನಕಾಶಿಸಿದೆ. ನಾವು ಈಗಾಗಲೇ ಚಂದ್ರಯಾನ 2 ಉಪಗ್ರಹ ಕಕ್ಷಿಗಾಮಿಯನ್ನು ಹೊಂದಿದ್ದು ಅದು ಅನೇಕ ಅದ್ಭುತ ಚಿತ್ರಣಗಳನ್ನು ಕಳುಹಿಸಿದೆ ಮತ್ತು ಆಗಸ್ಟ್ 23ರಂದು ವಿಕ್ರಮ್ ಲ್ಯಾಂಡರ್ ಇಳಿಯುವ ಮತ್ತು ಲ್ಯಾಂಡಿಂಗ್ ಆಗುವ ಸ್ಟ್ರಿಪ್ ಅನ್ನು ಕಳಿಸಿದೆ. ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯು ಚಂದ್ರನಲ್ಲಿ ಬ್ರಿಕ್ ರೂಪದ ವಸ್ತು ಅಂದರೆ ಇಟ್ಟಿಗೆ ಇದ್ದು, ಹಾಗಾಗಿ ಲ್ಯಾಂಡರ್ ಸೂಕ್ತ ಲ್ಯಾಂಡಿಂಗ್ ಪ್ರದೇಶಕ್ಕೆ ಹೋಗಬೇಕಾಗುತ್ತದೆ ಅಂತ ಮ್ಯಾಪಿಂಗ್ ಮಾಡಿತ್ತು. ಆದ್ದರಿಂದ ವಿಕ್ರಮ್ ಲ್ಯಾಂಡರ್ ಈಗ ಚಂದ್ರನ ಮೇಲ್ಮೈಗೆ ಸಮೀಪದಲ್ಲಿದೆ. ಆದರೆ ಇನ್ನೂ ಸ್ವಲ್ಪ ಅಂತರವಿದ್ದು ವಿಕ್ರಮ್ ಲ್ಯಾಂಡರ್ ಮೂಲಕ ಲೂನಾರ್ ಮಾಡ್ಯೂಲ್ನಿಂದ ಕಳಿಸಿದ ಚಿತ್ರಣಗಳು ಉತ್ತಮವಾಗಿವೆ. ವಾವ್, ಅದೊಂದು ತುಂಬಾ ಆಶಾವಾದಿ ಮತ್ತು ಆ ಪ್ರದೇಶವನ್ನು ಸೂಕ್ಷ್ಮವಾಗಿ ಆವರಿಸುತ್ತೇವೆ ಅನ್ನೋದು ನಿಜವಾಗಿಯೂ ಹೆಮ್ಮೆಯ ವಿಷಯ. ನಾವು ಚಂದ್ರಯಾನ 2 ಮಿಷನ್ನಲ್ಲಿ ಈ ಹಂತದವರೆಗೆ ತಲುಪಿದ್ವು. ಕಳೆದ ಸಲ ಮೃದು ಇಳಿಕೆಯನ್ನ ನಿಯಂತ್ರಿಸುವ ದೋಷಗಳನ್ನು ಸರಿಪಡಿಸೋದಕ್ಕೆ ನಮ್ಮ ವಿಜ್ಞಾನಿಗಳು ಸುಮಾರು 3 ವರ್ಷಗಳಿಂದ ಕೆಲಸ ಮಾಡಿದ್ದಾರೆ. ಅದು ಕ್ಲಿಷ್ಟಕರವೇ ಪಲ್ಲವ್ ಅವರೇ? ಯಾಕಂದ್ರೆ ಚಂದ್ರನ ದಕ್ಷಿಣ ಧ್ರುವ ಕತ್ತಲೆಯ ಭಾಗವಾಗಿರೋದ್ರಿಂದ ಅದು ದೀರ್ಘಕಾಲದವರೆಗೆ ಕತ್ತಲಿನಲ್ಲೇ ಉಳಿಯುತ್ತದೆ. ಹಾಗಾಗಿ ಅದು ಹೆಚ್ಚಿನ ಸವಾಲಿನ ಕೆಲಸ ಅಲ್ಲವೇ? ಇಲ್ಲ ಲಾಲಿಮ್ ಅವರೇ, ಆಕಾಶ ಕಾಯದ ಮೇಲೆ ಸಾಫ್ಟ್ ಲ್ಯಾಂಡಿಂಗ್ ಆಗೋದು ನಿಜವಾಗಿ ಒಂದು ಸವಾಲಿನ ಕೆಲಸ.
ಮತ್ತು ಚಂದ್ರನಲ್ಲಿ ಯಾವುದೇ ವಾತಾವರಣ ವ್ಯವಸ್ಥೆ ಇಲ್ಲ ಎಂಬುದನ್ನು ನಾವು ತಿಳಿಬೇಕು. ವಾತಾವರಣವಿಲ್ಲದಿದ್ದಾಗ ಕೆಳಗಡೆ ಬರಲು ಯಾರೂ ಕೂಡ ಪ್ಯಾರಾಚೂಟ್ ಬಳಸೋದಿಲ್ಲ. ಯಾಕಂದರೆ ಗಾಳಿಯಲ್ಲಿರೋದ್ರಿಂದ ಯಾವುದೇ ಸೆಳೆತವಿರೋದಿಲ್ಲ ಮತ್ತು ಗುರುತ್ವಾಕರ್ಷಣೆಯ ಶಕ್ತಿಯು ತುಂಬ ಕಡಿಮೆ ಇರ್ತದೆ. ಆದ್ದರಿಂದ ಕೇವಲ ಉಳಿದಿರುವ ಒಂದು ಆಯ್ಕೆ ಎಂದರೆ ಪೂರಕ ಲ್ಯಾಂಡಿಂಗ್ ವ್ಯವಸ್ಥೆ ಆಗಿದೆ. ವಿಕ್ರಮ್ ಲ್ಯಾಂಡರ್ ಅನ್ನು ನಿಧಾನಗೊಳಿಸಲು ರಾಕೆಟ್ ಮೋಟಾರ್ಗಳನ್ನು ಉರಿಸಲಾಗ್ತದೆ ಮತ್ತು ನಂತರ ಅವು ಸಾಫ್ಟ್ ಲ್ಯಾಂಡಿಂಗ್ಗೆ ಹೋಗ್ತದೆ. ಹಾಗೆಯೇ ಎಲ್ಲ ಸ್ಥಿತಿಗಳನ್ನು ಭೂಮಿ ಮೇಲೆ ಪುನರಾವರ್ತಿಸಲು ಕಷ್ಟವಾಗ್ತದೆ ಹಾಗೂ ಅದು ಯಶಸ್ವಿಯಾಗಲು ಸ್ವಯಂಚಾಲಿತ ವಿಧಾನದಲ್ಲಿ ಮಾಡಬೇಕಾಗ್ತದೆ. ಇದರಿಂದ ಸಾಫ್ಟ್ ಲ್ಯಾಂಡಿಂಗ್ ನಡೀತದೆ. ಚಂದ್ರಯಾನ 2ರಲ್ಲಿ ವಿಕ್ರಮ್ ಲ್ಯಾಂಡರ್ ಚಂದ್ರನ ಮೇಲೆ ಕ್ರಾಶ್ ಆಗಿ ಲ್ಯಾಂಡ್ ಆಗಿತ್ತು. ಹಲವಾರು ದೋಷಗಳು ಮತ್ತು ಚಂದ್ರಯಾನ 2ರಲ್ಲಿ ವಿಕ್ರಮ್ ಲ್ಯಾಂಡರ್ನ ಮಷಿನ್ ಅನ್ನ ಸರಿಯಾಗಿ ಪರಿಶೀಲಿಸಲಾಗಿರಲಿಲ್ಲ ಅಂತ ಹೇಳ್ಬೋದು. ಅದು ಒಳ ಪ್ರವೇಶಿಸಿ ಅಂತಿಮ ಹಂತಕ್ಕೆ ಹೋಗಿ ಉರುಳಿ ಚಂದ್ರನ ಮೇಲ್ಮೈ ಮೇಲೆ ಕ್ರ್ಯಾಶ್ ಆಗಿ ಲ್ಯಾಂಡ್ ಆಯಿತು. ಆದರೆ ಅಂದಿನಿಂದ ಇಸ್ರೋ ವಿಜ್ಞಾನಿಗಳು ಹೆಚ್ಚು ಶ್ರಮ ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕರ್ನಾಟಕದ ಚಿತ್ರದುರ್ಗದಲ್ಲಿ ಚಂದ್ರನಂತಹ ಪರಿಸ್ಥಿತಿಗಳನ್ನು ಸೃಷ್ಟಿಸಿದ್ರಲ್ಲದೆ ಹೆಲಿಕಾಪ್ಟರ್ಗಳನ್ನು ಬಳಸಿಕೊಂಡು ಪರಿಸ್ಥಿತಿಗಳನ್ನು ಅನುಕರಿಸಲು ವಿಕ್ರಮ್ ಲ್ಯಾಂಡರ್ನ ಮಾದರಿಯನ್ನು ಬಳಸಿದರು ಮತ್ತು ವಿಕ್ರಮ್ ಲ್ಯಾಂಡರ್ನ ಹಾಟ್ ಟೆಸ್ಟ್ ಪರೀಕ್ಷೆ ಅಂತ ಕರೆಯಲ್ಪಡುವ ಪರೀಕ್ಷೆ ನಡೆಸಲು ಶ್ರೀ ಹರಿಕೋಟಾದಲ್ಲಿರುವ ದೊಡ್ಡ ಕ್ರೇನ್ ಬಳಸಿದರು. ಇಸ್ರೋ ಅಧ್ಯಕ್ಷರಾದ ಎಸ್ ಸೋಮನಾಥ್ ಅವರು ಈ ಬಾರಿ ಸಾಫ್ಟ್ ಲ್ಯಾಂಡಿಂಗ್ ನಡೀತದೆ ಎಂಬ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ವಿಕ್ರಮ್ ಲ್ಯಾಂಡರ್ನಲ್ಲಿ ಚಂದ್ರಯಾನ 3ರಲ್ಲಿ ಎಲ್ಲ ಪ್ರಯತ್ನಗಳು ನಡೆದಿವೆ. ಅದು ಇನ್ನೂ ಲ್ಯಾಂಡಿಂಗ್ ಹೊಂದಿದೆ. ಆದ್ದರಿಂದ ವೈಫಲ್ಯಗಳತ್ತ ಕೆಲಸ ಮಾಡುವುದು ಪ್ರಯತ್ನವಾಗಿದ್ದು ಮತ್ತು ಒಂದೊಮ್ಮೆ ನೀವು ವೈಫಲ್ಯದತ್ತ ಕೆಲಸ ಮಾಡಿದ್ದಲ್ಲಿ ನಿಮ್ಮ ಮಾರ್ಜಿನ್ಗಳು ಹೆಚ್ಚು ಹಾಗೂ ಯಶಸ್ಸು ನಿಮ್ಮ ಹಾದಿಯತ್ತ ಬರುತ್ತದೆ ಎಂಬುದನ್ನು ನೀವು ಖಾತ್ರಿ ಮಾಡಿಕೊಳ್ಳಲು ಸಾಧ್ಯವಾಗ್ತದೆ. ಈ ಬಾರಿ ಬೆಂಗಳೂರಿನಲ್ಲಿನ ವಿಜ್ಞಾನಿಗಳು ಚಂದ್ರಯಾನ 3ರ ಪ್ರಸ್ತುತ ಎಲ್ಲ ಚಟುವಟಿಕೆಗಳನ್ನು ಬೆಂಗಳೂರಿನಿಂದಲೇ ನಿಯಂತ್ರಿಸ್ತಾ ಇದ್ದಾರೆ. ವಿಜ್ಞಾನಿಗಳು ಮತ್ತು ಅವರ ತಂಡ ಆಗಸ್ಟ್ 23ರಂದು ಎಲ್ಲ ಕೆಲಸಗಳು ಸರಿಯಾಗಿ ನಡೆಯಲಿವೆ ಎಂಬ ಹುರುಪಿನಲ್ಲಿದ್ದಾರೆ. ಹೌದಾ? ನಾವಿಂದು ಸ್ವಾವಲಂಬನೆ ಅಥವಾ ಮೇಕ್ ಇನ್ ಇಂಡಿಯಾ ಬಗ್ಗೆ ಮಾತನಾಡುವಾಗ ನಾವು ಸಾಮಾನ್ಯವಾಗಿ ರಕ್ಷಣಾ ಕ್ಷೇತ್ರವನ್ನ ಉಲ್ಲೇಖಿಸ್ತೀವಿ. ಆದರೆ ನೀವೊಂದು ವೇಳೆ ಇಸ್ರೋದತ್ತ ನೋಡಿದ್ರೆ ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಇಸ್ರೋ ಸ್ವಾವಲಂಬನೆಯ ಒಂದು ಉತ್ತಮ ಮಾದರಿಯಾಗಿದೆ. 2008ರಲ್ಲಿ ಬೇರೆ ದೇಶದ 9 ಉಪಗ್ರಹಗಳು ಸೇರಿದಂತೆ ಭಾರತ ಒಟ್ಟು 11 ಉಪಗ್ರಹಗಳನ್ನ ಒಂದೇ ರಾಕೆಟ್ನಲ್ಲಿ ಉಡಾವಣೆಗೊಳಿಸಿದ ಮೊದಲ ರಾಷ್ಟ್ರ ಅನ್ಸ್ಕೊಳ್ತು. ಅದೇ ರೀತಿ ನಾವು ಅನೇಕ ಉದಾಹರಣೆಗಳನ್ನ ಹೊಂದಿದ್ದೀವಿ. ಪಲ್ಲವ್ ಅವರೇ, ನಮ್ಮ ದೇಶದ ಅಭಿವೃದ್ಧಿ ಮೇಲೆ ಈ ಮಿಷನ್ ಯಾವ ಪರಿಣಾಮ ಬೀರಬಹುದು? ಯಾಕಂದ್ರೆ ನಾವು ಇನ್ಸಾಟ್ ಹೊಂದಿದ್ದೀವಿ, ನ್ಯಾವಿಗೇಷನ್ ಇದೆ, ಸೆಲ್ ಫೋನ್ನಂತಹ ಸಂವಹನ ವ್ಯವಸ್ಥೆ ಇದೆ. ಇವೆಲ್ಲನೂ ಬಾಹ್ಯಾಕಾಶದಲ್ಲಿ ಉಪಗ್ರಹಗಳಿಗೆ ಸಂಪರ್ಕಗೊಂಡಿವೆ ಅನ್ನೋದು ನಮಗೆ ತಿಳಿದಿದೆ. ಈ ನಿರ್ದಿಷ್ಟ ಮಿಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ನಮ್ಮ ಭಾರತದ ಅಭಿವೃದ್ಧಿಯಲ್ಲಿ ಹೇಗೆ ಸಹಾಯ ಮಾಡುತ್ತೆ ಅಂತ ಹೇಳ್ತೀರಿ? ಲಾಲಿಮಾ ಅವರೇ, ಇಸ್ರೋ ಅದು ಆತ್ಮನಿರ್ಭರತೆಯನ್ನು ಸಾಂಕೇತಿಸುತ್ತದೆ. ಆತ್ಮನಿರ್ಭರ ಭಾರತ ಎಂಬ ಪದ ಬರುವುದಕ್ಕಿಂತ ಹಿಂದೆ ಭಾರತದಲ್ಲಿ ಇಸ್ರೋ ಮತ್ತು ಅಣುಶಕ್ತಿ ಇಂಧನ ಇಲಾಖೆ ಎರಡೂ ಕೂಡ ಸ್ವಾವಲಂಬನೆಯತ್ತ ಕೆಲಸ ಮಾಡ್ತಿದ್ವು ಮತ್ತು ಅದಕ್ಕೆ ಒಂದು ಸರಳ ಕಾರಣವಿತ್ತು. ಅಭಿವೃದ್ಧಿ ಹೊಂದಿದ ದೇಶಗಳಿಂದ ಎಲ್ಲ ತಂತ್ರಜ್ಞಾನಗಳನ್ನು ಈ ಸಂಸ್ಥೆಗಳಿಗೆ ನಿರಾಕರಿಸಲಾಗಿತ್ತು. ಆದರೆ ಸ್ವಾವಲಂಬನೆಯನ್ನು ಬಿಟ್ಟು ಅವರಿಗೆ ಯಾವುದೇ ಆಯ್ಕೆಯನ್ನು ಹೊಂದಿರಲಿಲ್ಲ. ಕೇವಲ 10 ಮಾತ್ರ ಅಲ್ಲ, ಭಾರತ ಒಂದು ಮಿಷನ್ನಲ್ಲಿ 104 ಉಪಗ್ರಹಗಳನ್ನು ಉಡಾವಣೆ ಮಾಡಿತ್ತು. ಅದು ಸರಿ ಲಾಲಿಮಾ ಅವರೇ, ಆ ಸಮಯದಲ್ಲಿ ಅದು ವಿಶ್ವ ದಾಖಲೆ ನಿರ್ಮಿಸಿತ್ತು. ಅನುಕ್ರಮವಾಗಿ ಆ ದಾಖಲೆಯನ್ನು ಅನೇಕ ವರ್ಷಗಳವರೆಗೆ ಮುರಿಯಲಾಗಲಿಲ್ಲ. ಆದರೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಕಿರೀಟದಲ್ಲಿ ಅದೊಂದು ಆಭರಣವಾಗಿ ಉಳಿದಿದೆ. ಆದರೆ ನಾವು ಸ್ವಲ್ಪ ಹಿಂದಕ್ಕೆ ಹೆಜ್ಜೆ ಇಡೋಣ. ನೋಡಿ, ಇಂದು ಭಾರತ ಆದಿಯಿಂದ ಅಂತ್ಯದ ಸಾಮರ್ಥ್ಯಗಳನ್ನು ಹೊಂದಿದೆ. ಭಾರತ ತನ್ನದೇ ಆದ ರಾಕೆಟ್ಗಳನ್ನು ನಿರ್ಮಾಣ ಮಾಡ್ತದೆ, ತನ್ನದೇ ಆದ ಉಪಗ್ರಹಗಳನ್ನು ನಿರ್ಮಿಸ್ತದೆ. ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ನಾವು ಎಲ್ಲ ಡೌನ್ ಸ್ಟ್ರೀಮ್ ಚಟುವಟಿಕೆಗಳನ್ನು ಮಾಡ್ತೀವಿ. ಆದ್ದರಿಂದ ನೀವು ATM ಯಂತ್ರದ ಸಮೀಪ ಹಣ ಹಿಂಪಡೆಯಲು ಹೋದಾಗ ಅಲ್ಲಿಯೂ ಎಲ್ಲೋ ಒಂದೆಡೆ ಉಪಗ್ರಹದ ಸಂಪರ್ಕ ಸಹಾಯವನ್ನು ಪಡಿತೀರಿ. ಚಂಡಮಾರುತ ಮುನ್ಸೂಚನೆ ಸಂಭವಿಸಿದಾಗ ಅನೇಕ ಜೀವಗಳನ್ನು ಉಳಿಸಲಾಗ್ತದೆ. ಭಾರತೀಯ ವಿಜ್ಞಾನಿಗಳು ತಯಾರಿಸಲ್ಪಟ್ಟ ಉಪಗ್ರಹಗಳಿಗೆ ಧನ್ಯವಾದಗಳನ್ನು ತಿಳಿಸಬೇಕು. ಹೌದೌದು, ಅದೇನೋ ನಿಜ ಪಲ್ಲವ್ ಅವರೇ. ಆದ್ರಿಂದ ಪ್ರತಿದಿನ ಒಂದಲ್ಲ ಇನ್ನೊಂದೆಡೆ ಉಪಗ್ರಹಗಳು ನಮ್ಮ ಜೀವನದಲ್ಲಿ ನೆರವಿಗೆ ಬರ್ತವೆ ಮತ್ತು ಉಪಗ್ರಹಗಳು ಭಾರತೀಯರ ಜೀವನವನ್ನು ತುಂಬ ಉತ್ತಮಗೊಳಿಸ್ತಿವೆ. ಆದ್ದರಿಂದ ಆತ್ಮನಿರ್ಭರ ಒಂದು ಅಂಶವಾಗಿ, ಆದರೆ ಭಾರತವು ಅಭಿವೃದ್ಧಿ ಹೊಂದಿದ ದೇಶವಾಗಲು ಸಹಾಯ ಮಾಡ್ತದೆ ಹಾಗೂ ಈ ಅಮೃತ ಕಾಲದಲ್ಲಿ ಭಾರತವನ್ನು 3ನೇ ಅತಿದೊಡ್ಡ ಆರ್ಥಿಕತೆ ಹೊಂದಿದ ದೇಶವಾಗಿಸುವತ್ತ ಕೊಂಡೊಯ್ಯುತ್ತದೆ ಮತ್ತು ಭಾರತೀಯ ಬಾಹ್ಯಾಕಾಶ ತಂತ್ರಜ್ಞಾನ ಪರಿಸರ ವ್ಯವಸ್ಥೆಯನ್ನು ಜಗತ್ತಿಗೆ ತೋರಿಸ್ತದೆ. ಅಂತೆಯೇ ಅದು ಈಗ ಇಸ್ರೋವನ್ನ ಮೀರಿ ನಿಂತಿದೆ. ಸರಿ ಪಲ್ಲವ್ ಅವರೇ, ನಾನು ತಿಳಿದ ಹಾಗೆ ಲ್ಯಾಂಡರ್ ಮಾಡ್ಯೂಲ್ ಕೆಳಗಿಳಿಯುತ್ತಿರುವಂತೆ
ಪ್ರೊಪಲ್ಷನ್ ಮಾಡ್ಯೂಲ್ ಚಂದ್ರನ ಕಕ್ಷೆಯುದ್ದಕ್ಕೂ ತನ್ನ ಪ್ರಯಾಣವನ್ನ ಬಹುಶಃ ಸುಮಾರು 6 ತಿಂಗಳವರೆಗೆ ಮುಂದುವರಿಸುತ್ತದೆ. ಅದು ಅಲ್ಲೇನು ಮಾಡುತ್ತದೆ ನೋಡಿ, ಪ್ರೊಪಲ್ಷನ್ ಮಾಡ್ಯೂಲ್ ಅಕ್ಷರಶಃ ತನ್ನ ಕೆಲಸವನ್ನ ಮಾಡಿದೆ. ಅದರ ಕೆಲಸವೆಂದರೆ ಚಂದ್ರನವರೆಗೆ ಪ್ರಯಾಣಿಸುವಾಗ ವಿಕ್ರಮ್ ಲ್ಯಾಂಡರ್ ಅನ್ನ ಕಾಪಾಡುವುದು, ನಂತರ ಅದನ್ನು ಅಲ್ಲೇ ಬಿಡುವುದಾಗಿದೆ. ಅಗತ್ಯವಾಗಿ ಅದೊಂದು ಬೃಹತ್ ಇಂಧನ ಟ್ಯಾಂಕ್ ಆಗಿದ್ದು, ಅದು ವಿಕ್ರಮ್ ಲ್ಯಾಂಡರ್ ಅನ್ನ ಚಂದ್ರನಲ್ಲಿಗೆ ಸಾಗುವಾಗ ಮುಂದಕ್ಕೆ ತಳ್ಳುತ್ತದೆ. ಅದು ತನ್ನ ಮುಖ್ಯ ಕೆಲಸ ಮಾಡಿದೆ. ಪ್ರೊಪಲ್ಷನ್ ಮಾಡ್ಯೂಲ್ನಲ್ಲಿ ಒಂದು ಸಣ್ಣ ಪ್ರಯೋಗವಿದೆ. ನಾವು ತಿಳಿದಂತೆ ಕೇವಲ ಭೂಮಿ ಮಾತ್ರ ಇಂಗಾಲ ಆಧಾರಿತ ಜೀವನ ನಡೆಸಲು ಸೂಕ್ತವಾಗಿರುವ ಸ್ಥಳವಾಗಿದೆ. ನಾವು ಇತರ ಎಕ್ಸೋ ಪ್ಲಾನೆಟ್ಗಳನ್ನು ನೋಡಿದರೆ, ಚಂದ್ರಯಾನ 3ರ ಪ್ರೊಪಲ್ಷನ್ ಮಾಡ್ಯೂಲ್ ನೋಡಿದಂತೆ ಅದೇ ತರಹದ ಲೈಫ್ ಸಿಗ್ನೇಚರ್ಗಳನ್ನು ಕಂಡ್ರೆ ನಾವು ಎಕ್ಸೋ ಪ್ಲಾನೆಟ್ನಲ್ಲಿ ಜೀವನ ನಡೆಸಲು ಸಾಧ್ಯವಿದೆ ಅಂತ ಹೇಳ್ಬೋದು. ಇದೊಂದು ಇಸ್ರೋದಿಂದ ಮಾಡಲಾದ ಭವಿಷ್ಯದ ಪ್ರಯೋಗವಾಗಿದೆ. ಕೊನೆ ಗಳಿಗೆಯಲ್ಲಿ ಪ್ರೊಪಲ್ಷನ್ ಮಾಡ್ಯೂಲ್ನಲ್ಲಿ ಅಳವಡಿಸಲಾದ ಪ್ರಯೋಗವಾಗಿದೆ. ಆದರೆ ಪ್ರಮುಖ ಮತ್ತು ಮಹತ್ವದ ವಿಷಯವೆಂದರೆ ಚಂದ್ರನ ಮೇಲಿನ ಸಾಫ್ಟ್ ಲ್ಯಾಂಡಿಂಗ್ ಮಾಡುವ ಪ್ರಯತ್ನವಾಗಿದೆ ಮತ್ತು ಭಾರತಕ್ಕೆ ತನ್ನ ದೇಶೀಯ ಸ್ವತಂತ್ರ ಆತ್ಮನಿರ್ಭರ ಸಾಮರ್ಥ್ಯವನ್ನು ಹೊಂದಿದೆ. ಅದು ಆಕಾಶಕಾಯದ ಮೇಲೆ ಸಾಫ್ಟ್ ಲ್ಯಾಂಡ್ ಮಾಡಲು ಸಾಧ್ಯವಾಗ್ತದೆ ಎಂಬುದನ್ನು ಜಗತ್ತಿಗೆ ತೋರಿಸೋದಾಗಿದೆ. ಹಾಗಾದ್ರೆ ಇಷ್ಟು ಕಡಿಮೆ ಅವಧಿಯಲ್ಲಿ ರಷ್ಯಾ ಅದನ್ನು ನಿರ್ವಹಣೆ ಮಾಡಲು ಹೇಗೆ ಸಾಧ್ಯ ಆಯಿತು ಪಲ್ಲವ್ ಅವರೇ? ಅದು ಸರಿ. ರಷ್ಯಾದವರು ಲೂನಾ 25 ಎಂದು ಕರೆಯಲ್ಪಡುವ ಉಪಗ್ರಹನ ಹೊಂದಿದ್ದು, ಲೂನಾ 25 ಆಗಸ್ಟ್ 21ರಿಂದ 23ರೊಳಗೆ ಸಾಫ್ಟ್ ಲ್ಯಾಂಡಿಂಗ್ ಆಗಲು ಪ್ರಯತ್ನವನ್ನು ಪಡ್ತಾ ಇತ್ತು ಮತ್ತು ರಷ್ಯಾವು ಲೂನಾ 25ಅನ್ನು ಚಂದ್ರಯಾನ 3ರ ಉಡಾವಣೆಯ ನಂತರ ಶ್ರೀಹರಿಕೋಟಾದಿಂದ ಒಂದು ಪ್ರಬಲ ರಾಕೆಟ್ ಮೂಲಕ ಉಡಾವಣೆ ಮಾಡಿತು. ಇದು ತುಂಬ ಹಗುರ ಉಪಗ್ರಹವಾಗಿತ್ತು. ಆದ್ದರಿಂದ ಅದು ಚಂದ್ರನತ್ತ ನೇರ ಮಾರ್ಗವನ್ನು ಹೊಂದಿತ್ತು. ಆದರೆ ಮಿಷನ್ ವಿಫಲವಾಯಿತು. ನೋಡಿ, ಭಾರತ ಕನಸು ಹೊಂದಿರುವ ರಾಷ್ಟ್ರವಾಗಿದೆ. ನೀವು ದೊಡ್ಡ ಕನಸು ಹೊಂದಿರುವಾಗ ಮತ್ತು ನೀವು ಸೀಮಿತ ಸಂಪನ್ಮೂಲಗಳನ್ನು ಹೊಂದಿರುವಾಗ ನೀವು ಅದನ್ನು ತುಂಬ ಚತುರತೆಯಿಂದ ನಿಯೋಜಿಸಬೇಕು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ತನ್ನ ಸಂಪನ್ಮೂಲಗಳನ್ನು ಮಾರ್ಕ್ 3 ಉಡಾವಣೆ ವಾಹನದಲ್ಲಿ ನಿಯೋಜಿಸಿ ನಂತರ ಭೂಮಿಗಾಗಿ ಗುರುತ್ವಾಕರ್ಷಣೆಯನ್ನು ಬಳಸಿ ಚಂದ್ರಯಾನ 3 ಪ್ರಯಾಣ ಚಂದ್ರನೆಡೆಗೆ ಸಾಗಿಸಲು ಪ್ರಯತ್ನಿಸಿ ನಿಜವಾಗಿಯೂ ಅದರಲ್ಲಿ ಯಶಸ್ವಿ ಆಯಿತು. ಹೌದು, ಕೆಲವೊಂದು ಅಪಾಯಗಳಿವೆ. ಆದರೆ ನೀವು ಯಾವಾಗ ಅಪಾಯಗಳನ್ನು ಎದುರಿಸಲು ಮುಂದಾಗ್ತಿರೋ ಆಗ ಬೃಹತ್ ಲಾಭಗಳು ಇರ್ತವೆ ಮತ್ತು ಇಸ್ರೋವು ತಮ್ಮ ದಾರಿಯಲ್ಲಿ ಪ್ರಯೋಜನವಾಗಿದೆ ಅಂತ ತೋರಿಸಿದೆ. ಆದರೆ ಅಪಾಯವೂ ಅಲ್ಲಿ ಇತ್ತು. ಆದರೆ ಅದನ್ನು ಮೀರಿ ಅದು ಯಶಸ್ವಿಯಾಗಿದೆ. ಹೌದು, ನಿಜವಾಗಿಯೂ ಪಲ್ಲವ್ ಅವರೇ, ಇಸ್ರೋದ ಮಂಗಳಯಾನ ಮಿಷನ್ ಬಾಹ್ಯಾಕಾಶ ಶೋಧಕ ಹೊಂದಿರುವ ಮತ್ತು ಮೊದಲ ಪ್ರಯತ್ನದಲ್ಲೇ ಮಂಗಳನ ಕಕ್ಷೆ ಪ್ರವೇಶಿಸಿದ ಮೊದಲ ದೇಶ ಭಾರತ ಅನ್ನೋದನ್ನ ವಿಶ್ವವೇ ನೆನಪಿಸಿಕೊಳ್ಳುತ್ತೆ. ಅದು ಕೂಡ ಕೇವಲ $74 ಮಿಲಿಯನ್ ಕಡಿಮೆ ವೆಚ್ಚದಲ್ಲಿ ಅದನ್ನು ಸಾಧಿಸಲಾಗಿದೆ. ಈಗ ನಮ್ಮ ಈ ಯೋಜನೆಯತ್ತ ಬರೋದಾದ್ರೆ, ರೋವರ್ ಪ್ರಜ್ಞಾನ್ ವಿಕ್ರಮ್ ಲ್ಯಾಂಡರ್ನಿಂದ ಉರುಳಿದ ಬಳಿಕ ಅದು ಎಷ್ಟು ಸಮಯದವರೆಗೆ ಅಲ್ಲಿರುತ್ತದೆ? ಭಾರತದ ಬಾಹ್ಯಾಕಾಶ ಸಂಶೋಧನಾ ಕಾರ್ಯಕ್ರಮದ ಪಿತಾಮಹ ಡಾ ವಿಕ್ರಮ್ ಸಾರಾಭಾಯಿ ಅವರಿಂದಾಗಿ ಈ ವಿಕ್ರಮ್ ಲ್ಯಾಂಡರ್ ಅನ್ನೋ ಹೆಸರು ಬಂತು ಅನ್ನೋದು ನಾವೆಲ್ಲ ತಿಳಿದ ವಿಷಯ. ರೋವರ್ ಪ್ರಜ್ಞಾನ್ ಚಂದ್ರನಲ್ಲಿ ಎಷ್ಟು ಸಮಯದವರೆಗೆ ಇರುತ್ತದೆ ಪಲ್ಲವ್ ಅವರೇ? ನೋಡಿ ಲಾಲಿಮ ಅವರೇ, ಸುಮಾರು 4 ಕಿಲೋಮೀಟರ್ ಉದ್ದದ ಸ್ಟ್ರಿಪ್ನಲ್ಲಿ 2.5 ಕಿಲೋಮೀಟರ್ ಪ್ರದೇಶದಲ್ಲಿ ವಿಕ್ರಮ್ ಲ್ಯಾಂಡರ್ ಇಳಿಬಹುದೆಂದು ನಿರೀಕ್ಷಿಸಲಾಗಿದೆ. ಮತ್ತು ಇಂದು ಇಸ್ರೋ ವಿಜ್ಞಾನಿಗಳು ಚಂದ್ರನ ದಕ್ಷಿಣ ಧ್ರುವವನ್ನು ಚಂದ್ರ ಗಂಗೋತ್ರಿ ಅಂತ ಕರೀತಾ ಇದ್ದಾರೆ. ನಾವು ಅಂಟಾರ್ಟಿಕಾದಲ್ಲಿ ದಕ್ಷಿಣ ಗಂಗೋತ್ರಿ ಹೊಂದಿದ್ದೇವೆ. ಹಾಗಾಗಿ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಚಂದ್ರ ಗಂಗೋತ್ರಿ. ಆದ್ದರಿಂದ ಮೊದಲನೇದಾಗಿ ವಿಕ್ರಮ್ ಲ್ಯಾಂಡರ್ ಚಂದ್ರನ ಮೇಲೆ ಮೃದುವಾಗಿ ಸ್ಪರ್ಶಿಸುತ್ತದೆ ಮತ್ತು ಇಸ್ರೋ ರೆಗೋಲಿತ್ ನೆಲೆಯಾಗಲು ಅವಕಾಶವನ್ನು ಮಾಡಿಕೊಡ್ತದೆ. ಕೆಲವು ಗಂಟೆಗಳ ನಂತರ ಪ್ರಜ್ಞಾನ್ ರೋವರ್ ರ್ಯಾಂಪ್ನಲ್ಲಿ ಕೆಳಕ್ಕೆ ಬರುತ್ತದೆ. ನಂತರ ಅದು ಚಂದ್ರನ ಮೇಲ್ಮೈಯನ್ನು ಸುತ್ತುತ್ತದೆ. ವಾಸ್ತವವಾಗಿ ಇಸ್ರೋ ಬಹಳ ದೀರ್ಘ ಪ್ರಯಾಣದಲ್ಲಿ ಸಾಗಿದೆ. ನೀವು ಹೇಳಿದಾಗೆ ಆರ್ಯಭಟ ಉಪಗ್ರಹವನ್ನ ಈ ಹಿಂದೆ 1975ರಲ್ಲಿ ಉಡಾವಣೆ ಮಾಡಲಾಯಿತು. ನೀವು ಮಾತನಾಡ್ತಾ ಇರೋ ಈ ಚಂದ್ರಯಾನ 3 ಎಲ್ಲಾ ಭಾರತೀಯರಿಗೆ ಒಂದು ದೊಡ್ಡ ಯಶಸ್ಸಾಗ್ಲಿ, ಹಾಗೆ ಸರ್ವರಿಗೂ ಒಂದು ಐತಿಹಾಸಿಕ ಕ್ಷಣವಾಗ್ಲಿ ಅಂತ ನಾವು ಪ್ರಾಮಾಣಿಕವಾಗಿ ಆಶಿಸ್ತೀವಿ. ಈ ಬಗ್ಗೆ ಮಾಹಿತಿ ನೀಡಿರುವುದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು ಪಲ್ಲವ್ ಸರ್. ನಮಸ್ಕಾರ. ಇದುವರೆಗೆ ಚಂದ್ರಯಾನ ಮಿಷನ್ 3 ಈ ಕುರಿತಂತೆ ಚರ್ಚೆ ಕೇಳಿದಿರಿ. ಚಂದ್ರನ ಸ್ಪರ್ಶಕ್ಕೆ ಸಿದ್ಧಗೊಂಡಿರುವ ಲ್ಯಾಂಡರ್ ವಿಷಯ ಕುರಿತಾದ ಈ ಸಂವಾದದಲ್ಲಿ ಭಾಗವಹಿಸಿದವರು ವಿಜ್ಞಾನ ತಜ್ಞರಾದ ಪಲ್ಲವ್ ಬಾಗ್ಲಾ ಹಾಗೂ ನಿರೂಪಕಿ ಲಾಲಿಮಾ ಅನೇಜಾ ದಾಗ್. ಕನ್ನಡ ಅವತರಣಿಕೆಯಲ್ಲಿ ಮೂಡಿಬಂದ ಧ್ವನಿಗಳು ಪಲ್ಲವ್ ಬಾಗ್ಲಾ, ಕುಮಾರ್ ಅಗಡಿ ಹಾಗೂ ಲಾಲಿಮಾ ಅನೇಜಾ ದಾಂಗ್, ಮಂಜುಳಾ ಕೃಷ್ಣಕುಮಾರ್. ಸುದ್ದಿ ಸೇವಾ ವಿಭಾಗದ ಸ್ಪಾಟ್ಲೈಟ್ ಕಾರ್ಯಕ್ರಮದ ಅನುವಾದಿತ ಸಂಚಿಕೆ ಕೇಳಿದಿರಿ. ಪ್ರಸಾರ ಸಂಯೋಜನೆ ಕುಮಾರ್ ಅಗಡಿ.
ಇದು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಪ್ರಸ್ತುತಿ. ಆಕಾಶವಾಣಿ ಇನ್ನು ಮುಂದೆ ಮನಿ ಟಾಕ್ ಹಾಗೂ ಮಂಥನ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. This is Akashvani. In the program Money Talk, now we bring you a discussion on government measures to contain food inflation. The participants are Jayant Roy Chaudhary, economic analyst, and Rajesh Lake, anchor. Tackling food inflation in India is a complex and multifaceted challenge that requires a combination of short-term and long-term strategies. To discuss this, we have in our studios Jayant Roy Chaudhary, economic analyst. Jayant, welcome to Akashvani. Thank you. Jayant, there are a lot of factors that are the drivers of food inflation in India and in fact globally. Factors such as supply chain disruptions, weather-related issues, international market fluctuation and domestic production. So what are the factors which are particularly for global side that affect the economies and in particular in India? Well, as you know that there have been disruptions in wheat and rice as well as in vegetable oils, mostly sunflower prices, sunflower oil and palm oil prices. So because of the Russia-Ukraine war, you have had issues as far as wheat production as well as supplies are concerned, as well as sunflower production and supply. On the other hand, Malaysia has been facing problems and palm oil availability across the globe have consequently been hit. So all these factors means that overall there has been an inflationary trend as far as food products are concerned globally. And that impacts us too. We are not immune from global pressures. So all these have been troubling us. And on top of that, we have had a patchy monsoon. We haven't had a bad monsoon, but a patchy monsoon, which means it's been uneven and it has not really rained at the right times. Now, all that has affected our own supplies of tomatoes and onions, two staples. So all this has contributed, but the good thing about it is this looks transitory as far as our domestic supplies are concerned. We find that procurement of wheat and rice has been reasonably good, rice especially, and hopefully there will be enough water in the reservoirs because despite the fact that rains have been late or have been patchy, the rivers are now looking more or less full, which means the dam reservoirs will be full, which is what we really need for the winter crop. So all these factors look as if it's going to be transitory, but as you know, the Reserve Bank of India has also said, let's wait and watch. So this wait and watch thing will continue, but overall, I think we are not going to be as badly hit as the rest of the world. The FAO Food Price Index has shown an uptick in July, as has our own CPI, which has been 7.4%. But going ahead, I think things are going to improve a little. And what are the steps that the government have taken to control food inflation? Well, as you know, the government has already imposed a 40% tax on export of onions, which is hitting our traditional markets, which include Bangladesh, Sri Lanka, many African countries, the Middle East itself. I mean, there have been articles in the Middle Eastern press complaining that India's tax is going to hit food prices in the Middle East. But we have had to do it. There was no other way out. NAFED and NACF has been procuring tomatoes and now onions from various mandis, and they have been selling at a subsidized rate. In order to cool down prices, we have been trying to build up a buffer stock of pulses. Tur, urad, moong, masoor, as well as an onion buffer is being built up with calibrated release of stocks to ensure that there is availability and prices do cool down. And it does look like prices are coming down somewhat. There is a downtrend. As yet, it is not a very great downtrend, but it is happening. And that should be able to help us out. Also, the credit policy, if you remember, which the RBI announced a few days back, that had a number of measures which restricted credit to people who traditionally use these kind of situations to hoard various kinds of food products and raise their prices. So that again will be of great help. The Essential Commodities Act is always there, and I believe it is being really implemented this time round to see to it that there is no hoarding. There is also the Bharat Dal initiative which the government has started. It introduced this mechanism to convert chana stock into chana dal for retail disposal. So we are seeing this also is helping keep in check the pulses inflation. So what about the price volatility? How can that be managed? So that is why we have been doing this, buying up stocks of various kinds of tubes, tubers, including onions,
ginger, etc., and releasing it in a calibrated fashion. That is actually the only way out that you have, besides controlling your hoarding and, of course, importing if you can. But importing is something which is not always feasible. The kind of lentils that we eat are not really produced by too many countries. Burma is one of the few, Myanmar that is, Canada is another, but Canada has been experiencing a dry spell of late. You know about the forest fires that Canada has been combating, so that has impacted its own agriculture. Wheat prices are partly increased not only because of the Russian-Ukrainian war, but also because of the dry spell in Canada. So these things are not something which you can really solve by imports. And India is such a big buyer. When it starts buying, it actually raises prices globally. So imports are not really the long-term or even the medium-term way out for us. The way out for us really is to kind of see to it that we do produce much more of the given commodity, and also not only produce enough to be able to feed our own people, but to be able to supply to our buyers, our traditional buyers, because we have a duty towards them. If we can't sell those products at the right rate to them, their economies also suffer, their people also suffer. Yeah, today Mr. Goyal has said and assured the farmers that the price rise will not take place. Today he has gone ahead and communicated to the farmers that no matter what, price rise will not go further. So what do you think? What are the assurances that the government can give, and how can the supply chain inefficiencies be addressed? Well, as you know, that the one big problem that we have always had is the middlemen that we have in the agricultural sector. They eat up a lot of the profits that the farmers would have been making. If the price of onion goes up, it's gone up to 50 rupees a kilo in the retail market. It hasn't really gone up significantly for the farmers. They are not getting any great prices. It is really the middlemen who are profiting most of the excess money. So that is where government has been trying to step in with these direct buying by NAFED and NCCF, etc. We have to, of course, there is a long-standing move to get rid of the mandi system, to see to it that the farmers are able to sell directly to the retailers. Those are longer-term measures, but we will have to implement it. We will have to see to it that these supply chain inefficiencies, as you described it, are addressed, and we are able to negotiate a new system whereby farmers are able to sell directly, or at least partially directly, so that the ultimate consumer is able to benefit and the farmer is able to benefit. If the price is, say, 40 rupees at the retail market, then the farmer should be getting at least 25, if not 30 rupees. It should not be more than 10 rupees margins for wholesalers, retailers, as well as for the cold storage and trucking segment. If it is more than 1/4 of the price, then it is extreme inefficiency. Even 1/4 of the price is not really a very efficient pricing mechanism. But in the interim, even a 1/4 margin for all these other people who are between the farmer and the retail and the ultimate consumer is good enough. But we have to ensure that at least is maintained. If we are unable to maintain that, then the farmer loses and the consumer also loses at the same time. So since we're talking about the farmers, what about the policies that can be enacted to support smallholder farmers? They face a lot of challenges in accessing credit, modern farming techniques and markets. So what policies implemented? Yeah, Rajesh, we have been trying to address that since the 1960s when the cooperative movement really started off in earnest. But somehow or the other, the cooperative movement hasn't really succeeded. The way out is either to cooperatize, you bring in more stronger, bigger cooperatives where the farmers are able to access credit, supply chain efficiencies, as well as modern retailing techniques, possibly run their own retailing outfits. Farmers markets abroad are pretty popular. Or we go in for corporatization of farms, which is another way out when the farmers lease out their land to big, large corporates and they end up as rentiers. Whether that will succeed in India, given the fragmentation of land holdings, given the fact that the rents which will be available to the families which rent out will be actually not that great, is of course something which economists and agroeconomists will have to study. But that is also one way out. These are the two alternative models that we have right at this point of time. I'm sure people will be working on other alternative models, but these are the possibilities right at this current juncture. Yeah. Jantu, what about improving the agricultural productivity through modern farming or better techniques, etc., so that this can boost food production and help mitigate inflationary pressures?
Well, Rajesh, we have been trying to do that for quite a long time. Since the agricultural revolution has happened, there was, of course, a kind of ceiling had been reached as far as production in the northwestern part of India, the so-called grain belt where Punjab, Haryana and Western UP was concerned. But I think that is being breached now by new agricultural research. But the problem is not the research that we are doing. We are bringing out new kind of seeds, new kind of techniques. But the problem is that they are all very water-intensive crop production methodology. So we have to work out methodology which is less water intensive. Groundwater levels are, as you know, going down further. And at the same time, rainfall patterns have changed. Climate change has set in India, and we are witnessing, very funny kind of rainfall where there is enough rainfall, but yet it is patchy, it is scanty at places, and it happens at the wrong times. So we have to have shorter yielding seeds which grow the plant much faster than they used to earlier, that require less water, and we have to have different kinds of irrigation techniques, which is where drip irrigation comes in a big way. All these will have to be worked out in tandem, and the biggest, of course, challenge is not only do you have to create these new techniques and new seeds, you have to transfer them into the fields. That lab to field movement, which was strong at some time, has weakened in the years in between, has to be revived, has to be strengthened so that our farmers get the benefit of the latest research that we are doing in places like Pusa, in places like Govind Ballabh Pant Institute, etc., where it's really path-breaking research is happening right now. So, Jayanta, Yes. also the over-reliance on a few staple crops can make the food supply vulnerable to shocks. So, encouraging diversification into crops that are suited to local conditions and have good market demand can help reduce the impact of supply disruptions. Yes, indeed, which is why the government under the Prime Minister Narendra Modi has launched this millet mission, which is a very good move because these are crops which were dying out, which were otherwise very healthy crops. And of course, the other kind of crops which are commanding a huge premium at this point of time. So revival of these kind of millets is indeed a very good step. Let's see how far it goes and how long it takes really to revive it. But they are very, very, very essential steps which we needed to take. Over-reliance on wheat and rice and certain kinds of rice has been a bane as far as our supply chain is concerned. We have to diversify. Even in terms of rice, we have to diversify into more varieties of rice. You remember that most of India is actually rice eating and not grain eating. That is another thing we have to understand. So therefore, the amount of research into indigenous rice varieties which were already existent and quite strong, localized rice varieties which have to be re-encouraged, those things have to be done, and they are, I am sure, being done at this point of time. We will see, but it takes time. These are moves which do not happen overnight. You cannot just snap your finger and get new kinds of millet crops, larger millet crops, or different kinds of rices. But that is happening, and I'm sure our markets are benefiting from them. And what about careful management of import and export policies? How important is that? That is extremely important. Of course, as I said, in terms of import, India is an elephant in the commodities market. Any move by us to import raises prices globally, but at the same time, we do need to import at times. So we have to have a calibrated move which allows us to import whenever we need to. In fact, we should have the option to import. There should be no bans on imports. There should be floor prices. There can be import taxes, which would reduce the kind of imports that we do in order to protect our own growers. The other point is that when you are talking about exports, knee-jerk reactions, increase in export taxes, increase in floor prices affect the availability of our products in the exports market. Once you lose out, then it becomes very difficult to get back that position in the market because someone or the other will step in and will fill in the gap. If we stop exporting onions, for instance, then someone or the other who has surplus land but lot less, manpower will step in, have mechanized onion growing, new kinds of seeds, and they will capture our market. So we have to ensure a certain amount of our production for the exports. You have to kind of walk the rope, so to say, very, very delicately so as not to disturb your own market and at the same time not to disturb your export market. Jayanta, on that very innovative suggestion given by you, we would have to wind up now. Thank you for being with AKASHVANI. Thank you. You were listening to a discussion on government measures to contain food inflation. The participants were Jayanta Roy Chaudhary, economic analyst, and Rajesh Lake, anchor. This program was produced and presented by the News Services Division of AKASHVANI. You can listen to it on our mobile app
News on AIR. This program is also available on our YouTube channel, News on AIR Official. You may share your feedback about this program through email at airnsttalks@gmail.com or WhatsApp on 928909444. ये आकाशवाणी है। कार्यक्रम मंथन में प्रस्तुत है G20 महामारी कोष, महामारी के संबंध में भारत की मजबूत प्रतिक्रिया और तैयारी पर चर्चा। इसमें भाग ले रहे हैं पशुपालन आयुक्त डॉक्टर अभिजीत मित्रा और आकाशवाणी संवाददाता कमल कुमार प्रजापति। एनिमल हस्बेंड्री का क्षेत्र भारत के लिए एक बड़ा व्यापक क्षेत्र रहा है और इस क्षेत्र को और ज्यादा मजबूत बनाने की दिशा में लगातार सरकार की ओर से प्रयास किए जाते रहे हैं। इसी बात को हम इस तरह से देख सकते हैं कि जिस तरह भारत G20 की अध्यक्षता कर रहा है, तो G20 पैंडेमिक फंड ने महामारी की तैयारियों और प्रतिक्रियाओं के लिए भारत में पशु स्वास्थ्य सुरक्षा को मजबूत बनाने के लिए जो पशुपालन और डेयरी विभाग और मत्स्य पालन, पशुपालन और डेयरी मंत्रालय ने एक प्रस्ताव रखा था, $25 मिलियन के इस प्रस्ताव को मंजूरी दे दी गई है। हमारे साथ कार्यक्रम में जुड़े हैं एनिमल हस्बेंड्री के कमिश्नर डॉक्टर अभिजीत मित्रा। डॉक्टर अभिजीत मित्रा, स्वागत है आकाशवाणी के इस कार्यक्रम में आपका। सभी को नमस्कार जी। तो डॉक्टर मित्रा, जिस प्रपोजल का अभी मैं इस परिचय में जिक्र कर रहा था, जिसको मंजूरी दी है, इस पूरे प्रस्ताव के बारे में तो सबसे पहले हमारे श्रोताओं को संक्षेप में जानकारी दें कि किस तरह का ये प्रपोजल है। ये प्रपोजल आपको मैं थोड़ा सा बताना चाहूंगा कि जब पिछले G20 का जो इंडोनेशिया का प्रेसिडेंसी था, उस समय जब कोविड महामारी हुई तो सबको लगा कि हम लोग उस तरह से तैयार नहीं है जिस तरह से कोई बीमारी आने पर हम उसके तैयारी कर सके। इसी संदर्भ में लोगों को लगा कि हम लोगों को एक वर्ल्ड रिलायंस बनाना चाहिए जिसमें कई सारे देश सामने आए। भारतवर्ष भी उसमें आगे बढ़ चढ़ कर हिस्सा लेगा। एक किटी फंड बनी और उसमें ये पहला चरण का प्रपोजल था जिसमें करीब 188 देशों ने पार्टिसिपेट किया और एक बड़े खुशी की बात है, भारत देश का जो प्रपोजल था ये प्रपोजल आगे मिली। इस प्रपोजल में मूलतः जो हम लोग चाह रहे हैं और जो करने का हम लोग निर्णय लिया कि आप मानेंगे कि अभी जितना बीमारी मनुष्य में होता है उसमें से 4 में से 3 बीमारी जो है पशु से आता है। कोई वो घरेलू पशु भी हो सकता है, वन्यजीव भी हो सकता है। और इसको देखते हुए ये एक निर्णय लिया गया था कि पशु स्वास्थ्य की जब तक ठीक से निगरानी और उसका सुदृढ़ नहीं किया जाएगा तो हमारा जो ह्यूमन हेल्थ है, मनुष्य स्वास्थ्य भी ठीक से नहीं रहा। तो इसमें एक मूल विषय है डिजीज सर्वेलेंस को कैसे बढ़ावा दिया जाए। और डिजीज सर्वेलेंस को बढ़ावा देने का एकमात्र उद्देश्य ये है कि हम कोई बीमारी आने के पहले ही उसके बारे में हमें आभास हो जाए, जिसको हम अर्ली वार्निंग सिस्टम बोलते हैं। और इसके साथ साथ बीमारियों का निर्णय और उसका डायग्नोसिस करने के लिए जो हमारा लेबोरेटरी का कैपेबिलिटीज है और स्किल है, इसको सुदृढ़ करना है। और हमारा जो पशु स्वास्थ्य वर्कफोर्स है, इसको समय समय पर ट्रेनिंग दे के इसको आगे बढ़ाना है। और साथ में जैसे आप जानते हैं आर्टिफिशियल इंटेलिजेंस और मशीन लर्निंग का जमाना है, तो कैसे डाटा सिस्टम को आगे लाकर हम डिजीज मॉडलिंग और रिस्क एनालिसिस और साथ साथ जो हमारा पड़ोसी देश है, जो आप जानेंगे कि हमारा भारतवर्ष का एक बहुत ज्यादा सा हिस्सा जो है म्यांमार, बांग्लादेश, नेपाल, भूटान, इधर पाकिस्तान के साथ जुड़ा हुआ है, जहाँ पे बीमारी आना लगा रहता है। तो क्रॉस बॉर्डर कोलैबोरेशन के साथ साथ एक निर्णय इसमें लिया गया है। इसमें मेन उद्देश्य ये है कि जो जानवरों में आने वाला, चाहे वो वन्य पशु हो कि घरेलू पशु हो, उसमें से जो भी बीमारियों का होता है वो बीमारी आदमियों में ना जाए और आदमियों से भी स्पिल बैक होके जानवरों में भी ना आए। और इसके साथ साथ मनुष्य स्वास्थ्य का भी एक हम ध्यान रखेंगे। और कोई भी जो पशु स्वास्थ्य होता है, आप ये सब लोग जानते हैं, जब पशु में जो बीमारी होता है तो पशुओं का तो नुकसान होता ही है, साथ में जो न्यूट्रिशनल सिक्योरिटी है और लाइवलीहुड है जो
जिन लोग पशुपालन करते हैं उनके ऊपर भी बहुत बड़ा एक इकोनॉमिक इम्पैक्ट होता है। अगर हम इस महामारी के पूरे विषय को देखें तो जैसा कि आपने भी बताया कि जो पशुओं से होने वाली एक ट्रांसमिट डिजीज है उसको रोकने के लिए बहुत आवश्यक है कि सभी देश मिलकर इसमें काम करें और भारत की इसमें बहुत बड़ी भूमिका है। जैसा कि हमने कार्यक्रम की शुरुआत में ही बात की कि एनिमल हस्बेंड्री का क्षेत्र एक भारत के लिहाज से बहुत व्यापक क्षेत्र है, ऐसे में भारत की बहुत जिम्मेदारी बनती है। तो अगर हम पैंडेमिक फंड की बात करें तो पैंडेमिक फंड आपकी दृष्टि में किस तरह से एक अहम इन्वेस्टमेंट है पूरी G20 समूह का, क्योंकि इसमें भारत को एक बड़ी जिम्मेदारी दी गई है इस फंड की। तो इस इन्वेस्टमेंट पर आप क्या कहेंगे और भारत किस तरह से अपना जो पूरा हेल्थ सिस्टम है भारत का और पूरा एनिमल हस्बेंड्री का क्षेत्र है, पूरा इंफ्रास्ट्रक्चर है, उसका इस्तेमाल करते हुए, उसकी क्षमता का इस्तेमाल करते हुए और इस फंड से कैसे एनिमल हस्बेंड्री के क्षेत्र को भारत देख रहा है? हमारा मेन उद्देश्य इस पैंडेमिक फंड में क्या है, ये ग्रांट है, ये कोई लोन अमाउंट नहीं है, ग्रांट है। तो आपको बताते हुए मुझे बहुत खुशी हो रहा है, 2019 में भारत सरकार ने एक निर्णय लिया था कि हमारा जो पशुओं में होने वाला जितना बीमारी है उसके बीमारियों को दूर करने के लिए 13,000 करोड़ रुपया का एक वैक्सीनेशन प्रोग्राम चलाया गया जो 100% सेंट्रल सेक्टर स्कीम है। और ये कोविड की पहले के विषय है। कोविड के समय हम जानने लगे थे कि वैक्सीन का इंपॉर्टेंस कितना है, लेकिन इसके पहले का ये निर्णय, एक तो ये विषय है। दूसरा, जो हमारा पशु स्वास्थ्य की जो सिस्टम है, एनिमल हेल्थ सिस्टम है, इस सिस्टम को स्ट्रेंथनिंग करना है। इस स्ट्रेंथनिंग के साथ साथ जो कम्युनिटी एंगेजमेंट वो और पार्टिसिपेटरी मोड में अवेयरनेस को बढ़ाना है। जो सिमुलेशन ड्रिल है, रैपिड रेस्पॉन्स टीम है और ज्वाइंट एक्शन ग्रुप बनाना है। अगर कोई भी बीमारी होता है, जैसे मैं एग्जांपल के तौर पे बता रहा हूँ, जैसे एवियन इन्फ्लुएंजा, एवियन इन्फ्लुएंजा के लिए कोई अभी भी वैक्सीन नहीं है। तो एवियन इन्फ्लुएंजा जैसे बीमारी जब होता है जिसमें मनुष्यों में भी होने का संभावना रहता है, एकदम निचले स्तर पर ब्लॉक लेवल में रैपिड रेस्पॉन्स टीम और रैपिड रेस्पॉन्स टीम वन हेल्थ अप्रोच में मनुष्य स्वास्थ्य में काम करने वाला व्यक्ति, वाइल्ड लाइफ में काम करने वाला व्यक्ति और आपका पशु स्वास्थ्य में काम करने वाला व्यक्ति, ये तीनों की समूह में एक रैपिड रिस्पांस टीम के हिसाब से काम करना और इसको कैसे हम उसका एक दिशा और दशा दोनों दे सके। इसका साथ साथ एक नया विषय आ रहा है कि हमारे पास जो विषाणु और जीवाणु एनवायरमेंट में, इसमें मेटा जीनोमिक का अप्रोच लेते हुए कैसे हम एनवायरमेंटल सर्विलेंस मैकेनिज्म करें ताकि अर्ली डिजीज डिटेक्शन कर पाए। बीमारी आने के पहले 3-4 महीना पहले ही हमें पता लग जाए कि बीमारी आने वाला है। देखिए, पैंडेमिक को तो हम रोक नहीं सकते, पैंडेमिक तो आ भी सकता है, लेकिन इसको आने के पहले ही इसका आभास हो जाना, उसके बारे में तैयारी करना और पैंडेमिक का प्रकोप जो हो सकता है मनुष्य स्वास्थ्य में और पशु स्वास्थ्य में और वाइल्ड लाइफ में, इसका प्रकोप को कैसे कम कर सकते हैं और कैसे उसको हम एक रेजिलियंट सिस्टम बना सके, ये एक विषय है। साथ साथ मैं इसको भी बताना चाहूंगा कि जो हमारा गाइडलाइन है उस गाइडलाइन को सुदृढ़ करना और साथ साथ जो कम्युनिकेशन मैकेनिज्म और बिहेवियरल चेंजेस है, जैसे आप कोविड के समय हमने सब लोगों ने देखा, हाथ धोना, मास्क पहनना, ये जो बिहेवियरल चेंजेस है, कम्युनिटी एंगेजमेंट है, ये विषय को भी सामने रखना है। यही इसका मेन मोटो है। जी, आपने पशुओं के वैक्सीनेशन की बात की और निश्चित रूप से वैक्सीनेशन के जो प्रोग्राम रहे हैं वो एनिमल हेल्थ और सिक्योरिटी के लिहाज से बहुत आवश्यक हैं। इसको लेकर भारत सरकार ने और आपके विभाग और मंत्रालय ने बहुत सारे ऐसे कार्यक्रम और योजनाएं चलाई हैं जिनका मैं अभी सूची देख रहा था। उनका अगर मैं जिक्र करूं, जैसे नेशनल एनिमल डिजीज कंट्रोल प्रोग्राम, इसके अलावा लाइव स्टॉक को लेकर लाइव स्टॉक हेल्थ एंड डिजीज कंट्रोल स्कीम और इसी तरह से डिजीज और भी कई कार्यक्रम हैं। नेशनल आर्टिफिशियल इंसेमिनेशन प्रोग्राम को भी हम इसमें शामिल कर सकते हैं। तो इन कार्यक्रमों और योजनाओं के माध्यम से किस तरह भारत में पशु स्वास्थ्य और सुरक्षा को सुनिश्चित किया जा रहा है? देखिए, इसके साथ साथ मैं ये भी बताना चाहूंगा कि हमारा मंत्रालय का एक उद्देश्य है कि लास्ट माइल सर्विस, क्योंकि जैसे कि हम आपको बताया पहले कि हमारा जो पशु पालन जो करता है वो मूलतः उसके पास कोई जमीन का मालिकाना नहीं होता, लैंडलेस होता। जी जी बिल्कुल। और एकदम अंतिम छोर पर रहता है।
तो जब पशुधन का हम कोई भी उसका बारे में हम उन्नति करते हैं, उनका पशु रोग की रोकथाम करते हैं, तो साथ साथ वो जो एकदम अंतिम छोर में रहने वाला जो आदमी है उसका भी लाइवलीहुड में एकदम से परिवर्तन आता है, उसका एक उन्नति होता है। तो हमने अभी एफएमडी जो खुरपका मोटपका जो एक बीमारी और ब्रुसेलोसिस है, ये गायों में और भैंसों में होने वाला में, इसका पिछले साल हमने 25 करोड़ वैक्सीनेशन किया पूरा भारतवर्ष में। और जो लाम्पी स्किन डिजीज हुआ, लाम्पी स्किन डिजीज में भी करीब करीब 11 करोड़ वैक्सीन हम लोगों ने पूरा देश भर में किया। और ये 100% आपका सेंट्रल सेक्टर स्कीम है, पूरा केंद्रीय सरकार ने इसका वहन किया। और साथ साथ एक प्रोग्राम के बारे में आपका दृष्टि आकर्षण करना चाहूंगा। भारत सरकार ने और एक निर्णय लिया, मोबाइल वेटनरी यूनिट। पूरा भारतवर्ष में करीब करीब 4,340 मोबाइल वेटनरी यूनिट का सैंक्शन किया गया है। और आज के दिन में करीब 1,805 मोबाइल वेटनरी यूनिट 12 स्टेट में अभी संचालित हो रहा है। इसका मूल उद्देश्य ये है कि जो पशुपालक है वो अगर वेटनरी हॉस्पिटल में नहीं आ पा रहा है तो उसके पास चल के वेटनरी का जो हेल्थ सर्विस है उनके पास पहुंच रहा है। तो एक बहुत बड़ा विषय है। और साथ साथ मैं आपको ये भी कहना चाहूंगा कि जब कोई बीमारी होगा, मैं बार बार इस बात को बता रहा हूँ, करीब करीब एक एफएमडी में करीब आप पूरा देश में $40 मिलियन US का नुकसान होता है। तो अब रोकथाम जब आप करते हैं तो खाली इकोनॉमी का ही नहीं, बार बार मैं इस बात को उठा रहा हूँ, लाइवलीहुड सिक्योरिटी और न्यूट्रिशनल सिक्योरिटी को भी आप सुनिश्चित करते हैं। और ये सारे विषय भारत सरकार ने अभी वन हेल्थ अप्रोच में, जो अभी नेशनल वन हेल्थ मिशन एक हमारा प्रोग्राम अभी चल रहा है, ये वन हेल्थ मिशन अप्रोच में हम कर रहे हैं, जहां पे अभी समय आ गया कि कोई मंत्रालय और कोई भी पशु स्वास्थ्य अलग से नहीं चलेगा। हम जब भी बीमारी का बात करेंगे, हम तीनों विषय में बात करेंगे, मानव स्वास्थ्य, पशु स्वास्थ्य और वाइल्ड लाइफ, तो जो वन्य जीवन में होने वाले बीमारी, तीनों के बारे में इकट्ठा हम बात करेंगे। जी, तो डॉक्टर बत्रा, अगर हम G20 के तहत इस प्रपोजल को देखें, जो महामारी की तैयारी और रिस्पांस को लेकर जिसको मंजूरी दी गई है, क्या इसे एक सफलता माना जाए? क्योंकि भारत जिस तरह से हम बात कर रहे हैं कि एनिमल हस्बेंड्री के मामले में अपनी एक पूरी व्यापक सोच रखता है, तकनीक है भारत के पास, साइंटिफिक अप्रोच है, विश्व स्तर पर क्या भारत अपनी तैयारी और अपनी जो योजनाएं हैं उनकी पूरी रूपरेखा साझा करके और देशों को इससे प्रभावित कर सकता है, और देशों को इसमें शामिल करके जो विश्व स्तर पर हम भविष्य की महामारी के लिए तैयारी की बात कर रहे हैं, जो पशुओं के जरिए जिनके फैलने की आशंका होती है, उसको लेकर भारत अपनी विश्व स्तर पर किस तरह से बड़ी भूमिका निभा रहा है? क्या संभावनाएं हैं इस बारे में? मुझे बोलते हुए हर्ष और गर्व दोनों महसूस होता है, क्योंकि देखिए, एक भारतवर्ष एक विशाल देश है, उसके साथ साथ हम एक दुनिया में एक ऐसे देश है जहां पे सबसे ज्यादा संख्या में पशुधन, करीब 526 करोड़ हमारा देश में पशुधन है, और विश्व में 1 नंबर में है पशुधन के संख्या में। और अगर जियोग्राफिकल एरिया देखें तो हम करीब 10 से 12% टोटल वर्ल्ड का जियोग्राफिकल एरिया हमारे पास है। तो इससे क्या हुआ कि हमारे पास जो पशुधन का जो कॉन्सेंट्रेशन है वो बहुत ज्यादा है। उसके साथ साथ हमारा जो पशुधन प्रणाली है और रखरखाव है, बाकी देशों से, उन्नत देशों से हमारा देश में क्या है, एक पशुधन रखने वाला व्यक्ति 2 से 5 पशुधन ही रखता है, बहुत छोटा छोटा इकाई। ये सारे इकाई को रखना, बीमारियों को रोकथाम करना और उत्पादन को बढ़ावा देना, ये बहुत बड़ा एक चुनौती है। इस चुनौती को रखते हुए एक निर्णय लिया गया है और जो बहुत अहम है। जैसे आदमियों की आधार है, इसी तरह पशु आधार का एक निर्णय लिया गया, जिसमें हर पशुधन का जो भी आइडेंटिफिकेशन नंबर है, उसके साथ साथ उनके साथ जो भी प्रक्रिया होगा, जो भी ट्रांजैक्शन होगा, चाहे आर्टिफिशियल इंसेमिनेशन हो, उसका कोई रोकथाम करने के लिए कोई उसका प्रिस्क्रिप्शन हो, उसका इंश्योरेंस हो, उसका टीकाकरण हो, कुछ भी हो, वो सारे कंप्यूटराइज होके एक डिजिटल सिस्टम में आ जाएगा। जो हम सपना देख रहे 2047 में भारतवर्ष एक उभरा हुआ और विश्व गुरु बनने जा रहा है, एक पूरा सेक्टर, लाइफस्टाइल सेक्टर, उसमें एक मील का पत्थर शामिल होगा, ऐसे हमारा मानना है। बहुत बहुत धन्यवाद डॉक्टर अभिजीत मित्रा, कार्यक्रम में आप शामिल हुए और बड़ी महत्वपूर्ण जानकारियां हमारे श्रोताओं के समक्ष आपने रखी, इस विषय पर अपने विचार रखे। धन्यवाद।
अभी आप सुन रहे थे G20 महामारी कोष, महामारी के संबंध में भारत की मजबूत प्रतिक्रिया और तैयारी विषय पर चर्चा। इसमें भाग ले रहे थे पशुपालन आयुक्त डॉक्टर अभिजीत मित्रा और आकाशवाणी संवाददाता कमल कुमार प्रजापति। ये कार्यक्रम आकाशवाणी के समाचार सेवा प्रभाग द्वारा प्रस्तुत किया गया। इसे आप हमारे मोबाइल ऐप न्यूज ऑन AIR तथा YouTube चैनल न्यूज ऑन AIR ऑफिशियल पर भी सुन सकते हैं। ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಇನ್ನೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ SV ಸಹನಾ ಅವರಿಂದ ವೀಣಾವಾದನ, ಪಕ್ಕವಾದ್ಯದಲ್ಲಿ ಮೃದಂಗ ನುಡಿಸುವವರು A ರಾಧೇಶ್, ಘಟ ನುಡಿಸುವವರು PS ಶ್ರೀಧರ್. ಮೊದಲಿಗೆ ಕೇಳಿ ಮಾತೆ ಮಲೆಯ ಧ್ವಜ, ಕಮಾಚ್ ರಾಗ ಆದಿತಾಳದಲ್ಲಿರುವ ಮುತ್ತಯ್ಯ ಭಾಗವತರ ಕೃತಿ.
ಈಗ ಕೇಳಿ ಎವರೂರ ನಿನ್ನುವಿನ ಮೋಹನರಾಗ ಮಿಶ್ರ ಚಾಪು ತಾಳದಿರುವ ತ್ಯಾಗರಾಜರ ಕೃತಿ.
ಇದುವರೆಗೆ ಪ್ರಸಾರವಾದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಸ್.ವಿ. ಸಹನಾ ಅವರಿಂದ ವೀಣಾ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ಮೃದಂಗ ನುಡಿಸಿದವರು ಎ. ರಾಧೇಶ್, ಘಟ ನುಡಿಸಿದವರು ಪಿ.ಎಸ್. ಶ್ರೀಧರ್. ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಸಮಯ 10 ಗಂಟೆಯಾಗಿ 30 ನಿಮಿಷಗಳಾಗುತ್ತಿದೆ. ಇನ್ನು ಮುಂದೆ ರಾಜಸ್ಥಾನದ ಉದಯಪುರದಲ್ಲಿ ನಡೆದ 9ನೇ ರಾಷ್ಟ್ರಮಂಡಲ ಸಂಸದೀಯ ಸಂಘದ ಭಾರತ ಕ್ಷೇತ್ರ ಸಮ್ಮೇಳನದ ಸಮಾರೋಪ ಸಮಾರಂಭದ ಬಾನುಲಿ ವರದಿ ಕೇಳುತ್ತೀರಿ ದೆಹಲಿ ಕೇಂದ್ರದಿಂದ. ये आकाशवाणी है। प्रस्तुत है उदयपुर में आयोजित नवे राष्ट्रमंडल संसदीय भारत क्षेत्र के समापन समारोह की रेडियो रिपोर्ट। 2 दिवसीय नवा राष्ट्रमंडल संसदीय संघ सम्मेलन भारत क्षेत्र आज 22 अगस्त को उदयपुर में संपन्न हुआ। इस सम्मेलन में 25 राज्यों के विधान मंडलों के प्रतिनिधियों ने लोकतंत्र की मजबूती पर मंथन किया। समापन समारोह के कार्यक्रम में मुख्य अतिथि थे भारत के उपराष्ट्रपति श्री जगदीप धनखड़ और कार्यक्रम की अध्यक्षता की राजस्थान के राज्यपाल माननीय श्री कलराज मिश्र ने। आगंतुक मेहमानों का स्वागत करते हुए लोकसभा अध्यक्ष श्री ओम बिड़ला नवाचारों से, बेस्ट प्रैक्टिस से, चर्चा संवाद से ही हमने इस 75 वर्ष की लोकतंत्र की यात्रा में देश में सामाजिक आर्थिक बदलाव भी किया है और देश को लोकतांत्रिक देश के रूप में एक विश्व के मार्गदर्शन भूमिका के रूप में भी स्थापित किया है। और इसीलिए बदलती परिस्थितियों में जब टेक्नोलॉजी का जमाना है,
और इस टेक्नोलॉजी का उपयोग कैसे हो। और इसीलिए भारत की अधिकतम विधानसभा अभी पेपरलेस विधानसभा हो चुकी है और अधिकतम विधानसभाओं में अपने कार्यक्रम में उन्होंने सूचना प्रौद्योगिकी का उपयोग बढ़ाने का महत्वपूर्ण काम किया है। लेकिन इस चर्चा संवाद के बाद हमारे विधान मंडल इस डिजिटल माध्यम से जनता की पहुंच तक पहुंचने के निर्णायक कारगर साबित होंगे। आने वाले समय में हमारी योजना है कि राज्य के विधानसभाओं के अंदर जो भी कार्रवाई होती है, जो भी महत्वपूर्ण मुद्दों पर डिबेट चर्चा होती है, माननीय विधायकगण अपने अपने क्षेत्र की समस्याओं, अभावों, कठिनाइयों को विधानसभा में उठाते हैं। प्रश्नकाल और अन्य उस विधानसभा के नियम प्रक्रियाओं के तहत जो सवाल उठाते हैं, जो कानून बनाने का काम होता है, उसकी पहुंच जनता तक पहुंचाएं। मुझे आज भी मैं कह सकता हूं, जो कानून चाहे राज्य में बनते हों, चाहे कानून केंद्रीय विधान मंडलों में बनते हों, उस कानून बनने के बाद वर्षों तक आम जनता को जानकारी नहीं होती कि हम जनता के लिए कानून बनाते हैं, जनता के कल्याण के लिए कानून बनाते हैं, जनता को अधिकार देने के लिए कानून बनाते हैं और एक पारदर्शिता शासन व्यवस्था लाने के लिए कानून बनाते हैं। लेकिन जिनके लिए कानून बनाते हैं, उनकी सारी डिबेट चर्चा होने के बाद भी जो उस कानून से प्रभावित है, उनको भी कानून की जानकारी नहीं होती। आने वाले समय में हम इस सूचना प्रौद्योगिकी तकनीकी का उपयोग सकारात्मक दिशा के अंदर विधान मंडलों, विधानसभाएं और केंद्रीय विधान मंडलों में भी करेंगे। और जो चर्चा संवाद हुआ है, जो 2 दिन तक आपके विचार विमर्श आए हैं, उन विचार विमर्शों के निर्णयों को लेकर हम आने वाले समय के अंदर, इस 1 वर्ष के अंदर, हम जब उन विधान मंडलों में इन सारी डिजिटल तकनीकी का उपयोग करेंगे, उसके बाद हर साल समीक्षा करेंगे कि हमने जो लक्ष्य तय किए गए थे, उन लक्ष्य तक हम पहुंचे नहीं पहुंचे। दूसरा विषय जो महत्वपूर्ण है कि जनप्रतिनिधियों के माध्यम से समृद्ध राष्ट्र बनाना। निश्चित रूप से जब संविधान बना था, संविधान निर्माताओं ने दुनिया के अंदर एक ऐसा संविधान बनाया जो आज मार्गदर्शक की भूमिका है। केवल 140 करोड़ जनता के लिए नहीं, आज विश्व में जहां कहीं भी संविधान बनता है, तो संविधान के अंदर जब चर्चा संवाद उस देश में होती है, तो भारत के संविधान की चर्चा संवाद की जरूर चर्चा होती। हम आजादी के बाद हमने भी कई देशों से महत्वपूर्ण सुझाव लिए, लेकिन आज दुनिया के लोकतांत्रिक देश भारत के संविधान के आधार पर, जिसमें व्यक्ति के अधिकार से लेकर, समानता के अधिकार से लेकर, न्याय के अधिकार से लेकर, मतदान के अधिकार से लेकर, एक ऐसी लोकतांत्रिक व्यवस्था भारत में खड़ी की है जहां जनता का शासन और जनता के द्वारा शासित शासन है, जहां पर पारदर्शिता चुनाव में है, जहां सत्ता का हस्तांतरण सहज रूप से हो सकता है। यह हमारी डेमोक्रेसी की ताकत है। लेकिन डेमोक्रेसी के अंदर जो हमारे विधान मंडल हैं, जो केंद्रीय विधान मंडल हैं, उस 75 वर्ष की यात्रा के अंदर कहीं न कहीं हमारे सदनों की गरिमा, गिरती गरिमा हमारे लिए चिंता का विषय। और इस गिरती गरिमा को, इसकी मर्यादा को, इसकी गरिमा को बनाने का काम कौन करेगा?
जो सदन में बैठे जनप्रतिनिधि उसकी जिम्मेदारी है, जनता ने जिस मनोभाव से उनको चुनकर भेजा है, उनकी जिम्मेदारी है कि वह सदनों के अंदर जनता की अपेक्षाएं, आकांक्षाएं, कठिनाइयां, उनके विचारों को सदन के माध्यम से सरकार तक पहुंचाए। अपने अध्यक्षीय उद्बोधन के साथ राजस्थान के राज्यपाल माननीय श्री कलराज मिश्र संसदीय लोकतंत्र की स्वस्थ परंपराओं को कायम रखने, लोकतंत्र को सशक्त करने और सुशासन के साथ मानवाधिकारों के समर्थन की दृष्टि से भी इसका अपना महत्व है। भारत चूंकि विश्व का सबसे बड़ा लोकतांत्रिक राष्ट्र है, इसलिए यहां की संसदीय संस्थाओं की मजबूती की दृष्टि से भी इस संगठन की अहम भूमिका मैं अनुभव करता हूं। यहां उदयपुर में जो सीपीए का आयोजन हुआ है, उसे मैं इस रूप में बहुत विशिष्ट मानता हूं कि इसमें समसामयिक संदर्भों में लोकतंत्र और इससे जुड़ी संस्थाओं के संदर्भ में विमर्श हुआ है। डिजिटल युग में लोकतंत्र एवं सुशासन के सशक्तिकरण विषय पर मंथन के साथ ही प्लेनरी सत्र में संवैधानिक संस्थानों के अंतर्गत जनप्रतिनिधियों द्वारा राष्ट्र के सशक्तिकरण में यह विमर्श लोकतंत्र को सुदृढ़ करने की दृष्टि से भविष्य के लिए बहुत उपादेयी होंगे, ऐसा मेरा विश्वास है। यह समय सूचना और संचार प्रौद्योगिकी का है। यह सच है कि तकनीकी ने बहुत सारी जटिलताओं को आसान किया है, परंतु आर्टिफिशियल इंटेलिजेंस से भविष्य में लोकतंत्र के समक्ष उत्पन्न होने वाले खतरों पर भी निरंतर चर्चाएं हो रही हैं। पर मैं ये मानता हूं कि तकनीक साधन है, साध्य नहीं है। इसी रूप में यदि इसका उपयोग संवैधानिक संस्थाओं में जनप्रतिनिधियों द्वारा किया जाता है तो इसके नकारात्मक परिणामों से बचा जा सकता है। संवैधानिक संस्थाओं में विधायी कार्यों के लिए वेब आधारित सॉफ्टवेयर है। ई गवर्नेंस के लिए आज अपरिहार्य है। सदन में सदस्यों द्वारा पूछे जाने वाले प्रश्नों और उनका समयबद्ध जवाब प्राप्त करने के लिए ऑनलाइन व्यवस्था बहुत आवश्यक है। यह सुखद है कि सबसे पहले आंध्र प्रदेश ने देश भर में इसकी पहल की। इसके बाद उत्तर प्रदेश, राजस्थान और अन्य प्रदेशों द्वारा भी इस संबंध में निरंतर कार्य किया गया है। अभी मैं उत्तर प्रदेश के अध्यक्ष आदरणीय सतीश महाना से बात कर रहा था। उन्होंने जिस ढंग से डिजिटल हिसाब से विधानसभा का संचालन, विधानसभा के प्रक्रियाओं को उसके अंतर्गत रखते हुए, सन्निहित करते हुए जिस ढंग से वो काम किए हैं, निश्चित रूप से उसको देखना भी चाहिए और सबके लिए अनुकरणीय है। मैं इस दिशा में उनकी प्रशंसा करता हूं। मुझे विश्वास है इस समय लगभग सभी सदनों में इस तरह की व्यवस्था प्रारंभ हो गई है। सदस्यों द्वारा ऑनलाइन प्रश्न भेजने और सदनों के जरिए कार्यपालिका स्तर पर उन्हें प्राप्त करने की जो व्यवस्था है, उससे 2 स्तरों पर लाभ हुआ है। पहला यह कि कार्यपालिका द्वारा संसदीय प्रश्नों का जवाब समयबद्ध किया जाना इससे सुनिश्चित हुआ है, तो दूसरी ओर जनप्रतिनिधियों को भी अपने पूछे प्रश्नों का रिकॉर्ड रखने में आसानी हुई है। एक बड़ा फायदा इस डिजिटल प्रणाली का यह भी हुआ है कि जनता द्वारा चुने हुए प्रतिनिधि जब अपने क्षेत्रों में भ्रमण करते हैं तो वे जनता के लिए रखी अपनी आवाज और उस पर हुई कार्यपालिका की कार्रवाई को संदर्भ सहित उन्हें इसके जरिए बता सकते हैं। लोक के प्रति जवाबदेही की यह डिजिटल व्यवस्था संसदीय लोकतंत्र की मजबूती के साथ ही देश के विकास का भी बहुत बड़ा आधार है। संसद और राज्यसभा के साथ ही इधर विधानसभाओं में भी
सदन की लगभग समस्त कार्रवाई ऑनलाइन किए जाने की पहल हुई है। इसका बड़ा लाभ यह भी हुआ है कि सदन की कार्रवाई और सदस्यों द्वारा प्रस्तुत वक्तव्य त्वरित वेबसाइट पर आ जाता है। संसदीय कार्रवाई और सदन से जुड़ी समितियों, उप समितियों की कार्रवाई के ऑनलाइन होने से संवैधानिक संस्थाएं पेपरलेस नहीं हुई हैं, बल्कि इससे विधायी कार्यों के रिकॉर्ड साधारण में भी बहुत मदद मिली है। मैं मानता हूं कि ऑटोमेशन से लोकतांत्रिक प्रक्रियाओं को मजबूती ही नहीं मिली है, बल्कि संवेदनशील और पारदर्शी सुशासन भी इससे बहुत से स्तरों पर सुनिश्चित हो चुका है। अभी 2 दिन पहले ही प्रधानमंत्री श्री नरेंद्र मोदी ने देश में एकीकृत डिजिटल बुनियादी ढांचे की बात करते हुए डिजिटल इंडिया के संबंध में बहुत महत्वपूर्ण घोषणाएं की है। मैं समझता हूं इससे संसदीय संस्थाओं के ऑटोमेशन और ई सुदृढ़ीकरण की राहें और आसान होगी। प्रधानमंत्री श्री नरेंद्र मोदी जी ने आर्टिफिशियल इंटेलिजेंस के तहत देश में भाषा अनुवाद मंच भाषणी तैयार करने की बात अभी की है। यह बहुत सुखद है। अनेकता में एकता की भारतीय संस्कृति को मजबूत करने की दृष्टि से इसमें मैं भविष्य का उजास मानता हूं। संसद और राज्यसभा देश भर के लोगों का प्रतिनिधित्व करती है। अलग अलग भाषाई लोग अपनी बात जब यहां रखते हैं तो यह जो भाषा अनुवाद मंच भाषणी तैयार हो रहा है बहुत अधिक काम आएगा। संवैधानिक संस्थाओं में सदस्यों की भाषाई निकटता से परस्पर सद्भाव और सौहार्द बढ़ाने की दिशा में भी इससे मदद मिलेगी। याद रखें, किसी भी राष्ट्र के नीतिगत आर्थिक विकास और राजनीतिक निर्णयों की प्रमुख केंद्र वहां की संवैधानिक संस्थाएं ही होती हैं। वहां पर कोई एक व्यक्ति निर्णय नहीं लेता। सदन में चुनकर आए जनप्रतिनिधियों की सामूहिक सहमति से वहां निर्णय होता है। यह बात ठीक है कि बहुमत वाला दल यहां निर्णय लेने में प्रधान होता है, परंतु राष्ट्र हित पर कोई बात आती है तो देश के विकास से जुड़े किसी भी मुद्दे पर गलत निर्णय हो रहा है या संवैधानिक मर्यादा के खिलाफ किसी तरह की कोई कार्रवाई होती है तो उसका विरोध भी झेलना पड़ता है। इसलिए कि सभी संवैधानिक संस्थाओं की मर्यादा संविधान से बधी होती है। संविधान हमारे यहां सर्वोच्च है। उसकी पालना में मनमानी नहीं की जा सकती। यही लोकतंत्र की खूबसूरती है कि यहां पर भले ही बहुमत हो, परंतु संविधान किसी को भी मनमानी नहीं करने देता। लोकतंत्र तो मजबूत ही हमारे इन संवैधानिक संस्थाओं की उन व्यवस्थाओं से होता है जिसमें नागरिक समानता, धर्मनिरपेक्षता, स्वतंत्रता, बंधुत्व के भावों को सर्वोपरि रखते हुए किसी एक के हित में नहीं बल्कि व्यापक जनहित में निर्णय लेने के लिए कार्य किया जाता है। लोकसभा, राज्यसभा, विधानसभाएं और विधान परिषद संस्थाएं पवित्र मंदिर हैं। इन संस्थाओं की बड़ी भूमिका इस रूप में यही है। यहां जनप्रतिनिधि चुनी हुई सरकारों के जरिए नागरिकों की सुरक्षा, सबको शिक्षा, स्वास्थ्य व यशोजय सुविधाएं उपलब्ध कराने के लिए कार्य करते हैं। इससे राष्ट्र आगे बढ़ता है, उसका विकास होता है। संविधान के अंतर्गत सभी संवैधानिक संस्थाओं के अधिकारों और उनके कर्तव्यों का स्पष्ट प्रावधान किया गया है। इनकी मर्यादा में रहकर ही सबको कार्य करना होता है। कई बार यह प्रश्न उठाया जाता है कि संवैधानिक संस्थाओं के जरिए जब कोई कामकाज होता है तो उसमें देरी होती है। यह सच है। किसी कानून को लागू करने के लिए, विधायी कार्य निपटाने के लिए या जनहित के किसी बड़े निर्णय के अंतर्गत संसदीय प्रक्रियाओं की पालना जब संविधान के अंतर्गत करनी होती है तो उसमें देरी होती है। परंतु लोकतंत्र की बुनियादी भावना की पालना इसी से होती है। मैं ये मानता हूं कि जनहित से जुड़े किसी कार्य के लिए कुछ समय के लिए देरी या परेशानियां भले ही हो,
परंतु इस प्रक्रिया में जो निर्णय होता है उसमें अनेक लोगों से राय विचार का अवसर मिल जाता है। मेरे अपने इसके बहुत से अनुभव हैं, इसलिए कह रहा हूं कि लोकतंत्र में कोई बड़ा निर्णय बहुत सोच विचारते हुए और उसके भविष्य के परिणामों की समझ रखकर करना होता है। मैं चूंकि संवैधानिक प्रमुख के रूप में राजस्थान के राज्यपाल के पद पर हूं, तो यह भी अनुभूत किया है कि कई बार राज्य सरकार से जुड़े किसी मुद्दे को राज्यपाल के पास अनुमोदन के लिए भेजा जाता है, तब यह अपेक्षा की जाती है कि त्वरित उसका अनुमोदन मिल जाए, पर सामान्य मामलों को छोड़ दें तो किसी बड़े निर्णय पर बहुत सोच विचार कर कार्य करना पड़ता है। समापन समारोह के मुख्य अतिथि भारत के उपराष्ट्रपति माननीय श्री जगदीप धनखड़। Friends, every legislator as a representative of the people bears constitutional and moral responsibility to vigorously endeavor to find tangible and meaningful resolution to address challenges faced by the people. This is the expectation. When people elect legislators, their representatives, to represent them in the theater of legislature, they have a lot of expectations. Time has come when we need to engage into reality check. Are we really coming up to their expectations? Public representatives are supposed to be role models for the people. They are expected to exemplify conduct which is worth emulation by others. When we look within, when we ponder and reflect, we find a worrisome scenario. We have to take note of the ground reality. Friends, I am saying with pain and a deep sense of responsibility. Be in no doubt, there should be no doubt at all, the institution of public representatives is under severe strain. Their reputation, their conduct, their contribution is under severe strain. The temples of democracy meant for dialogue, deliberation, debate and discussion are these days, because of the legislators represented the people, hotbeds of disturbance and disruption. As a consequence of such unwholesome scenario, Parliament and legislatures are fast surging into irrelevance. Think within, when legislature meets, Parliament meets, who is bothered? What is the space occupied? What is the perception generated? Only disruption and disturbance or boycott or unruly conduct gets reported. This gruesome situation ill augurs for democratic values. It is paramount role of public representatives to ensure executive accountability and fiscal discipline in governance. Public representatives represent the public in the most important theater. They have the power to generate accountability of the executive, of the government. They have to get into the job of securing fiscal prudence. Are we doing that? Surely we can. Surely we must. Surely that is the obligation of our oath. But that unfortunately is not happening. Friends, remember, executive in the country is having lofty accomplishments. Highway infrastructure, rail, road, connectivity, great projects, digital penetration in the villages. Great job. Judiciary is equally performing. But how about legislature? The third most important and the most important wing of governance, we have to see. We are far from giving delivery to the people or performing the way we should have. Political intoxication of the people by distribution of largesse requires serious deliberation. What we see all around, look at the advertisements, look at the performance of state governments, look at how public exchequer is being channelized. Who has to check it?
It doesn't require one to be a great economist. That your finances must measurably go for capital expenditure. You have to empower human resource. You have to reach their mind and heart for capacity building. As against this, you are reaching their pocket. That is something which legislatures have to think about it. This political intoxication of reaching out to the pocket of the people by greasing their palms or their pockets may be a short-term success story, but for the nation a long-term damage. And we have in the world countries that have been bled because of such kind of situations. Luckily, our governance is very effective and economic macro parameters are under control. But who has to think about it? People have entrusted this thinking job to representatives. If they don't do it, things will be in difficult shape. We must acknowledge, and I say it with great pain, our dysfunctional legislature has the potential to undermine democratic values and would impede blossoming of democracy. If legislature doesn't work, who gets advantage? The government. Who gets reprieve? The bureaucrat. If legislature doesn't function, which means the representatives don't get the opportunity to mold policy, to raise issues, this is absolutely something which must engage our thought process. In any democracy, parliamentary sovereignty is inviolable. Of all the organizations, executive, judiciary, and legislature is supreme. We have made legislature vulnerable. We have made it vulnerable because we have refused to vindicate our oath. We have not focused on our duties. We have taken our job very lightly. The people present in this room have the capacity to motivate, generate a feeling, an ecosystem whereby all legislators understand the damage they are doing by engaging into conduct which is not expected of them. For success of democracy, I have no doubt, legislature, executive, judiciary must act in harmony, must act in tandem and togetherness. But Parliament alone, legislature alone, is the repository of the will of the people through its representatives. But we are damaging our spine. We are turning out to be spinally so weak that we cannot even make a point. And incursions are taking place that is not healthy for governance. I appeal to every legislator to think within, reason out with his or her party. You cannot act in a manner by damaging your spine. You will be bedridden. Effective and protective legislature functioning is the safest guarantee to blossoming of democratic values. Imagine if legislatures function without disruption, without disturbance, debates take place. Surely we will have better laws. The Honorable Speaker was right on the dot. We make law and people don't know about it for years because laws are passed without participation. I had the great pain and anguish in telling people, when you walk out of a parliamentary theatre, Rajya Sabha or Lok Sabha or Assembly, you are not walking out from theatre. You are walking out from your duty. You are walking out from your obligations. You are betraying the trust of the people. Your role as trustee of the people is coming to an end. And you have no reason to know why you are walking out. Recurrent disruptions that result in squandering of valuable parliamentary hours must prompt us to introspect at least now. As a collective body, the parliament missed the mark in living up to its profound constitutional responsibilities. Disorder in the temples of democracy these days has become the new norm. It's been taken for granted that the entire session will be washed. Take, for instance, Manipur. In Lok Sabha, where Honorable Speaker presides, the Honorable Home Minister extensively gave everything to the people at large about Manipur. The Honorable Prime Minister gave everything extensively at a micro level. But in Rajya Sabha, he was the first one on 20th of July to agree for a discussion. This didn't fructify till the end. Time
for everyone to think why the House of Elders, the upper house, the house that is in continuation unlike Lok Sabha, could not debate, discuss. Why? An answer will baffle all of us. कार्यक्रम के अंत में राजस्थान विधानसभा के अध्यक्ष डॉक्टर सीपी जोशी ने धन्यवाद ज्ञापित किया। इस प्रकार लोकतंत्र को और अधिक मजबूत करने के संकल्प के साथ उदयपुर में आयोजित नवा राष्ट्रमंडल संसदीय संघ भारत क्षेत्र सम्मेलन संपन्न हुआ। अभी आप सुन रहे थे उदयपुर में आयोजित नवे राष्ट्रमंडल संसदीय संघ भारत क्षेत्र के समापन समारोह पर आधारित ये रेडियो रिपोर्ट। वाचक स्वर दीपक मेहता, तकनीकी सहयोग रविंद्र श्रीवास्तव, अनिल रायल, प्रस्तुतकर्ता विनोद शर्मा। अभी आप सुन रहे थे उदयपुर में आयोजित नवे राष्ट्रमंडल संसदीय संघ भारत क्षेत्र के समापन समारोह की रेडियो रिपोर्ट। यह कार्यक्रम आकाशवाणी के दिल्ली केंद्र से प्रसारित किया गया और आकाशवाणी उदयपुर पर तैयार किया गया। ಕಾರ್ಯಕ್ರಮಗಳನ್ನು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿಯಿಂದ ಕೇಳ್ತಾ ಇದ್ದೀರಿ. ಕೇಳುಗರೆ, ನಮ್ಮ ನಿಲಯದಿಂದ ನಾಳೆ ಯಾವೆಲ್ಲ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ ಅನ್ನೋದನ್ನು ಈಗ ಪರಿಚಯ ಮಾಡಿಕೊಳ್ಳೋಣ. ನಾಳೆ ಬೆಳಗ್ಗೆ 6:10 ಚಿಂತನ ಡಾಕ್ಟರ್ LG ಮೀರಾ ಅವರಿಂದ. 6:15 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಕ್ತಿ ಗೀತೆಗಳನ್ನು ಕೇಳುತ್ತೀರಿ. 6:45 ಹೆಲ್ತ್ ಸೂತ್ರ ಡಾಕ್ಟರ್ ಸುನೀತಾ ಪ್ರಸಾದ್ ಅವರಿಂದ. 6:50 ರೈತರಿಗೆ ಸಲಹೆಗಳು. 7:15 ಭಾವಗೀತೆಗಳು. 7:45 ನಿತ್ಯ ವಿಜ್ಞಾನ ಕಾರ್ಯಕ್ರಮ. ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ MS ಸುರೇಶ್. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ ಬೆಂಗಳೂರು. ಇದೇ ಕಾರ್ಯಕ್ರಮ ಮತ್ತೆ ಬೆಳಗ್ಗೆ 8:55 ಪ್ರಸಾರವಾಗಲಿವೆ. 7:50 ಕನ್ನಡ ಚಿತ್ರಗೀತೆಗಳು. 8:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಮೈಸೂರು ಎ ಚಂದ್ರಕುಮಾರ್ ಅವರ ಕೊಳಲು ವಾದನ ಕೇಳಲಿದ್ದೀರಿ. ನಾಳೆ ಬೆಳಗ್ಗೆ 9:05 ವಸುಧೈವ ಕುಟುಂಬಕಂ. ಭಾರತ G20 ಶೃಂಗಸಭೆಯ ಅಧ್ಯಕ್ಷತೆ ವಹಿಸುತ್ತಿರುವ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ. ವಿಷಯ G20 ಮನುಕುಲದ ಹಿತಚಿಂತನೆಯಲ್ಲಿ. ಲೇಖನ KL ಶ್ರೀವತ್ಸ. ಪ್ರಸ್ತುತಿ TV ವಿದ್ಯಾಶಂಕರ. ಬೆಳಗ್ಗೆ 9:10 ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 11:30 NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಕೇಳಬಹುದು.
12:05 ವನಿತಾ ವಿಹಾರ ಬಾಳೊಂದು ಭಾವಗೀತೆ, ಸಣ್ಣ ಕಥೆ ವಿದ್ಯಾ ಗಣೇಶ್ ಅವರಿಂದ ಪರಿಸರ ಸಂರಕ್ಷಣೆ ಆರೋಗ್ಯಕ್ಕೆ ದಾರಿ ಈ ಕುರಿತಂತೆ ಮಾತನಾಡುತ್ತಾರೆ ಡಾಕ್ಟರ್ ವಿಶ್ವೇಶ್ವರ ವಿಕೆ. 12:30 ಆರೋಗ್ಯ ಸಂಚಿಕೆ, ಸ್ತನಗಳಲ್ಲಿ ಆಗುವ ಬದಲಾವಣೆಗಳನ್ನು ಅರಿತುಕೊಳ್ಳುವುದು ಹೇಗೆ ಈ ಕುರಿತಂತೆ ಅಪೋಲೋ ಆಸ್ಪತ್ರೆಯ ಬ್ರೆಸ್ಟ್ ಆಂಕಾಲಜಿ ವಿಭಾಗದಲ್ಲಿ ಲೀಡ್ ಸರ್ಜನ್ ಆಗಿರುವ ಡಾಕ್ಟರ್ ಜಯಂತಿ ತುಮ್ಸಿ ಅವರೊಡನೆ ಆಶಾ ಅವರು ನಡೆಸಿದ ಮಾತುಕತೆಯನ್ನು ಕೇಳುತ್ತೀರಿ. 1 ಗಂಟೆಗೆ ಪ್ರಗತಿ ಪಥ, ಪ್ರಧಾನಮಂತ್ರಿ ಕೃಷಿ ಸಿಂಚಿ ಯೋಜನೆ ಕುರಿತಂತೆ ಸಹನಾ ಎಸ್ ಅವರು ಮಾತನಾಡಲಿದ್ದಾರೆ. 1:20 ಜನಪದ ಸಂಗೀತ, ಶ್ರೀನಿವಾಸ್ ಹಾಗೂ ಸಂಗಡಗಳಿಂದ ಪೂಜಾ ಕುಣಿತದ ಪದ ಕೇಳುತ್ತೀರಿ. 1:30 ಹಿಂದಿ ಪಾಠವನ್ನು ಹೇಳಿಕೊಡುತ್ತಾರೆ ಇಂದು ಮಂಜುನಾಥ್. 1:45 ಭಾವಗೀತೆಗಳು, 2:35 ಬಾಂಧನಿ ಪೂರಕ ಶಿಕ್ಷಣ ಕಾರ್ಯಕ್ರಮ. ಮಧ್ಯಾಹ್ನ 3:05 ಪನೋರಮಾ ಕ್ವಿಜ್ ಟೈಮ್. 4 ಗಂಟೆಗೆ ಓಪನ್ ಫಾರಂ ಯೂತ್ ಆರ್ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. 5 ಗಂಟೆಗೆ ಗಿರ್ಮೇಟ್ ಹೊಸ ಹಿಂದಿ ಚಿತ್ರಗೀತೆಗಳು. 5:30 ಗಿರ್ಮೇಟು ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಬಿತ್ತರಿಸುತ್ತೇವೆ. 6:10 ಕನ್ನಡ ಕಜ್ಜಾಯ, ಪ್ರಸ್ತುತಿ ಕಾನ್ಸೆಪ್ಟ ಫರ್ನಾಂಡಿಸ್. 6:30 ರಸವಾರ್ತೆ. 6:50 ದೇಶಭಕ್ತಿ ಗೀತೆಗಳು. 7 ಗಂಟೆಗೆ ಕೃಷಿ ರಂಗದಲ್ಲಿ ತಿಮ್ಮಪ್ಪ ಎಚ್ ಗೌಡ ಅವರಿಂದ ಕೃಷಿ ಮಾಹಿತಿ. ನಂತರ ನಾಗರತ್ನಮ್ಮ ಹಾಗೂ ಸಗಡಗಳಿಂದ ಸೋಬಾನೆ ಪದ ಕೇಳುತ್ತೀರಿ. 7:45 ಕನ್ನಡದಲ್ಲಿ ಭಾಷಣ, ವಚನ ಸಾಹಿತ್ಯಕ್ಕೆ ಬೆಳಕು ನೀಡಿದ ಫಗು ಹಳಕಟ್ಟಿ ಈ ಕುರಿತಂತೆ ಪರಮೇಶ್ವರ್ ಸಾಲಿಮಠ್ ಅವರು ಮಾತನಾಡಲಿದ್ದಾರೆ. 8 ಗಂಟೆಗೆ ಕ್ಷಿತಿಜ, ಸಾಹಿತ್ಯ ದಿಗ್ಗಜರೊಂದಿಗೆ ಸಂವಾದ. ಭಾಗವಹಿಸಲಿರುವ ಅತಿಥಿಗಳು ಕವಿ ಹಾಗೂ ಬರಹಗಾರರಾದ BR ಲಕ್ಷ್ಮಣರಾವ್. ಈ ಕಾರ್ಯಕ್ರಮದ ಪ್ರಸ್ತುತಿ ಹಾಗೂ ನಿರ್ಮಾಣ ನೂತನ ಎಸ್ ಕದಂ. ನಾಳೆ ರಾತ್ರಿ 9:15 ಸ್ಪಾಟ್ಲೈಟ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ ಕೇಳುತ್ತೀರಿ. 9:30 ಕನ್ನಡ ಚಿತ್ರಗೀತೆಗಳು. 10 ಗಂಟೆಗೆ ಜನಪದ ಸಂಗೀತ ವೈವಿಧ್ಯ ಕಾರ್ಯಕ್ರಮ. ಇದರಲ್ಲಿ ಜಾನಪದ ಸಾಧಕರ ಪರಿಚಯಾತ್ಮಕ ಸರಣಿ ಸಾಲಿಟ್ಟು ಹಣತೆ ಬೆಳಗೀವು. ಈ ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ಈ ಎಲ್ಲ ಕಾರ್ಯಕ್ರಮಗಳು ನಾಳೆ ನಮ್ಮ ನಿಲಯದಿಂದ ಬಿತ್ತರಗೊಳ್ಳಲಿವೆ. ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಸಮಯ 11:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ. This is Akashvani. The news read by Abhineet Shukla. Prime Minister Narendra Modi reached Johannesburg in South Africa this evening to attend the 15th BRICS Summit. On his arrival, Mr. Modi was given a ceremonial welcome at the airport. Prime Minister Modi was received by Deputy President of South Africa, Paul Mashatile. After receiving a grand welcome, Prime Minister Modi interacted with the members of the Indian diaspora who had gathered to welcome him. The theme of BRICS Summit is BRICS and Africa, Partnership for Mutually Accelerated Growth, Sustainable Development and Inclusive Multilateralism. The BRICS grouping comprises Brazil, Russia, India, China and South Africa. BRICS represent over 42% of the global population, 23% of world GDP and 18% of global trade. During the 3-day summit, which concludes on Thursday, deliberations will be held to forge partnerships to effectively deal with the climate change situation, strengthen mechanisms for knowledge creation and exchange, boost trade, investment and infrastructure development between BRICS and African countries, achieve the 2030 Agenda on Sustainable Development and strengthen multilateralism.
Prime Minister Modi will also participate in BRICS Africa Outreach and BRICS Plus Dialogue event that will be held as part of the BRICS Summit activities in Johannesburg. From South Africa, the Prime Minister will travel to the Greek capital Athens at the invitation of Prime Minister of Greece, Kyriakos Mitsotakis. Mr. Modi said this will be his first visit to the ancient land. World excitedly awaits the monumental occasion as lander module of India Chandrayaan-3 makes an effort for soft landing on Moon's south polar region tomorrow around 6:04 p.m. Indian Standard Time. On social media platforms, the Indian Space Research Organization ISRO has declared that its third moon mission is on schedule and smooth sailing is continuing around the moon. ISRO has released images of the moon captured by the lander position detection camera from an altitude of about 70 kilometers. The center has provided additional allotment of 2 lakh tons of sugar in domestic quota for the month of August. The Consumer Affairs Ministry said the additional sugar in the domestic market will ensure reasonable prices all over the country. The ministry said the additional quota of 2 lakh tons is being allocated in view of the strong demand for sugar for upcoming festivals of Onam, Raksha Bandhan and Krishna Janmashtami. It said this will be over and about 23.5 lakh tons already allocated for the month of August this year. Union Chemicals and Fertilizers Minister Dr. Mansukh Mandviya reviewed the availability and use of fertilizers with state agriculture ministers in New Delhi today. Dr. Mandviya informed all the states that there is adequate availability of fertilizers in the country with the present level of 150 lakh metric ton stocks. He assured that there is sufficient stock in the country for the ongoing Kharif season and for the forthcoming Rabi season. In Uttarakhand, the Meteorological Department has issued a red alert for rain in Garhwal and Kumaon regions during the next 48 hours. Talking exclusively to Akashvani News, Director IMD Dehradun Vikram Singh appealed to people to avoid visiting the state. Meanwhile, in Punjab, rescue and relief operation continues relentlessly in flood-hit districts of the state. The teams of National Disaster Response Force and State Disaster Response Force, with the help of several NGOs, are working round the clock in affected areas. Indian shuttler Lakshya Sen has entered men's singles pre-quarters of BWF Badminton World Championships in Copenhagen, Denmark. Lakshya defeated South Korea's Yeon Yok-yin in the second round of the competition 21-11, 21-12 this evening. In another men's singles second round match, HS Pranoy will take on CA Dweed Wardoyo in a short while from now. PV Sindhu lost to Nozomi Okuhara in the second round of women's singles 14-21, 14-21. In chess, the first game of the FIDE World Cup final between India's R. Pragnananda and former world champion Magnus Carlsen of Norway ended in a draw after 35 moves in Baku, Azerbaijan. The fight is on with the second game tomorrow. Magnus will play with white pieces tomorrow. Meanwhile, Fabiano Caruana lost the first game to Nizat Abbasov in the playoff for third place. The second game will be played tomorrow. And that is the end of this news bulletin. ಪ್ರಿಯ ಕೇಳುಗರೆ, ಇದುವರೆಗೆ 101.3 ಮೆಗಾಹರ್ಟ್ಸ್ ಎಫ್ಎಂ ಹಾಗೂ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಕಂಪನಾಂಕಗಳಲ್ಲಿ ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿಯ ಕಾರ್ಯಕ್ರಮಗಳು ಪ್ರಸಾರವಾದವು. ಕೇಳುಗರೆ, ಈಗ ವೇಳೆ 11:10:15. ಇಲ್ಲಿಗೆ ಆಕಾಶವಾಣಿ ಕರ್ನಾಟಕ ಕೇಂದ್ರದ ಕಾರ್ಯಕ್ರಮಗಳು ಮುಕ್ತಾಯವಾಗುವುದು. ನಮ್ಮ ನಿಲಯದ ನಾಳೆಯ ಬೆಳಗಿನ ಪ್ರಸಾರ ಕಾರ್ಯ 5:55 ಆರಂಭವಾಗಲಿದೆ. ಇನ್ನು ಮುಂದೆ 101.3 ಮೆಗಾಹರ್ಟ್ಸ್ ತರಂಗಾಂತರಗಳಲ್ಲಿ ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮುಂದುವರಿಯಲಿವೆ. ಇನ್ನೀಗ ಮತ್ತೆ ನಾಳಿನ ಕಾರ್ಯಕ್ರಮಗಳು ಆಕಾಶವಾಣಿ ಕರ್ನಾಟಕ ಕೇಂದ್ರದಿಂದ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಕಂಪನಾಂಕಗಳಲ್ಲಿ ಕೇಳಬಹುದು. ಇನ್ನು ನಿಮ್ಮ ಬಾನುಲಿ ಗೆಳೆಯ ಗಣಪತಿ ಆರ್ ಭಟ್ಗೆ ಹೊರಡಲು ಅನುಮತಿ ನೀಡಿ. ಶುಭರಾತ್ರಿ. ಜೈ ಹಿಂದ್.